Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿ ಏನೋ ಅನ್ಸಲಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಬಿಡಿ ಬೇಗ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಸಿಂಚನಾ, ಗುಡ್ ಮಾರ್ನಿಂಗ್ ಯೂಸರ್, ಗುಡ್ ಮಾರ್ನಿಂಗ್ ಆಕಾಶ್, ಶಶಾಂಕ್, ಗುಡ್ ಮಾರ್ನಿಂಗ್, ಮಲ್ಲಿಕಾರ್ಜುನ್, ಹಾಯ್, ಗುಡ್ ಮಾರ್ನಿಂಗ್. ಎಸ್, ಕನ್ಫರ್ಮ್ ಮಾಡಿ ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆನಂತ. ಎಸ್, ಸೊ ಇವತ್ತಿನ ಸೆಷನ್ ನೋಡೋದ್ರ ಮೂಲಕ ಆರಾಮ್ಸೆ ಈಸಿಯಾಗಿ ನೀವು 20 ಮಾರ್ಕ್ಸ್ನ ತಗೊಳ್ಬಹುದು. ಸೊ ಗಿವ್ ಮಿ 2.5 hours, ಸೊ ಆರಾಮ್ಸೆ ನಿಮಗೆ 20 ಮಾರ್ಕ್ಸ್ ಪಕ್ಕ ಮಾಡಿ ಕೊಡ್ತೀನಿ. ಓಕೆ, ಅಂಡ್ ಇದು ನಿಮಗೆ ರಿವಿಷನ್ ಸೀರೀಸ್ ಆಗಿರುತ್ತೆ. ಸೊ ರಿವಿಷನ್ ನಿಮಗೆ ಏನೇನು ಓದಿರ್ತೀರಲ್ಲ ಎಲ್ಲ ರಿವಿಷನ್ ಮಾಡ್ತಾ ಹೋಗೋಣ. ಗಿಡೇ ಪಾಯಿಂಟ್. ಓಕೆ, ಎಸ್. ಅಂಡ್ ಒನ್ ಮೋರ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ನಿಮಗೆ ಏನ್ ಬೇಕು, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೇಕಾ ಅಥವಾ ಡೆರಿವೇಷನ್ಸ್ ಬೇಕಾ? ಸೊ ನಾಳೆ ಸೇಮ್ ಟೈಮಿಂಗ್. ಓಕೆ, ಸೊ ನಾಳೆ ಸೇಮ್ ಟೈಮಿಂಗ್ಗೆ ಮತ್ತೊಂದು ಸೆಷನ್ ಜೊತೆ ಬರ್ತೀನಿ. ಅಂಡ್ ನಿಮಗೆ ಹೇಳಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೇಕಾ ಅಥವಾ ಡೆರಿವೇಷನ್ಸ್ ಬೇಕಾ? ಯಾವ್ದು ಬೇಕು? ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆರ್ ಡೆರಿವೇಷನ್ಸ್? ಗುಡ್ ಮಾರ್ನಿಂಗ್ ಮಹೇಶ್, ಗುಡ್ ಮಾರ್ನಿಂಗ್ ಯೋಗೇಶ್, ಗುಡ್ ಮಾರ್ನಿಂಗ್, ಹಾಯ್. ಎಸ್, ಶಿವಲೀಲಾ, ಗುಡ್ ಮಾರ್ನಿಂಗ್. ಹಾ, ಬೇಗ. ಐ ಥಿಂಕ್ ಫಸ್ಟ್ PUC ಅಲ್ಲಿ ಅಷ್ಟೊಂದೇನು ಡೆರಿವೇಷನ್ಸ್ ಇಲ್ಲ ಅನ್ಸುತ್ತೆ ನನ್ನ ತಿಳಿದ ಮಟ್ಟಿಗೆ. ಸೆಕೆಂಡ್ ಇಯರ್ ಅಲ್ಲಂತೂ ಅಪ್ರಾಕ್ಸಿಮೇಟ್ಲಿ ಒಂದು 40 ಡೆರಿವೇಷನ್ಸ್ ಇದೆ. 40 ಡೆರಿವೇಷನ್ಸ್ ಇದೆ ಸೆಕೆಂಡ್ PUC. ಗುಡ್ ಮಾರ್ನಿಂಗ್. ಓಕೆ, ಸೊ ನೀವು ಒಂದು ಕೆಲಸ ಮಾಡಿ. ಸೊ ಇವಾಗ ವಿಡಿಯೋ ಕಂಪ್ಲೀಟ್ ಆಗುತ್ತಲ್ಲ, ಓಕೆ, ವಿಡಿಯೋ ಕಂಪ್ಲೀಟ್ ಆಗುತ್ತಲ್ಲ, ಸೊ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ, ಓಕೆ, ಸೊ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನ್ಯೂಮರಿಕಲ್ಸ್ ಅಥವಾ ಡೆರಿವೇಷನ್ ನೀವು ಕೇಳಿದ್ದು ಏನಿರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಎಸ್. ನಮಸ್ತೆ, ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ, ಶುಭ ದಿನ. ಓಕೆ, ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ 20 ಮಾರ್ಕ್ಸ್ ಪಕ್ಕಾ ಸೀರೀಸ್, ಫಿಕ್ಸ್ಡ್ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್, ದಟ್ ಈಸ್ ಫಿಸಿಕ್ಸ್, ಫಸ್ಟ್ PUC ಫಿಸಿಕ್ಸ್ ಅಲ್ಲಿ. ಓಕೆ ಸರ್, ಲಕ್ಷ್ಯ KCD ಕ್ಲಾಸಸ್ ಕ್ವಶನ್ಸ್ ಆರ್ ಎನಫ್. ಇದು ಸೆಕೆಂಡ್ PUC ಮಾಡ್ತಾ ಇರೋದು, ಸೆಕೆಂಡ್ PUC ಗೆ ಮಾಡ್ತಾ ಇರೋದು ಇದು ಚಿನ್ಮಯ್. ಸೊ ನೀವೇನಾದ್ರೂ ಸೆಕೆಂಡ್ PUC ಬಗ್ಗೆ ಕೇಳ್ತಾ ಇದ್ರೆ ಸರ್ ರಿವಿಷನ್ ಸೀರೀಸ್ ನ ಮತ್ತೆ ಒನ್ ಶಾರ್ಟ್ ಲೆಕ್ಚರ್ ನ ರೆಫರ್ ಮಾಡಿ. ಎಸ್, ಅಫ್ ಕೋರ್ಸ್ ಲಕ್ಷ KCD ಕ್ಲಾಸಸ್ ಏನಂದ್ರೆ ದಟ್ ಇಸ್ ಮೋರ್ ದೆನ್ ಎನಫ್. ಓಕೆ, ರೈಟ್. ವಿಶ್ವ, ಗುಡ್ ಮಾರ್ನಿಂಗ್. ಎಸ್, 2 and 3 ಮಾರ್ಕ್ಸ್ ಬಗ್ಗೆ ನಾನು ಒಂದು ಅಪ್ಡೇಟ್ ಮಾಡ್ತೀನಿ. ಸೊ ಇವತ್ತೆಷ್ಟು ಡೇಟು? 3 ಅಲ್ವಾ? ಸೊ ನಿಮಗೆ 5ನೇ ತಾರೀಕು. ಓಕೆ, ಸೊ 5ನೇ ತಾರೀಕು ಮ್ಯಾರಥಾನ್ ಇರುತ್ತೆ. ಸೊ MCQs, fill in the blanks, 2 marks, 3 marks, 5 marks derivations, 5 marks, I mean numerical problems ಎಲ್ಲ ಡೆರಿವೇಷನ್ಸ್ ಇರುತ್ತೆ. ಬಟ್ ಅದು ಶ್ರೀಧರ್ ಸರ್ ಮಾಡ್ತಿದ್ದಾರೆ. ಓಕೆ, ಸೊ ಶ್ರೀಧರ್ ಸರ್ ಮಾಡ್ತಿದ್ದಾರೆ ಬಿಕಾಸ್ ಐ ವಿಲ್ ಬಿ ಫ್ಲೈಯಿಂಗ್ ಟು ಡೆಲ್ಲಿ. ಸೊ ಒಂದು ಇವೆಂಟ್ ಇದೆ, ಸೊ ಅದರಿಂದ ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ. ಸೊ ಅವತ್ತು 4th ಅನ್ಸುತ್ತೆ. ಸೊ ಫಿಸಿಕ್ಸ್ ನಿಮಗೆ ಒನ್ ಶಾಟ್ ಲೈವ್ ಇರುತ್ತೆ. ಓಕೆನಾ? ನಮಸ್ತೆ. ಹಾ, ಓಕೆ, ರೈಟ್. ಸರ್ ಕ್ಲಾಸ್ ಯಾಕೆ ನಿನ್ನೆ ತಗೊಂಡಿಲ್ಲ? ಸೊ ನಿನ್ನೆ ನಮಗೆ ಸ್ಲಾಟ್ ಸಿಕ್ಕಿರ್ಲಿಲ್ಲ ಅದರಿಂದ. ಓಕೆ, ರೈಟ್. ಗುಡ್ ಮಾರ್ನಿಂಗ್. ಸೊ ನಾವು ಇವಾಗ ಸ್ಟಾರ್ಟ್ ಮಾಡೋಣ ಅಂದ್ರೆ ನಮ್ಮ ಒಂದು ಎಮೋಜಿ ಇದೆಯಲ್ಲ, ಸೊ ಎಮೋಜಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಬಂದ್ಬಿಡ್ಲಿ ಬೇಗ. ಎಸ್, ಕಮಾನ್. ಎಸ್, ನಮ್ಮ ಎಮೋಜಿ ಬಂದ್ಬಿಡ್ಲಿ. ಸೊ ಬೆಂಕಿ ಬಿರುಗಾಳಿ ಬಂದ್ಬಿಡ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ. ಕಮಾನ್. ಯಶಸ್ ಸರ್ ಫಾರ್ ನೀಟ್ 2027 ಯಾವ್ದು? ನೀಟ್ 2027 ಅಂದ್ರೆ ಯಾವ್ದು? ಎಸ್, ವೆರಿ ಗುಡ್ ಮನೋಜ್, ಮಂಜುಳಾ. 12th ಪ್ರಾಕ್ಟಿಕಲ್ ಅಪ್ಕಮಿಂಗ್ ವಿಡಿಯೋ ಸರ್ ಆಲ್ರೆಡಿ ಮಾಡಿದೀವಿ, ನೋಡ್ಕೊಳ್ಳಿ. ಎಸ್, ಸಿಂಚನಾ, ಧೀರಜ್ ಕುಮಾರ್. ಎಸ್, ಓಕೆ, ನಮಸ್ತೆ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್, ಓಕೆ. ಸೊ ಐ ಹೋಪ್ ಎಲ್ಲರೂ ರೆಡಿ ಇದ್ದೀರಾ ಅಂತ ಅನ್ಕೋತೀರಿ. ನನ್ನ ಜೊತೆ ನೀವು ಕರೆಕ್ಟ್ ಆಗಿ 2.5 hours. ಓಕೆ, ಸೊ ಜಸ್ಟ್ 2.5 hours ನನ್ನ ಜೊತೆ ಇರಿ, ನಿಮಗೆ 20 ಮಾರ್ಕ್ಸ್ ತಂದು ಕೊಡ್ತೀನಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಯು, ಇಟ್ ಈಸ್ ದ ರಿವಿಷನ್ ಸೀರೀಸ್. ಓಕೆ, ರಿವಿಷನ್ ಸೀರೀಸ್ ಸರ್ ಬೇಸಿಕ್ ಇಂದ ಹೇಳ್ಕೊಡ್ತಾರ ಅನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬಿಡಿ. ಓಕೆನಾ?
ಸೊ ನೀವೇನು ಓದಿರ್ತೀರಾ ಅದ್ರ ಬೇಸ್ ಮೇಲೆ ನಾನು ಕ್ವಶನ್ಸ್ ನ ಪ್ರಿಪೇರ್ ಮಾಡಿದ್ದೀನಿ. ಆ ಕ್ವಶನ್ಸ್ ಹೇಗೆ ನೀವು ಆನ್ಸರ್ ಮಾಡ್ಬೇಕನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಹಾ, ಫಾರ್ ನೀಟ್ ಕ್ಲಾಸ್ 12 ಫಾರ್ ಮನಿ ಬ್ಯಾಚಸ್ ಇರುತ್ತೆ. ಸ್ವಲ್ಪ ವೇಟ್ ಮಾಡಿ, ನಿಮ್ಮ ಫಸ್ಟ್ PUC ಎಕ್ಸಾಮ್ ಮುಗಿಸ್ಕೊಂಡು ಬನ್ನಿ, ಅವಾಗ ನಿಮ್ಗೆಲ್ಲ ಗೊತ್ತಾಗುತ್ತೆ. ಸೊ ಮಾರ್ಚ್ನಲ್ಲಿ ನಿಮಗೆ ಎಲ್ಲ ಬ್ಯಾಚಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವೆರಿ ಫಸ್ಟ್ ಚಾಪ್ಟರ್, ದಟ್ ಈಸ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಇಂದ. ಸೊ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಇಂದ ನಾನ್ ಕೊಡ್ತಿರುವ ಈ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ನ ಮಾತ್ರ ಓದ್ಕೊಳ್ಳಿ. ಓಕೆ, ಸೊ ಬೇರೆ ಏನು ಬೇಕಾಗಿಲ್ಲ. ಓಕೆ, ಸೊ ಫಸ್ಟ್ ಇದನ್ನ ಓದ್ಕೊಳ್ಳಿ. ಸರ್ ಸಪೋಸ್ ನೀವು ಕೊಟ್ಟಿರೋದು ಬರ್ಲಿಲ್ಲ ಅಂತಂದ್ರೆ ಡೋಂಟ್ ವರಿ, ದೋಸ್ ಕ್ವಶನ್ಸ್ ವಿಲ್ ಬಿ ಕವರ್ಡ್ ಇನ್ 2 and 3 marks, 5 marks ಅಂಡ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಕವರ್ ಆಗ್ಬಿಡುತ್ತೆ. ಅಂಡ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ನ್ಯೂಮೆರಿಕಲ್ ಯಾವುದು MCQ ಅಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕೇಳಲ್ಲ. ಓಕೆನಾ, MCQ ಕ್ವಶನ್ಸ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕೇಳಲ್ಲ. ಓಕೆ, ರೈಟ್. ಸೊ ವೆರಿ ಫಸ್ಟ್ ಕ್ವಶನ್, ದ ಯೂನಿಟ್ಸ್ ದಟ್ ಆರ್ ಯೂಸ್ಡ್ ಫಾರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್. ಯಾವುದು? ಸಿಸ್ಟಮ್ ಆಫ್ ಯೂನಿಟ್ಸ್, ಫಂಡಮೆಂಟಲ್ ಯೂನಿಟ್ಸ್, ಡಿರೈವ್ಡ್ ಯೂನಿಟ್ಸ್, ಆಲ್ ಆಫ್ ದ ಎಬೋ, ಆಲ್ ಆಫ್ ದೀಸ್. ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ? Sanju sir, in the tomorrow marathon, both this session and early one session ಇದೇನಾ? ಎಸ್, ಇದಿರುತ್ತೆ. ನಾಳೆ ಫಿಸಿಕ್ಸ್ ಇರಲ್ಲ ಮ್ಯಾರಥಾನ್, ಮೋಸ್ಟ್ ಪ್ರಾಬಬ್ಲಿ ಕೆಮಿಸ್ಟ್ರಿ ಇರಬೇಕು. ಇವತ್ತು ಕೆಮಿಸ್ಟ್ರಿನ ಒಂದ್ಸತಿ ಚೆಕ್ ಮಾಡಕ್ ಹೇಳಿ. ಲೆಟ್ ಮೀ ಚೆಕ್ ಒಂದ್ಸತಿ ಚೆಕ್ ಮಾಡ್ತೀನಿ. ಫಿಸಿಕ್ಸ್ 5th ಇದೆ. ಓಕೆ, ಸೊ ಫಿಸಿಕ್ಸ್ ಕ್ಲಾಸ್ 11th ಮ್ಯಾರಥಾನ್ 5th February ಇದೆ. ಓಕೆ, 10 AM ಇಂದ ಇದೆ. ಎಸ್, ವೆರಿ ಗುಡ್, ವೆರಿ ಗುಡ್. ಇಲ್ಲಿ ಕೇಳ್ತಿರೋದು ಯೂನಿಟ್ಸ್ ದಟ್ ಆರ್ ಯೂಸ್ಡ್ ಫಾರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಸೊ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಆಗಿರೋದ್ರಿಂದ ಇವುಗಳನ್ನ ನಾವೇನಂತ ಕರಿತೀವಿ? ದ ಯೂನಿಟ್ಸ್ ಆಫ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್ಸ್. Therefore, the right answer, that is option 2. Okay na? Very good. Now let's move on to the next question. Which of the following physical quantity has the same units? Same units of CGS, FPS, MKS and SI system of units. Mass ಏನಾಗಿರುತ್ತೆ? CGS ಯೂನಿಟ್ ಅಲ್ಲಿ ಗ್ರಾಮ್, FPS ಯೂನಿಟ್ ಅಲ್ಲಿ ಪೌಂಡ್, MKS ಅಲ್ಲಿ ಕಿಲೋಗ್ರಾಮ್, SI ಯೂನಿಟ್ ಅಲ್ಲಿ ಕಿಲೋಗ್ರಾಮ್ ಇರುತ್ತೆ. ದೇರ್ ಫೋರ್ ಮಾಸ್ ಸೇಮ್ ಇಲ್ಲ. ಓಕೆ, ಸೊ ಮಾಸ್ ಅನ್ನೋದು ಸೇಮ್ ಇಲ್ಲ, ಯು ಕ್ಯಾನ್ ಎಲಿಮಿನೇಟ್ ಇಟ್. ಓಕೆ, ಸೊ ಮಾಸ್ ಅನ್ನೋದು ಸೇಮ್ ಇಲ್ಲ, ಯು ಕ್ಯಾನ್ ಎಲಿಮಿನೇಟ್ ಇಟ್. ಅಂಡ್ ನೆಕ್ಸ್ಟ್ ಒನ್, ಲೆಂತ್ CGS ಯೂನಿಟ್ ಅಲ್ಲಿ ಸೆಂಟಿಮೀಟರ್, FPS ಅಲ್ಲಿ ಫುಟ್, MKS ಅಲ್ಲಿ ಮೀಟರ್ ಅಂಡ್ SI ಯೂನಿಟ್ ಅಲ್ಲಿ ಮೀಟರ್. ದೇರ್ ಫೋರ್ ಇಟ್ ಈಸ್ ಆಲ್ಸೋ ನಾಟ್ ಸೇಮ್. ಅಂಡ್ ನೆಕ್ಸ್ಟ್ ಒನ್ ನೋಡಿ, ಟೈಮ್ CGS ಯೂನಿಟ್ ಅಲ್ಲಿ ಸೆಕೆಂಡ್, FPS ಯೂನಿಟ್ ಅಲ್ಲಿ ನಿಮಗೆ ಸೆಕೆಂಡ್, and MKS ಮತ್ತೆ SI system ಅಲ್ಲಿ second. So in all the system of units, the time has the same unit, that is second. And right answer for this question, that is option 3 is the right answer. Okay, so option 3 is the right answer. Get a point? ಈ ಸ್ಪೀಡ್ ಓಕೆನಾ ಅಥವಾ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ಲಾ ಹೇಳಿ? is it fine? ಈ ಸ್ಪೀಡ್ ಓಕೆನಾ ಅಥವಾ ಏನೋ ಸ್ವಲ್ಪ ಜಾಸ್ತಿ ಮಾಡ್ಬೇಕಾ ಹೇಳಿ ಬೇಗ ಬೇಗ. And the next question, which of the following physical quantity is not a fundamental quantity? ಸೊ ಈ ಫಂಡಮೆಂಟಲ್ ಕ್ವಾಂಟಿಟಿ ಅನ್ನೋದು ಎಷ್ಟಿರುತ್ತೆ ಸರ್? ಫಂಡಮೆಂಟಲ್ ಕ್ವಾಂಟಿಟಿ ಅನ್ನೋದು 7 ಇದೆ. ಅವುಗಳನ್ನ ನಾವು ಬೇಸ್ ಕ್ವಾಂಟಿಟಿ ಅಂತ ಕರಿತೀವಿ. ಓಕೆ, ಸ್ಪೀಡ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಥವಾ ಇದೇ ಸ್ಪೀಡ್ ಇರ್ಲಾ ಹೇಳಿ? ಸ್ಪೀಡ್ ಅಪ್ ಮಾಡಬೇಕಾ, ಸ್ಪೀಡ್ ಇನ್ಕ್ರೀಸ್ ಮಾಡಬೇಕಾ, ಹೇಗೆ ಹೇಳಿ ಪಟ್ಟ ಅಂತ ಹೇಳಿ. ಸೊ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಅಥವಾ 7 ಬೇಸ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಯಾವ್ದು? ಮಾಸ್, ಲೆಂತ್, ಟೈಮ್, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಥರ್ಮೋಡೈನಮಿಕ್ ಟೆಂಪರೇಚರ್ ಅಂಡ್ ದ ಲಾಸ್ಟ್ ಒನ್, ದಟ್ ಈಸ್ ಲೂಮಿನಸ್ ಇಂಟೆನ್ಸಿಟಿ. ಓಕೆ, ಸೊ ಲೂಮಿನಸ್ ಇಂಟೆನ್ಸಿಟಿ. ಸೊ ಇವುಗಳು ನೋಡಿದ್ರೆ ಸರ್ ಲೆಂತ್ ಇದೆ, ಅಮೌಂಟ್ ಆಫ್ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇದೆ, ಆಮೇಲೆ ಥರ್ಮೋಡೈನಮಿಕ್ ಟೆಂಪರೇಚರ್ ಇದೆ, ಎನರ್ಜಿ ಇಲ್ಲ. ಓಕೆ, ಸೊ ಎನರ್ಜಿ ಇಸ್ ನಾಟ್ ಫಂಡಮೆಂಟಲ್ ಕ್ವಾಂಟಿಟಿ ಅಲ್ಲ. ಓಕೆ, ಸೊ ಫಂಡಮೆಂಟಲ್ ಕ್ವಾಂಟಿಟಿ ಅಲ್ಲ. ದೇರ್ ಫೋರ್ ರೈಟ್ ಆನ್ಸರ್, ದಟ್ ಈಸ್ ಆಪ್ಷನ್ 4. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವೆಶ್ಚನ್. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ವಾಟ್ ಇಸ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ಸೊ ವಾಟ್ ಅನ್ನೋದು ಪವರ್ ಬರುತ್ತೆ. ಓಕೆ, ಸೊ ವಾಟ್ ಅನ್ನೋದು ಯೂನಿಟ್ ಆಫ್ ಪವರ್, ದೇರ್ ಫೋರ್ ಇಟ್ ಇಸ್ ನಾಟ್ ರೈಟ್. ಜೂಲ್ ಅನ್ನೋದು ಯೂನಿಟ್ ಆಫ್ ಎನರ್ಜಿ ಅಥವಾ ವರ್ಕ್ ಡನ್, ಇದು ಸಹಿತ ರಾಂಗ್. ಅಂಡ್ ವೋಲ್ಟ್ ಅನ್ನೋದು ಇಟ್ ಇಸ್ ದ ಯೂನಿಟ್ ಆಫ್ ಪೊಟೆನ್ಷಿಯಲ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಆಗಿರುತ್ತೆ. ದಿಸ್ ಇಸ್ ಆಲ್ಸೋ ರಾಂಗ್. ಅಂಡ್ ಆಂಪಿಯರ್ ಈಸ್ ದ ರೈಟ್ ಆನ್ಸರ್. ಓಕೆ, ಆಂಪಿಯರ್ ಈಸ್ ದ ರೈಟ್ ಆನ್ಸರ್. ಗಾಟ್ ಮೈ ಪಾಯಿಂಟ್? ಸೂಪರ್ ಕಡ್ರ, ಸಕ್ಕದ ಆನ್ಸರ್ ಮಾಡ್ತಾರೆ. ಕೀಪ್ ಇಟ್ ಅಪ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. SI ಯೂನಿಟ್ ಆಫ್ ಸಾಲಿಡ್ ಯೂನಿಟ್. ಇಲ್ಲಿ ಕೇಳಿರೋದು ಯಾವುದು? SI ಯೂನಿಟ್. ಓಕೆ, ಸೊ SI ಯೂನಿಟ್ ಆಫ್ ಸಾಲಿಡ್ಸ್ ಯೂನಿಟ್ ಕೇಳಿದ್ದಾರೆ. ಈ ಸಾಲಿಡ್ ಆಂಗಲ್ ಏನಾಗಿರುತ್ತೆ? ಸಾಲಿಡ್ ಆಂಗಲ್ ಇಟ್ ಇಸ್ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟಿ.
ಸೊ ನಿಮಗೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ 7 ಇದೆ. ಓಕೆ, ಅಂಡ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಇನ್ಫೈನೈಟ್ ಅಥವಾ ಅನ್ಡಿಫೈನ್ಡ್ ಅಂತ ಹೇಳ್ಬೋದು. ಅಂಡ್ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ಎರಡಿದೆ, ಒಂದು ಪ್ಲೇನ್ ಆಂಗಲ್, ಇನ್ನೊಂದು ಸಾಲಿಡ್ ಆಂಗಲ್. ಪ್ಲೇನ್ ಆಂಗಲ್ಗೆ ಎಸ್ ಐ ಯೂನಿಟ್ ಬಂದ್ಬಿಟ್ಟು ರೇಡಿಯನ್ಸ್, ಸಾಲಿಡ್ ಆಂಗಲ್ಗೆ ಎಸ್ ಐ ಯೂನಿಟ್ ಬಂದ್ಬಿಟ್ಟು ಸ್ಟೆರೇಡಿಯನ್ಸ್ ಆಗಿರುತ್ತೆ. ಸೊ ದೇರ್ ಫೋರ್ ಇಲ್ಲಿ ರೇಡಿಯನ್ ಅನ್ನೋದು ಪ್ಲೇನ್ ಆಂಗಲ್ಗೆ ಆಗುತ್ತೆ, ದೇರ್ ಫೋರ್ ಇಟ್ ಇಸ್ ರಾಂಗ್. ಡಿಗ್ರಿ ಅನ್ನೋದು ಇಟ್ ಇಸ್ ದ ಸ್ಟ್ಯಾಂಡರ್ಡ್ ಅಥವಾ ಪ್ರಾಕ್ಟಿಕಲ್ ಯೂನಿಟ್ ಆಫ್ ಆಂಗಲ್ ಅಂತ ಕರಿತೀವಿ, ಅದು ಸಹಿತ ಪ್ಲೇನ್ ಆಂಗಲ್. ಅಂಡ್ ಸ್ಟೆರೇಡಿಯನ್ ಅನ್ನೋದು ಎಸ್ ಐ ಯೂನಿಟ್ ಆಫ್ ಅ ಸಾಲಿಡ್ ಆಂಗಲ್, ದೇರ್ ಫೋರ್ ಇಟ್ ಇಸ್ ರೈಟ್ ಆನ್ಸರ್. ರೇಡಿಯನ್ಸ್ ಪರ್ ಮೀಟರ್ ಅನ್ನೋದು ಯಾವ್ದಕ್ಕೆ ಬರುತ್ತೆ, ರೇಡಿಯನ್ಸ್ ಪರ್ ಮೀಟರ್. ಸೊ ಇಲ್ಲಿ ನಿಮಗೆ ಆಂಗಲ್ ಅಂದ್ರೆ ಇಲ್ಲಿ ನಿಮಗೆ ರೇಡಿಯನ್ಸ್ ಪರ್ ಮೀಟರ್ ಅನ್ನೋದು ಇದಕ್ಕೆ ಮ್ಯಾಚ್ ಆಗಲ್ಲ. ಸೊ ದೇರ್ ಫೋರ್ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 3, ವೆರಿ ಗುಡ್. ನೆಕ್ಸ್ಟ್ ಒನ್ ನೋಡಿ, ಪಾಸ್ಕಲ್ ಇಸ್ ದ ಯೂನಿಟ್ ಆಫ್ ಯಾವ್ದ್ರದ್ದು? ಸೊ ಪಾಸ್ಕಲ್ ಅನ್ನೋದು ಯೂನಿಟ್ ಯಾವ್ದ್ರದ್ದು? ಸೊ ಪೋಲ್ ವರ್ಕ್ ಆಗಲ್ಲ, ಯೂಟ್ಯೂಬ್ ಪೋಲ್ ವರ್ಕ್ ಆಗಲ್ಲ. ಓಕೆ, ಸೊ ಲೋಹಿತ್ ಯೂಟ್ಯೂಬ್ ಪೋಲ್ ವರ್ಕ್ ಆಗ್ತಿಲ್ಲ ಕಣ. If you want me to check, I'll check. Okay, so in front of you only, I'll check. Okay, so unity. ನೋಡಿ ಪೋಲ್ ವರ್ಕ್ ಆಗ್ತಿಲ್ಲ ನೋಡಿ, ಇಲ್ಲಿ ಬರ್ಬೇಕು ಆಕ್ಚುಲಿ. ಅರೆ ಇಲ್ಲಿ ಬರ್ಬೇಕು ಆಕ್ಚುಲಿ, ಇಲ್ಲಿ ಪೋಲ್ ಬರ್ಬೇಕು, ಬರ್ತಾ ಇಲ್ಲ. ಓಕೆನಾ? ಸೊ ಅದನ್ನೇ ಹೇಳಿದ್ ನಿಮಗೆ. ಪಾಸ್ಕಲ್ ಇಸ್ ದ ಯೂನಿಟ್ ಆಫ್ ಯಾವ್ದ್ರದ್ದು ಸರ್? ಯೂನಿಟ್ ಆಫ್ ಅ ಫೋರ್ಸ್ ದಟ್ ಈಸ್ ಅ ನ್ಯೂಟನ್. ಓಕೆ, ಸೊ ಯೂನಿಟ್ ಆಫ್ ಅ ಫೋರ್ಸ್ ದಟ್ ಈಸ್ ಅ ನ್ಯೂಟನ್. ಯೂನಿಟ್ ಆಫ್ ಅ ಪ್ರೆಷರ್ ಸರ್, ಇಟ್ ಇಸ್ ಅ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಪಾಸ್ಕಲ್. ಎಸ್ ಸರ್. ಅಂಡ್ ಯೂನಿಟ್ ಆಫ್ ಫೋರ್ಸ್ ಸೇಮ್ ರಿಪೀಟ್ ಆಗಿದೆ, ಇಟ್ ಇಸ್ ರಾಂಗ್. ಎನರ್ಜಿ ಅಂದ್ರೆ ಜೂಲ್ ಅಥವಾ ನ್ಯೂಟನ್ ಮೀಟರ್. ಸೊ ಇದು ಸಹಿತ ರಾಂಗ್. ಸೊ ರೈಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಬಿ ಅಥವಾ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆನಾ? ನಾ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್ ಐ ಯೂನಿಟ್. ಓಕೆ, ಸೊ ಇಲ್ಲಿ ನಮಗೆ ಕೇಳಿರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಎಸ್ ಐ ಯೂನಿಟ್ ಕೇಳಿದ್ದಾರೆ, ದಟ್ ಈಸ್ ಯೂನಿಟ್ ಆಫ್ ಅ ಫ್ರೀಕ್ವೆನ್ಸಿ. ಎಸ್ ಐ ಯೂನಿಟ್ ಆಫ್ ಅ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದ್ರೆ ಏನು? ನಂಬರ್ ಆಫ್ ಸೈಕಲ್ಸ್ ಪರ್ ಯೂನಿಟ್ ಟೈಮ್ ಅಥವಾ ನಂಬರ್ ಆಫ್ ವೈಬ್ರೇಷನ್ ಪರ್ ಯೂನಿಟ್ ಟೈಮ್ ಅಂತ ಕರಿತೀವಿ. ಅಥವಾ ಪರ್ ಯೂನಿಟ್ ಟೈಮ್. ವಾಟ್ ಇಸ್ ದ ಯೂನಿಟ್ ಆಫ್ ಅ ಟೈಮ್? ಸೆಕೆಂಡ್. ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಟೈಮ್ಸ್ ವೈಬ್ರೇಟ್ ಆಗುತ್ತೆ ಒಂದು ಪಾರ್ಟಿಕಲ್, ಅಥವಾ ಒಂದು ನಂಬರ್ ಆಫ್ ಸೈಕಲ್ಸ್ ಇನ್ 1 ಸೆಕೆಂಡ್ ಎಷ್ಟು ಅಂತ. ಇದರ ಪ್ರಕಾರ ಸರ್ ಮೀಟರ್ ಪರ್ ಸೆಕೆಂಡ್ ಇಟ್ ಇಸ್ ದ ಸ್ಪೀಡ್ ಆಫ್ ಸ್ಪೀಡ್ ಅಂತ ಹೇಳ್ಬೋದು ಅಥವಾ ವೆಲಾಸಿಟಿ ಅಂತ ಹೇಳ್ಬೋದು. ರೇಡಿಯನ್ಸ್ ಪರ್ ಸೆಕೆಂಡ್ ದಟ್ ಇಸ್ ಆಂಗ್ಯುಲರ್ ಸ್ಪೀಡ್ ಅಥವಾ ಆಂಗ್ಯುಲರ್ ವೆಲಾಸಿಟಿ ಅಂತ ಹೇಳ್ಬೋದು. ಅಂಡ್ ನ್ಯೂಟನ್ ಮೀಟರ್ ಇಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಟಾರ್ಕ್ ಆಗಿರ್ಬೋದು, ಮೂಮೆಂಟ್ ಆಫ್ ಫೋರ್ಸ್ ಆಗಿರ್ಬೋದು, ಅಥವಾ ವರ್ಕ್ ಡನ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು. ಓಕೆ, ಸೊ ಇದು ಸಹಿತ ರಾಂಗ್. ಸೊ ಹರ್ಟ್ಸ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಅ ಫ್ರೀಕ್ವೆನ್ಸಿ. ಓಕೆ, ರೈಟ್, ವೆರಿ ಗುಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Which of the following statement is the incorrect statement regarding the significant figures? Okay, so ಯಾವ್ದ್ರ ಬಗ್ಗೆ ಕೇಳಿರೋದು? ರೌಂಡ್ ಆಫ್ ಬಗ್ಗೆ ಅಲ್ಲ, ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ. ಓಕೆ, ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ ಇಲ್ಲಿ ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಐಡೆಂಟಿಫೈ ವಿಚ್ ಒನ್ ಇಸ್ ರಾಂಗ್ ಅಂತೇಳಿ, ಇನ್ಕರೆಕ್ಟ್ ಅಂತ ಐಡೆಂಟಿಫೈ ಮಾಡಬೇಕು. ನೋಡಿ, ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಎಸ್ ಸರ್, ಪ್ರಾಪರ್ಟೀಸ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಪ್ರಕಾರ. And next one, all zeros between two non-zero digits are significant. Yes, this is also right. And the next one, the trailing zeros in a number with a decimal points are significant. Yes. So decimal point ಆದ್ಮೇಲೆ ನಿಮಗೆ ಟ್ರಯಲಿಂಗ್ zeros ಅಂದ್ರೆ ಎಂಡಿಂಗ್ zeros ಅಂತ. ಏನಾದ್ರೂ ಸಪೋಸ್ ಎಂಡಿಂಗ್ zeros ಈ ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಬಂತಂದ್ರೆ ಸೊ ಅವು ಸಹಿತ zeros ಸಹಿತ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತಾರೆ. And the last one, the powers of 10 is the counted while counting the number of a significant figure. ಇದು ರಾಂಗ್. ಯಾಕೆ ರಾಂಗ್ ಆಗತ್ತೆ ಅಂತ ಹೇಳಿದ್ರೆ ಎಕ್ಸ್ಪೋನೆಂಟ್ ಫಂಕ್ಷನ್ಸ್ ಅಥವಾ ಎಕ್ಸ್ಪೋನೆಂಟ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಆಮೇಲೆ ನ್ಯಾಚುರಲ್ ಲಾಗ್ ಫಂಕ್ಷನ್ಸ್ ಅಥವಾ ಲಾಗ್ ಫಂಕ್ಷನ್ಸ್ ಇವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲ. ಎಕ್ಸ್ಪೋನೆಂಟ್ ಅಂದ್ರೆ ಎನಿಥಿಂಗ್ ಪವರ್ಸ್ ಅಂತ ಇರುತ್ತಲ್ಲ, ಎನಿ ಪವರ್ ಸಮಥಿಂಗ್ ಅಥವಾ 10, 9, 10 ಪವರ್ -9 ಈ ತರ ಇರುತ್ತಲ್ಲ, ಅವು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿರಲ್ಲ. ಸೊ ದೇರ್ ಫೋರ್ ಇದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದು ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ 4 ಆಗಿರುತ್ತೆ. ಅಂಡ್ ದ ನೆಕ್ಸ್ಟ್ ಕ್ವಶನ್, ಸೊ ದಟ್ ಈಸ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಇದರಲ್ಲಿ ಯಾವ್ದು ನೋಡಿ, ಇಲ್ಲಿ 306, 3 ಅನ್ನೋದು ನಾನ್ ಝೀರೋಸ್ ಆರ್ ಸಿಗ್ನಿಫಿಕೆಂಟ್, 1, 2, 3.
ಅಂಡ್ ವಾಟ್ ಅಬೌಟ್ ಈ ಎರಡು ಝೀರೋಸ್ ಇಸ್ ದಟ್ ಅ ಸಿಗ್ನಿಫಿಕೆಂಟ್ ಆರ್ ನಾನ್ ಇನ್ಸಿಗ್ನಿಫಿಕೆಂಟ್? ಇಲ್ಲಿ ಲಾಸ್ಟ್ 2 zeros ಇದೆಯಲ್ಲ ಇವು ಇನ್ಸಿಗ್ನಿಫಿಕೆಂಟ್ ಆಗಿರತ್ತೆ. ಯಾಕೆ? ಬಿಕಾಸ್ ಈ ಝೀರೋಸ್ ಏನಿದೆಯಲ್ಲ ದೇ ಆರ್ ನಾಟ್ ಸ್ಟಾರ್ಟಿಂಗ್ ಫ್ರಮ್ ಡೆಸಿಮಲ್ ಪಾಯಿಂಟ್. ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಝೀರೋಸ್ ಬಂದ್ರೆ ಎಸ್ ದೀಸ್ ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್, ಬಟ್ ಇವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲ. ಓಕೆ, ಇವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲ. ದೇರ್ ಫೋರ್ ಇಲ್ಲಿ ಏನಾಗುತ್ತೆ, ನಮಗೆ ಉಳಿದಿರೋದು ಸರ್ ಇಟ್ ಇಸ್ 306. ಸೊ ದೇರ್ ಫೋರ್ 1 2 3 ಟೋಟಲ್ ಎಷ್ಟಾಯ್ತು? ನಮಗೆ 3 ಆಯ್ತು. ಸೊ ದೇರ್ ಫೋರ್ ಆಪ್ಷನ್ 1 is the right answer. ಗಡಿಯ ಪಾಯಿಂಟ್. ಸೊ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗುತ್ತೆ. ಓಕೆನಾ? ಕೆಲವು ಸ್ಟೂಡೆಂಟ್ಸ್ ಏನಾದ್ರು 5 ಅಂತಂದ್ರು, 5 ಅಲ್ಲ, ಬಿಕಾಸ್ ಟ್ರಯಲಿಂಗ್ ಝೀರೋಸ್ ಅಥವಾ ಎಂಡಿಂಗ್ ಝೀರೋಸ್ ಏನಿದೆಯಲ್ಲ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಗುಡ್ ಮಾರ್ನಿಂಗ್ ಮಹೇಂದ್ರ. ನಾ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಲೀಡಿಂಗ್ ಝೀರೋಸ್ ಅಂದ್ರೆ ಸ್ಟಾರ್ಟಿಂಗ್ ಝೀರೋಸ್, ಅದು ಡೆಸಿಮಲ್ ಪ್ಲೇಸ್ ಇರ್ಲಿ ಇಲ್ದೆ ಇರ್ಲಿ, ಅವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲ. ಇಲ್ಲಿ ನೋಡಿ ಇವು. ಸೊ ಲೀಡಿಂಗ್ ಝೀರೋಸ್ ಏನಿದೆಯಲ್ಲ 0 0 ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಬಟ್ ಈ 3 ಸಿಗ್ನಿಫಿಕೆಂಟ್ ಫಿಗರ್, 4 ಸಿಗ್ನಿಫಿಕೆಂಟ್ ಫಿಗರ್. ಈ ಡೆಸಿಮಲ್ ಪ್ಲೇಸ್ ಆದ್ಮೇಲೆ 0 0 ಬಂದಿರೋದ್ರಿಂದ 1 2 3 ಎಷ್ಟು ಟೋಟಲ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗುತ್ತೆ. ಸೊ ಇದರಲ್ಲಿ ಯಾವ್ದು ರೈಟ್ ಆನ್ಸರ್? ಸೊ ರೈಟ್ ಆನ್ಸರ್ ಅಂದ್ರೆ ದಟ್ ಇಸ್ ಆಪ್ಷನ್ 3 ಅಂಡ್ 4 ಸಿಗ್ನಿಫಿಕೆಂಟ್ ಇಸ್ ದ ರೈಟ್ ಆನ್ಸರ್. ಗಣಿಯ ಪಾಯಿಂಟ್. ಓಕೆನಾ? ಅರ್ಥ ಆಗ್ತಿದೆನಾ? ನಾ so let's move on to the next question. Okay, so next question ನೋಡೋಣ. Which of the physical pair of physical quantities have a same dimensions? Okay, so have a same dimensions ಅಂದ್ರೆ ಏನು? ಯಾವ ಫಿಸಿಕಲ್ ಕ್ವಾಂಟಿಟೀಸ್ಗೆ ಸೇಮ್ ಯೂನಿಟ್ಸ್ ಇರುತ್ತೋ ಅಂತ ಫಿಸಿಕಲ್ ಕ್ವಾಂಟಿಟಿಗೆ ಡೈಮೆನ್ಷನ್ ಫಾರ್ಮುಲಾ ಸಹಿತ ಸೇಮ್ ಇರುತ್ತೆ. ಇದರ ಪ್ರಕಾರ ನೋಡಿದ್ರೆ ಸರ್ ಫೋರ್ಸ್ ಅನ್ನೋದು ನ್ಯೂಟನ್. ಓಕೆ, ಸೊ ಫೋರ್ಸ್ ಅನ್ನೋದು ನ್ಯೂಟನ್, ಪವರ್ ಅನ್ನೋದು ವಾಟ್. ದೇರ್ ಫೋರ್ ದೇ ಆರ್ ನಾಟ್ ಸೇಮ್ ಯೂನಿಟ್. ಓಕೆ, ದೇ ಆರ್ ಹ್ಯಾವಿಂಗ್ ಸೇಮ್ ಯೂನಿಟ್ ಅಲ್ಲ, ಬೇರೆ ಬೇರೆ ಯೂನಿಟ್ ಇದೆ. ದೇರ್ ಫೋರ್ ಇದು ಆಗಲ್ಲ. ಫೋರ್ಸ್ ಅಂಡ್ ಟಾರ್ಕ್. ಫೋರ್ಸ್ ಅಂದ್ರೆ ಏನ್ ಬರುತ್ತೆ ಸರ್? ಫೋರ್ಸ್. ಓಕೆ, ಸೊ ಫೋರ್ಸ್ ದಟ್ ಇಸ್ ದ ನ್ಯೂಟನ್. ಓಕೆ, ಅಂಡ್ ಟಾರ್ಕ್ ಅನ್ನೋದು ನ್ಯೂಟನ್ ಮೀಟರ್ ಆಗುತ್ತೆ. ಸೊ ದೇರ್ ಫೋರ್ ದಟ್ ಈಸ್ ಆಲ್ಸೋ ನಾಟ್ ರೈಟ್. ಅಂಡ್ ಟಾರ್ಕ್ ಮತ್ತೆ ವರ್ಕ್. ಸೊ ಟಾರ್ಕ್ ಏನ್ ಬರುತ್ತೆ ಸರ್? ಇಟ್ ಇಸ್ ನ್ಯೂಟನ್ ಮೀಟರ್ ಅಂಡ್ ವರ್ಕ್ ಸಹಿತ ನ್ಯೂಟನ್ ಮೀಟರ್. ಸೊ ದೇರ್ ಫೋರ್ ಸೇಮ್ ಯೂನಿಟ್ಸ್ ಹ್ಯಾವಿಂಗ್ ಸೇಮ್ ಡೈಮೆನ್ಷನ್ಸ್. ದೇರ್ ಫೋರ್ ಆಪ್ಷನ್ 3 is the right answer. ಇದಕ್ಕೆ ನೋಡ್ಕೊಂಡ್ರೆ ಸರ್ ಇಟ್ ಇಸ್ ನ್ಯೂಟನ್ ಮೀಟರ್ ಅಂಡ್ ದಿಸ್ ಇಸ್ ದ ವಾಟ್. ಓಕೆ, ಸೊ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ 3. ಓಕೆ, ಸೊ ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವ್ ಸೇಮ್ ಡೈಮೆನ್ಷನ್ಸ್ ಅಂದ್ರೆ ದಟ್ ಇಸ್ ದ ಟಾರ್ಕ್ ಅಂಡ್ ವರ್ಕ್. ಈ ಟಾರ್ಕ್ ನ ಇನ್ನೊಂದು ವರ್ಡ್ ಅಲ್ಲೂ ಹೇಳ್ಬೋದು, ದಟ್ ಇಸ್ ಮೊಮೆಂಟ್ ಆಫ್ ಫೋರ್ಸ್ ಅಂತಾನು ಕರೀತಾರೆ. ಓಕೆ, ರಿಮೆಂಬರ್ ಈ ಟಾರ್ಕ್ ನ ಮೊಮೆಂಟ್ ಆಫ್ ಫೋರ್ಸ್ ಅಥವಾ ಟರ್ನಿಂಗ್ ಎಫೆಕ್ಟ್ ಆಫ್ ದ ಬಾಡಿ ಅಂತ ಕರೀತಾರೆ. ಓಕೆ, ಟರ್ನಿಂಗ್ ಎಫೆಕ್ಟ್ ಆಫ್ ಫೋರ್ಸ್ ಅಂತಾನು ಕರೀತಾರೆ. And the next one, dimension formula of a frequency. The dimensional formula for frequency ಏನು ಬರುತ್ತೆ ಸರ್? dimensional formula frequency ಅಂದ್ರೆ ಏನಪ್ಪಾ ಸರ್? ಇಟ್ ಇಸ್ ರೆಸಿಪ್ರೋಕಲ್ ಆಫ್ ಟೈಮ್. ಸರ್ ಡೈಮೆನ್ಷನ್ ಫಾರ್ಮುಲಾ ಬರೆದ್ರೆ ಸರ್ ಈ ಟಿ ನ ಮೇಲ್ಗಡೆ ತಗೊಂಡ್ ಬಂದ್ರೆ ಸರ್ ಟಿ ಪವರ್ -1. ಓಕೆ, ಸೊ ದಟ್ ಇಸ್ ಟಿ ಪವರ್ -1. ಸೊ ಟಿ ಪವರ್ -1 ಅಂತಂದ್ರೆ m ಪವರ್ 0 l ಪವರ್ 0 ಟಿ ಪವರ್ -1. ಸೊ ಇದರ ಪ್ರಕಾರ ಸೊ ನಮಗೆ ಟಿ ಪವರ್ -1 ಬಂದಿರಬೇಕು. ಸೊ ಟಿ ಪವರ್ -1 ಇದೆ ಅಂಡ್ ಇಲ್ಲಿ ಟಿ ಪವರ್ -2 ಇದೆ, ದೇರ್ ಫಾರ್ ರಾಂಗ್. ಟಿ ಪವರ್ -2 ಇದೆ, ದೇರ್ ಫಾರ್ ರಾಂಗ್. ಟಿ ಪವರ್ 0, ದೇರ್ ಫಾರ್ ರಾಂಗ್. ರೈಟ್ ಆನ್ಸರ್ ಫಾರ್ ದಿಸ್ ದಟ್ ಇಸ್ ಆಪ್ಷನ್ 1 is the right answer. Okay, so option 1 is the right answer. Got my point? Very good. ಶಿವ ಪಾಟೀಲ್ ಯಾರು ಸಖತ್ ಆನ್ಸರ್ ಮಾಡ್ತಾರೆ? ಶಿವ ಪಾಟೀಲ್, ನಾಗರಾಜ್, ಸವಿತಾ ಅಂಡ್ ಲೋಹಿತ್, ಯೋಗೇಶ್, ಸಿಂಚನಾ, ಮನೋಜ್. ಓಕೆನಾ? ಇಷ್ಟು ಜನ ಸಖತ್ತಾಗಿ ಆನ್ಸರ್ ಮಾಡ್ತಾರೆ. ಕೀಪ್ ಇಟ್ ಅಪ್. ಅಂಡ್ ದ ನೆಕ್ಸ್ಟ್ ಕ್ವಶನ್ ನೋಡಿ, ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಓಕೆ, ಈ ಕ್ವಶನ್ ಪದೇ ರಿಪೀಟ್ ಆಗುತ್ತೆ. ಕೀಪ್ ದಟ್ ಇನ್ ಮೈಂಡ್. ನಿಮ್ಮ ಎಕ್ಸಾಮ್ಗೂ ಸಹಿತ ಈ ಕ್ವಶನ್ ಬರೋ ಚಾನ್ಸ್ ಇದೆ. ಓಕೆ, ಸೊ ಇದನ್ನ ಹೇಗೆ ಫೈಂಡ್ ಮಾಡಬೇಕು ಸರ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಬರೆದ್ರೆ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಒಂದ್ಸತಿ ಬರೆದು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಓಕೆ, ಸೊ ಇಲ್ಲಿ ನಮಗೆ ಗ್ರಾವಿಟೇಷನಲ್ ಫೋರ್ಸ್ ಅಂತಂದ್ರೆ ದಟ್ ಇಸ್ ಗ್ರಾವಿಟೇಷನಲ್ ಫೋರ್ಸ್ ಇಂದ ಕನ್ಸಿಡರ್ ಮಾಡ್ಕೊಬಹುದು. ಓಕೆನಾ? ಸೊ ದಟ್ ಇಸ್ m1 m2 ಡಿವೈಡೆಡ್ ಬೈ r ಸ್ಕ್ವೇರ್. ಓಕೆ, ಸೊ ಇದು ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್. ಓಕೆ, ಅದೇ ನೀವು ವೆಕ್ಟರ್ ಕ್ವಾಂಟಿಟಿ ಬರೆದ್ರೆ ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಲ್ವಾ? ಸೊ ಈ ವೆಕ್ಟರ್ ಕ್ವಾಂಟಿಟಿ ಬರ್ತೀನಿ ಅಂತಂದ್ರೆ ಸರ್ ಇಟ್ ಇಸ್ ಎಫ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು -g. ಸರ್ ಇಟ್ ಇಸ್ m1 m2 ಸೊ ಡಿವೈಡೆಡ್ ಬೈ r ಸ್ಕ್ವೇರ್ ಅಂಡ್ r ಕ್ಯಾಪ್. ಓಕೆ, ಸೊ r ಕ್ಯಾಪ್ ಏನ್ ಇಂಡಿಕೇಟ್ ಮಾಡುತ್ತೆ? ದಟ್ ಇಸ್ ದ ಡೈರೆಕ್ಷನ್. ಮಿಕ್ಕಿದ್ದು ಮ್ಯಾಗ್ನಿಟ್ಯೂಡ್ ನ ಇಂಡಿಕೇಟ್ ಮಾಡುತ್ತೆ. ನಮಗೆ ಇಲ್ಲಿ ಬೇಕಾಗಿರೋದು ನಮಗೆ g ವ್ಯಾಲ್ಯೂ ಬೇಕು. ಸೊ ದೇರ್ ಫೋರ್ ಫೋರ್ಸ್ ಇಂಟು r ಸ್ಕ್ವೇರ್ ಸೊ ಡಿವೈಡೆಡ್ ಬೈ m1 m2 ಆಗಿರುತ್ತೆ. ಓಕೆ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋಕೆ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಫೋರ್ಸ್ ಏನ್ ಬರುತ್ತೆ
Sir, dimensional formula for force that is m power 1 L power 1 T power minus 2 and ಇದು L power 2 ಆಗುತ್ತೆ. Okay, so divided by that is the m power 1. Okay, so ಇನ್ನೊಂದು ಮಾಸ್ ಇದೆ that is also m power 1. ನೀವು ಅಬ್ಸರ್ವ್ ಮಾಡಿಲಿ. So this m power 1, this m power 1 get cancel and G dimensional formula for G ಈ m power ಮೇಲೆ ಹೋದ್ರೆ ಎಷ್ಟಾಗುತ್ತೆ m power minus 1 ಇಲ್ಲಿ L power 1 L power 2 that is L power 3 ಆಗುತ್ತೆ T power minus 2. Okay, so this is T power minus 2. ಇದರ ಪ್ರಕಾರ which is the right answer? So m power minus 1 L power 3 T power minus 2 that is option A is the right answer. m power minus 1 ಅಲ್ಲಿ ಬರಬೇಕು. So therefore m power minus 1 ಯಾವ್ದಿಲ್ಲ ಅದನ್ನ ಎಲಿಮಿನೇಟ್ ಮಾಡ್ಬಿಡಿ. Okay, so eliminated. Therefore option 1 is the right answer. Okay, now so let's move on to the next question. Which of the physical quantity has the unit but no dimensions? So ಯಾವ physical quantity ಗೆ units ಇರುತ್ತೆ but no dimensions? Out of fundamental physical quantities, derived physical quantities and supplementary physical quantities ಎಲ್ಲದಕ್ಕೂ ಸಹಿತ ಯೂನಿಟ್ಸ್ ಇದೆ. ಓಕೆ, ಎಲ್ಲದಕ್ಕೂ ಸಹಿತ ಯೂನಿಟ್ಸ್ ಇದೆ. ಬಟ್ ನಮಗೆ ಈ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ತಗೊಂಡಾಗ ಆ ಪ್ಲೇನ್ ಆಂಗಲ್ ಆಗಿರ್ಬೋದು, ಸಾಲಿಡ್ ಆಂಗಲ್ ಆಗಿರ್ಬೋದು, ಈ ಎರಡಕ್ಕೂ ಸಹಿತ ಯೂನಿಟ್ಸ್ ಇದೆ. ಪ್ಲೇನ್ ಆಂಗಲ್ಗೆ ರೇಡಿಯನ್ ಅಂಡ್ ಸಾಲಿಡ್ ಆಂಗಲ್ಗೆ ಸ್ಟೆರೇಡಿಯನ್ ಅಂತ ಇದೆ. ಬಟ್ ಪ್ಲೇನ್ ಆಂಗಲ್ಗೆ ಮತ್ತೆ ಸಾಲಿಡ್ ಆಂಗಲ್ಗೆ ದೇ ಡು ನಾಟ್ ಹ್ಯಾವ್ ಅ ಡೈಮೆನ್ಷನ್ಸ್. ಅದಕ್ಕೆ ನಾವು ಹೇಳೋದೇನಂದ್ರೆ the physical quantities, okay, having units may not have a dimensions ಅಂತ ಕರೀತಿರೋದು. And the physical quantities, which physical quantity do not have a dimensions, they do not have, okay, they should not have a, units ಅಂತ ಕರಿತೀವಿ. So there is a one property, dimensions property. ಇದರ ಪ್ರಕಾರ ನೋಡಿದ್ರೆ ಇಲ್ಲಿ ಕೇಳಿದ್ರೆ ನಮಗೆ ಉಲ್ಟಾ ಕೇಸ್. ಓಕೆ, ಯೂನಿಟ್ ಬಟ್ ನೋ ಡೈಮೆನ್ಷನ್ಸ್ ಅಂತಂದ್ರೆ ಸೊ ಪ್ಲೇನ್ ಆಂಗಲ್ ಮತ್ತೆ ಸಾಲಿಡ್ ಆಂಗಲ್ ಎಕ್ಸಾಂಪಲ್ ಕೊಟ್ರೆ ಸಾಕು. ಓಕೆ, ಇಲ್ಲಿ ನೋಡಿ ಸ್ಟ್ರೇನ್ ಅಂತಂದ್ರೆ ದಟ್ ಈಸ್ ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಅಂತ, ಅಥವಾ ಚೇಂಜ್ ಇನ್ ಕಾನ್ಫಿಗರೇಷನ್ ಡಿವೈಡೆಡ್ ಬೈ ಒರಿಜಿನಲ್ ಕಾನ್ಫಿಗರೇಷನ್ ಅಂತ. ಇದಕ್ಕೆ ಯೂನಿಟಿ ಇಲ್ಲ, ಡೈಮೆನ್ಷನ್ಸ್ ಇಲ್ಲ. ಓಕೆ, ಸೊ ದೇರ್ ಫೋರ್ ಈ ಸ್ಟ್ರೇನ್ ಅನ್ನೋದು ರೈಟ್ ಆನ್ಸರ್ ಅಲ್ಲ. ಸ್ಟ್ರೇನ್ಗೆ ಯೂನಿಟು ಇಲ್ಲ, ಡೈಮೆನ್ಷನ್ಸ್ ಫಾರ್ಮುಲಾ ಇಲ್ಲ. ನೆಕ್ಸ್ಟ್ ಒನ್, ರಿಲೇಟಿವ್ ಡೆನ್ಸಿಟಿ. ಸೊ ಡೆನ್ಸಿಟಿ ಆಫ್ ಅ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ವಾಟರ್ ಎಟ್ ಅ 4 ಡಿಗ್ರಿ ಸೆಲ್ಸಿಯಸ್. ಆ 4 ಡಿಗ್ರಿ ಸೆಲ್ಸಿಯಸ್ ಏನಕ್ಕೆ? ಬಿಕಾಸ್ water at a 4 degree Celsius has a maximum density. So density ಆಗಿರೋದ್ರಿಂದ ಇದಕ್ಕೆ ಯೂನಿಟಿ ಇರಲ್ಲ ಮತ್ತೆ ಡೈಮೆನ್ಷನ್ಸ್ ಸಹ ಇರಲ್ಲ. ಇದು ಸಹಿತ ರಾಂಗ್. ಅದ ನೆಕ್ಸ್ಟ್ ಒನ್, ಪ್ಲೇನ್ ಆಂಗಲ್. ಪ್ಲೇನ್ ಆಂಗಲ್ ಯೂನಿಟ್ ಇದೆ, ಯಾವುದು ರೇಡಿಯನ್ಸ್ ಇದೆ. ಓಕೆ, ಸೊ ರೇಡಿಯನ್ ಎಸ್ ಐ ಯೂನಿಟ್ ಬಟ್ ದೇ ಡು ನಾಟ್ ಹ್ಯಾವ್ ಅ ಡೈಮೆನ್ಷನ್. ದೇರ್ ಫೋರ್ ಇಟ್ ಇಸ್ ರೈಟ್ ಆನ್ಸರ್. ಸ್ಟ್ರೆಸ್ ಏನಾಗುತ್ತೆ? ಸ್ಟ್ರೆಸ್ ಈಸ್ ನಥಿಂಗ್ ಬಟ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಆಗುತ್ತೆ. ಈ ಫೋರ್ಸ್ ಪರ್ ಯೂನಿಟ್ ಏರಿಯಾ ಇರೋದ್ರಿಂದ ಡೈಮೆನ್ಷನ್ಸ್ ಇರುತ್ತೆ ಮತ್ತೆ ನಿಮಗೆ ಯೂನಿಟ್ ಸಹ ಇರುತ್ತೆ. ದೇರ್ ಫೋರ್ ನಮಗೆ ಇದು ಸಹಿತ ರಾಂಗ್ ಆಗುತ್ತೆ. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ದಟ್ ಈಸ್ ಆಪ್ಷನ್ 3. ಆಪ್ಷನ್ 3 is the right answer. You got my point? Okay, so now let's move on to the next one. Which of the following constant is the dimensionless constant? Dimensionless ಅಂದ್ರೆ ಇದಕ್ಕೆ ಯಾವುದೇ ರೀತಿ ಯೂನಿಟ್ಸ್ ಇರಬಾರ್ದು. Dimensionless constant do not have a units. Okay, dimensionless constant do not have a unit. Okay, ಯಾವ ಕ್ವಾಂಟಿಟೀಸ್ ಗೆ ಡೈಮೆನ್ಷನ್ಸ್ ಇರಲ್ವೋ, okay, they can have a unit but a unitless quantities cannot have a dimensions. Okay, ಯಾವ ಕ್ವಾಂಟಿಟಿ ಯೂನಿಟ್ಸ್ ಇರಲ್ವೋ ಅಂತ ಕ್ವಾಂಟಿಟೀಸ್ ಗೆ ಡೈಮೆನ್ಷನ್ಸ್ ಇರಲ್ಲ. ಯಾವ ಕ್ವಾಂಟಿಟಿಗೆ ಡೈಮೆನ್ಷನ್ಸ್ ಇರಲ್ವೋ ಆ ಕ್ವಾಂಟಿಟೀಸ್ ಕ್ಯಾನ್ ಹ್ಯಾವ್ ಅ ಯೂನಿಟ್. ಬೆಸ್ಟ್ ಎಕ್ಸಾಂಪಲ್ ಪ್ಲೇನ್ ಆಂಗಲ್ ಮತ್ತೆ ಸಾಲಿಡ್ ಆಂಗಲ್, ದೇ ಹ್ಯಾವ್ ಯೂನಿಟ್ಸ್ ಬಟ್ ದೇ ಡು ನಾಟ್ ಹ್ಯಾವ್ ಡೈಮೆನ್ಷನ್ಸ್. ಇದರ ಪ್ರಕಾರ ನೋಡಿದ್ರೆ ಸೊ ಜಿ ಅಂದ್ರೆ ದಟ್ ಈಸ್ ಏನ್ ಬರುತ್ತೆ ನಿಮಗೆ? ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಬರುತ್ತೆ. ಸೊ ಇಟ್ ಈಸ್ ಅ ಡೈಮೆನ್ಷನ್ ಕಾನ್ಸ್ಟೆಂಟ್. ಓಕೆ, ಡೈಮೆನ್ಷನ್ಸ್ ಇದೆ ಬಟ್ ಇಟ್ ಇಸ್ ಅ ಕಾನ್ಸ್ಟೆಂಟ್. ಎಷ್ಟು? 6.62 ಇಂಟು 10 ಪವರ್ ಮೈನಸ್ 11 ಇಂಟು 10 ಪವರ್ ಯಾವುದು ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಆಗುತ್ತೆ. ಅಂಡ್ ಪೈ ಇಟ್ ಇಸ್ ದ 3.14. ಯಾವುದೇ ರೀತಿ ಯೂನಿಟ್ ಇಲ್ಲ. ದೇರ್ ಫೋರ್ ಇಟ್ ಇಸ್ ಓಕೆ, ಇದು ರಾಂಗ್ ಇದು ಅಂಡ್ ಇದು ರೈಟ್. And C, that is speed of light 3 into 10 power 8 meter per second square. Okay, sorry, 3 into 10 power 8 meter per second. ಇದು ಸಹಿತ ಅಲ್ಲ. ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಜೂಲ್ ಸೆಕೆಂಡ್ ಆಗುತ್ತೆ. ಸೊ ಇದು ಸಹಿತ ಆಗಲ್ಲ. ಓಕೆ, ಇವೆಲ್ಲ ಕಾನ್ಸ್ಟೆಂಟೇ ಬಟ್ ಡೈಮೆನ್ಷನ್ಸ್ ಇರುವಂತ ಕಾನ್ಸ್ಟೆಂಟ್, ಬಟ್ ಇದೊಂದಕ್ಕೆ ಡೈಮೆನ್ಷನ್ಸ್ ಇಲ್ಲ. ಸೊ ದೇರ್ ಫೋರ್ 2 is the right answer. ಓಕೆನಾ ಸಿದ್ದಣ್ಣ? ಹಾಯ್. Now, so let's move on to the next one. The physical quantity having dimensions m power 1 L power minus 1 T power minus 2 ಯಾವ್ದಪ್ಪ? ನೋಡಿ ಫಸ್ಟ್ ಒನ್ಗೆ ಆನ್ಸರ್ ಕನ್ಸಿಡರ್ ಮಾಡ್ಕೊಂಡ್ರೆ. ಓಕೆ, ಸೊ ಫಸ್ಟ್ ಒನ್ ಕನ್ಸಿಡರ್ ಮಾಡ್ಕೊಂಡ್ರೆ ಆಂಗ್ಯುಲರ್ ಮೊಮೆಂಟ್. ಓಕೆ, ಸೊ ಆಂಗ್ಯುಲರ್ ಮೊಮೆಂಟ್ ಯಾವ ತರ ಬರೀತೀರಿ ಸರ್? ಇಟ್ ಇಸ್ ಆರ್ ವೆಕ್ಟರ್ ಇಂಟು ಪಿ ವೆಕ್ಟರ್ ಅಂತ ಬರೀತೀವಿ.
ಅದೇ ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರಿಬೇಕಂದ್ರೆ ಆರ್ ಎಲ್ ಇಸ್ ಈಕ್ವಲ್ಸ್ ಟು ಎಂ ವಿ ಆರ್ ಅಂತ ಬರೀತೀವಿ. ಸೊ ಡೈಮೆನ್ಷನ್ಸ್ ಬರೆದ್ರೆ ದಟ್ ಇಸ್ ಎಂ ಪವರ್ 1, ಇದು ಎಲ್ ಪವರ್ 1, ಟಿ ಪವರ್ ಮೈನಸ್ 1 ಅಂಡ್ ಇದು ಎಲ್ ಪವರ್ 1 ಎಷ್ಟಾಗುತ್ತೆ? ದಟ್ ಇಸ್ ಎಂ ಪವರ್ 1, ಎಲ್ ಪವರ್ 2, ಸೊ ಟಿ ಪವರ್ ಮೈನಸ್ 1 ಅಂತ ಆಗುತ್ತೆ. ಸೊ ಇದಕ್ಕೆ ಮ್ಯಾಚ್ ಆಗಲ್ಲ. ಓಕೆ, ಸೊ ಇದು ಎಂ ಪವರ್ 1, ಎಲ್ ಪವರ್ 2, ಟಿ ಪವರ್ ಮೈನಸ್ 2 ಇದು ಮ್ಯಾಚ್ ಆಗಲ್ಲ. ಇಲ್ಲಿರೋದು ಎಂ ಪವರ್ 1, ಎಲ್ ಪವರ್ 1 ಮೈನಸ್ 1, ಟಿ ಪವರ್ ಮೈನಸ್ 2 ಇರಬೇಕು. ಅಂಡ್ ಎನರ್ಜಿ ನೋಡಕ್ಕೆ, ಸೊ ಎನರ್ಜಿ ಏನಾಗುತ್ತೆ ಸರ್? ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವರ್ಕ್ ಡನ್. ಎರಡಕ್ಕೂ ಡೈಮೆನ್ಷನ್ ಫಾರ್ಮುಲಾ ಸೇಮ್ ಅಂತ ಅರ್ಥ. ಸರ್ ಇಟ್ ಇಸ್ ಎಂ ಪವರ್ 1, ಎಲ್ ಪವರ್ 2, ಟಿ ಪವರ್ ಮೈನಸ್ 2 ಆಗುತ್ತೆ. ಓಕೆ, ಸೊ ಇದಕ್ಕೆ ಮ್ಯಾಚ್ ಮಾಡಿದ್ರು ಸಹಿತ ಮ್ಯಾಚ್ ಆಗಲ್ಲ. ಇಲ್ಲಿ ನೋಡಿ ಎಂ ಪವರ್ 1, ಎಂ ಪವರ್ 1, ಟಿ ಪವರ್ ಮೈನಸ್ 2, ಟಿ ಪವರ್ ಮೈನಸ್ 2 ಮ್ಯಾಚ್ ಆಗುತ್ತೆ, ಬಟ್ ಎಲ್ ಪವರ್ 2 ಮ್ಯಾಚ್ ಆಗ್ತಿಲ್ಲ. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಪ್ರೆಷರ್. ಓಕೆ, ಸೊ ಪ್ರೆಷರ್ ಏನಾಗುತ್ತೆ? ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್. ಸೊ ಇದಕ್ಕೆ ಏನಾಗುತ್ತೆ ಸರ್? ಇಟ್ ಇಸ್ ಎಂ ಪವರ್ 1, ಎಲ್ ಪವರ್ 2, ಟಿ ಪವರ್ ಮೈನಸ್ 2. ಓಕೆ, ಸೊ ಡಿವೈಡೆಡ್ ಬೈ ಸೊ ಟಿ ಪವರ್ 1. ಸೊ ಮೇಲೆ ತಂದ್ರೆ ಏನಾಗುತ್ತೆ? ಸೊ ಮೇಲೆ ತಂದ್ರೆ ಸರ್ ಇಟ್ ಇಸ್ ಎಂ ಪವರ್ 1, ಎಲ್ ಪವರ್ 2, ಟಿ ಪವರ್ ಮೈನಸ್ 3 ಆಗುತ್ತೆ. ಓಕೆ, ಅಂಡ್ ದ ಲಾಸ್ಟ್ ಒನ್ ಫೋರ್ಸ್. ಓಕೆ, ಸೊ ಫೋರ್ಸ್ ಏನಾಗುತ್ತೆ? ಸೊ ಫೋರ್ಸ್ ದಟ್ ಇಸ್ ಎಂ ಪವರ್ 1, ಎಲ್ ಪವರ್ 1, ಟಿ ಪವರ್ ಮೈನಸ್ 2 ಅಂತ ಆಗುತ್ತೆ. ಇದರ ಪ್ರಕಾರ ಯಾವ್ದು ರೈಟ್ ಆನ್ಸರ್ ಅಪ್ಪ? ಯಾವ್ದು ಮ್ಯಾಚ್ ಆಗ್ತಿಲ್ವಲ್ಲ? ಇಲ್ಲಿ ಯಾವ್ದು ಮ್ಯಾಚ್ ಆಗ್ತಿಲ್ಲ. ಇದರ ಪ್ರಕಾರ ಓಕೆ, ಇದು ಪ್ರೆಷರಾ? ಓಕೆ, ಪವರ್ ಅಂತ ಬರ್ದೇನೆ. ಪ್ರೆಷರ್ ಇದು ಪ್ರೆಷರ್. ಓಕೆ, ಸೊ ಪ್ರೆಷರ್ ಇದು ಪವರ್ ಅಲ್ಲ. ಸೊ ಪ್ರೆಷರ್ ಅಂದ್ರೆ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಓಕೆ, ಸೊ ದಿಸ್ ಇಸ್ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಸೊ ಎಂ ಪವರ್ 1, ಎಲ್ ಪವರ್ 1, ಟಿ ಪವರ್ ಮೈನಸ್ 2 ಸೋಲ್ ಡಿವೈಡೆಡ್ ಬೈ ಎಲ್ ಪವರ್ 2. ಸೊ ಮೇಲೆ ತಂದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಎಂ ಪವರ್ 1, ಎಲ್ ಪವರ್ ಇದೇನಾಗುತ್ತೆ ಮೈನಸ್ 1 ಅಂಡ್ ಟಿ ಪವರ್ ಮೈನಸ್ 2. ಸೊ ನೋಡಿ ಇದು ಮ್ಯಾಚ್ ಆಗುತ್ತೆ. ಎಂ ಪವರ್ 1, ಎಲ್ ಪವರ್ ಮೈನಸ್ 2, ಎಲ್ ಪವರ್ ಮೈನಸ್ 1, ಟಿ ಪವರ್ ಮೈನಸ್ 2. ಸೊ ರೈಟ್ ಆನ್ಸರ್. So pressure is the right answer. Okay, so pressure is the right answer. That is option 3. Got my point? ಹೇಳಿ ಎಲ್ಲರೂ ಕ್ಲಿಯರ್ ಆಯ್ತಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿ ಅಥವಾ ಇಲ್ಲ ನಮಗೆ ಆಪ್ಷನ್ 3 ಅಂತ ಇದೆ. ಓಕೆನಾ? ರೈಟ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿದ್ರು. ಓಕೆ, ಸೊ ಸ್ಟೇಟ್ಮೆಂಟ್ 1, when we change the unit of measurement of a quantity, its a numerical value changes. Yes, that is true. When we change unit, for example 1 kg ಅನ್ಕೊಳ್ಳಿ. ಓಕೆ, ಸೊ 1 kg ನ ನೀವು ಇದು ಒಂದು ಎಸ್ ಐ ಯೂನಿಟ್ ಅಲ್ಲಿ, ಅದೇ ಡಿಫ್ರೆಂಟ್ ಯೂನಿಟ್ ಅಲ್ಲಿ ಬರೆದ್ರೆ ಸರ್ ಲೆಟ್ಸ್ ಸೇ CGS ಯೂನಿಟ್. ಓಕೆ, ಸೊ ಇದು 1000 ಗ್ರಾಮ್ಸ್ ಆಗುತ್ತೆ ನೋಡಿ. ಸೊ ಕೆಜಿ ನ ಗ್ರಾಮ್ಗೆ ಚೇಂಜ್ ಮಾಡಿದ್ರೆ ನ್ಯೂಮರಿಕಲ್ ವ್ಯಾಲ್ಯೂ ಇಲ್ಲಿ 1 ಇತ್ತು, ಇಲ್ಲಿ 1000 ಇದೆ. ದೇರ್ ಫಾರ್ ರೈಟ್ ಆನ್ಸರ್. ಓಕೆನಾ? ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. smaller the unit of measurement, smaller is its a numerical value. No, it is inversely proportional. Physical quantity, it is represented by numerical value and it's a unit alva. So numerical value is inversely proportional to the units. You ನೋಡಿ ಇಲ್ಲಿ 1 ಇದೆ. ಓಕೆ, ಇಲ್ಲಿ 1000 ಇದೆ, ಇಲ್ಲಿ kg ಇದೆ, ಇಲ್ಲಿ ಗ್ರಾಮ್ಸ್ ಇದೆ. ಓಕೆ, ನಾವು ಬಿಗ್ಗರ್ ಯೂನಿಟ್ ಕನ್ಸಿಡರ್ ಮಾಡ್ಕೊಂಡ್ರೆ ನಂಬರ್ ವಿಲ್ ಬಿ ಲಾರ್ಜ್. ಅದೇ ಸ್ಮಾಲರ್ ಯೂನಿಟ್ ಕನ್ಸಿಡರ್ ಮಾಡ್ಕೊಂಡ್ರೆ ನಂಬರ್ ವಿಲ್ ಬಿ ಸ್ಮಾಲ್. ಓಕೆ, ಸೊ ಇದ್ರ ಪ್ರಕಾರ ನಾವು ಹೇಳೋದೇನಂದ್ರೆ ನ್ಯೂಮರಿಕಲ್ ವ್ಯಾಲ್ಯೂ ಮತ್ತೆ ಯೂನಿಟ್ಸ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್. ನೋಡಿ ಫಸ್ಟ್ ಒನ್ ನೋಡಿ, ನ್ಯೂಮರಿಕಲ್ ವ್ಯಾಲ್ಯೂ ಅಂಡ್ ಯೂನಿಟ್. ಇದು ನ್ಯೂಮರಿಕಲ್ ವ್ಯಾಲ್ಯೂ ಚಿಕ್ಕದಿದೆ ಅಂಡ್ ಯೂನಿಟ್ ಅನ್ನೋದು ದೊಡ್ಡದಿದೆ. ಇದರ ಪ್ರಕಾರ ಇಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ತುಂಬಾ ದೊಡ್ಡದಿದೆ, ಬಟ್ ಯೂನಿಟ್ ಅನ್ನೋದು ಇಟ್ ಇಸ್ ಅ ಸ್ಮಾಲ್ ಯೂನಿಟ್. ಓಕೆ, ಸೊ ಇದರ ಪ್ರಕಾರ ನಮಗೆ ಇದು ನಾಟ್ ದ ರೈಟ್ ಆನ್ಸರ್. ದೇರ್ ಫೋರ್ statement 1 is correct and statement 2 is wrong. Okay, so both the statements are wrong ಅನ್ನೋ ತಪ್ಪು. So statement 1 is true but statement 2 is a false. That is option 3 is the right answer. Okay, option 2 ಅಂತ ಟೈಪ್ ಮಾಡಿದ್ರೆ that is wrong answer. Okay, so option 3 is the right answer. ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಸೊ ಕ್ಲಿಯರ್ ಆದ್ರೆ ಒಂದ್ಸತಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದ್ಸತಿ ಫೈರ್ ಎಮೋಜಿ ಹಾಕಿ, ಬೇಗ ಕಮಾನ್ ಫೈರ್ ಎಮೋಜಿ ಹಾಕಿ. ವೆರಿ ಗುಡ್. ಅರ್ಥ ಆಗ್ತಿದೇನಾ ಎಲ್ಲರಿಗೂ? ಅರ್ಥ ಆಗ್ತಿದೇನಾ? ರೈಟ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲೂ ಸಹಿತ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ಏನ್ ಕೊಟ್ಟಿರೋದು ದ ಯೂನಿಟ್ ಆಫ್ ಡಿರೈವ್ಸ್ ಆರ್ ಎಕ್ಸ್ಪ್ರೆಸ್ಡ್ ಆಸ್, ಓಕೆ, ಡಿರೈವ್ಡ್ ಯೂನಿಟ್ಸ್ ಆಗಿರುತ್ತೆ ಅಥವಾ ಯೂನಿಟ್ ಆಫ್ ಡಿರೈವ್ಡ್ ಕ್ವಾಂಟಿಟಿ ಅಂತ ಅನ್ಕೋಣ. ಯೂನಿಟ್ ಆಫ್ ಡಿರೈವ್ಸ್ ಆರ್ ಎಕ್ಸ್ಪ್ರೆಸ್ಡ್ ಆಸ್ ಅ ಕಾಂಬಿನೇಷನ್ ಆಫ್ ಬೇಸಿಕ್ ಯೂನಿಟ್ಸ್. ಎಸ್, ದಿಸ್ ಇಸ್ ಟ್ರೂ. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಇವಾಗ ಸ್ಪೀಡ್ ಬರಿಬೇಕಂದ್ರೆ, ಓಕೆ, ಸೊ
ಸ್ಪೀಡ್ ಇಸ್ ದ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಲ್ವಾ? ಎಸ್ ಸರ್. ಇದನ್ನ ಯಾವ ತರ ಬರೀತೀವಿ ಸರ್? ಇಟ್ ಇಸ್ ದ ಡಿಸ್ಟೆನ್ಸ್, ಓಕೆ, ಸೊ ಡಿವೈಡೆಡ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಅ ಲೆಂತ್ ಅಂಡ್ ಟೈಮ್. ಓಕೆ, ಸೊ ಇದು ಸ್ಪೀಡ್ ಅನ್ನೋದು ಇಟ್ ಈಸ್ ಅ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂಡ್ ಲೆಂತ್ ಮತ್ತೆ ಟೈಮ್ ಅನ್ನೋದು ಇಟ್ ಇಸ್ ಅ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಇಟ್ ಈಸ್ ಎಕ್ಸ್ಪ್ರೆಸ್ಡ್, ಓಕೆ, so derived physical quantity it is expressed using a fundamental physical quantity, therefore in the same way units ಆಗಿರುತ್ತೆ. Yes, that is the first statement is right. There are only 7 basic quantities. Yes, this is also right answer. Okay, so base quantity is nothing but the fundamental physical quantities. Both are correct. Okay, so both are correct answers. But ಈ statements 1 and 2 ಅನ್ನೋದೇನಿದೆಯಲ್ಲ they are not properly explained. ಅಂದ್ರೆ both the statements separate ಆಗಿ ಕರೆಕ್ಟ್ ಆಗಿದೆ. ಬಟ್ ಸ್ಟೇಟ್ಮೆಂಟ್ ಟು ಅನ್ನೋದು ಸ್ಟೇಟ್ಮೆಂಟ್ 1 ಏನಾದ್ರೂ ರಿಲೇಟೆಡ್ ಇದೆನಾ? ಇಲ್ಲ. ಸೊ ದೇರ್ ಫೋರ್ ನೀವೇನ್ ಹೇಳ್ಬೋದು ಅಂದ್ರೆ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಓಕೆ, ಇದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಅದು ಬರಲ್ಲ. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ದೇರ್ ಫೋರ್ ಯು ಕ್ಯಾನ್ ಕನ್ಸಿಡರ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ 2 ಅನ್ನೋದು ರೈಟ್ ಆನ್ಸರ್. ಗೆಟ್ ಎ ಪಾಯಿಂಟ್? ಸೊ ದೇರ್ ಫೋರ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲೂ ಸಹಿತ ನಿಮಗೆ ಸ್ಟೇಟ್ಮೆಂಟ್ ಬೇಸ್ ಮೇಲೆ ಕೇಳಿರೋದು. ಸ್ಟೇಟ್ಮೆಂಟ್ 1. Okay, so the number of significant figures in 3050 is 3 and number of significants in a 0.02300 as a 4 significant figure. Yes, so 3 ಅನ್ನೋದು non-zero, ಇದು 0 ಅನ್ನೋದು trapped between non-zero, so therefore it is also significant, but ಇದು not significant. Therefore ಇದು 3 significant figures ಆಗುತ್ತೆ. Right? Yes sir. Therefore ಇಲ್ಲಿ ನಿಮಗೆ ಲೀಡಿಂಗ್ ಝೀರೋಸ್ ಕೆನಾಟ್ ಬಿ ಅ ಸಿಗ್ನಿಫಿಕೆಂಟ್. ದೇರ್ಫೋರ್ 1 2 3 4 ಇಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರುತ್ತೆ. ಹ್ಯಾಸ್ ಅ 4 ಸಿಗ್ನಿಫಿಕೆಂಟ್ ಫಿಗರ್. ಯಸ್, ದಿಸ್ ಇಸ್ ರೈಟ್ ಸ್ಟೇಟ್ಮೆಂಟ್. ಅಂಡ್ ನೆಕ್ಸ್ಟ್ ಒನ್ ನೋಡಿ, ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಓಕೆ, ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಯಸ್, ಸೊ ಬೋತ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಬೋತ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಬಟ್ ದೇ ಆರ್ ನಾಟ್ ಕರೆಕ್ಟ್ಲಿ ಎಕ್ಸ್ಪ್ಲೈನ್. ಕರೆಕ್ಟಾ? ದೇ ಆರ್ ನಾಟ್ ಕರೆಕ್ಟ್ಲಿ ಎಕ್ಸ್ಪ್ಲೇನ್ ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಬಟ್ ಎರಡು ಸಹಿತ ಸಪರೇಟ್ ಆಗಿ ನೋಡಿದಾಗ ಎರಡು ಸಹಿತ ಕರೆಕ್ಟೇ. ಗೆಟ್ ಎ ಪಾಯಿಂಟ್? ಸೊ ಇದರ ಪ್ರಕಾರ ಸೊ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂಡ್ ಸ್ಟೇಟ್ಮೆಂಟ್ 2 ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ಓಕೆ, ರೈಟ್ ಸರ್. ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. If a force F, acceleration A and time T are basic physical quantities, the dimensions of energy are. ಇದು ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನ್ಸ್ ಅಲ್ಲಿ ಬರುತ್ತೆ. ನಾನೇನ್ ಮಾಡಿಸ್ತೇನಲ್ಲ ಇವಾಗ ಇದನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಈ ಕ್ವಶನ್ ನಿಮಗೆ 2 ಅಥವಾ 3 ಮಾರ್ಕ್ಸ್ ಕೇಳೋ ಚಾನ್ಸ್ ಇದೆ. ಓಕೆನಾ? ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಸರ್? ಎನರ್ಜಿ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಾ ನೀವು? ಸೊ ಎನರ್ಜಿನ ಬರ್ಕೊಳ್ಳಿ ಈ ತರ. ಸೊ ಈ ಎನರ್ಜಿನ ಬರ್ಕೊಂಡು ಈಕ್ವಲ್ ಸೈನ್ ಹಾಕಿ. ಏನನ್ ಕೊಟ್ಟಿರೋದು ಸರ್? ಫೋರ್ಸ್ ಕೊಟ್ಟಿದ್ದಾರೆ ಅಂಡ್ ಆಕ್ಸಲರೇಷನ್ ಕೊಟ್ಟಿದ್ದಾರೆ ಅಂಡ್ ಟೈಮ್ ಕೊಟ್ಟಿದ್ದಾರೆ. ರೈಟ್? ಎಸ್ ಸರ್. ಇವಾಗ ಡೈಮೆನ್ಷನ್ಸ್ ನ ಬರೀರಿ. ಡೈಮೆನ್ಷನ್ಸ್ ಬರೀರಿ ಅಂತಂದ್ರೆ ಯಾವ ತರ ಬರೀಬೇಕು ಸರ್? ಲೆಟ್ಸ್ ಸೇ ಸೊ ಈ ಪವರ್ಸ್ ಡೈಮೆನ್ಷನ್ಸ್ ಅಂದ್ರೆ ಏನು? ಪವರ್ಸ್. ಓಕೆ, ಸೊ ಡೈಮೆನ್ಷನ್ಸ್ ಆರ್ ನಥಿಂಗ್ ಬಟ್ ಪವರ್ಸ್. ಸೊ ಇದು ಎಫ್ ಪವರ್ ಎಕ್ಸ್ ಅಂಡ್ ಎ ಪವರ್ ವೈ ಅಂಡ್ ಟಿ ಪವರ್ ಝೆಡ್ ಅಂತ ಬರ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಇಕ್ವೇಶನ್ 1. ಇವಾಗ ಡೈಮೆನ್ಷನ್ಸ್ ಫಾರ್ಮುಲಾ ಬರೀರಿ. ಓಕೆ, ಸೊ ಡೈಮೆನ್ಷನ್ಸ್ ಫಾರ್ಮುಲಾ ಬರೀರಿ. ಸೊ ಇದು ಎಂ ಪವರ್ 1 ಎಲ್ ಪವರ್ 2 ಟಿ ಪವರ್ -2 ಆಗುತ್ತೆ. ಅಂಡ್ ಡೈಮೆನ್ಷನ್ ಫಾರ್ಮುಲಾ ಫಾರ್ ಫೋರ್ಸ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಎಂ ಪವರ್ 1 ಎಲ್ ಪವರ್ 1 ಟಿ ಪವರ್ -2 ಆಗುತ್ತೆ. ಸೊ ಪವರ್ ಎಕ್ಸ್ ಅಂಡ್ ಎ ಆಕ್ಸಲರೇಷನ್ ಅಂದ್ರೆ ಎಲ್ ಪವರ್ 1 ಟಿ ಪವರ್ -2 ಪವರ್ ವೈ ಅಂತ ಆಗುತ್ತೆ. ಅಂಡ್ ಇದ್ರದ್ದು ಎಷ್ಟಾಗುತ್ತೆ ಸರ್? ಟೈಮ್ ಅನ್ನೋದು ದಟ್ ಇಸ್ ಟಿ ಓನ್ಲಿ. ಓಕೆ, ಸೊ ಟಿ ಪವರ್ 1 ಪವರ್ ಝೆಡ್ ಅಂತ ಆಗುತ್ತೆ. ಈ ಪವರ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಎಂ ಪವರ್ 1 ಎಲ್ ಪವರ್ 2 ಟಿ ಪವರ್ -2 ಅಂಡ್ ದ ನೆಕ್ಸ್ಟ್ ಒನ್ ಎಂ ಪವರ್ ಎಕ್ಸ್ ಅಂಡ್ ಎಲ್ ಪವರ್ ಎಕ್ಸ್ ಟಿ ಪವರ್ -2 ಎಕ್ಸ್ ಆಗುತ್ತೆ. And the next two L power y and t power -2y and t power z. Okay, so ಇಷ್ಟಾಗತ್ತಾ? Yes sir. ಇವಾಗ ನೋಡಿ, ಈಕ್ವೇಟ್ ಮಾಡಿ. ಮಾಸ್ ನ ಈಕ್ವೇಟ್ ಮಾಡಿ ಅಂಡ್ ಲೆಂತ್ ನ ಈಕ್ವೇಟ್ ಮಾಡಿ ಅಂಡ್ ಟೈಮ್ ನ ಈಕ್ವೇಟ್ ಮಾಡಿ. ಬಟ್ ಏನಂತಂದ್ರೆ ಸಪರೇಟ್ ಆಗಿ ಮಾಡಬೇಕು. ಓಕೆ, ಸೊ ಸಪರೇಟ್ ಆಗಿ ಮಾಡಿದ್ರೆ ನಿಮ್ಗೆ ಏನಾಗುತ್ತಲ್ಲಿ? ಸೊ ಫಸ್ಟ್ ನಾನು ಮಾಸ್ ನ ಈಕ್ವೇಟ್ ಮಾಡ್ತೀನಿ. ಪವರ್ಸ್ ಮಾತ್ರ ಈಕ್ವೇಟ್ ಮಾಡಬೇಕು. ಸೊ ಇಲ್ಲಿ ಮಾಸ್ ಇದೆ ಪವರ್ 1 ಈಕ್ವಲ್ ಸೈನ್, ಇಲ್ಲಿ ಎಕ್ಸ್ ಇದೆ. ಎಸ್ ಸರ್. ಇಲ್ಲಿ ಮತ್ತೆ ಮಾಸ್ ಇದೆನಾ? ಇಲ್ಲ. ಸೊ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1. ಓಕೆ ಸರ್. ನೆಕ್ಸ್ಟ್ ಲೆಂತ್ ಅನ್ನು ಈಕ್ವೇಟ್ ಮಾಡೋಣ. ಸೊ ಲೆಂತ್ ಎಲ್ಲಿದೆ? ಬೇರೆ ಕಲರ್ ಅಲ್ಲಿ ಇಂಡಿಕೇಟ್ ಮಾಡ್ತೀನಿ. ಸೊ ಲೆಂತ್ ಇಲ್ಲಿದೆ. ಸೊ ಎಷ್ಟಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಸರ್? ಇಟ್ ಇಸ್ 2. ರೈಟ್ ಹ್ಯಾಂಡ್ ಸೈಡ್ ಇಟ್ ಇಸ್ ಎಕ್ಸ್. ಓಕೆ, ಸೊ ಇಲ್ಲಿ ವೈ. ಓಕೆ ಸರ್, ಪ್ಲಸ್ ವೈ. ಅಂಡ್ ಇನ್ನ ಇದಿದಾ? ಇಲ್ಲ. ಸೊ ಇಲ್ಲಿ 2 ದಟ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ವೈ. ಸೊ ನೆಕ್ಸ್ಟ್ ಏನಾಗುತ್ತೆ ಸರ್? ವೈ ಇಸ್ ಈಕ್ವಲ್ಸ್ ಟು 1 ಅಂತ ಆಗುತ್ತೆ. ಓಕೆ, ಸೊ ವೈ ಇಸ್ ಈಕ್ವಲ್ಸ್ ಟು 1. ಓಕೆ, ಅಂಡ್ ನೆಕ್ಸ್ಟ್ ಒನ್ ಟೈಮ್. ಓಕೆ, ಸೊ ಟೈಮ್ ಎಷ್ಟಾಗುತ್ತೆ
ಸರ್ ಈ ಟೈಮ್ ನ ನೋಡ್ಕೊಂಡ್ರೆ ಓಕೆ ಸೊ ಟೈಮ್ ನ ನೋಡ್ಕೊಂಡ್ರೆ ಟಿ ಪವರ್ -2 ಓಕೆ ಸೊ ಇಲ್ಲಿ ಟಿ ಪವರ್ -2 ಅಂದ್ರೆ -2 ಪವರ್ ಅಂಡ್ ಇಲ್ಲಿ ಟಿ ಪವರ್ ಎಷ್ಟಿದೆ ಸರ್ ಇಟ್ ಇಸ್ -2x ಅಂಡ್ ಇಲ್ಲಿ ಟಿ ಇದು ಪವರ್ ಎಷ್ಟಿದೆ ಸರ್ ಇಟ್ ಇಸ್ -2y ಸೊ +2 ಅಂತ ಆಗುತ್ತೆ ಓಕೆ ಎಸ್ ಸರ್ -2 ದಟ್ ಈಸ್ ಈಕ್ವಲ್ಸ್ ಟು -2 ಇಂಟು 1 -2 ಇಂಟು 1 ಓಕೆ ಸೊ ಪ್ಲಸ್ ಝೆಡ್ ಆಗುತ್ತೆ ಓಕೆ ಸೊ ಇದು ಝೆಡ್ ಓಕೆ ಸೊ ಎಸ್ ಸರ್ -2 ದಟ್ ಈಸ್ ಈಕ್ವಲ್ಸ್ ಟು -2 ಸೊ ಪ್ಲಸ್ ಝೆಡ್ ಇಲ್ಲಿ ಈ 2 -2 ಗೆಟ್ ಕ್ಯಾನ್ಸಲ್ ಆಗಿ ಸೊ ಝೆಡ್ ಈಸ್ ಈಕ್ವಲ್ಸ್ ಟು 2 ಅಂತ ಆಗುತ್ತೆ ಇದರ ಪ್ರಕಾರ ನಾನು ಈ ಇಕ್ವೇಶನ್ 1 ಯಾವ ತರ ಬರೀಬಹುದು ಸೊ ಡೈಮೆನ್ಷನ್ ನ ಇನ್ ಟರ್ಮ್ಸ್ ಆಫ್ ಫೋರ್ಸ್ ಸೊ ದಟ್ ಈಸ್ ಎಫ್ ಪವರ್ 1 ಓಕೆ ಸೊ ದಟ್ ಈಸ್ ಎಫ್ ಪವರ್ 1 ಎಕ್ಸ್ ವ್ಯಾಲ್ಯೂ 1 ಅಲ್ವಾ ಅಂಡ್ ಎ ಪವರ್ y ಎಷ್ಟಿದೆ ದಟ್ ಈಸ್ ಆಲ್ಸೋ 1 ಅಂಡ್ ಟಿ ಪವರ್ ಝೆಡ್ ಎಷ್ಟಿದೆ 2 ಸೊ ಈ ತರ ಬರೀಬೇಕು ಓಕೆ ಸೊ ದೇರ್ ಫೋರ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಫೋರ್ಸ್ ಆಕ್ಸಲರೇಷನ್ ಅಂಡ್ ಟೈಮ್ ನ ಯಾವ ತರ ಬರೀಬಹುದು ಎಫ್ ಪವರ್ 1 ಎಫ್ ಪವರ್ 1 ಎ ಪವರ್ 1 ಅಂಡ್ ಟಿ ಪವರ್ 2 ಓಕೆ ಸೊ ಎಫ್ ಪವರ್ 1 ಎ ಪವರ್ 1 ಟಿ ಪವರ್ 2 ಸೊ ದಟ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಕ್ಲಿಯರಾ ಸರ್ ದೀಪಕ್ ಸರ್ ಆಲ್ ಸೆಷನ್ ಫೆಬ್ರವರಿ ಒಳಗೆ ಮುಗಿಸಿ ನಮಗೆ ಓದಕ್ಕೆ ಟೈಮ್ ಬೇಕು ಸೊ ದೀಪಕ್ ನೀವು ಸ್ಟಾರ್ಟಿಂಗ್ ಇಂದ ಅಟೆಂಡ್ ಮಾಡಿಲ್ಲ ಅನ್ಸುತ್ತೆ ಸ್ಪ್ಯಾಮಿಂಗ್ ಮಾಡ್ಬೇಡು ದೀಪಕ್ ಸ್ಪ್ಯಾಮಿಂಗ್ ಮಾಡೋಣ ಇಲ್ಲಾಂದ್ರೆ ಬ್ಲಾಕ್ ಆಗ್ಬಿಡ್ತೀವಿ ನೋಡಿ ಓಕೆ ಬೆಳಗ್ಗೆ ಒಂದು ಫ್ರೆಶ್ ಮೂಡಲ್ಲಿ ಇರ್ತೀವಿ ಈ ತರ ಸ್ಪ್ಯಾಮಿಂಗ್ ಮಾಡಿ ಸುಮ್ಮನೆ ನನ್ನ ಮೂಡ್ ಹಾಳು ಮಾಡಬೇಡ ಓಕೆನಾ ಸೊ ನೋಡಿ ನಿಮಗೆ 5th ಫೆಬ್ರವರಿಗೆ ನಿಮಗೆ ಒನ್ ಶಾಟ್ ಏನೋ ಮ್ಯಾರಥಾನ್ ಇರುತ್ತೆ ಶ್ರೀಧರ್ ಸರ್ ಮಾಡ್ತಾರೆ ನಾನು ಇವತ್ತಿನ ಸೆಷನ್ ಮತ್ತೆ ನಾಳೆ ಸೆಷನ್ ನಾನು ತಗೊಳ್ತೀನಿ ಓಕೆ ಸೊ ನಾನು ಈ ಸೆಷನ್ ಮುಗಿಸಾದ್ಮೇಲೆ ನಿಮ್ಗೆ ಏನ್ ಬೇಕು ಅಂತೇಳಿ ಕಮೆಂಟ್ಸ್ ಅಲ್ಲಿ ಹಾಕಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೇಕಾ ಅಥವಾ ಡಿರೈವೇಷನ್ಸ್ ಬೇಕಾ ಅಂತೇಳಿ ಎನಿ ಹೌ ಡಿರೈವೇಷನ್ಸ್ ಇವರು ಶ್ರೀಧರ್ ಸರ್ ಮಾಡಿಸ್ತಾರೆ ಸೊ ವಾಟ್ ಐ ಥಾಟ್ ಇಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡ್ಸೋಣ ಯಾಕೆಂದ್ರೆ ತುಂಬಾ ಸ್ಟೂಡೆಂಟ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲೇ ಲ್ಯಾಗ್ ಆಗ್ತಾರೆ ಪ್ರಾಬ್ಲಮ್ಸ್ ಅಲ್ಲೇ ಆಗೋದು ಸೊ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ತಗೊಳ್ತೀನಿ ಡೆರಿವೇಷನ್ ಪಾರ್ಟ್ ಮತ್ತೆ 2 and 3 ಮಾರ್ಕ್ಸ್ ಶ್ರೀಧರ್ ಸರ್ ಮಾಡ್ತಾನೆ ಓಕೆ ಅಂಡ್ ಅಲಾಂಗ್ ವಿತ್ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲಾನು ಮಾಡ್ತಾರೆ ಒನ್ ಮ್ಯಾರಥಾನ್ ನಡೀತಲ್ಲ ಸೊ ಎಲ್ಲಾನು ಕವರ್ ಮಾಡ್ತಾರೆ ಗಾಟ್ ಇಟ್ ಓಕೆ ನಾ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಎಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಸ್ಟ್ರೇನ್ ಇಲ್ಲಿ ನೋಡಿ ಕೊಟ್ಟಿರೋದು ಆಪ್ಷನ್ಸ್ ನೋಡಿ ಸ್ಟ್ರೇನ್ ಪ್ಲೇನ್ ಆಂಗಲ್ ಟೆಂಪರೇಚರ್ ಫ್ರೀಕ್ವೆನ್ಸಿ ಅಂಡ್ ಸಿಗ್ನಿಫಿಕೆಂಟ್ ಇಲ್ಲಿ ಫಸ್ಟ್ ಒನ್ ನೋಡಿ ಫಸ್ಟ್ ಒನ್ ಏನಿದೆ ನೋಡಿ ಇಲ್ಲಿ ಫಸ್ಟ್ ಡ್ಯಾಶ್ ಇಸ್ ದ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಇದರಲ್ಲಿ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಅಥವಾ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಯಾವ್ದಾಗುತ್ತೆ ಆನ್ಸರ್ ಮಾಡಿ ಸೊ ಪಟ್ಟ ಅಂತ ಆನ್ಸರ್ ಮಾಡಿ ನಾನು ಎಲ್ಲೇ ಬರೀತೀರಿ ಓಕೆನಾ ಸೊ ಇಲ್ಲಿ ದ ಫಸ್ಟ್ ಒನ್ ನೋಡೋದಾದ್ರೆ ನೆಕ್ಸ್ಟ್ ಒನ್ ಇನ್ ಅ ನಂಬರ್ ದ ಝೀರೋಸ್ ಬಿಟ್ವೀನ್ 2 and 2 non-zeros digits are dash okay ಇಲ್ಲಿ dash is a supplementary quantity and the fourth one the physical quantity that are neither unit nor dimension and the last one the physical quantity having the dimensions m power 0 l power 0 t power -1 ಸೊ ಇದು ಫ್ರೀಕ್ವೆನ್ಸಿ ಆಗುತ್ತೆ ಇಲ್ಲಿ ಇದರಲ್ಲಿ ಸ್ಟ್ರೇನು ನಾಟ್ ಅ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಪ್ಲೇನ್ ಆಂಗಲ್ ಇಟ್ ಇಸ್ ಸಪ್ಲಿಮೆಂಟರಿ ಫಿಸಿಕಲ್ ಕ್ವಾಂಟಿಟಿ ಟೆಂಪರೇಚರ್ ಇಟ್ ಈಸ್ okay so this is the temperature okay so this is the temperature so temperature is the base of fundamental physical quantity yes it is done okay and the next one in a number the zeros between two non-zeros digits are significant okay so this is significant okay so this is significant okay now yes it is also done and the next one it is the dash okay dash is a supplementary quantity yadu sir it is the plane angle okay so ಇಲ್ಲಿ plane angle ಅಂತ ಬರೀರಿ okay so that is the plane angle okay so that is the plane angle next one ನೋಡಿ the physical quantity that has neither unit nor dimension that is the strain ಗೆ ಯಾವುದು ಡೈಮೆನ್ಷನ್ಸ್ ಇರಲ್ಲ ಮತ್ತೆ ಸೊ ಡೈಮೆನ್ಷನ್ಸ್ ಮತ್ತೆ ಯೂನಿಟ್ ಯಾವುದು ಇರಲ್ಲ ಓಕೆ ಸೊ ಸ್ಟ್ರೇನ್ ಅಂದ್ರೆ ನಾರ್ಮಲ್ ಆಗಿ ಸರ್ ಇಟ್ ಈಸ್ ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಈ ತರ ಇದ್ರೆ ಏನಾಗುತ್ತೆ ಮೀಟರ್ ಬೈ ಮೀಟರ್ ಯೂನಿಟ್ಸ್ ಇರಲ್ಲ ಅದೇ ರೀತಿ ಡೈಮೆನ್ಷನ್ಸ್ ಸಹ ಇರಲ್ಲ ಯಾವ ಕ್ವಾಂಟಿಟಿಗೆ ಯೂನಿಟ್ಸ್ ಇರಲ್ವೋ ಅದಕ್ಕೆ ಡೈಮೆನ್ಷನ್ಸ್ ಸಹ ಇರಲ್ಲ and the last one that is ಮಿಕ್ಕಿದ ಯಾವುದು ಒಂದೇ ಒಂದು ಉಳಿದಿರೋ that is frequency okay so that is a frequency ಈ ತರ ಬರಿಬೇಕು ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ಸರ್ ನೀವು ಈ ತರ ಬರಿಬೇಕು ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ತೀರಾ ಯಾವ್ದು ಬರಿತೀರಲ್ಲ ಅದನ್ನ ನೀವು ಡೈರೆಕ್ಟ್ ಆಗಿ ಏನೋ ಈ ತರ ಸ್ಟ್ರೈಕ್ ಮಾಡ್ತಾ ಹೋಗಿ ಅವಾಗ ಈಸಿ ಆಗುತ್ತೆ okay now let's move on to the next chapter are you ready for the second chapter so motion in a strain motion in a plane okay so are you ready ಸೊ 40 ನಿಮಿಷದಲ್ಲಿ ಒಂದು ಚಾಪ್ಟರ್ ಆಯ್ತು ಇದು ಸ್ಟಾರ್ಟಿಂಗ್ ಆಗಿರೋದು ಸ್ವಲ್ಪ ಸ್ಪೀಡ್ ಸ್ವಲ್ಪ ಜಾಸ್ತಿ ಮಾಡೋಣ ಆರ್ ಯು ರೆಡಿ ಫಾರ್ ಏನೋ ಸೆಕೆಂಡ್ ಚಾಪ್ಟರ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ನಾನು ಮೋಷನ್ ಇನ್ ಅ ಪ್ಲೇನ್ ಅಂತ ಅಂದೆ ದಟ್ ಈಸ್ ಅ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ರೆಡಿನಾ ಸ್ವಲ್ಪ ಸ್ಪೀಡ್ನ ಜಾಸ್ತಿ ಮಾಡೋಣ ಎಸ್ ಸರ್ ಸ್ವಲ್ಪ ಸ್ಪೀಡ್ನ ಜಾಸ್ತಿ ಮಾಡೋಣ ಅಂತಂದ್ರೆ ಒಂದು ಸತಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಫೈರ್ ಎಮೋಜಿ ಬಂದ್ಬಿಡ್ಲಿ ಬೇಗ ಕಮಾನ್ ಎಸ್
Very good, very good, very good. Now let's move on to the very first question. If the distance covered by a body by a particle is zero, then its a displacement must be zero. Idu difference between distance ಮತ್ತೆ displacement ಮಧ್ಯೆ ಇರುವಂತ relation. Okay. If a distance covered by a particle is zero, then displacement must be zero. ಅದೇ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಝೀರೋ ಇದ್ರೆ ಡಿಸ್ಟೆನ್ಸ್ ಮೇ ಆರ್ ಮೇ ನಾಟ್ ಬಿ ಝೀರೋ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಡಿಸ್ಟೆನ್ಸ್ ಬಂತಂದ್ರೆ ಇಫ್ ಡಿಸ್ಟೆನ್ಸ್ ಇಸ್ ಝೀರೋ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಮಸ್ಟ್ ಬಿ ಝೀರೋ. ಅದೇ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಝೀರೋ ಅಂತಂದ್ರೆ ಡಿಸ್ಟೆನ್ಸ್ ಮೇ ಆರ್ ಮೇ ನಾಟ್ ಬಿ ಝೀರೋ. ಇದರ ಪ್ರಕಾರ ನಮಗೆ ರೈಟ್ ಆನ್ಸರ್ ದಟ್ ಇಸ್ ಮಸ್ಟ್ ಬಿ ಝೀರೋ. ಇಲ್ಲಿ ಯಾರಿಗಾದ್ರೂ ಡೌಟ್ ಇದ್ರೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ ನೋಡಿ. ಇವಾಗ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ನಾನು ಪೊಸಿಷನ್ ಚೇಂಜ್ ಮಾಡ್ತಿಲ್ಲ, ದೇರ್ ಫೋರ್ ನಂದು ಡಿಸ್ಟೆನ್ಸ್ ಏನಿದೆ ಝೀರೋ ಅಂಡ್ ಡಿಸ್ಪ್ಲೇಸ್ಮೆಂಟ್ ಸಹಿತ ಝೀರೋ. ಅದೇ ನಾನು ಇನ್ನೊಂದು ಕೇಸ್ ಕನ್ಸಿಡರ್ ಮಾಡ್ಕೋತೀನಿ. ಒಂದು ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್, ಒಂದು ರೌಂಡ್ ಆಗಿ ಬರುತ್ತೆ. ಒಂದು ರೌಂಡ್ ಹಾಕಿ ಬಂದ್ಮೇಲೆ ವಾಟ್ ಇಸ್ ದ ಡಿಸ್ಟೆನ್ಸ್ ಅಂದ್ರೆ ದ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ದಟ್ ಇಸ್ 2πr. ಅದೇ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಸರ್ ಇಟ್ ಇಸ್ ಝೀರೋ. ಈ ಕೇಸ್ನಲ್ಲಿ ಡಿಸ್ಟೆನ್ಸ್ ಇಸ್ ನಾಟ್ ಝೀರೋ ಬಟ್ ಡಿಸ್ಪ್ಲೇಸ್ಮೆಂಟ್ ಇಸ್ ಝೀರೋ. ಅದಕ್ಕೆ ಯಾವಾಗ ಡಿಸ್ಟೆನ್ಸ್ ಝೀರೋ ಇರುತ್ತೋ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಮಸ್ಟ್ ಬಿ ಝೀರೋ. ಯಾವಾಗ ಡಿಸ್ಪ್ಲೇಸ್ಮೆಂಟ್ ಝೀರೋ ಇರುತ್ತೋ ಅವಾಗ ಡಿಸ್ಟೆನ್ಸ್ ಅಥವಾ ಡಿಸ್ಟೆನ್ಸ್ ಮೇ ಆರ್ ಮೇ ನಾಟ್ ಬಿ ಝೀರೋ ಆಗಿರುತ್ತೆ. ಸೊ ಇದರ ಪ್ರಕಾರ ಇಲ್ಲಿ ನಮಗೆ ಫಸ್ಟ್ ಡಿಸ್ಟೆನ್ಸ್ ಕೇಳಿರೋದ್ರಿಂದ ದಟ್ ಇಸ್ ಆಪ್ಷನ್ 3 ಮಸ್ಟ್ ಬಿ ಝೀರೋ ಇಸ್ ದ ರೈಟ್ ಆನ್ಸರ್. And the next question. So next question ನೋಡಿ, the numerical ratio of a distance traveled to the displacement. Okay, ಇಲ್ಲಿ ಹೇಳಿರೋದು ಏನು ಗೊತ್ತಾ? So distance, okay, so distance and displacement ಏನ್ ರೇಷಿಯೋ ಬರುತ್ತೆ, ಇದು ಆಲ್ವೇಸ್ ಈಕ್ವಲ್ ಆರ್ ಲೆಸ್ ದೆನ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಆಗಿರುತ್ತೆ. ಓಕೆ, ಸೊ ಆಲ್ವೇಸ್ ಗ್ರೇಟರ್ ದನ್ ಈಕ್ವಲ್ ಟು 1. ಅದೇ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಅಂತ ಬಂತು ಅನ್ಕೊಳ್ಳಿ, ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗಿರುತ್ತೆ. ಓಕೆ, ಸೊ ವೇರ್ ಎಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್, ಡಿ ಇಸ್ ದ ಡಿಸ್ಟೆನ್ಸ್. ಓಕೆ, ಲೆಸ್ ಇದು ನೋಡಿ, ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಡಿಸ್ಪ್ಲೇಸ್ಮೆಂಟ್ ಯಾವ್ದು ಕೊಟ್ಟಿದ್ದಾರೆ ನೋಡ್ಕೋಬೇಕು ಇಲ್ಲಿ. ಸೊ ಫಸ್ಟ್ ನ್ಯೂಮೆರಿಕಲ್ ವ್ಯಾಲ್ಯೂ ಆಫ್ ಡಿಸ್ಟೆನ್ಸ್ ದಟ್ ಇಸ್ ಡಿ ಅಂಡ್ ಡಿಸ್ಪ್ಲೇಸ್ಮೆಂಟ್ ಎಸ್. ಇದನ್ನ ತಗೊಂಡ್ರೆ ನಮಗೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಅದೇ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಕೊಟ್ಟಿದ್ರೆ ಇಟ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗಿರುತ್ತೆ. ಗಾಟ್ ಮೈ ಪಾಯಿಂಟ್? ಓಕೆ, ಸೊ ಇದರ ಪ್ರಕಾರ ಏನಾಗಿರುತ್ತೆ, ಗ್ರೇಟರ್ ದನ್ ಇಲ್ಲಿ ಕೊಟ್ಟಿರೋದು ಯಾವುದು, ಗ್ರೇಟರ್ ದನ್ ಆರ್ ಈಕ್ವಲ್ ಟು 1. ಓಕೆ, ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ದಟ್ ಇಸ್ ಆಪ್ಷನ್ 4. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಯು ಗಾಟ್ ಮೈ ಪಾಯಿಂಟ್? ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ನಾ ನೆಕ್ಸ್ಟ್ ಕ್ವಶನ್, ದ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ರೆಪ್ರೆಸೆಂಟ್ಸ್. ಇಲ್ಲಿ ನಮಗೆ ಕೊಟ್ಟಿರೋದು ವಿ ಟಿ ಗ್ರಾಫ್. ಓಕೆ, ಸೊ ವಿ ಟಿ ಗ್ರಾಫ್, ಇಲ್ಲಿ ನಿಮಗೆ ವಿ ಟಿ ಗ್ರಾಫ್ ನಲ್ಲಿ ನಾನು ಬರ್ದು ಹೇಳ್ತೇನೆ ನೋಡಿ. ನಿಮಗೆ ವಿ ಟಿ ಗ್ರಾಫ್ ನಲ್ಲಿ ಸ್ಲೋಪ್ ಬಂತ ಅನ್ಕೊಳ್ಳಿ, ಏನ್ ಇಂಡಿಕೇಟ್ ಮಾಡುತ್ತೆ, ಸೊ ಸ್ಲೋಪ್ ಆದ್ರೆ ಸ್ಪೀಡ್ ಅಥವಾ ವೆಲಾಸಿಟಿ. ಓಕೆ, ಸೊ ಸ್ಪೀಡ್ ಅಥವಾ ಆಕ್ಸಲರೇಷನ್ ಅಥವಾ ಆಕ್ಸಲರೇಷನ್ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಆಕ್ಸಲರೇಷನ್. ಓಕೆ, ಸೊ ಆಕ್ಸಲರೇಷನ್ ಇಂಡಿಕೇಟ್ ಮಾಡುತ್ತೆ. ಅದೇ ನಿಮಗೆ ಏರಿಯಾನ ಫೈಂಡ್ ಮಾಡ್ಕೊಂಡ್ರೆ, ಓಕೆ, ಸೊ ಏರಿಯಾನ ಫೈಂಡ್ ಮಾಡ್ಕೊಂಡ್ರೆ ಸೊ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್. ಓಕೆ, ಸೊ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ನ ಇಂಡಿಕೇಟ್ ಮಾಡುತ್ತೆ. ಅಲ್ಲಿ ಕೇಳಿರೋದು ಏರಿಯಾ, ದೇರ್ ಫೋರ್ ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ, ದಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ದಟ್ ಈಸ್ ಆಪ್ಷನ್ 1 ನ ಇಂಡಿಕೇಟ್ ಮಾಡುತ್ತೆ. ಕ್ಲಿಯರಾ? ಡನ್? ಓಕೆ, ಥ್ಯಾಂಕ್ ಯು ಶ್ರಾವ್ಯ. ಡನ್? ಓಕೆ, ಆಲ್ ದ ವೆರಿ ಬೆಸ್ಟ್. ಸಹನಾ, ಆಲ್ ದ ವೆರಿ ಬೆಸ್ಟ್. Very good. Now let's move on to the next one. The slope of the tangent drawn to the position time graph. ಇಲ್ಲಿ ಕೊಟ್ಟಿರೋದು xt ಗ್ರಾಫ್. ಈ xt ಗ್ರಾಫ್ ನಲ್ಲಿ ನಿಮಗೆ, ಓಕೆ, ಸೊ xt ಗ್ರಾಫ್ ನಲ್ಲಿ ನಿಮಗೆ ಸ್ಲೋಪ್ ಏನ್ ಕೊಡುತ್ತೆ ಸರ್, ಸ್ಲೋಪ್ ದಟ್ ವಿಲ್ ಗಿವ್ ಯು ಸೊ ಸ್ಪೀಡ್ ಅಥವಾ ವೆಲಾಸಿಟಿ. ಓಕೆ, ಸೊ ಸ್ಪೀಡ್ ಅಥವಾ ವೆಲಾಸಿಟಿ. ಓಕೆ, ಸೊ ಸ್ಪೀಡ್ ಅಥವಾ ಸೊ ವೆಲಾಸಿಟಿ ಅಥವಾ ಸ್ಪೀಡ್. ಅಂಡ್ ಏರಿಯಾ ಏನ್ ಕೊಡುತ್ತೆ, ಸೊ ಏರಿಯಾ ಡು ನಾಟ್ ಹ್ಯಾವ್ ಎನಿ. ಓಕೆ, ಸೊ ಏರಿಯಾ ಡು ನಾಟ್ ಹ್ಯಾವ್ ಎನಿ ಮೀನಿಂಗ್. ಓಕೆ, ಸೊ ಏರಿಯಾಗೆ ಯಾವುದೇ ರೀತಿ ಮೀನಿಂಗ್ ಇಲ್ಲ. ಯು ಗಾಟ್ ಮೈ ಪಾಯಿಂಟ್? ಡನ್? ಓಕೆ, ಸೊ ಇದರ ಪ್ರಕಾರ ನಮಗೆ ಇಲ್ಲಿ ಕೇಳಿರೋದು ಯಾವುದು, ಸ್ಲೋಪ್. ಓಕೆ, ಸ್ಲೋಪ್ ನ ಕೇಳಿರೋದು. ದೇರ್ ಫೋರ್ ಇದರ ಪ್ರಕಾರ ಏನ್ ಹೇಳ್ಬೋದು ಸರ್, ಇಲ್ಲಿ ಏನ್ ಕೊಟ್ಟಿರೋದು, ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ, ಇನ್ಸ್ಟಾಂಟೇನಿಯಸ್ ಆಕ್ಸಲರೇಷನ್, ಆವರೇಜ್ ಸ್ಪೀಡ್. ಇಲ್ಲಿ ಕೊಟ್ಟಿರೋದು ನೋಡಿ ನಮಗೆ ಇನ್ಸ್ಟೆಂಟ್, ಎಟ್ ಎನಿ ಇನ್ಸ್ಟೆಂಟ್, ಆ ಪರ್ಟಿಕ್ಯುಲರ್ ಟೈಮ್ ಏನ್ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸೊ ಇದರ ಪ್ರಕಾರ ದಟ್ ಈಸ್ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ. ಸೊ ದಟ್ ಈಸ್ ಆಪ್ಷನ್ 1. ಓಕೆ, ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಡನ್? ವೆರಿ ಗುಡ್ ಸರ್. 100 divided by 30. ಡನ್. ಓಕೆ, ವೆರಿ ಗುಡ್. ಓಕೆ, now let's move on to the next question.
ಸ್ಟಾಪಿಂಗ್ ಡಿಸ್ಟೆನ್ಸ್ ಆಫ್ ಅ ವೆಹಿಕಲ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕೇಳ್ತಾರದು. ಇಲ್ಲಿ ನಮಗೆ ನೋಡಿ ಸ್ಟಾಪಿಂಗ್ ಡಿಸ್ಟೆನ್ಸ್ ಬಗ್ಗೆ ಕೇಳ್ತಾರದು. ಇಲ್ಲಿ ಟೈಮ್ ಬಗ್ಗೆ ಏನಾದ್ರೂ ಹೇಳಿದಾರ? ಈ ಆಪ್ಷನ್ಸ್ ಅಲ್ಲಿ ಆಗಿರ್ಲಿ ಇದರಲ್ಲಾಗಿರ್ಲಿ ಯಾವುದೇ ತರ ಟೈಮ್ ಬಗ್ಗೆ ಡಿಸ್ಕಸ್ ಮಾಡಿರ್ಲಿಲ್ಲ. ದೇರ್ ಫಾರ್ ಯಾವ ಇಕ್ವೇಶನ್ಸ್ ಆಫ್ ಮೋಷನ್ ಯೂಸ್ ಮಾಡ್ತೀರಾ ಸರ್? ಥರ್ಡ್ ಇಕ್ವೇಶನ್ ಆಫ್ ಮೋಷನ್ ಯೂಸ್ ಮಾಡಿ. ಸೊ ದಟ್ ಈಸ್ v ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು u ಸ್ಕ್ವೇರ್ ಪ್ಲಸ್ 2as ಕರೆಕ್ಟಾ? ಎಸ್ ಸರ್. ಇಲ್ಲಿ ಹೇಳೋದು ಸ್ಟಾಪಿಂಗ್ ಡಿಸ್ಟೆನ್ಸ್. ಓಕೆ, ಸೊ ಸ್ಟಾಪಿಂಗ್ ಡಿಸ್ಟೆನ್ಸ್ ನ ಕೇಳ್ತಿರೋದು. ಈ ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತಂದ್ರೆ ಬ್ರೇಕ್ಸ್ ನ ಅಪ್ಲೈ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಕಾರಲ್ಲಿ ಹೋಗ್ತಾ ಇರ್ತೀರಾ, ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನೀವು ಸ್ಟಾಪ್ ಮಾಡ್ಬೇಕು. ನೀವು ಏನ್ ಮಾಡ್ತೀರಾ? ಬ್ರೇಕ್ಸ್ ನ ಅಪ್ಲೈ ಮಾಡ್ತೀರಾ. ಅಂದ್ರೆ ಯು ವಿಲ್ ಬಿ ಅಪ್ಲೈಂಗ್ ಅ ಫೋರ್ಸ್, ಅಂದ್ರೆ ಅಪೋಸಿಟ್ ಅಲ್ಲಿ ನೀವು ಬ್ರೇಕ್ಸ್ ನ ಅಪ್ಲೈ ಮಾಡಿದ್ರೆ ಅಪೋಸಿಂಗ್ ಫೋರ್ಸ್ ಅಂತ, ರಿಟಾರ್ಡೇಷನ್ ಫೋರ್ಸ್ ಅಂತ ಕರಿತೀವಿ. ಅವಾಗ ನಾವೇನ್ ಮಾಡ್ತೀವಿ ಇಲ್ಲಿ? ಸೊ ಫೈನಲ್ ವೆಲಾಸಿಟಿ ಏನಾಗುತ್ತೆ? ಸೊ ಫೈನಲಿ ದ ಕಾರ್ ಕಮ್ಸ್ ಟು ದ ರೆಸ್ಟ್, ಇನಿಷಿಯಲ್ ವೆಲಾಸಿಟಿ u ಅಂಡ್ 2 ಅಂಡ್ ಆಕ್ಸಲರೇಷನ್ ಏನಾಗುತ್ತೆ? ಸೊ ದಟ್ ಈಸ್ ಮೈನಸ್ ಆಕ್ಸಲರೇಷನ್. ಯಾಕೆ? ಬಿಕಾಸ್ ಇಟ್ ಈಸ್ ರಿಟಾರ್ಡಿಂಗ್ ಫೋರ್ಸ್ ನ ಅಪ್ಲೈ ಮಾಡ್ತಾರೆ ಬ್ರೇಕ್ಸ್ ಅಪ್ಲೈ ಮಾಡಿದಾಗ. ಓಕೆ, ಅಂಡ್ ಸ್ಟಾಪಿಂಗ್ ಡಿಸ್ಟೆನ್ಸ್ ನ ಎಕ್ಸ್ ಅಂತ ಬರ್ಕೋತೀನಿ. ಏನಾಗುತ್ತೆ ಸರ್? ಇಟ್ ಇಸ್ 0. ಸರ್ ಇಟ್ ಇಸ್ u ಸ್ಕ್ವೇರ್ ಮೈನಸ್ 2ax ಅಂತ ಆಗುತ್ತೆ. ಸ್ವಲ್ಪ ರಿಅರೇಂಜ್ ಮಾಡ್ಕೊಂಡ್ರೆ ದಟ್ ಈಸ್ 2ax ದಟ್ ಈಸ್ ಈಕ್ವಲ್ಸ್ ಟು u ಸ್ಕ್ವೇರ್ and x that is equals to u square divided by 2a. ಓಕೆನಾ? ಸೊ x is equals to u square divided by 2a. ಇದರ ಪ್ರಕಾರ ಹೇಳಿದ್ರೆ ಸರ್ ಸ್ಟಾಪಿಂಗ್ ಡಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ a ಸ್ಕ್ವೇರ್ ಅಥವಾ x is inversely proportional to the acceleration of the body. ಓಕೆ, ಸೊ ಆಕ್ಸಲರೇಷನ್ ಅಥವಾ ರಿಟಾರ್ಡೇಷನ್ ಆಫ್ ದ ಬಾಡಿ ಅಂತ ಕರಿತೀವಿ. ಇದರ ಪ್ರಕಾರ ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕೇಳಿರಲ್ಲ? ಎಸ್ ಸರ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಕೇಳಿರೋದ್ರಿಂದ ಸೊ ಆಕ್ಸಲರೇಷನ್ ಇಸ್ ನಾಟ್ ದ ರೈಟ್ ಆನ್ಸರ್. Square of the acceleration is not the right answer. Initial velocity not the right answer. And the square of the initial velocity is the right answer. Okay, so that is option 4 is the right answer. Okay, done. Sahana, ಇಲ್ಲಿ ನೋಡಿ ಫಸ್ಟ್ PUC ಸ್ಟೂಡೆಂಟ್ಸ್ ಇದಾರೆ. ಓಕೆ, ನಿಮ್ಮ ಬ್ರದರ್ಸ್, ನಿಮ್ಮ ಸಿಸ್ಟರ್ಸ್ ಇದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಓಕೆನಾ? ನೀವು ಪರ್ಸನಲ್ ಆಗಿ ಏನಾದರೂ ಮೆಸೇಜ್ ಮಾಡ್ಕೊಳ್ಳಿ, ಬಟ್ ನಾಟ್ ಇನ್ ದಿಸ್ ಪ್ಲಾಟ್ಫಾರ್ಮ್. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಎಸ್, ಬೇಗ ಆನ್ಸರ್ ಮಾಡಿ ಇದಕ್ಕೆ. Yes, ಬೇಗ ಆನ್ಸರ್ ಮಾಡಿ. That is option 4. Yes. Sinchana and Newt, that is a 4. Yes, that is right answer. Okay, now let's move on to the next question. The slope of velocity time graph. Okay, so ಇಲ್ಲಿ ಸ್ಲೋಪ್ ಕೇಳಿದ್ರೆ ವೆಲಾಸಿಟಿ ಟೈಮ್ ಗ್ರಾಫ್. ನಿಮಗೆ ಹೇಳಿದ ಹಾಗೆ ವೆಲಾಸಿಟಿ ಟೈಮ್ ಗ್ರಾಫ್ದು ನಿಮಗೆ ಸ್ಲೋಪ್ ಏನ್ ಕೊಡುತ್ತೆ ಸರ್? ಆಕ್ಸಲರೇಷನ್, ದಟ್ ಈಸ್ ಇನ್ಸ್ಟಾಂಟೇನಿಯಸ್ ಆಕ್ಸಲರೇಷನ್ ಕೊಡುತ್ತೆ. ಏರಿಯಾ ಅಂಡರ್ ಸ್ಲೋಪ್ ಅಂಡ್ ಸಾರಿ ವೆಲಾಸಿಟಿ ಟೈಮ್ ಗ್ರಾಫ್ ಏನ್ ಕೊಡುತ್ತೆ? ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಕೊಡುತ್ತೆ. ಇಲ್ಲಿ ನಮಗೆ ಕೊಟ್ಟಿರೋದು ಸ್ಲೋಪ್ ಕೊಟ್ಟಿರೋದ್ರಿಂದ ಸೊ ನಮಗೆ ಬರೋದು ದಟ್ ಈಸ್ ಆಕ್ಸಲರೇಷನ್. ದಟ್ ಈಸ್ ಆಪ್ಷನ್ 2. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆನಾ? ವೆರಿ ಗುಡ್. Now let's move on to the next question. Okay, a body thrown vertically upward. Okay, ಇದನ್ನ try to answer on. Sinchana, Noot and Nagaraj, Sharan Gowda and Nayana, Sinchana. Yes, very good. So ಇದರ ಪ್ರಕಾರ when a body thrown vertically upward, it will take a time t. ಎಷ್ಟು ಟೈಮ್ ತಗೊಳುತ್ತೆ? ಸೊ ಟೈಮ್ ಆಫ್ ಅಸೆಂಡ್, ಮೇಲೆ ಎಸೆದ್ರೆ ಅದನ್ನ ನಾವೇನಂತ ಕರಿತೀವಿ? ದ ಟೈಮ್ ಟೇಕನ್ ಬೈ ದ ಬಾಡಿ ಟು ರೀಚ್ ದ ಮ್ಯಾಕ್ಸಿಮಮ್ ಹೈಟ್. ಅದನ್ನ ನಾವು ಟೈಮ್ ಆಫ್ ಅಸೆಂಡ್ ಅಂತ ಕರಿತೀವಿ. ಟು ರೀಚ್ ದ ಮ್ಯಾಕ್ಸಿಮಮ್ ಹೈಟ್. ಓಕೆ, ಅಂಡ್ ದೆನ್ ಟೈಮ್ ಟೇಕನ್ ಟು ರಿಟರ್ನ್ ಟು ದ ಗ್ರೌಂಡ್. ಓಕೆ, ಸೊ ಸೇಮ್ ಟೈಮ್ ತಗೊಳುತ್ತೆ. ಟೈಮ್ ಆಫ್ ಅಸೆಂಟ್ ಅಂಡ್ ಟೈಮ್ ಆಫ್ ಡಿಸೆಂಟ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಸೊ ಇದರ ಪ್ರಕಾರ ಇದು ಟೈಮ್ ಟಿ ತಗೊಂಡ್ರೆ ಟೈಮ್ ಆಫ್ ಡಿಸೆಂಟ್ಗೂ ಸಹಿತ ನಿಮಗೆ ಟಿ ನ ತಗೊಳುತ್ತೆ. ಇಲ್ಲಿ ಟೈಮ್ ಆಫ್ ಅಸೆಂಟ್ ಅಂಡ್ ಟೈಮ್ ಆಫ್ ಡಿಸೆಂಟ್ ಏನಿದೆಯಲ್ಲ, ದಿಸ್ ಟೋಟಲ್ ಕನ್ಸಿಡರ್ ಮಾಡ್ಕೊಂಡ್ರೆ ನಮಗೆ ಟೈಮ್ ಆಫ್ ಫ್ಲೈಟ್ ಅಂತ ಬರುತ್ತೆ. ದಟ್ ಈಸ್ ಆಪ್ಷನ್ 3. ಆಪ್ಷನ್ 3 ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 3 ಟೋಟಲ್. ಇಲ್ಲಿ ನೋಡಿ ನನಗೆ ಟೈಮ್ ಟೇಕನ್ ಟು ರಿಟರ್ನ್ ಟು ದ ಗ್ರೌಂಡ್. ಓಕೆ, ಸೊ ಇಲ್ಲಿ ಕೇಳಿರೋದು ಯಾವುದು? ಸೊ ಟೈಮ್ ಟೇಕನ್ ಟು ದ ರಿಟರ್ನ್ ಟು ದ ಗ್ರೌಂಡ್, ನಾಟ್ ಅ ಟೈಮ್ ಆಫ್ ಫ್ಲೈಟ್. ಸಪೋಸ್ ನಿಮಗೆ ಟೈಮ್ ಆಫ್ ಫ್ಲೈಟ್ ಬೇಕು ಅಂದ್ರೆ, ಓಕೆ, ಸೊ ಟೈಮ್ ಆಫ್ ಫ್ಲೈಟ್ ಬೇಕಂದ್ರೆ ಸೊ ಟೈಮ್ ಆಫ್ ಅಸೆಂಟ್ ಪ್ಲಸ್ ಟೈಮ್ ಆಫ್ ಡಿಸೆಂಟ್ ಮಾಡಿದ್ರೆ ಸೊ ಟೈಮ್ ಆಫ್ ಅಸೆಂಟ್ ಮತ್ತೆ ಟೈಮ್ ಆಫ್ ಡಿಸೆಂಟ್ ಸೇಮ್ ಆಗಿರುತ್ತೆ. ಅವಾಗ 2t ಅಂತ ಮಾಡ್ಬೋದು. ಇಲ್ಲಿ ನಮಗೆ ಕೇಳೋದು ರಿಟರ್ನ್. ಸೊ therefore option 3 is the right answer. You got my point? Okay na? Sir, both together only descent. ಇಲ್ಲಿ ಕೇಳಿರೋದೇನು? The time taken to return to the ground. Okay, so time taken to return to the ground, not a time of flight. Time of flight ಅಂದ್ರೆ both ascending ಮತ್ತೆ descending time ನ ಕೇಳಿರ್ತಾರೆ. Okay na? Right. So next one. A body thrown from a top of a tower in a horizontal direction, and at the same time another body dropped from the same point. The two bodies will reach the earth. ಏನಾಗಿರುತ್ತೆ? ಆಪ್ಷನ್ ಎ simultaneously, ಆಪ್ಷನ್ ಬಿ dropped body reached the first, and depending on their masses, horizontally thrown body reach first ಅಂತ ಹೇಳ್ತಾರೆ. ನಿಮ್ಗೊಂದು ಕ್ಲೂ ಕೊಡ್ತೀನಿ. ಓಕೆ, ಒಂದು ಕ್ಲೂ ಕೊಡ್ತೀನಿ.
So acceleration due to gravity. Okay, so acceleration due to gravity, it is independent of mass of the body. Okay, so it is independent of the mass of the body. ಇದರ ಪ್ರಕಾರ ನಿಮಗೆ ನೋಡಿ ನಾರ್ಮಲ್ ಆಗಿ ಡ್ರಾಪ್ ಮಾಡಿದಾಗ್ಲೂ ಸಹ ಅಥವಾ ಹಾರಿಜೆಂಟಲಿ ಎಸ್ದಾಗ್ಲೂ ಸಹ ನಿಮಗೆ ಒಂದೇ ಒಂದು ಗ್ರಾವಿಟಿ ಅನ್ನೋ ಫೋರ್ಸ್ ಆಕ್ಟ್ ಆಗ್ತಾ ಇರೋದು, ದಟ್ ಇಸ್ ವರ್ಟಿಕಲಿ ಡೌನ್ವರ್ಡ್. ಯಾವ್ದ್ರಿಂದ ಬರುತ್ತೆ? ದಟ್ ಇಸ್ ಅ ಫೋರ್ಸ್ ಡ್ಯೂ ಟು ಗ್ರಾವಿಟಿ, ಅಂದ್ರೆ ಫೋರ್ಸ್ ಡ್ಯೂ ಟು ಅರ್ತ್ ಅದನ್ನ. ಓಕೆ, ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗಿರುತ್ತೆ? ದಟ್ ಇಸ್ ಸೇಮ್ ಫಾರ್ ಆಲ್ ದ ಬಾಡೀಸ್. ಸೊ ಇದರ ಪ್ರಕಾರ ನಮಗೆ ಎರಡು ಸಹ ಸೇಮ್ ಟೈಮಿಗೆ ಬರುತ್ತೆ. ಅದು ಹಾರಿಜೆಂಟಲ್ ಆಗಿರ್ಬೋದು ಅಥವಾ ಡ್ರಾಪ್ ಕೇಸ್ ಆಗಿರ್ಬೋದು, ಎರಡು ಸಹ ಸೇಮ್ ಟೈಮಿಂಗ್ ಬರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೀವು ನಿಮ್ಮ ಫ್ರೆಂಡ್ಸ್. ಓಕೆ, ಯಾರು ಜನ ಇರಲ್ಲ ನೋಡಿ, ಆ ಒಂದು ಬಿಲ್ಡಿಂಗ್ ಮೇಲೆ, ನಿಮ್ಮ ಕಾಲೇಜ್ ಬಿಲ್ಡಿಂಗ್ ಮೇಲೆ ನೋಡಿ, ಯಾವ ಕಡೆ ಜನ ಹೋಗಲ್ಲ ಅವಾಗ ನೀವು ಡ್ರಾಪ್ ಮಾಡಿ ನೋಡಿ, ಅಂಡ್ ಅಟ್ ದ ಸೇಮ್ ಟೈಮ್ ಇರಬೇಕು. ಓಕೆನಾ? ಒಬ್ರು ಈ ತರ ಎಸೆದು ನೋಡಿ, ಎರಡು ಒಟ್ಟಿಗೆ ಬೀಳುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಸೈಮಲ್ಟೇನಿಯಸ್ಲಿ ಎರಡು ಸೈಮಲ್ಟೇನಿಯಸ್ ಆಗಿ ಈ ಅರ್ತ್ ಅಥವಾ ಸರ್ಫೇಸ್ಗೆ ರೀಚ್ ಆಗತ್ತೆ. ದಟ್ ಈಸ್ ಆಪ್ಷನ್ 1. ಆಪ್ಷನ್ 4 ಅಂತ ಹಾಕ್ತಿದ್ರ, ದಟ್ ಈಸ್ ನಾಟ್ ದ ರೈಟ್ ಆನ್ಸರ್. ಓಕೆನಾ? ಕ್ಲಿಯರಾ? ನೆಕ್ಸ್ಟ್ ಒನ್, ಎ ಬಾಡಿ ಕೆನಾಟ್ ಹ್ಯಾವ್. ಓಕೆ, ಸೊ ಎ ಬಾಡಿ ಕೆನಾಟ್ ಹ್ಯಾವ್, ಯಾವುದನ್ನ ಈ ಬಾಡಿ ಏನಂತ ಕರೀತಾರೆ? ಕೆನಾಟ್ ಅಂದ್ರೆ ಇದು ಸಾಧ್ಯ ಇಲ್ಲ, ಯಾವುದು ಸಾಧ್ಯ ಇಲ್ಲ ಅಂತ. ಎ ಬಾಡಿ ಕೆನಾಟ್ ಹ್ಯಾವ್. ಓಕೆ, now you ನೋಡಿ, a constant speed and varying velocity. Yes, it is a possible. So constant speed and varying velocity ಎಲ್ಲಪ್ಪ? ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಓಕೆ, ಸೊ ದಟ್ ಇಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಈ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ದ ಪಾರ್ಟಿಕಲ್ ವಿಲ್ ಬಿ ಮೂವಿಂಗ್ ವಿತ್ ಅ ಕಾನ್ಸ್ಟಂಟ್ ಸ್ಪೀಡ್, ಬಟ್ ಅಲ್ಲಿ ಡೈರೆಕ್ಷನ್ ಅದು ಕೀಪ್ ಆನ್ ಚೇಂಜಸ್. ಓಕೆ, ಸೊ ಡೈರೆಕ್ಷನ್ ಅನ್ನೋದು ಕೀಪ್ ಆನ್ ಚೇಂಜಸ್ ಆಗಿರೋದ್ರಿಂದ ವೆಲಾಸಿಟಿ ಚೇಂಜ್ ಆಗುತ್ತೆ, ಬಿಕಾಸ್ ವೆಲಾಸಿಟಿ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ವೆಲಾಸಿಟಿ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ, and speed ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ, does not depends upon direction. Yes, the first one it is possible, can have. And the next one, an acceleration and constant speed. Yes, it is also possible. ಯಾಕೆಂದ್ರೆ ಈ ಫಸ್ಟ್ ಕೇಸ್ ನೋಡಿ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ದ ಸ್ಪೀಡ್ ಅನ್ನೋದು ನಾರ್ಮಲ್ ಆಗಿ ಕಾನ್ಸ್ಟಂಟ್ ಆಗಿ ಮೂವ್ ಆಗ್ತಿರುತ್ತೆ. ಬಟ್ ವಾಟ್ ಅಬೌಟ್ ವೆಲಾಸಿಟಿ? ಡೈರೆಕ್ಷನ್ ಚೇಂಜ್ ಆಗುತ್ತೆ ಸರ್. ಸೊ ಡೈರೆಕ್ಷನ್ ಚೇಂಜ್ ಆದ್ರೂ ಸಹಿತ ಇಟ್ ಇಸ್ ದ ವೇರಿಯಬಲ್ ವೆಲಾಸಿಟಿ. ಈ ವೇರಿಯಬಲ್ ವೆಲಾಸಿಟಿ ಆಗಿರೋದ್ರಿಂದ, ಓಕೆ, ಸೊ ವೇರಿಯಬಲ್ ವೆಲಾಸಿಟಿ ಆಗಿರೋದ್ರಿಂದ ನಿಮಗೆ ಇಲ್ಲಿ ಆಕ್ಸಲರೇಷನ್ ಅನ್ನೋದು ಇರುತ್ತೆ. So a body can have acceleration and constant speed in a uniform circular motion. And the next one, uniform velocity and varying speed. It is not possible. ನೋಡಿ, ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೇನು? ಒಂದು ಬಾಡಿ ಮೂವಿಂಗ್ ಇನ್ ಎ ಸೇಮ್ ಡೈರೆಕ್ಷನ್ ಅಂಡ್ ಸೇಮ್ ಸ್ಪೀಡ್, ಅದನ್ನ ನಾವು ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಸೊ ದೇರ್ ಫೋರ್ ಇದು ನಾಟ್ ಪಾಸಿಬಲ್. ವೇರಿಂಗ್ ಸ್ಪೀಡ್ ಅನ್ನೋದು ನಾಟ್ ಪಾಸಿಬಲ್. ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಸೇಮ್ ಇದ್ರೆ ಮಾತ್ರ ನಾವು ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ, ಇಲ್ಲ ಅಂದ್ರೆ ಕರಿಯಲ್ಲ. ಅಂಡ್ ದ ನೆಕ್ಸ್ಟ್ ಒನ್, non-zero speed and zero acceleration. Non-zero speed and zero acceleration ಎಲ್ಲಿ ಬರುತ್ತಪ್ಪ? non-zero speed and zero acceleration. If the body is moving with a constant speed, like 10 meter per second, 10 meter per second, 10 meter per second, 10 meter per second ಹೋಗ್ತಾ ಇದೆ ಅನ್ಕೊಳ್ಳಿ. ಸೊ ಅಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಇಲ್ಲ. ಓಕೆನಾ? ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಇಲ್ಲ. ಸೊ ಯಾವಾಗ ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಇಲ್ಲ, ನಮಗೆ ಆಕ್ಸಲರೇಷನ್ ಸಹಿತ ಇರಲ್ಲ. ಸೊ ದೇರ್ ಫೋರ್ ಇಟ್ ಈಸ್ ಆಲ್ಸೋ ಪಾಸಿಬಲ್. ನಮಗೆ ಓನ್ಲಿ ಒನ್ ಥಿಂಗ್ ಇಟ್ ಇಸ್ ನಾಟ್ ಪಾಸಿಬಲ್ ಅಂತಂದ್ರೆ, ದಟ್ ಇಸ್ ಆಪ್ಷನ್ 3 ಇಸ್ ನಾಟ್ ಪಾಸಿಬಲ್. ಓಕೆನಾ? ನಾ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಓಕೆ, ಎ ಬಾಡಿ ರಿಲೀಸ್ಡ್ ಫ್ರಮ್ ದ ಸರ್ಟನ್ ಹೈಟ್ ಆಫ್ಟರ್ ಫಾಲಿಂಗ್ ಫಾರ್ ಸಮ್ ಟೈಮ್, ಸಪೋಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾನಿಷಸ್, ದೆನ್ ಇಲ್ಲಿ ನಿಮಗೆ ಅವ್ರು ಕೇಳ್ತಾರೆ ಏನಂದ್ರೆ, ಒಂದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂದ್ರೆ, ಒಂದು ಕಲ್ ತಗೊಂಡು ಈ ತರ ಡ್ರಾಪ್ ಮಾಡಿದ್ರು, ಒಂದು ಬಿಲ್ಡಿಂಗ್ ಇಂದ ಡ್ರಾಪ್ ಮಾಡಿದ್ರ. ಸ್ವಲ್ಪ ದೂರ ಟ್ರಾವೆಲ್ ಆದ್ಮೇಲೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಮಾಯ ಆಯ್ತು. ಅವಾಗ ಏನಾಗುತ್ತೆ? ಆ ಬಾಡಿಗೆ ಏನಾಗುತ್ತೆ ಅಂತ ಕ್ವಶನ್ ಕೇಳಿರೋದು. ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾವಾಗ ನಿಮಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇರುತ್ತೋ, ಎವ್ರಿ ಸೆಕೆಂಡ್ ದ ಸ್ಪೀಡ್ ಅನ್ನೋದು 9.8 ಮೀಟರ್ ಪರ್ ಸೆಕೆಂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಕ್ಸಲರೇಷನ್ ಟರ್ಮ್ ಅಲ್ಲಿ ಮಾತಾಡೋದಾದ್ರೆ, ಓಕೆ, ಸೊ ಆಕ್ಸಲರೇಷನ್ ಟರ್ಮ್ ಅಲ್ಲಿ ಮಾತಾಡೋದಾದ್ರೆ, ಆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಟ್ ಇಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂದ್ರೆ ಪ್ರತಿ ಸೆಕೆಂಡ್ಗೆ 9.8 ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸಪೋಸ್ ಇವಾಗ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಲ್ಲ ಅಂದ್ರೆ, ದ ವೆಲಾಸಿಟಿ ಆಫ್ ದ ಬಾಡಿ ರಿಮೈನ್ಸ್ ಸೇಮ್. ಎಷ್ಟು? 9.8 ಮೀಟರ್ ಪರ್ ಸೆಕೆಂಡ್ ಆಗಿ ಕೆಳಗಡೆ ಹೋಗುತ್ತೆ. ದಟ್ ಮೀನ್ಸ್ ಕಾನ್ಸ್ಟಂಟ್ ವೆಲಾಸಿಟಿಯಲ್ಲಿ ಹೋಗುತ್ತೆ ಇಫ್ ದರ್ ಇಸ್ ನೋ ಗ್ರಾವಿಟಿ. ಓಕೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಮಾಯ ಆದ್ರೆ ದ ಬಾಡಿ ಅನ್ನೋದು ಮೂವ್ ವಿತ್ ಸೇಮ್ ಸ್ಪೀಡ್ ಅಥವಾ ಕಾನ್ಸ್ಟಂಟ್ ಸ್ಪೀಡ್ ಅಂತ ಆಗುತ್ತೆ. ಸೊ ನೋಡಿ, ದ ಫಸ್ಟ್ ಒನ್ ಕನ್ಸಿಡರ್ ಮಾಡ್ಕೊಂಡ್ರೆ, ದ ಬಾಡಿ ಕಂಟಿನ್ಯೂಸ್ ಟು ಮೂವ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್, ನೋ, ನಾಟ್ ಪಾಸಿಬಲ್, ಬಿಕಾಸ್ ಗ್ರಾವಿಟಿ ಇದ್ರೆ ತಾನೇ ಆಗೋದು. ಇಟ್ ಇಸ್ ನಾಟ್ ಪಾಸಿಬಲ್. ಎ ಬಾಡಿ ಕಂಟಿನ್ಯೂಸ್ ಟು ಮೂವ್ ವಿತ್ ಯೂನಿಫಾರ್ಮ್ ರಿಟಾರ್ಡೇಷನ್ ಸಹಿತ ಆಗಲ್ಲ. ಎ ಬಾಡಿ ಕಂಟಿನ್ಯೂ ಟು ಮೂವ್ ವಿತ್ ಯೂನಿಫಾರ್ಮ್ ವೇರಿಯಬಲ್ ವೆಲಾಸಿಟಿನೂ ಆಗಲ್ಲ. ಬೈ ಕಂಟಿನ್ಯೂಯಿಂಗ್ ವೇರಿಯಬಲ್ ವೆಲಾಸಿಟಿ ಆಗ್ಬೇಕಂದ್ರೆ
ಅಲ್ಲಿ ನಿಮಗೆ ಆಕ್ಸಿಲರೇಷನ್ ಅನ್ನೋದು ಬರಲೇಬೇಕು. ಅಂಡ್ ಬಾಡಿ ಕಂಟಿನ್ಯೂಸ್ ಟು ಮೂವ್ ವಿತ್ ಅ ಯೂನಿಫಾರ್ಮ್ ಅಥವಾ ಕಾನ್ಸ್ಟಂಟ್ ವೆಲಾಸಿಟಿ. ಎಷ್ಟು ಸರ್? ಇಟ್ ಇಸ್ 9.8 ಮೀಟರ್ ಪರ್ ಸೆಕೆಂಡ್. Okay, so ಅದ್ರದ್ದು ವೆಲಾಸಿಟಿ, that is option 4 is the right answer. You got my point? Okay, so now let's move on to the next question. The distance time graph. ಇಲ್ಲಿ ಕೊಟ್ಟಿರೋದು ಯಾವುದು? ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಕೊಟ್ಟಿದ್ದಾರೆ ಅಥವಾ ಪೊಸಿಷನ್ ಟೈಮ್ ಗ್ರಾಫ್ ಕೊಟ್ಟಿದ್ದಾರೆ. ಫಾರ್ ಎ ಪಾರ್ಟಿಕಲ್ ಇನ್ ಅ ಮೋಷನ್ ಆಸ್ ಶೋನ್ ಇನ್ ದ ಫಿಗರ್, ದ ಮ್ಯಾಕ್ಸಿಮಮ್ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಇಸ್ ಅರೌಂಡ್ ಎಟ್ ದ ಪಾಯಿಂಟ್. ಇಲ್ಲಿ ನೋಡಿ ನಿಮಗೆ ಎ ಬಿ ಸಿ ಡಿ ಇ. ಓಕೆ, ಸೊ ಇಲ್ಲಿ ನಿಮಗೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಎ ಪಾಯಿಂಟ್. ಓಕೆ, ಸೊ ಎ ಬಿ ಸಿ ಡಿ 4 ಪಾಯಿಂಟ್ ಕೊಟ್ಟಿದ್ದಾರೆ. ಎಲ್ಲಿ ಸ್ಪೀಡ್ ಮ್ಯಾಕ್ಸಿಮಮ್ ಅಂತ, ಯಾವ ಪಾಯಿಂಟ್ ಅಲ್ಲಿ ಸ್ಪೀಡ್ ಮ್ಯಾಕ್ಸಿಮಮ್ ಆಗುತ್ತೆ? ಇಲ್ಲಿ ನಮಗೆ ಡಿಸ್ಟೆನ್ಸ್ ವರ್ಸಸ್ ಟೈಮ್ ಗ್ರಾಫ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ವರ್ಸಸ್ ಟೈಮ್ ಗ್ರಾಫ್ ಅಥವಾ ಪೊಸಿಷನ್ ವರ್ಸಸ್ ಟೈಮ್ ಗ್ರಾಫ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ನೀವು ಸ್ಲೋಪ್ ಆಫ್ ಎಕ್ಸ್ ಟಿ ಗ್ರಾಫ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ಸ್ಪೀಡ್ ಅನ್ನೋದು ಸಿಗುತ್ತೆ. ದಟ್ ಇಸ್ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಥವಾ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಸಿಗುತ್ತೆ. ನಿಮಗೆ ಈ ಸ್ಲೋಪ್ ಅಂದ್ರೆ ನಾರ್ಮಲ್ ಆಗಿ ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಕಲ್ತಿದ್ರಾ ಸರ್? ಸ್ಲೋಪ್ ಈಸ್ ನಥಿಂಗ್ ಬಟ್, ಓಕೆ, ಸೊ ಸ್ಲೋಪ್ ಈಸ್ ನಥಿಂಗ್ ಬಟ್, ಸೊ ಮ್ಯಾಥಮೆಟಿಕಲ್ ಅಲ್ಲಿ ಬರಿಬೇಕಂದ್ರೆ ದಟ್ ಇಸ್ tan θ. ಯಾವುದಕ್ಕೆ ಆಂಗಲ್ ಜಾಸ್ತಿ ಇರುತ್ತೋ, ಯಾವ್ದು ಮೋರ್ ಇನ್ಕ್ಲಿನೇಷನ್ ಇರುತ್ತೋ ಅಲ್ಲಿ ನಮಗೆ ಸ್ಪೀಡ್ ಅಥವಾ ವೆಲಾಸಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಇದರ ಪ್ರಕಾರ ಸೊ ಫಸ್ಟ್ ನಾನಿಲ್ಲಿ ಸ್ಲೋಪ್ ನ ಕನ್ಸಿಡರ್ ಮಾಡ್ಕೊಂಡು, ಓಕೆ, ಸೊ ದಿಸ್ ಇಸ್ ದ ಸ್ಲೋಪ್, ದಟ್ ಇಸ್ ಎ, ಅಂಡ್ ದಿಸ್ ಇಸ್ ದ ಸ್ಲೋಪ್ ಎಟ್ ಅ ಬಿ, ಅಂಡ್ ದಿಸ್ ಇಸ್ ದ ಸ್ಲೋಪ್ ಎಟ್ ಅ ಸಿ, ಅಂಡ್ ದಿಸ್ ಇಸ್ ದ ಸ್ಲೋಪ್ ಎಟ್ ಅ ಡಿ. ಯಾವ್ದು ಇನ್ಕ್ಲಿನೇಷನ್ ಜಾಸ್ತಿ ಇದೆ ನೋಡಿ? ಇನ್ಕ್ಲಿನೇಷನ್ ಅಂತಂದ್ರೆ ಆಂಗಲ್ ಯಾವ್ದು ಜಾಸ್ತಿ ಇದೆ? ಫಾರ್ ಎಕ್ಸಾಂಪಲ್ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಈ ಆಂಗಲ್ ನೋಡಿ, ಈ ಆಂಗಲ್ ನೋಡಿ, ಅಂಡ್ ಈ ಆಂಗಲ್ ನೋಡಿ, ಅಂಡ್ ಈ ಆಂಗಲ್ ನೋಡಿ. ಓಕೆ, ಸೊ ಎಷ್ಟು ಯಾವ್ದು ಜಾಸ್ತಿ ಇದೆ ನೋಡಿ? ಓಕೆ, ಸೊ ನನಗೆ ಇಲ್ಲಿ ಕಾಣಿಸ್ತದೆ ದಿಸ್ ಇಸ್ ದ ಮೋರ್. ಓಕೆ, ಸೊ ಆಂಗಲ್ ಇಲ್ಲೇನಿದೆಯಲ್ಲ, ಸೊ ದಿಸ್ ಇಸ್ ಮೋರ್. ಇಲ್ಲಿ ಆಂಗಲ್ ಕಮ್ಮಿ ಇದೆ, ಇಲ್ಲೂ ಆಂಗಲ್ ಕಮ್ಮಿ ಇದೆ, ಇಲ್ಲೂ ಸಹ ಆಂಗಲ್ ಕಮ್ಮಿ ಇದೆ. ಸೊ ಅಟ್ ಅ ಪಾಯಿಂಟ್ ಸಿ ಆಂಗಲ್ ಇಸ್ ಮೋರ್, ದೇರ್ ಫೋರ್ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಅಟ್ ಅ ಪಾಯಿಂಟ್ ಸಿ ಹತ್ರ ನಮಗೆ ಸ್ಪೀಡ್ ಅನ್ನೋದು ಜಾಸ್ತಿ ಇರುತ್ತೆ. ದಟ್ ಇಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಯು ಗಾಟ್ ಮೈ ಪಾಯಿಂಟ್? ಓಕೆನಾ? ಓಕೆ, ಹಾ ಸರ್, high-weightage chapters of physics for a KCET exam for both first PUC and second PUC. ಕಾವೇರಿ ನಮ್ಮ PW KCET ಏನೋ ಯೂಟ್ಯೂಬ್ ಚಾನಲ್ ಇದೆ. ಆಲ್ರೆಡಿ ಐ ಹ್ಯಾವ್ ಮೇಡ್ ಒನ್ ವಿಡಿಯೋ. ಓಕೆ, ಚಾಪ್ಟರ್ ವೈಸ್ ವೇಟೇಜ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿ. ಓಕೆ, ರೈಟ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸ್ಟೇಟ್ಮೆಂಟ್ 1, ಇಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ಏನ್ ಕೊಟ್ಟಿರೋದು? ದ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಬಾಡಿ ಮೇ ಬಿ 0 when distance traveled by it is not 0. Okay, yes, this is true. Okay, displacement of the body may be 0 when distance traveled by it is not 0. Example, uniform circular motion. After completing one circle, ಅದರಲ್ಲಿ ಏನಾಗುತ್ತೆ ನಿಮಗೆ ಡಿಸ್ಟೆನ್ಸ್ ಕವರ್ಡ್ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಈಕ್ವಲ್ ಟು ದ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಆಗಿರುತ್ತೆ. ಓಕೆ, ಬಟ್ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಎಸ್ ಸರ್. ಅಂಡ್ ದ ಸೆಕೆಂಡ್ ಸ್ಟೇಟ್ಮೆಂಟ್, ಓಕೆ, ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ದ ಡಿಸ್ಪ್ಲೇಸ್ಮೆಂಟ್ ಈಸ್ ದ ಲಾಂಗರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಇಲ್ಲಿ ಲಾಂಗರ್ ಅಂತ ಇದೆ, ಸೊ ದಟ್ ಈಸ್ ನಾಟ್ ದ ರೈಟ್ ಆನ್ಸರ್. ನೋಡಿ, ಈ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಮೇ ಬಿ ಈಕ್ವಲ್ ಟು ದ ಡಿಸ್ಟೆನ್ಸ್, ಓಕೆ, ಡಿಸ್ಪ್ಲೇಸ್ಮೆಂಟ್, ಅಂಡ್ ಮೇ ಬಿ ಲೆಸ್ ದನ್ ಡಿಸ್ಟೆನ್ಸ್. ಓಕೆ, ಈ ಡಿಸ್ಪ್ಲೇಸ್ಮೆಂಟ್ ಮೇ ಬಿ ಈಕ್ವಲ್ ಟು ದ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಇಸ್ ಲೆಸ್ ದನ್ ಡಿಸ್ಟೆನ್ಸ್. ಓಕೆ, ಸೊ ಇದನ್ನ ನಾವೇನಂತ ಬರೀತೀವಿ? ಡಿಸ್ಪ್ಲೇಸ್ಮೆಂಟ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಇದು ರೈಟ್, ಇದು ಲಾಂಗರ್ ಅನ್ನೋದು ರಾಂಗ್. Therefore, statement 1 is the right answer and statement 2 is the wrong. Okay, so therefore, ಇಲ್ಲಿ statement 1 is true, but statement 2 is a false. So that is statement 3 is the correct answer. Clear? Yes, ಚೇತನ್ ಗೌಡ ಎಷ್ಟು ಸತಿ ಕೇಳ್ತಿರೋ ಯಪ್ಪ, is it enough ಅಂತೇಳಿ ಹೇಳಿ ಸಾಕಾಗಿದೆ. ಹಾ, ಎಷ್ಟು ಒಂದು 100 ಜನ ಕೇಳ್ತಾರ, 100 ಜನ ಆದ್ರೂ ಆನ್ಸರ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಜನ ಕೇಳ್ತಾರ. ಸ್ಟೇಟ್ಮೆಂಟ್ 1 ನೀವು ನೆಟ್ಗೆ ನೀವು ಕ್ಲಾಸಸ್ಗಳನ್ನ ಕೇಳಿದ್ರೆ ನಾನು ಕ್ಲಾಸಲ್ಲೇ ಹೇಳಿರ್ತೀನಿ ಇಸ್ ಇಟ್ ಎನಫ್ ಅಂತೇಳಿ. ಅವ್ರು ನೋಡಿರಲ್ಲ, ಡೈರೆಕ್ಟ್ ಇಲ್ಲಿ ಬಂದು ಕೇಳ್ತಾ ಇರ್ತೀರಾ. ಓಕೆ, ಸ್ಟೇಟ್ಮೆಂಟ್ 1, ಎ ಪಾರ್ಟಿಕಲ್ ಮೇ ಬಿ ಮೊಮೆಂಟರ್ಲಿ ಅಟ್ ರೆಸ್ಟ್ ಎಟ್ ಹ್ಯಾವ್ ಅ ನಾನ್ ಝೀರೋ ಆಕ್ಸಲರೇಷನ್. ಎಸ್, ದಿಸ್ ಇಸ್ ಟ್ರೂ. ಸರ್, ಹೇಗೆ ಸರ್? ರೆಸ್ಟ್ ಅಲ್ಲಿ ಇದೆ. ಆಕ್ಸಲರೇಷನ್ ಅಂತಂದ್ರೆ ಬಾಡಿ ಮೂವ್ ಆಗಬೇಕು, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇರಬೇಕು. ಬಟ್ ಇಲ್ಲಿ ರೆಸ್ಟ್ ಅಲ್ಲಿ ಇದೆಯಲ್ಲ, ಹೌ ಆಕ್ಸಲರೇಷನ್ ಇಸ್ ನಾನ್ ಝೀರೋ? ಎಕ್ಸಾಂಪಲ್, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನೋಡಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಸ್ಟೋನ್ ನ ಮೇಲೆ ಎಸಿತೀರ ಅನ್ಕೊಳ್ಳಿ. ಓಕೆ, ಅಥವಾ ಒಂದು ಟೆನ್ನಿಸ್ ಬಾಲ್, ಕ್ರಿಕೆಟ್ ಆಡ್ತಿರಲ್ಲ, ಸೊ ಒಂದು ಟೆನ್ನಿಸ್ ಬಾಲ್ ನ ಮೇಲೆ ಎಸಿತೀರ ಅಟ್ ಅ ಮ್ಯಾಕ್ಸಿಮಮ್ ಹೈಟ್ ಫಾರ್ ಅ ಫ್ರಾಕ್ಷನ್ ಆಫ್ ಅ ಸೆಕೆಂಡ್, ದ ಬಾಲ್ ಅನ್ನೋದು ರೆಸ್ಟಿಗೆ ಬರುತ್ತೆ. ಸೊ ವೆಲಾಸಿಟಿ 0 ಅಲ್ವಾ? ಬಟ್ ಆ ಬಾಲಿನ ಮೇಲೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಆಕ್ಟಿಂಗ್ ಡೌನ್ವರ್ಡ್ ಇನ್ ಡೈರೆಕ್ಷನ್, ವರ್ಟಿಕಲಿ ಡೌನ್ವರ್ಡ್ ಡೈರೆಕ್ಷನ್, ದಟ್ ಈಸ್ ಟುವರ್ಡ್ಸ್ ದ ಸೆಂಟರ್ ಆಫ್ ಅರ್ತ್. ಕರೆಕ್ಟಾ? ಎಸ್ ಸರ್. ಸ್ಟೇಟ್ಮೆಂಟ್ 1 ಇಸ್ ದ ಕರೆಕ್ಟ್ ಆನ್ಸರ್. ಅಂಡ್ ದ ನೆಕ್ಸ್ಟ್ ಒನ್, ಸ್ಟೇಟ್ಮೆಂಟ್ 2. Statement 2 ಏನು? Sir, zero velocity of the particle at any instant does not necessarily imply zero acceleration at that time. Yes, that instant. Okay, so that is statement 2 is also right answer.
So therefore, statement 2 is the correct explanation for the statement 1. Both are correct, but statement 2 is the correct explanation for statement 1. Statement 2 is the correct explanation for statement 1. So yaadu correct agutte? So statement 1 is the right answer. Okay. So that is statement 1 is the right answer. Okay. Now let's move on to the next question. That is also statement based question. An object may fall with a constant velocity. Okay, so may fall with a constant velocity. So this happens when acceleration of object is equal to the acceleration of the acceleration due to gravity. So this is correct agida. Okay, so an object may fall with a constant velocity. Okay, example ಹೇಳಿದ್ರೆ that is rain drop. ಮಳೆ ಬಂದಾಗ ನೋಡಿ, ಸೊ ಮಳೆ ಬಂದಾಗ ಏನಾಗುತ್ತೆ, ಈ rain drop ಅನ್ನೋದು ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಕೆಳಗೆ ಬಿಡುತ್ತೆ. ಯಾಕೆ? The acceleration due to gravity acting vertically downward, ಬಟ್ ಅದಕ್ಕೆ ಫೋರ್ಸ್ ಆಫ್ ಫ್ರಿಕ್ಷನ್ ಅಂದ್ರೆ ಏರ್ದಿರುತ್ತಲ್ಲ ಅದು ಆಕ್ಟಿಂಗ್ ಅಪ್ವರ್ಡ್. ಅವಾಗ ನೆಟ್ ಫೋರ್ಸ್ ಆನ್ ವಾಟರ್ ಡ್ರಾಪ್ಲೆಟ್ ಅಥವಾ ರೇನ್ ಡ್ರಾಪ್ ಅದರ ಮೇಲೆ ನೆಟ್ ಫೋರ್ಸ್ ಈ 0 ಆಗುತ್ತೆ. ಅವಾಗ ಕಾನ್ಸ್ಟೆಂಟ್ ಆಗಿ ಕೆಳಗಡೆ ಬರುತ್ತೆ. ಎಸ್, ದಟ್ ಈಸ್ ಪಾಸಿಬಲ್. ಸೆಕೆಂಡ್ ಒನ್ ಕೇಳೋದೇನು, ಸ್ಟೇಟ್ಮೆಂಟ್ 2. ಸೊ ದಿಸ್ ಹ್ಯಾಪನ್ಸ್ ವೆನ್ ಆಕ್ಸಲರೇಷನ್ ಆಫ್ ದ ಬಾಡಿ ಇಸ್ ಈಕ್ವಲ್ ಟು ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಇಲ್ಲಿ ಇದು ರಾಂಗ್ ಸ್ಟೇಟ್ಮೆಂಟ್. ಇಲ್ಲಿ ಕೇಳಿರೋದು ಈಕ್ವಲ್ ಅಂತ ಕೇಳ್ತಾರದು. ಓಕೆ, ಸೊ ಈಕ್ವಲ್ ಆಗಲ್ಲ. ಈಕ್ವಲ್ ಆದ್ರೆ ಏನಾಗುತ್ತೆ, ದೇರ್ ಮಸ್ಟ್ ಬಿ ಎ ವೆಲಾಸಿಟಿ, ಅಂದ್ರೆ ವೇರಿಯಬಲ್ ವೆಲಾಸಿಟಿ ಇರಬೇಕು. ಇದು ವೇರಿಯಬಲ್ ವೆಲಾಸಿಟಿ ಇಲ್ಲ, ಕಾನ್ಸ್ಟೆಂಟ್ ವೆಲಾಸಿಟಿ ಇದೆ. Therefore, statement 1 is correct, but statement 2 is not the correct answer. Okay, so therefore, so option 3 is the correct answer. Okay, now option C is the correct answer. Very good, Tarun. Next one, nodi. Fill in the blanks. Ready na? Velocity, uniform acceleration, displacement, scalar, and downward in direction. The shortest distance between initial and final position of the body in a motion is called. Enanta karitrappa? Sir, displacement. Okay, so that is the displacement, sir. Okay, so answer is displacement. Okay, so that is the displacement. Next one, the speed is a scalar quantity. Okay, so speed is a scalar quantity. So velocity is the vector quantity. Okay, next one, if a body has equal changes in velocity in an equal interval of time, the body is said to be in uniform acceleration. Okay, so that is uniform. Okay, so that is uniform. The acceleration. Okay, so that is uniform acceleration. Okay, so next one, the slope of a position time graph of a body in a uniform motion gives a position time graph. ಇಲ್ಲಿ ಕೇಳೋದು ಸ್ಲೋಪ್, ಸ್ಪೀಡ್ ಕೊಡುತ್ತೆ ಅಥವಾ ವೆಲಾಸಿಟಿ ಕೊಡುತ್ತೆ. ಇದರಲ್ಲಿ ಕೊಟ್ಟಿದ್ದು ಯಾವುದು ಸರ್? ವೆಲಾಸಿಟಿ ಕೊಟ್ಟಿದೆ. therefore it is a velocity. Okay, so gives you so velocity. Okay, so that is a velocity, right? So next question, a body moving under the earth gravitational field, the direction of acceleration is always vertically downward. Okay, so downward, vertically downward ಅಂತ ಬರೋದು ನಡೀತು. Okay, so vertically downward. Okay, so vertically downward. Clear? Yes, right. So ಇಲ್ಲಿಗೆ ನಮ್ಮ ಸೆಕೆಂಡ್ ಚಾಪ್ಟರ್ ಮುಗೀತು. Okay, so ಇಲ್ಲಿಗೆ ನಮ್ಮ ಸೆಕೆಂಡ್ ಚಾಪ್ಟರ್ ಮುಗೀತು. And are you ready for the third chapter, motion in a plane? Okay, so motion in a plane. ಎಲ್ಲರೂ ರೆಡಿ ಇದ್ದೀರಾ? ಎಸ್, ಎಲ್ಲರೂ ರೆಡಿ ಇದ್ರೆ ಒಂದ್ಸತಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಒಂದ್ಸತಿ ಬೆಂಕಿ ಬೆರಗಾಳಿ ಸಿಂಬಲ್ ಬಂದ್ಬಿಡ್ಲೆ ಬೇಗ ಬೇಗ. ಎಸ್, very good, very good, very good. Okay, now let's move on to the next question. ಮಿಸ್ಟರ್ ಹರ್ಷವರ್ಧನ್, ಪಾಠ ಕೇಳಿ. ಓಕೆನಾ ಸರ್? ನಿಮಗೆ ಪಾಠ ಕೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಡೋಂಟ್ ಡಿಸ್ಟರ್ಬ್. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಸುಮ್ಮನೆ ಬೇಡದೆಲ್ಲ ಕಮೆಂಟ್ಸ್ ಮಾಡಬೇಡಿ. ಓಕೆನಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾ ಸರ್, ಎನಿ ಟ್ರಿಕ್ ಟು ರಿಮೆಂಬರ್ ಆಲ್ ದ ಕ್ವಶನ್ಸ್? ಎಸ್ ಮಲ್ಲಿಕಾರ್ಜುನ್, ದಟ್ ಟ್ರಿಕ್ ಇಸ್ ಡೆಡಿಕೇಶನ್. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎ ಫಿಸಿಕಲ್ ಕ್ವಾಂಟಿಟಿ ದಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಇಸ್ ಕಾಲ್ಡ್, ಏನಂತ ಕರೀತಾರೆ ಸರ್? ಇಟ್ ಇಸ್ ಅ ವೆಕ್ಟರ್. ಓಕೆ, ಸೊ ಬೋತ್ ಡೈರೆಕ್ಷನ್ ಆಸ್ ವೆಲ್ ಆಸ್ ಅ ಮ್ಯಾಗ್ನಿಟ್ಯೂಡ್ ಇದ್ರೆ ಅದನ್ನ ವೆಕ್ಟರ್ ಅಂತ ಕರಿತೀವಿ. ಸಪೋಸ್, ಓಕೆ, ಸೊ ಸಪೋಸ್ ನಿಮಗೆ ಜಸ್ಟ್ ಮ್ಯಾಗ್ನಿಟ್ಯೂಡ್ ಇದ್ರೆ ಅದನ್ನ ಸ್ಕೇಲರ್ ಅಂತ ಕರಿತೀವಿ, ನಾಟ್ ಅ ಡೈರೆಕ್ಷನ್. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ವೆಕ್ಟರ್ ಕ್ವಾಂಟಿಟಿ? ಓಕೆ, ಸೊ ಇಲ್ಲಿ ನಾಟ್ ಅ ವೆಕ್ಟರ್ ಕ್ವಾಂಟಿಟಿ ಅಂತ ಕೇಳ್ತಾರದು. ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ವರ್ಕ್, ಇಟ್ ಇಸ್ ಅ ಸ್ಕೇಲರ್ ಕ್ವಾಂಟಿಟಿ. ಓಕೆ, impulse, that is a large force acting in a short interval of time, it is vector. Displacement, vector. Momentum, that is a linear momentum antandre, that is also vector. So right answer, that is option 1. Okay, now let's move on to the next question.
ಟೂ ವೆಕ್ಟರ್ಸ್ ಆರ್ ಸೆಡ್ ಟು ಬಿ ಈಕ್ವಲ್. ಸೊ ಈಕ್ವಲ್ ವೆಕ್ಟರ್ ಆಗಿದ್ರೆ ಏನಾಗಿರ್ಬೇಕು, ವೆಕ್ಟರ್ಸ್ ಅಂದ್ರೆ ಏನು, ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಇರಬೇಕು. ಸೊ ಅಲ್ಲಿ ಈಕ್ವಲ್ ವೆಕ್ಟರ್ ಅಂದ್ರೆ ಡೈರೆಕ್ಷನ್ ಸೇಮ್ ಇರಬೇಕು ಮತ್ತೆ ಮ್ಯಾಗ್ನಿಟ್ಯೂಡ್ ಸಹಿತ ಸೇಮ್ ಇರಬೇಕು. ಇದರ ಪ್ರಕಾರ ಓನ್ಲಿ ಸೇಮ್ ಮ್ಯಾಗ್ನಿಟ್ಯೂಡ್ ನೋ, ಸೇಮ್ ಮ್ಯಾಗ್ನಿಟ್ಯೂಡ್ ಅಂಡ್ ಪರ್ಪೆಂಡಿಕ್ಯುಲರ್ ನೋ, ಓನ್ಲಿ ಇನ್ ಅ ಸೇಮ್ ಡೈರೆಕ್ಷನ್ ನೋ. So right answer, that is same magnitude in a same direction. Okay, so same magnitude in a same direction is the right answer. That is option 4. Okay, now let's move on to the next question. If a vector is multiplied by a positive scalar, the resulting quantity. Okay, so ಒಂದು ವೆಕ್ಟರ್ ನ ಒಂದು ನಾರ್ಮಲ್ ಪಾಸಿಟಿವ್ ಸ್ಕೇಲಾರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ಸೊ ನಾರ್ಮಲ್ ಒಂದು ಸ್ಕೇಲಾರ್ ಜೊತೆ, ಓಕೆ, ಒಂದು ವೆಕ್ಟರ್ ನ ನಾರ್ಮಲ್ ಒಂದು ಸ್ಕೇಲಾರ್ ಪಾಸಿಟಿವ್ ಸ್ಕೇಲಾರ್ ಜೊತೆ ಒಂದು ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗುತ್ತೆ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗುತ್ತೆ, ಬಟ್ ಏನಾಗಿರುತ್ತೆ ಅಂತಂದ್ರೆ ನಮಗೆ ಡೈರೆಕ್ಷನ್ ಸಹಿತ ಸೇಮ್ ಆಗಿರುತ್ತೆ, ಇನಿಷಿಯಲ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಇಲ್ಲಿ ನಮಗೆ ಪಾಸಿಟಿವ್ ಸ್ಕೇಲಾರ್ ಯಾವುದೇ ತರ ನಂಬರ್ ಕೊಟ್ಟಿಲ್ಲ. ಓಕೆ, ಯಾವುದೇ ತರ ನಂಬರ್ ಕೊಟ್ಟಿಲ್ಲ. ಏನಾಗುತ್ತೆ ಅಲ್ಲಿ, ಎ ಸ್ಕೇಲಾರ್ ಹ್ಯಾವಿಂಗ್, ಓಕೆ, ಸೊ ಇಲ್ಲಿ ನೋಡಿ, ಎ ವೆಕ್ಟರ್ ಇಸ್ ಮಲ್ಟಿಪ್ಲೈಡ್ ಬೈ ಎ ಪಾಸಿಟಿವ್ ಸ್ಕೇಲಾರ್, ದ ರಿಸಲ್ಟಿಂಗ್ ಕ್ವಾಂಟಿಟಿ ಇಸ್ ಎ ಸ್ಕೇಲಾರ್ ಹ್ಯಾವಿಂಗ್, ಸ್ಕೇಲಾರ್ ಅಂತೂ ಆಗಲ್ಲ, ಯು ಕ್ಯಾನ್ ಎಲಿಮಿನೇಟ್. ಓಕೆ, ಸೊ ಸ್ಕೇಲಾರ್ ಎಲ್ಲೆಲ್ಲಿದೆ ಅದನ್ನ ಎಲಿಮಿನೇಟ್ ಮಾಡಿ. ನೆಕ್ಸ್ಟ್ ನಿಮಗೆ ಬಿ ಅಂಡ್ 2 and 3 ಅಲ್ಲಿ vector having a same direction as initial vector, the vector having a different direction as the initial vector. Different direction iralla, same direction irutte. So therefore option 2 is the right answer. Okay, so option 2 is the right answer, not option 3. Okay, so different direction illa, same direction irutte, because positive scalar ಆಗಿರೋದ್ರಿಂದ ನಿಮಗೆ option 2 is the right answer. Okay na, right. So ನಿಮಗೆ next question ನೋಡೋಣ. Which of the following statement is incorrect? Okay, so incorrect statement na identify ಮಾಡಬೇಕು ನೀವು. Incorrect statement ಯಾವುದು? In one dimensional motion, the velocity and acceleration of the objects are along a same line. ಇಲ್ಲಿ ನೋಡಿ ಕೇಳ್ತಿರೋದೇನು, velocity and acceleration of an object are always along the same line. Same line, it is not possible. Okay, so ಇದು ಕ್ವಶನ್ ಮಾರ್ಕ್ ಅಲ್ಲಿ ಇಟ್ಕೊಂಡ್ಬಿಡೋಣ, ಯಾಕೆಂದ್ರೆ ನಾವು 3 ಚೆಕ್ ಮಾಡ್ಬೇಕಲ್ಲ. In 2 or 3 dimensional motion, angle between velocity and acceleration vector may have any values between 0 and 180. Yes, this is right answer. Okay, and the next one, maximum height attained by the projectile is always equal to its range. ಇಲ್ಲಿ maximum height, it is not always equal. It is not always equal. ಒಂದು angle ಇರುತ್ತೆ, maximum height ಅಂದ್ರೆ at a 90 degree maximum height ಹೋಗುತ್ತೆ, range ಅಂತಂದ್ರೆ at a 45 degree ಗೆ maximum range ಇರುತ್ತೆ. Therefore ಈ ಎರಡು equal ಆಗಕ್ಕೆ ಸಾಧ್ಯ ಇಲ್ಲ. And the next one, the resultant acceleration of object is a resultant acceleration of an object in a circular motion is towards the center only if the speed is constant. Yes, this is also right statement. Okay, and idu saita namage right statement agutte. Okay, so in one dimensional motion, the velocity and acceleration of an object are always along the same line. Yake, because it is one dimensional. Okay, one dimensional motion alli enagirutte, one dimensional motion alli ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ವೆಲಾಸಿಟಿ ಮತ್ತೆ ಆಕ್ಸಲರೇಷನ್ ಸೇಮ್ ಡೈರೆಕ್ಷನ್ ಆಗಿರುತ್ತೆ. ಓಕೆನಾ, ಇದರ ಪ್ರಕಾರ ರೈಟ್ ಅಂದ್ರೆ ಇನ್ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ದಟ್ ಇಸ್ ಆಪ್ಷನ್ ಸಿ, ದಟ್ ಇಸ್ ದ 3. ಆಪ್ಷನ್ 3 ಇಸ್ ದ ಇನ್ಕರೆಕ್ಟ್ ಆನ್ಸರ್. ಗಾಟ್ ಮೈ ಪಾಯಿಂಟ್? ಓಕೆ, ನೌ ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಕ್ವೆಶ್ಚನ್. ಇಟ್ ಇಸ್ ಫೌಂಡ್ ದಟ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಎ ವೆಕ್ಟರ್. ದಿಸ್ ನೆಸೆಸರ್ಲಿ ಇಂಪ್ಲೈಸ್, ಯಾವ್ದಕ್ಕೆ ಇಂಪ್ಲೈ ಆಗುತ್ತೆ ಹೇಳಿ, ನೋಡ್ಕೊಂಡು ಹೇಳಿ ನೋಡೋಣ, ಪಟ್ ಅಂತ ಹೇಳಿ. ಎರಡಕ್ಕೆ ಯೂಸ್ ಆಗುತ್ತೆ ತರುಣ್, ಎರಡಕ್ಕೆ ಯೂಸ್ ಆಗುತ್ತೆ. ಸ್ಟೇಟ್ ಆಸ್ ವೆಲ್ as CBSE ಇನ್ಕ್ಲೂಡಿಂಗ್ ISC. ಓಕೆ, ರೈಟ್. ಸೊ ಇದರ ಪ್ರಕಾರ, ಸೊ ಇಲ್ಲಿ ನಮಗೆ ಬಿ ನ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಎ ಅಂತ ಬರುತ್ತೆ. therefore ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ 1. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. The motion in a plane can be treated as a superposition of a two separate simultaneous one-dimensional motion along a two. ನೋಡಿ, ನೀವು ನಾರ್ಮಲ್ ಆಗಿ ಏನು ಇದು ಸರ್, ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಈ ತರ ಇರುತ್ತೆ, ಕರೆಕ್ಟಾ? ಎಸ್ ಸರ್. ಇಲ್ಲೊಂದು ಪಾರ್ಟಿಕಲ್ ಇರುತ್ತೆ, ಎಸ್ ಸರ್, ಅಂಡ್ ಈ ತರ ಪ್ರೊಜೆಕ್ಟ್ ಮಾಡ್ತೀರಾ, ರೈಟ್ ಸರ್? ಓಕೆ, ಸೊ ಈ ತರ ಪ್ರೊಜೆಕ್ಟ್ ಮಾಡ್ಕೊಂಡಾಗ, ಸೊ ದಿಸ್ ಇಸ್ ಇನಿಷಿಯಲ್ ವೆಲಾಸಿಟಿ. ಇದೇನೇನ್ ಮಾಡ್ತೀರಾ ಸರ್? ಸ್ಪ್ಲಿಟ್ ಮಾಡ್ತೀವಿ, ರೆಸಲ್ಯೂಷನ್ ಆಫ್ ಅ ವೆಕ್ಟರ್ ಮಾಡ್ತೀವಿ. ದಿಸ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಇನ್ನೊಂದು ಅಲಾಂಗ್ ವೈ ಆಕ್ಸಿಸ್. ಓಕೆ, ಸೊ ವಾಟ್ ಇಸ್ ಆಂಗಲ್ ಬಿಟ್ವೀನ್ ದಮ್ ಸರ್? ಇಟ್ ಇಸ್ UX. ಓಕೆ, ಸೊ ದಿಸ್ ಇಸ್ UX ಆಗುತ್ತೆ ಅಂಡ್ ದಿಸ್ ಇಸ್ UY ಆಗುತ್ತೆ. ಸೊ ಹೇಗಿದೆ ನೋಡಿ, ಎರಡು ಸಹಿತ ಸರ್, ಎರಡು ಸಹಿತ ನಿಮಗೆ ಪರ್ಪೆಂಡಿಕ್ಯುಲರ್ ಆಗಿದೆ. therefore ಇಲ್ಲಿ ನೀವು ಹೇಳೋದೇನಂತಂದ್ರೆ, ಸೊ ಬೋತ್ ಆರ್ ಪರ್ಪೆಂಡಿಕ್ಯುಲರ್. ದಟ್ ಇಸ್ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಯು ಗಾಟ್ ಮೈ ಪಾಯಿಂಟ್? ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ಸ್ ಆಕ್ಟಿಂಗ್ ಎಟ್ ಅ ಪಾಯಿಂಟ್ ಇಸ್ ಅ ಮ್ಯಾಕ್ಸಿಮಮ್. ಸೊ ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ? ಸೊ ನಮಗೆ ರಿಸಲ್ಟೆಂಟ್ ವೆಕ್ಟರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಗೊತ್ತಿದೆ, ಏನು
So it is under square root a square plus b square so plus 2ab cos theta. Okay, so 2ab cos theta. And ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಬರ್ಬೇಕಂದ್ರೆ ಓಕೆ ಸೊ ನಿಮಗೆ ಮ್ಯಾಕ್ಸಿಮಮ್ ಬರ್ಬೇಕಂತಂದ್ರೆ ಸೊ ದಟ್ ಈಸ್ ನಥಿಂಗ್ ಬಟ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಓಕೆ ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ ರೈಟ್. ಸೊ ಇನ್ನೊಂದು ಸೊ ಮಿನಿಮಮ್ ಆಗ್ಬೇಕಂದ್ರೆ ಸರ್ ಇಟ್ ಇಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಓಕೆ ಎಸ್ ಸರ್, ಈ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗ್ಬೇಕಂದ್ರೆ ಸರ್ ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ ಆಗಬೇಕು. ಕಾಸ್ 0 ಏನಾಗುತ್ತೆ? ಸೊ ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಕಾಸ್ 0 ಇಟ್ ಇಸ್ ಅ 1. ಸೊ ಏನಾಗುತ್ತೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆ ಅವಾಗ ಏನಾಗುತ್ತೆ, ಈ ಪವರ್ಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಓಕೆ ಸೊ ಈ ಪವರ್ಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಯಾಕೆ? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಯಾವ ತರ ಬರೋದು? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಈ ಹೋಲ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ, a ಪ್ಲಸ್ ಬಿ ಬರುತ್ತೆ. ಇನ್ನೊಂದು a ಮೈನಸ್ ಬಿ ಬರ್ಬೇಕಂದ್ರೆ ದಟ್ ಇಸ್ ಥೀಟಾ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಓಕೆ ಇದು ಯಾವಾಗ ಆಗುತ್ತೆ? ಕಾಸ್ 180 ಅಂದ್ರೆ ದಟ್ ಇಸ್ -1 ಆಗುತ್ತೆ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತಂದ್ರೆ that is a square minus b square a square minus a square plus b square minus 2ab ನ ಯಾವ ತರ ಬರೀಬಹುದು? a minus b whole square ಅಂತ ಬರೀಬಹುದು. ಆ ಸ್ಕ್ವೇರ್ ಮತ್ತೆ ಅಂಡರ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಗಿ a minus b ಮಾತ್ರ ಬರುತ್ತೆ. ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಅಂತ ಕೇಳಿರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 0 ಅಂದ್ರೆ ಸೇಮ್ ಡೈರೆಕ್ಷನ್ ಇರಬೇಕು. ಸೊ ದಟ್ ಇಸ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಸೊ ದಟ್ ಇಸ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ರಮೇಶ್ ಸರ್ ನ್ಯೂಮೆರಿಕಲ್ ಪ್ರಾಬ್ಲಮ್ ಸಪರೇಟ್ ವಿಡಿಯೋ ಮಾಡ್ತೀರಾ? ಎಸ್, ನಾಳೆನ ಸೆಷನ್ ಅಲ್ಲಿ. ಓಕೆ ನೆಕ್ಸ್ಟ್ ಕ್ಲಾಸ್. ಇದು ಅರ್ಥ ಆಯ್ತಾ? ಇದು ಅರ್ಥ ಆಗಿದ್ರೆ ಒಂದ್ಸತಿ ನಮಗೆ ಒಂದು ಫೈರ್ ಎಮೋಜಿ ಬಂದ್ಬಿಡ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ. ಓಕೆ ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಕೇಳೋದು ಮ್ಯಾಕ್ಸಿಮಮ್ ಅಲ್ಲ, ಓ ಸಾರಿ ಮಿನಿಮಮ್ ಕೇಳಿರೋದು. ಸಾರಿ ಸೊ ಮಿನಿಮಮ್ ಕೇಳಿರೋದು ಅಪೋಸಿಟ್ ಡೈರೆಕ್ಷನ್. ಓಕೆ ಸಾರಿ ಅಪೋಸಿಟ್ ಡೈರೆಕ್ಷನ್ ಕೇಳಿರೋದು. ಅಪೋಸಿಟ್ ಡೈರೆಕ್ಷನ್ ಕೇಳಿರೋದು. ಮಿನಿಮಮ್ ಅಂದ್ರೆ a ಮೈನಸ್ ಬಿ ದಟ್ ಈಸ್ ಅಪೋಸಿಟ್ ಅಂಡ್ ಡೈರೆಕ್ಷನ್. 180 ಅಂದ್ರೆ ಏನು? ಅಪೋಸಿಟ್. ಓಕೆನಾ? ಹಾ ಎಸ್ ನೋಟ್ ಕರೆಕ್ಟ್. Okay, now let's move on to the next one. In a projectile motion, maximum range is always equal to. Okay, so maximum range ಅಂದ್ರೆ ಏನಾಗುತ್ತೆ? ಸೊ ನೋಡಿ maximum range. Okay, so maximum range. ಇವಾಗ ನೋಡಿ range ಅಂದ್ರೆ ಯಾವ ತರ ಬರೀತೀರಾ? The range that is equals to u square sin 2 theta so divided by g. ಕರೆಕ್ಟಾ? ರೈಟ್. ಸೊ maximum range ಆಗ್ಬೇಕಂದ್ರೆ ಏನಾಗಬೇಕು? ಸೊ ಫಾರ್ ಅ maximum range, okay, so for a maximum range ನಮಗೆ ಏನಾಗ್ಬೇಕಂದ್ರೆ ಸರ್ ಸೈನ್ 2 ಥೀಟಾ ಅನ್ನೋದು ಸೊ +1 ಆಗ್ಬೇಕು, ಅಂದ್ರೆ ಮ್ಯಾಕ್ಸಿಮಮ್ ಆಗ್ಬೇಕು. ಆವಾಗಲೇ ತಾನೇ ನಮಗೆ ಮ್ಯಾಕ್ಸಿಮಮ್ ಆಗೋದು. ಇವಾಗ ಇದನ್ನ ನಾನು ಎಂತ ಬರೀದು? +1 ಸರ್ ಸೈನ್ 90 ಡಿಗ್ರಿ ಅಂತ ಬರೀಬಹುದು. ಓಕೆ ಸೊ ಸೈನ್ 90 ಡಿಗ್ರಿ. ಇಲ್ಲಿ ಸೈನ್ ಗೆಟ್ ಕ್ಯಾನ್ಸಲ್ ಆಗಿ ಸೊ 2 ಥೀಟಾ ದಟ್ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಆಗುತ್ತೆ. ಸೊ ಥೀಟಾ ಇಸ್ ಈಕ್ವಲ್ಸ್ ಟು 45 ಡಿಗ್ರಿ. ಓಕೆನಾ? ಎಸ್ ಸರ್, ಇದು ಮ್ಯಾಕ್ಸಿಮಮ್ ರೇಂಜ್. ಓಕೆ ಸೊ ಮ್ಯಾಕ್ಸಿಮಮ್ ರೇಂಜ್ ಅಂದ್ರೆ ಥೀಟಾ ವ್ಯಾಲ್ಯೂ ಎಷ್ಟಾಗಿರ್ಬೇಕು? ಆಂಗಲ್ ಆಫ್ ಪ್ರೊಜೆಕ್ಷನ್ ಸರ್ ಆಂಗಲ್ ಆಫ್ ಪ್ರೊಜೆಕ್ಷನ್ ಬಂದ್ಬಿಟ್ಟು 45 ಡಿಗ್ರಿ ಆಗಬೇಕು. ಇನ್ನೊಂದು ನಿಮಗೆ ಮ್ಯಾಕ್ಸಿಮಮ್ ಹೈಟ್ ಬಗ್ಗೆ ಕೇಳ್ತಾ ಇರೋದು. ಓಕೆ ಸೊ ಮ್ಯಾಕ್ಸಿಮಮ್ ಹೈಟ್ ಬಗ್ಗೆ. ಸೊ ಹೈಟ್ ಬಗ್ಗೆ ಅಂದ್ರೆ ದಟ್ ಈಸ್ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಓಕೆ ಸೊ ಡಿವೈಡೆಡ್ ಬೈ 2g ಅಂತ ಬರೀತು. ಕರೆಕ್ಟಾ? ಎಸ್ ಸರ್. ಅಂಡ್ ಯು ಸ್ಕ್ವೇರ್ ಆಸ್ ಇಟ್ ಇಸ್ ಬರೀರಿ. ಓಕೆ ಸೊ ಯು ಸ್ಕ್ವೇರ್ ಆಸ್ ಇಟ್ ಇಸ್. ಇವಾಗ ನೋಡಿ ಸೊ ಮ್ಯಾಕ್ಸಿಮಮ್ ಹೈಟ್ ಅಂತಂದ್ರೆ ಓಕೆ ಸೊ ಮ್ಯಾಕ್ಸಿಮಮ್ ಹೈಟ್. ಓಕೆ ಸೊ ಮ್ಯಾಕ್ಸಿಮಮ್ ಹೈಟ್ ಅಂದ್ರೆ ಎಷ್ಟಾಗತ್ತೆ ಇಲ್ಲ ನೋಡಿ, ನಾರ್ಮಲ್ ಆಗಿ ಸೈನ್ 45. ಓಕೆ ಸೊ ಇಲ್ಲಿ ಸೈನ್ 45 ಅಂತಂದ್ರೆ ನಿಮಗೆ ಇದು ಮ್ಯಾಕ್ಸಿಮಮ್ ಆಗಬೇಕಪ್ಪ. ಇದು ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ಇಲ್ಲಿ ನೋಡಿ ಥೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ 45 ಡಿಗ್ರಿ ಸರ್ ಡಿವೈಡೆಡ್ ಬೈ 2g. ರೈಟಾ? ಎಸ್ ಸರ್. ಅಂಡ್ ಇಲ್ಲಿ ನಿಮಗೆ ಏನಾಗುತ್ತೆ ಆರ್ ಮ್ಯಾಕ್ಸಿಮಮ್ ಅಂದ್ರೆ ಓಕೆ ಸೊ ಇಲ್ಲಿ ಸೈನ್ 45 ಅಂದ್ರೆ 2 ಇಂಟು 45 ಎಷ್ಟಾಗುತ್ತೆ ಸರ್? 90. ಸೈನ್ 90 ಎಷ್ಟಾಗುತ್ತೆ? 1 ಸರ್. ಸೊ ದೇರ್ ಫಾರ್ ಯು ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಅಂತ ಆಗುತ್ತೆ. ಓಕೆ ಸರ್. ಇವಾಗ ಏನಾಗುತ್ತೆ ಸರ್? ಇಟ್ ಇಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2g ಇಂಟು ಸೈನ್ 45 ಅಂದ್ರೆ ದಟ್ ಇಸ್ 1/√2 ಅಂತ ಆಗುತ್ತೆ. ಓಕೆ ಸೊ ದಟ್ ಇಸ್ 1/√2 ಹೋಲ್ ಸ್ಕ್ವೇರ್. 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಉಳಿದು ಸರ್ ಇಟ್ ಇಸ್ ಮ್ಯಾಕ್ಸಿಮಮ್ ಹೈಟ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಇಟ್ ಇಸ್ 1/4 ಯು ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಅಂತ ಆಗುತ್ತೆ. ಸೊ ಫೈನಲ್ ಆಗಿ ನೀವು ಹೇಳೋದಂದ್ರೆ ಆರ್ ಮ್ಯಾಕ್ಸಿಮಮ್ ದಟ್ ಈಸ್ ಈಕ್ವಲ್ಸ್ ಟು 4 ಡಿವೈಡೆಡ್ ಬೈ 4. ಇವಾಗ ನಮಗೆ ಆರ್ ಮ್ಯಾಕ್ಸಿಮಮ್ ಅಲ್ಲಿ ಕೇಳಿರೋದು. ಸೊ ಆರ್ ಮ್ಯಾಕ್ಸಿಮಮ್ ದಟ್ ಈಸ್ ಈಕ್ವಲ್ಸ್ ಟು 4 ಟೈಮ್ಸ್ ಆಫ್ ಮ್ಯಾಕ್ಸಿಮಮ್ ಹೈಟ್. ಓಕೆ ಸೊ 4 ಟೈಮ್ಸ್. ಓಕೆ ಸೊ 4 ಟೈಮ್ಸ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಆಗುತ್ತೆ. ಇದರ ಪ್ರಕಾರ ಮ್ಯಾಕ್ಸಿಮಮ್ ಹೈಟ್ ಗೆ ಈಕ್ವಲ್ ಆಗಿರಲ್ಲ, ಟ್ವೈಸ್ ಆಗಿರಲ್ಲ, ಟ್ರೈಸ್ ಆಗಿರಲ್ಲ, 4 ಟೈಮ್ಸ್ ಆಗುತ್ತೆ. ಸೊ 4 ಟೈಮ್ಸ್ ದ ಮ್ಯಾಕ್ಸಿಮಮ್ ಹೈಟ್ ಆಗುತ್ತೆ. ದಟ್ ಈಸ್ ಆಪ್ಷನ್ 4. ಆಪ್ಷನ್ 4 is the right answer. You got my point? Clear? Yes. Now let's move on to the next question. At a maximum height, the velocity and acceleration of the projectile ಯಾವ ರೀತಿ ಇರುತ್ತೆ? At a maximum height ಅಂದ್ರೆ ನಿಮಗೆ ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ. ಓಕೆನಾ? ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ನಿಮಗೆ ಡಯಾಗ್ರಾಮ್ ಹಾಕಿ ತೋರಿಸ್ತೇನೆ. ಓಕೆನಾ? ಎಸ್ ಸರ್.
ಇವಾಗ ನಾರ್ಮಲ್ ಆಗಿ ಇಲ್ಲೊಂದು ಪಾರ್ಟಿಕಲ್ ಇದೆ ಅನ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ದ ಪಾರ್ಟಿಕಲ್ and acceleration due to gravity, it is always vertically downward. Okay, so this is acceleration due to gravity. Okay, yes sir. And project ಮಾಡ್ತಾರೆ. Okay, so ಒಂದು ಪಾರ್ಟಿಕಲ್ ನ ಪ್ರೊಜೆಕ್ಟ್ ಮಾಡ್ತಾರೆ ವಿತ್ ಪ್ರೊಜೆಕ್ಷನ್ ಆಂಗಲ್ ಥೀಟಾ. ಇದೇನಾಗುತ್ತೆ, ಸೊ ಮೇಲೆ ಟ್ರಾವೆಲ್ ಆಗಿ ಒಂದು ಫೈನಲ್ ಹೈಟ್. ಓಕೆ, ಸೊ ಫೈನಲ್ ಹೈಟ್. ಓಕೆ, ಸೊ ಲೆಟ್ಸ್ ಸೇ ಇಲ್ಲಿ ಮತ್ತೆ ಕೆಳಗಡೆ ಬರುತ್ತೆ. ಓಕೆ, ಈ ಪಾರ್ಟಿಕಲ್, ಓಕೆ, ಸೊ ಪಾರ್ಟಿಕಲ್ ಇಲ್ಲಿದ್ದಾಗ ನಿಮಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗಿರುತ್ತೆ, ಆಕ್ಟಿಂಗ್ ಡೌನ್ವರ್ಡ್. ಅಂಡ್ ಇಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಅಂಡ್ ಇಲ್ಲಿ ನಿಮಗೆ ಕಾಂಪೊನೆಂಟ್, ಯಾವ ಕಾಂಪೊನೆಂಟ್, ದಟ್ ಇಸ್ ಯು ಎಕ್ಸ್ ಕಾಂಪೊನೆಂಟ್. ಓಕೆ, ಯು ಎಕ್ಸ್ ಕಾಂಪೊನೆಂಟ್ ದಟ್ ಇಸ್ ಯು ಕಾಸ್ ಥೀಟಾ ಇರುತ್ತೆ. ಬಟ್ ವಾಟ್ ಅಬೌಟ್ ಯು ವೈ ಸರ್, ಯು ವೈ ಕಾಂಪೊನೆಂಟ್ ದಟ್ ಇಸ್ ಈಕ್ವಲ್ಸ್ ಟು 0. ಯು ವೈ ಕಾಂಪೊನೆಂಟ್ ಏನಾಗುತ್ತೆ, 0. ಇಲ್ಲಿ ಏನಾಗುತ್ತೆ ನಿಮಗೆ, ಸರ್ ಇಟ್ ಇಸ್ ಅ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಬೋತ್ ಆರ್ ಪರ್ಪೆಂಡಿಕ್ಯುಲರ್. ಯಾವುದು, ವೆಲಾಸಿಟಿ ಮತ್ತೆ ಆಕ್ಸಲರೇಷನ್ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಓಕೆನಾ, ಕ್ಲಿಯರಾ? ನಾ ಇವಾಗ ಸೊ ಇನ್ ಸೇಮ್ ಡೈರೆಕ್ಷನ್ ಇಲ್ಲಿ ಕೇಳಿರೋದು ವೆಲಾಸಿಟಿ ಅಂಡ್ ಆಕ್ಸಲರೇಷನ್ಸ್. ಓಕೆ, so therefore same direction no, perpendicular to each other yes, opposite to each other no, both are 0 no. So ಇದರ ಪ್ರಕಾರ so right answer that is option 2 is the correct answer. Okay, clear ಎಲ್ಲರಿಗೂ? yes, is it a clear? ಏನಾದರೂ ಕನ್ಫ್ಯೂಷನ್ ಇದೆನಾ ಇಲ್ಲಿ? ಸೊ ಏನಾದರೂ ಕನ್ಫ್ಯೂಷನ್ ಇದ್ರೆ ನನಗೆ ಕೇಳಿ. ಕನ್ಫ್ಯೂಷನ್ ಇದ್ರೆ ಎಸ್ ಅಂತ ಬರೀರಿ. ಇಲ್ಲ ಸರ್ ನಮ್ಗೆ ಏನು ಕನ್ಫ್ಯೂಷನ್ ಇಲ್ಲ, ಎಲ್ಲ ಕ್ಲಿಯರ್ ಅಂದ್ರೆ ಕ್ಲಿಯರ್ ಅಂತ ಮೆನ್ಷನ್ ಮಾಡಿ ಬೇಗ ಬೇಗ. ಕಮ್ ಆನ್. Yes, very good. Now let's move on to the next question. The maximum range for the projectile, the angle of a projection already ನೋಡಿದ್ವಿ. Okay, so that is a 45. Okay, so ನೋಡಿ ನಿಮಗೆ ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ಓಕೆ, ಸಿಂಪಲ್ ಟ್ರಿಕ್ ಏನಂದ್ರೆ, ಸರ್ ರೇಂಜ್ ಅಂತ ಹೇಳಿದಾಗ ನಮಗೆ ಥೀಟಾ ಇಸ್ ಈಕ್ವಲ್ಸ್, ಓಕೆ, ಸೊ ಥೀಟಾ ಇಸ್ ಈಕ್ವಲ್ಸ್ ಟು 45 ಡಿಗ್ರಿ. ಓಕೆ, ಸೊ ಥೀಟಾ ಇಸ್ ಈಕ್ವಲ್ಸ್ ಟು 45 ಡಿಗ್ರಿ. ಅದೇ ನಿಮಗೆ ಮ್ಯಾಕ್ಸಿಮಮ್ ಹೈಟ್ ಬರ್ಬೇಕಂದ್ರೆ, ಓಕೆ, ಸೊ ಮ್ಯಾಕ್ಸಿಮಮ್ ಹೈಟ್ ಬರ್ಬೇಕಂದ್ರೆ ದ ಥೀಟಾ ಶುಡ್ ಬಿ 90 ಡಿಗ್ರಿ. ಓಕೆ, ಸೊ ಥೀಟಾ ಶುಡ್ ಬಿ 90 ಡಿಗ್ರಿ. ಓಕೆ, ಎರಡೂ ಸಹಿತ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ನೆಕ್ಸ್ಟ್ ನೋಡಿ, ದ ಫಾರ್ ಅ ಮ್ಯಾಕ್ಸಿಮಮ್ ಹೈಟ್ ಎಷ್ಟಾಗುತ್ತೆ, ಜಸ್ಟ್ ನಾನು ತಿಳಿಸಿದ ಹಾಗೆ, ಸೊ ದಟ್ ಈಸ್ 90 ಡಿಗ್ರಿ. ಓಕೆ, ಸೊ ದಟ್ ಈಸ್ 90 ಡಿಗ್ರಿ. ದ ಆಂಗಲ್ ಆಫ್ ಪ್ರೊಜೆಕ್ಷನ್ ಫಾರ್ ಅ ಮ್ಯಾಕ್ಸಿಮಮ್ ಹೈಟ್. ಸೊ ಮ್ಯಾಕ್ಸಿಮಮ್ ಹೈಟ್ ಕೇಳಿದ್ರೆ ದಟ್ ಈಸ್ 90 ಡಿಗ್ರಿ ಅಂಡ್ ಮ್ಯಾಕ್ಸಿಮಮ್ ರೇಂಜ್ ಕೇಳಿದ್ರೆ ದಟ್ ಈಸ್ 45 ಡಿಗ್ರಿ. ಕನ್ಫ್ಯೂಸ್ ಆಗಬಾರ್ದು. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಒನ್, ದ ಟ್ರಜೆಕ್ಟರಿ ಆಫ್ ಅ ಪ್ರೊಜೆಕ್ಟೈಲ್ ಮೋಷನ್ ಈಸ್ ಪ್ಯಾರಾಬೋಲಾ. ಡಿರೈವೇಷನ್ ಸಹಿತ ಮಾಡ್ತಿರಲ್ಲ, ಸೊ ಡೆರಿವೇಷನ್ ಸಹಿತ ಮಾಡ್ತೀರಾ. ಇಟ್ ಈಸ್ ನಥಿಂಗ್ ಬಟ್ y ಇಸ್ ಈಕ್ವಲ್ಸ್ ಟು ಎಕ್ಸ್ ಟ್ಯಾನ್ ಅಥವಾ ಟ್ಯಾನ್ ಥೀಟಾ ಎಕ್ಸ್ ಅಂತ ಬರುತ್ತೆ. ಆಮೇಲೆ ಮೈನಸ್ ಜಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಟೈಮ್ಸ್ ಆಫ್, ಓಕೆ, ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರುತ್ತೆ. ಸೊ ದಟ್ ಈಸ್ ಆಪ್ಷನ್ 1, ದಟ್ ಈಸ್ ಪ್ಯಾರಾಬೋಲಾ. ಓಕೆ, ದ ಟ್ರಜೆಕ್ಟರಿ ಅಥವಾ ಪಾತ್ ಆಫ್ ಅ ಪ್ರೊಜೆಕ್ಟೈಲ್ ಮೋಷನ್ ಇಸ್ ಅ ಪ್ಯಾರಾಬೋಲಾ ಅಂತ ಕರಿತೀವಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿ, ಇಫ್ ಅ ಬಾಡಿ ಇಸ್ ಅ ಪ್ರೊಜೆಕ್ಟೆಡ್ ವಿತ್ ಅನ್ ಆಂಗಲ್ ಥೀಟಾ ಟು ದ ಹಾರಿಜೆಂಟಲ್, ದೆನ್ ವೆಲಾಸಿಟಿ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಆಕ್ಸಲರೇಷನ್. ಇಲ್ಲಿ ನಿಮಗೆ ಆಲ್ವೇಸ್ ಅಂತ ಬಂದಿರಾ, ದಟ್ ಈಸ್ ರಾಂಗ್. ಓಕೆ, ಸೊ ಎಲ್ಲಿ ನಿಮಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಸೊ ವೆಲಾಸಿಟಿ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಲರೇಷನ್ ಓನ್ಲಿ ಅಟ್ ಮ್ಯಾಕ್ಸಿಮಮ್. ಓಕೆ, ಸೊ ಓನ್ಲಿ ಅಟ್ ಅ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ಬರುತ್ತೆ. ಅಂದ್ರೆ ನೆಕ್ಸ್ಟ್ ಒನ್, ಇಟ್ಸ್ ಅ ವೆಲಾಸಿಟಿ ಬಿಕಮ್ಸ್ ಅ 0 ಅಟ್ ಇಟ್ಸ್ ಅ ಮ್ಯಾಕ್ಸಿಮಮ್ ಹೈಟ್. ಇದು ಸಹಿತ ವೆಲಾಸಿಟಿ ಅಂತ ಹೇಳಿದ್ದಾರೆ. ಓಕೆ, ಸೊ ವೆಲಾಸಿಟಿ ಅಂತ ಹೇಳಿದ್ದಾರೆ. ಓಕೆ, ಇದು ಸಹಿತ ರಾಂಗ್. ಯಾಕೆ? ಈ ಕೇಸಿನಲ್ಲಿ ಯು ಎಕ್ಸ್ ಅಂದ್ರೆ ಕಾಂಪೊನೆಂಟ್ ಆಫ್ ಎಕ್ಸ್ ಏನಿದಿಲ್ಲ, ಸೊ ಯು ಎಕ್ಸ್ ಕಾಂಪೊನೆಂಟ್ ವೆಲಾಸಿಟಿ ಅನ್ನೋದು ಇರುತ್ತೆ, ಯಾವುದು, ಯು ಕಾಸ್ ಥೀಟಾ. ಬಟ್ ಯು ವೈ ಏನಾಗಿರುತ್ತೆ, 0 ಆಗಿರುತ್ತೆ. ದೇರ್ ಫೋರ್ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ರೈಟ್. And the next one, its a velocity is in a horizontal direction at a maximum height. Its a velocity is in a horizontal direction. Yes, maximum height ಅಲ್ಲಿ ನಿಮಗೆ ಒಂದು ಡಯಾಗ್ರಾಮ್ ಹಾಕಿ ತೋರಿಸಿದ್ದು. ಓಕೆ, ಇಲ್ಲಿ ತೋರಿಸಿದ್ದು ನೋಡಿ. ನೋಡಿ, ಕಾಂಪೊನೆಂಟ್ ಹಾರಿಜೆಂಟಲ್ ವೆಲಾಸಿಟಿ ಇದೆ. ಓಕೆ, ವರ್ಟಿಕಲ್ ವೆಲಾಸಿಟಿ ಇಲ್ಲ, ಬಟ್ ಆಕ್ಸಲರೇಷನ್ ಇದೆ. ಓಕೆ, ಸೊ ಇದರ ಪ್ರಕಾರ ನೀವು, ಓಕೆ, ಸೊ ಯಾವ ಆನ್ಸರ್, ನೆಕ್ಸ್ಟ್ ಒನ್ ಯಾವುದು, ಇದು ನಿಮಗೆ ಕರೆಕ್ಟ್ ಆಗಿದೆ. ಅಂಡ್ ವೆನ್ ದ ಜಸ್ಟ್ ಹಿಟ್ಟಿಂಗ್ ದ ಗ್ರೌಂಡ್ ದ ವೆಲಾಸಿಟಿ ಅಂಡ್ ಆಕ್ಸಲರೇಷನ್ ಆರ್ ಇನ್ ಅ ಸೇಮ್ ಡೈರೆಕ್ಷನ್, ಇದು ಸಹಿತ ರಾಂಗ್. ನಿಮಗೆ ಡೈರೆಕ್ಷನ್ ಕೆಳಗಡೆ ಬಂದಾಗ ಸೆಟ್ಟಿಂಗ್ ದ ಗ್ರೌಂಡ್ ಇದು ವೆಲಾಸಿಟಿ ಆಗಿದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಯಾವ ತರ ಇರುತ್ತೆ ಗೊತ್ತಾ, ಈ ತರ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂಡ್ ದಿಸ್ ಇಸ್ ದ ವೆಲಾಸಿಟಿ. ಸೊ ದೇ ಆರ್ ನಾಟ್ ಇನ್ ಅ ಸೇಮ್ ಡೈರೆಕ್ಷನ್, therefore it is also wrong. So right answer for this question, okay, so that is option 3. So that is, its a velocity is in horizontal direction at a maximum height. Option 3 is the correct answer. Got my point? Now, so let's move on to the next question. Okay, so next question ನೋಡಿ, the centripetal acceleration is, ಇಲ್ಲಿ ವೆಲಾಸಿಟಿ ಮತ್ತೆ ರೇಡಿಯಸ್ ಬಗ್ಗೆ ಕೇಳಿರೋದು. ಸೆಂಟ್ರಿಪಿಟಲ್ ಆಕ್ಸಲರೇಷನ್, ಜಸ್ಟ್ ರಿಮೆಂಬರ್. ಓಕೆ, ಎಫ್ ಇಸ್ ಈಕ್ವಲ್ಸ್ ಟು ಎಂ ಎನಾ? ಎಸ್ ಸರ್.
ಅಂಡ್ ನೀವು ಸೆಂಟ್ರಿಪಿಟಲ್ ಫೋರ್ಸ್ ಯಾವ ತರ ಬರೀತೀರಾ ಸರ್, ಇಟ್ ಇಸ್ mv² ಡಿವೈಡೆಡ್ ಬೈ r ಅಂತ ಬರೀತೀರಾ. ಸೊ ಈ ಎ ಪ್ಲೇಸ್ ಅಲ್ಲಿ ಏನಿದೆ ಸರ್, ಎ ಪ್ಲೇಸ್ ಅಲ್ಲಿ ನಮಗೆ ಸೊ v² ಡಿವೈಡೆಡ್ ಬೈ r ಇದೆ. ಸೊ ಇದರ ಪ್ರಕಾರ acceleration is directly proportional to the square of the velocity and inversely proportional to the radius. ಇದರ ಪ್ರಕಾರ directly proportional to its velocity and radius of the circular path. No. Directly proportional to its velocity and inversely proportional to the circular path. No. ಯಾಕೆಂದ್ರೆ ಇಲ್ಲಿ ಸ್ಕ್ವೇರ್ ಆಫ್ ದ ವೆಲಾಸಿಟಿ ಬೇಕು. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಸ್ಕ್ವೇರ್ ಆಫ್ ಇಟ್ಸ್ ವೆಲಾಸಿಟಿ ಅಂಡ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ರೇಡಿಯಸ್. ಇಲ್ಲಿ ಸ್ಕ್ವೇರ್ ಆಫ್ ದ ರೇಡಿಯಸ್ ಬಂದಿದೆ, therefore it is also wrong. Directly proportional to the square of its velocity and inversely proportional to the radius of the circular path. Yes, this is the right answer. Okay, so therefore option 4 is the correct answer. Okay, option 4 is the correct answer. Hopefully ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಓಕೆನಾ, ರೈಟ್. ಸೊ ಮೈಸೂರು, ನಿಮ್ಮ ಡೌಟ್ ಏನು ಹೇಳಿ ಕೇಳಿ. ಮೈಸೂರು, ಸೊ ಸ್ಟೇಟ್ಮೆಂಟ್ 1. ಓಕೆ, ಸೊ ಸ್ಟೇಟ್ಮೆಂಟ್ 1 ಏನು ಹೇಳ್ತಾರದು, ವೆಕ್ಟರ್ ಅಡಿಷನ್ ಇಸ್ ಅ ಕಮ್ಯುಟೇಟಿವ್. ಎಸ್, ದಿಸ್ ಇಸ್ ಟ್ರೂ. a ಪ್ಲಸ್ ಬಿ ದಟ್ ಈಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಎ ಅಂತ ಮಾಡ್ಬೋದು. ಓಕೆನಾ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಅಥವಾ ದಟ್ ಈಸ್ ಈಕ್ವಲ್ಸ್ ಟು ಬಿ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ಅಂತ ಮಾಡ್ಬೋದು. ಅಥವಾ ಎ ಪ್ಲಸ್ ಬಿ, ಓಕೆ, ಬ್ರಾಕೆಟ್ ಅಲ್ಲಿ ಹಾಕಿ ಪ್ಲಸ್ ಸಿ ದಟ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ, ಓಕೆ, ಅಂಡ್ ಬಿ ಪ್ಲಸ್ ಸಿ ಇಸ್ ದ ಬ್ರಾಕೆಟ್ ಅಂತ ಬರೀಬಹುದು. ಅಂಡ್ ದ ನೆಕ್ಸ್ಟ್ ಒನ್ ಸ್ಟೇಟ್ಮೆಂಟ್ 2. ಓಕೆ, ಸೊ ಸ್ಟೇಟ್ಮೆಂಟ್ 2 ಏನಿದೆ, two vectors may be added graphically using triangle of vector addition. Yes, ಇಲ್ಲಿ ನೀವು ನೋಡಬಹುದು ಈ ವೆಕ್ಟರ್ ಅಡಿಷನ್ ಕಮ್ಯುಟೇಟಿವ್ ಇದೆಯಲ್ಲ, ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಸೊ both the statements are correct. Okay, so both the statements correct, but ಈ ಎರಡು ಸ್ಟೇಟ್ಮೆಂಟ್ ಏನಿದೆಯಲ್ಲ they are not related. That question is not understand. ಒಂದ್ಸತಿ ನೋಡಿ, ರಿವೈಸ್ ಮಾಡಿ ನೋಡಿ. ಓಕೆನಾ, ಸೊ both the statements are correct, but ಇದು correct explanation for the second one. I mean second explanation ಇದೆಯಲ್ಲ, it is not proper explanation for statement 1. ಓಕೆನಾ, next one statement 1. For the motion in a 2 or 3 dimensions, velocity and acceleration vector must have angle between ಅಥವಾ angle from 0 to 90 degree. Okay, so ಇಲ್ಲಿ must have an angle from 0 to 90 degree between them. Yes, this is right. Okay, so 10, 20, 30, 45, 50, 60, 70 ಈ 0 ಮತ್ತೆ 90 ಡಿಗ್ರಿ ಬಿಟ್ವೀನ್ ಅಲ್ಲಿರಬೇಕು. ಓಕೆ, ಇದು ಎಕ್ಸಾಕ್ಟ್ಲಿ 0 ಅಂಡ್ 90 ಅಂತ ಹೇಳಿಲ್ಲ, ಬಿಟ್ವೀನ್ ಅಂತ ಹೇಳ್ತಿರೋದು. ದ ಸ್ಟೇಟ್ಮೆಂಟ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಫಾರ್ ಸಚ್ ಮೋಷನ್ ವೆಲಾಸಿಟಿ ಅಂಡ್ ಆಕ್ಸಲರೇಷನ್ ಆಬ್ಜೆಕ್ಟ್ ಇಸ್ ಆಲ್ವೇಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಇದು ಆಲ್ವೇಸ್ ಅಪೋಸಿಟ್ ಅಂಡ್ ಡೈರೆಕ್ಷನ್ ಇಲ್ಲ. ಯಾಕೆಂದ್ರೆ ನೀವು ನೋಡಿ, ಆಕ್ಸಲರೇಷನ್ ಈ ಕಡೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದ್ರೆ, ಸೊ ವೆಲಾಸಿಟಿ ಈ ಡೈರೆಕ್ಷನ್ ಅಲ್ಲಿ ಹೋಗ್ತದೆ. ಓಕೆ, certain angle, ಇದು acceleration due to gravity. So the second statement is not the right answer. Okay, so statement true and statement 2 is a false. Okay, so therefore option 3 is the correct answer. Okay, so option 3 is the correct answer. Statement 1 is true, but statement 2 is a false. Okay, now so let's move on to the next question. That is also statement based question. Statement 1, centripetal acceleration is always directed towards the center of the circular path. Yes, this is right answer. So illi centripetal acceleration, so that is equals to v² divided by r. And the statement 2 enide, statement 2 is the centripetal acceleration is a constant vector. Idu constant vector agalla. Yake antandre acceleration andre enu, rate of change of velocity. So rate of change of velocity andre enagutte sir, it is a vector quantity. Okay, so velocity ವೆಕ್ಟರ್ ಅಂದ್ರೆ ವೆಲಾಸಿಟಿ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ವೆಲಾಸಿಟಿ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ಡೈರೆಕ್ಷನ್ ಚೇಂಜ್ ಆದ್ರೆ ವೆಲಾಸಿಟಿ ಸಹಿತ ಚೇಂಜ್ ಆಗುತ್ತೆ. ದ ಪಾರ್ಟಿಕಲ್ ವಿಚ್ ಇಸ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್ ಏನಾಗುತ್ತೆ, ಕೀಪ್ ಆನ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ಸೊ ವೆಲಾಸಿಟಿ ಚೇಂಜ್ ಆಗುತ್ತೆ, ವೆಲಾಸಿಟಿ ಚೇಂಜ್ ಆದ್ರೆ ಆಕ್ಸಲರೇಷನ್ ಸಹಿತ ಚೇಂಜ್ ಆಗುತ್ತೆ. ಓಕೆನಾ, ಇಟ್ ಇಸ್ ನಾಟ್ ಎ ಕಾನ್ಸ್ಟೆಂಟ್. ಓಕೆ, ರೈಟ್. ಸೊ ಇಲ್ಲಿ ಸ್ಟೇಟ್ಮೆಂಟ್ 1 is correct, but statement 2 is wrong. So therefore statement 1 is correct, but statement 2 is a false. Next question. Yes, fill in the blanks ನೋಡಿ. Resolution, unit, speed, null, horizontal, same direction. Option 1. Okay, so option 1 ಏನಾಗುತ್ತೆ, 3 and ಏನದು 3 2 ಕರೆಕ್ಟಾ? ಇಲ್ಲ, ಇದು ಕರೆಕ್ಟ್ ಅಲ್ಲ ರಾಜು. ಈ ಕ್ವಶನ್ಗೆ ಕರೆಕ್ಟ್ ಆಗಲ್ಲ. ಇದು ಆಪ್ಷನ್ 3ನೇ ಕರೆಕ್ಟ್.
ಯಾಕೆಂದ್ರೆ ಕಾನ್ಸ್ಟೆಂಟ್ ವೆಕ್ಟರ್ ಅಂತ ಕೇಳ್ತಿರೋದು. ನೋ, ಡೈರೆಕ್ಷನ್ ಚೇಂಜ್ ಆಯ್ತು, ಇಟ್ ಇಸ್ ನಾಟ್ ಎ ಕಾನ್ಸ್ಟೆಂಟ್. ಓಕೆ, ನಾ ದ ರೆಸಲ್ಯೂಷನ್, ಯೂನಿಟ್, ಸ್ಪೀಡ್, null, horizontal, same direction. A vector, okay, so a vector, ಹಾ, ರಾಜು ಯಾವ್ದ್ರ ಬಗ್ಗೆ ಕೇಳ್ತಿರೋದು? ಇಲ್ಲಿ ಸ್ಲೈಡ್ ನಂಬರ್ ಮೆನ್ಷನ್ ಮಾಡು, ಸ್ಲೈಡ್ ನಂಬರ್ ಮೆನ್ಷನ್ ಮಾಡು, ಯಾವ್ದಂತ ಹೇಳು ಸ್ವಲ್ಪ. ಅಷ್ಟೊತ್ತನ ಇದು ಆನ್ಸರ್ ಮಾಡ್ತೀನಿ. ಎ ವೆಕ್ಟರ್ ವಿತ್ ಝೀರೋ ಮ್ಯಾಗ್ನಿಟ್ಯೂಡ್ ಈಸ್, ಏನು ಝೀರೋ ಅಂತಂದ್ರೆ ನಲ್. ಓಕೆ, ಸೊ ದಿಸ್ ಇಸ್ ದ ನಲ್ ವೆಕ್ಟರ್. ಎಸ್ ಸರ್, ನಲ್ ವೆಕ್ಟರ್ ಅಂದ್ರೆ ಎಲ್ಲಿದೆ? ಎಸ್, ಇಟ್ ಇಸ್ ಡನ್. ನೆಕ್ಸ್ಟ್ ಒನ್, ದ ಸ್ಪ್ಲಿಟ್ಟಿಂಗ್ ಆಫ್ ವೆಕ್ಟರ್ ಇಂಟು 2 or more components are called, that is resolution. Okay, so resolution of vector ಅಂತ ಕರಿತೀವಿ. Okay, so that is the resolution of vectors ಅಂತ ಕರಿತೀವಿ. Okay, resolution of vectors. Clear? And the next one, ಹಾ, ರಾಜು ಬಿರಾದರ್, ನೀವನ್ನ ಆನ್ಸರ್ 3 ರಾಂಗ್, ಆನ್ಸರ್ 2 ರೈಟ್ ಅಂತ ಹಾಕಿದ್ರಲ್ಲ, ಯಾವ ಸ್ಲೈಡ್ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ಒನ್, the resultant of a two vector is a maximum if they are acting in a same direction. Okay, so same direction alla act agbeku. Okay, so same direction. Okay, so same direction. Okay, so theta must be 0 degree ಆಗಿರಬೇಕು. 0 degree ಅಂದ್ರೆ that they are parallel to each other. Okay, right? Ha, next one, dash velocity remains constant throughout the motion of a projectile. ಯಾವುದು? Horizontal, ux value constant ಆಗಿರುತ್ತೆ. Okay, so horizontal velocity, so horizontal velocity, okay, so horizontal velocity remains constant. ಯಾವ್ದದು sir? ux, that is equals to u cos theta. So because there is no other force acting on it other than gravitational force. Okay, so next question ನೋಡಿ, the uniform circular motion, the body moves in a circular circle with a constant speed. Okay, so constant speed. Okay, so that is a constant speed. So velocity ಏನಾಗ್ತಿರುತ್ತೆ? ಚೇಂಜ್ ಆಗ್ತಾ ಇರುತ್ತೆ because of a change in direction. Got my point? Okay, now so let's move on to the next chapter, that is the laws of motion. Ready? Are you guys ready? ಹೇಳ್ರೋ, are you guys ready? ಸೊ ರೆಡಿ ಇದ್ರೆ ನಮ್ಮ ಎಮೋಜಿ ಹಾಕ್ಬಿಡಿ. ವಾಟ್ ಈಸ್ ಅವರ್ ಎಮೋಜಿ ಗೊತ್ತಲ್ವಾ ಎಲ್ಲರಿಗೂ? ಓಕೆ, ಎಲ್ಲರಿಗೂ ಗೊತ್ತಲ್ಲ? ಫೈರ್ ಎಮೋಜಿ ಬರ್ಲಿ ಬೇಗ. ರೆಡಿ? yes, very good, very good. Now let's get started with one more question. No force is required to keep a body, according to the Newton's first law. ಏನು ಹೇಳುತ್ತೆ? if there is no ಅಂದ್ರೆ ಒಂದು ಬಾಡಿ move in a same direction with the same speed unless an external force is acting on it. ಅಲ್ವಾ? ಇದರ ಪ್ರಕಾರ ನಾವು ನೋಡಿದ್ರೆ an object moving in a circular motion ಆಗ್ಬೇಕಂದ್ರೆ centripetal force ಬೇಕು. ಅಲ್ಲಿ ಹೇಳಿರೋದು no force is required. Okay, so no force ಅಂತ ಹೇಳ್ತಿರೋದು. ಅಂದ್ರೆ next object is moving in a straight line with a constant velocity. Yes, this is right. Object is moving with a constant acceleration ಅಂತಂದ್ರೆ change in velocity ಇರಬೇಕು. change in velocity ಬೇಕಂದ್ರೆ there must be a force. ಅಲ್ವಾ? yes sir. And an object moving elliptical path, ಇದರಲ್ಲೂ ಹೋಗ್ಬೇಕಂದ್ರೆ force required ಆಗುತ್ತೆ. Therefore right answer, that is option 2. Option 2 is the correct answer. Okay, right sir. And let's move on to the next question. What is the term for an object tendency to resist changes in the state of the motion? ಅಂದ್ರೆ ನಮಗೊಂದು ಕಾನ್ಸೆಪ್ಟ್ ಇದೆ, that is inertia of a body. Okay, so inertia of the body ಅಂತಂದ್ರೆ sir fill in the blanks. sir fill in the blanks ಆಯ್ತಲ್ಲ? fill in the blanks ಆಯ್ತಲ್ಲ? yes, ಇದು ನಾವೇನಂತ ಕರಿತೀವಿ? inertia is nothing but it is the inability of a body to change its a state of rest or motion. ಅದನ್ನ ನಾವು inertia ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ 3 ಟೈಪ್ ಆಫ್ inertia ಇರುತ್ತೆ: inertia of rest, inertia of motion, inertia of direction ಅಂತ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, the ratio of a force of an object to the acceleration according to the Newton's second law, F is equals to ma. and ಇಲ್ಲಿ ಕೇಳ್ತಿರೋದು ಯಾವುದು? ratio of a force and acceleration. So therefore it is a mass. Okay, so mass of the body. Okay, so it is the mass of the body. That is one. Next question, what happens to the acceleration of an object when force applied to it is increasing? So F is equals to ma alva. So mass of the body is a constant. So therefore F is directly proportional. One increase ಆದರೆ ಇನ್ನೊಂದು increase ಆಗಲೇಬೇಕು. So what happens to the acceleration of an object when a force applied to it increases? ಇದು ಸಹಿತ increase ಆಗ್ತಾ ಹೋಗುತ್ತೆ. That is option C. Okay, so option 3. Next question. Okay, so next question ನೋಡಿ, when object A exerts a force on object B, what force does object B exerts on object A?
So according to Newton's third law prakara, for every action there is a equal but opposite in direction. Okay, so equal forces in a same direction illa, equal forces in opposite direction, that is correct. Less force, greater force illa. So according to Newton's third law, that is for every action there is equal and opposite reaction. Okay na? Right. So next question. Forces are always occurs in, according to Newton's third law prakara, for every action there is a equal and opposite reaction ಇದೆಯಲ್ಲ. ಸೊ ಈ ಫೋರ್ಸ್ ಅನ್ನೋದು ಯಾವಾಗಲೂ ಟೂ ಬಾಡೀಸ್ ಮೇಲೆ ಎಕ್ಸರ್ಟ್ ಆಗುತ್ತೆ. ದಟ್ ಮೀನ್ಸ್ ಪೇರ್ಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತ ಬರುತ್ತೆ. ಫೋರ್ಸಸ್ ಆಲ್ವೇಸ್ ಅಕರ್ಸ್ ಇನ್ ಅ ಡಿಫರೆಂಟ್ ಬಾಡೀಸ್, ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಆಕ್ಷನ್ ಅಂಡ್ ರಿಯಾಕ್ಷನ್. ಎಷ್ಟಾಗುತ್ತೆ ಆಕ್ಷನ್ ಅಂಡ್ ರಿಯಾಕ್ಷನ್, ದಟ್ ಈಸ್ ಅ ಪೇರ್ಸ್ ಅಂತ ಕರಿತೀವಿ. ಓಕೆ, ಸೊ ಆಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾವುದು ನ್ಯೂಟನ್ಸ್ ಥರ್ಡ್ ಲಾನ ಆಕ್ಷನ್ ರಿಯಾಕ್ಷನ್ ಲಾ ಅಂತಾನು ಕರಿತೀವಿ. And the next question, rocket works on the principle of conservation. If there is an external force is zero, okay, if there is external force is zero, the rate of change of momentum is a constant. Idi yavudu? Rate of momentum. Okay, rate of change of momentum. Okay, that is conservation of momentum anta helbodu. That is option B. Okay, so that is option B. That is option 2 is the correct answer. Okay, now so let's move on to the next question. A force F is applied to an object for a time delta t. What is the impulse? What is this impulse? Andre that is the large force acting in a short interval of time. Idara prakara, so idana nanu impulse I anta barkondre, sir, it is the large force acting in a short interval of time. Okay, so idana so F into delta t anta baribodu. Okay, so that is F into delta t. Okay, so that is I F into delta t. That is option 2. Option 2 is the right answer. Okay, so next question nodi. The component of contact force that is perpendicular to the surface in a contact is referred as normal reaction anta karithívi. Okay, so that is N anta barithívi. Nenpidena? Where frictional force, it is always opposite to the applied force, athava it opposes relative motion anta helbodu. And normal reaction, normal antandra that is 90 degree. And both A and B, it is not the right answer. So none of the mentioned anta kottidare. Okay, so next question nodi. A spring force is given by, according to Hooke's law. Okay, so that is always F is equals to minus kx. Okay, so opposite. So opposite andre it is the force is always, okay, always towards the mean position. Okay, that is the force is always towards the mean position. Okay, sir, class is tell idu mugiyevarige 14 chapters mugiyevarige. Okay, we are in a 4th chapter. So yaad barutte sir, F is equals to minus kx. Okay, so that is option 4. Next question. So next question nodi. Next question. A block of wood is placed on the surface. A force is applied parallel to the surface. Move the block. The frictional force develop acts. ಯಾವ directional act ಆಗುತ್ತೆ? So ಈ frictional force always opposes relative motion. ಅಂದ್ರೆ ಈ frictional force ಅನ್ನೋದು ಯಾವಾಗಲೂ opposite to the applied force ಆಗಿರುತ್ತೆ. Okay na? Always applied to the opposite. So along the direction of applied force, no. Opposite to the direction of applied force, yes. Normal, illa normal reaction ಆಗುತ್ತೆ, normal reaction ಆಗುತ್ತೆ. Okay, so therefore the option 2 is the right answer. Okay, so option 2 is the right answer. You got my point? Now, so let's move on to the next question. Which of the following is the self-adjusting force? So that is static friction. Static friction is the, we call it as the, self-adjusting force anta karithívi. Okay na? Right. So next question nodi. Idike try to answer this question. Sorry, ನಾನು ಸೆಕೆಂಡ್ PUC ಈಗಿಂದ ಓದಿದ್ರು ರಿಸಲ್ಟ್ 95% ಮಾಡ್ಬೋದಾ? ಸಂಜಯ್ ಆರಾಮ್ಸೆ ಮಾಡ್ಬೋದು. ಓಕೆ, ಸೊ ಮನಸ್ಸಿದ್ದರ ಮಾರ್ಗ ಎಲ್ಲಾನು ಪಾಸಿಬಲ್ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಓಕೆ, ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ನ ನೀವು ಐಡೆಂಟಿಫೈ ಮಾಡಬೇಕು. ಫ್ರಿಕ್ಷನ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ಏರಿಯಾ. ಸೊ ಫ್ರಿಕ್ಷನಲ್ ಫೋರ್ಸ್ ಏನಂತ ಬರ್ತೀವಿ ಸರ್? ಫ್ರಿಕ್ಷನಲ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು ನಾರ್ಮಲ್ ರಿಯಾಕ್ಷನ್. ಓಕೆ, ಸೊ ಮ್ಯೂ ಎಮ್ ಇಂಟು ಜಿ ಅಂತ ಬರೀಬೋದು. ಓಕೆ, ಸೊ ಫ್ರಿಕ್ಷನಲ್ ಫೋರ್ಸ್ ಇದರ ಪ್ರಕಾರ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ಏರಿಯಾ. ಎ ಇಲ್ಲ. ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಫ್ರಿಕ್ಷನ್ ಇಸ್ ಆಲ್ವೇಸ್ ಲೆಸ್ ದೆನ್ ಅಪ್ಲೈಡ್ ಫೋರ್ಸ್ ಇಲ್ಲ. Okay, it is self-adjacent force. Okay, next one, friction depends on the size of the body illa, because it is depends on mass of the body and acceleration due to gravity and coefficient of static friction. Friction depends on the area, so area mele depend illa. Therefore right answer, that is friction does not depends upon the area of the contact. That is option 1. Okay, now so let's move on to the next question. On a banked road, which force is essential to provide necessary centripetal force to the car to take a turn while driving at a optimum speed? ನೋಡಿ, ನಾರ್ಮಲ್ ಆಗಿ ಈ ಕರ್ವ್ ಶೇಪ್ ಗಳಲ್ಲಿ, ಓಕೆ, ಬ್ಯಾಂಕ್ಡ್ ರೋಡ್ ಅಂದ್ರೆ
ಈ ಕರ್ವ್ ಶೇಪ್ಗಳಲ್ಲಿ ಈ ಆಚೆ ಸೈಡ್ ಸ್ವಲ್ಪ ಈ ತರ ಟಿಲ್ಟ್ ಮಾಡುತ್ತೆ, ಸ್ಟ್ರೇಟ್ ಆಗಿರಲ್ಲ, ಸ್ವಲ್ಪ ಈ ತರ ಟಿಲ್ಟ್ ಮಾಡಿರ್ತಾರೆ. ಯಾಕೆ? ಟು ಪ್ರೊವೈಡ್, ಓಕೆ, ಸೊ ದಟ್ ಈಸ್ ಅ ನಾರ್ಮಲ್ ರಿಯಾಕ್ಷನ್ ಮತ್ತೆ ಕಾಂಪೊನೆಂಟ್ ಆಫ್ ಫ್ರಿಕ್ಷನಲ್ ಫೋರ್ಸ್. ಓಕೆ, ಸೊ ದಟ್ ಈಸ್ ಬೋತ್ ಎ ಅಂಡ್ ಬಿ. ಇಲ್ಲಿ ಕೊಟ್ಟಿರೋದು ಯಾವ್ದು ಗೊತ್ತಾ? ಆಪ್ಟಿಮಮ್ ಸ್ಪೀಡ್ ಕೊಟ್ಟಿರೋದ್ರಿಂದ ಬೋತ್ ಫ್ರಿಕ್ಷನಲ್ ಫೋರ್ಸ್ ಮತ್ತೆ ನಾರ್ಮಲ್ ರಿಯಾಕ್ಷನ್ ಕಾಂಪೊನೆಂಟ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ನೌ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಎ ಸೈಕ್ಲಿಸ್ಟ್ ಬೆಂಡ್ಸ್ ವೈಲ್ ಟೇಕಿಂಗ್ ಎ ಟರ್ನ್ ಇನ್ ಆರ್ಡರ್ ಟು. ಯಾಕೆ ಟರ್ನ್ ತೊಗೊಳ್ತೀವಿ? ನಾರ್ಮಲ್ ಆಗಿ ನಾವು ಕರ್ವ್ ಬಂತಂದ್ರೆ ಈ ತರ ಬೆಂಡ್ ಆಗ್ತೀವಿ. ಯಾಕೆ ಬೆಂಡ್ ಆಗ್ಬೇಕು? ಸ್ಟ್ರೇಟ್ ಹೋದ್ರೆ ಏನಾಗುತ್ತೆ? ಕಂಟ್ರೋಲ್ ತಪ್ಪುತ್ತೆ. ಕಂಟ್ರೋಲ್ ಯಾಕೆ ತಪ್ಪಬೇಕು? ಯಾಕೆಂದ್ರೆ ಅಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಪ್ರೊವೈಡ್ ಆಗಲ್ಲ. ಸೊ ದೇರ್ ಫೋರ್ ಬೆಂಡ್ ಆದ್ರೆ ಮಾತ್ರ ನಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನೋದು ಪ್ರೊವೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಪ್ರೊವೈಡ್ ಅ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಮ್ಯಾಚ್ ದ ಫಿಸಿಕಲ್ quantities of a column 1 with their dimensions in a column 2. Okay, so weight andre that is nothing but a force only. Okay, so weight is nothing but a force only. Okay, so weight is nothing but a force only. Okay, so idara prakara, so first one, okay, so first one, m power 1 l power 1 t power minus 1 ellide t power minus 2, m power 1 l power 1 t power minus 2. Yes, that is a b. Okay, so that is b. Acceleration, so it is l power 1 t power minus 2. Okay, so l power 1 t power minus 1 minus 2, that is option C. And the last one, that is option 3, that is A. Okay, so yado impulse, that is a large force acting in a short interval of a time. Okay, so t get cancel again, that is A. BCA, okay, so BCA. Okay, so BCA ಇಲ್ಲಿ BCC ಇಲ್ಲಿ cancel ಆಯ್ತು. Okay, so therefore so 3 is the right answer. Okay, so option 3 is the right answer. You got my point? Okay, now so let's move on to the next one. Which one of the following statement is incorrect? Incorrect one na ನೀವು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ನ ನೀವು ಐಡೆಂಟಿಫೈ ಮಾಡಬೇಕು. ಓಕೆ, ಫ್ರಿಕ್ಷನಲ್ ಫೋರ್ಸ್ ಅಪೋಸಸ್ ರಿಲೇಟಿವ್ ಮೋಷನ್. Yes, this is correct statement only. Limiting value of a static friction is directly proportional to the normal reaction. Yes, so limiting friction, that is equals to coefficient of friction and normal reaction. So limiting friction is directly proportional to the normal reaction. Yes, rolling friction is smaller than sliding friction. Yes, this is also correct. Coefficient of sliding friction has the dimensions of a length. No, ಇಲ್ಲಿ ನಮಗೆ ಸ್ಲೈಡಿಂಗ್ ಫ್ರಿಕ್ಷನ್ ಹೇಳಿದಾರಲ್ಲ, ಸೊ ಇಟ್ ಇಸ್ ನೋಡಿ, ನಾರ್ಮಲ್ ಆಗಿ ಸ್ಟಾಟಿಕ್ ಫ್ರಿಕ್ಷನ್, ಕೋಫಿಷಿಯಂಟ್ ಆಫ್ ಸ್ಟಾಟಿಕ್ ಫ್ರಿಕ್ಷನ್ ಆಗಿರ್ಬೋದು, ಕೋಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಆಗಿರ್ಬೋದು, ಕೋಫಿಷಿಯಂಟ್ ಆಫ್ ಸ್ಲೈಡಿಂಗ್ ಫ್ರಿಕ್ಷನ್ ಆಗಿರ್ಬೋದು. ಈ ಯಾವುದಕ್ಕೂ ಸಹಿತ ಯೂನಿಟ್ಸ್ ಇಲ್ಲ, ಡೈಮೆನ್ಷನ್ಸು ಇಲ್ಲ. ಬಟ್ ರೋಲಿಂಗ್ ಫ್ರಿಕ್ಷನ್ಗೆ ಯೂನಿಟ್ ಇದೆ ಮತ್ತೆ ಡೈರೆಕ್ಷನ್ ಸಹಿತ ಇದೆ. ದೇರ್ ಫೋರ್ ಇಲ್ಲಿ ಸ್ಲೈಡಿಂಗ್ ಫ್ರಿಕ್ಷನ್ ಕೊಟ್ಟಿರೋದ್ರಿಂದ ಇಟ್ ಇಸ್ ನಾಟ್ ಕರೆಕ್ಟ್ ಆನ್ಸರ್. ಓಕೆ, ಇಟ್ ಇಸ್ ಎನಿ ಕರೆಕ್ಟ್ ಒನ್. It is incorrect. That is fourth option is the wrong. A block slides down an inclined plane with angle theta. What is the force of kinetic friction? So ಇಲ್ಲಿ mu k n ಅಂದ್ರೆ mg cos theta ಬರಬೇಕು. ಇಲ್ಲಿ ನಮಗೆ n ಅಂತ ಬಂದಿದೆ. ಓಕೆ, ಸೊ ಇದು ಕರೆಕ್ಟ್ ಆಗುತ್ತೆ, ಆಲ್ಮೋಸ್ಟ್ ಸೇಮ್. ಓಕೆ, ಸೊ mu k cos theta ನ ಬರಬೇಕು. ಇಲ್ಲಿ mg ಇದು ಬರಲ್ಲ. ಸೊ ಈ ಎರಡು ರೈಟ್. ಓಕೆ, ಸೊ mu k n cos theta. ಏನ್ ಅಂತಂದ್ರೆ ಇಲ್ಲಿ ನಾರ್ಮಲ್ ಆಗಿ ಏನ್ ಅಂತಂದ್ರೆ ಇಲ್ಲಿ ಕಾಂಪೋನೆಂಟ್ ರಿಸಾಲ್ವ್ ಆಗೋದ್ರಿಂದ ಇದು ನಾಟ್ ರೈಟ್ ಆನ್ಸರ್. ಓಕೆ, ಸೊ ಇದು mu k mg cos theta ದ ರೈಟ್ ಆನ್ಸರ್. ದಟ್ ಇಸ್ ಆಪ್ಷನ್ 4. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿ, fill in the blanks. ಓಕೆ, ಸೊ fill in the blanks ಅಲ್ಲಿ ನೋಡಿ, impulse Newton per meter, constant 0 and mass. The first one is measure of inertia of a body. ಯಾವುದು ಸರ್? mass of the body is measure of inertia. More the mass, more is the inertia. Less the mass, less is the inertia. Next question. When no external force is applied on a system, its a total momentum is a conserved ಅಥವಾ constant. Okay, so conserved ಅಥವಾ constant. Okay, say again. Sir, F is equals to dp divided by dt. Correct? Yes, sir. And the next ಇಲ್ಲಿ ಕೇಳ್ತಿರೋದು ಯಾವುದು? No external force. ಇದು 0 ಆದ್ರೆ, okay, so 0 ಆದ್ರೆ p is a constant. Okay, so p is a constant ಅಂತ. ಓಕೆ, ಸೊ ಎಸ್, ನಮಗೆ ಏನೇನು ಮುಗೀತು? ಮಾಸ್ ಮುಗೀತು ಅಂಡ್ ಕಾನ್ಸ್ಟೆಂಟ್ ಮುಗೀತು. ನೆಕ್ಸ್ಟ್ ಒನ್, ಎ ಫೋರ್ಸ್ ಆಕ್ಟಿಂಗ್ ಫಾರ್ ಅ ಶಾರ್ಟ್ ಡ್ಯೂರೇಷನ್ ಇಸ್ ಕಾಲ್ಡ್ ಇಂಪಲ್ಸ್. ಓಕೆ, ಸೊ ದಟ್ ಇಸ್ ಇಂಪಲ್ಸ್. ಓಕೆ, ಸೊ ದಿಸ್ ಒನ್ ಈಸ್ ಇಂಪಲ್ಸ್. ಓಕೆ, ಸೊ ದಿಸ್ ಒನ್ ಈಸ್ ಇಂಪಲ್ಸ್. ಅಂಡ್ ದ ನೆಕ್ಸ್ಟ್ ಒನ್, ಅಟ್ ಅನ್ ಇಕ್ವಿಲಿಬ್ರಿಯಂ ನೆಟ್ ಫೋರ್ಸ್ ಆನ್ ಎ ಬಾಡಿ 0. ಓಕೆ, ಸೊ ದಟ್ ಇಸ್ 0. ಈಕ್ವಿಲಿಬ್ರಿಯಂ ಅಂದ್ರೆ 0 ಫೋರ್ಸ್, ನೆಟ್ ಫೋರ್ಸ್ ಇಸ್ 0. The SI unit of a spring constant. Okay, so spring constant ಅಂದ್ರೆ F is equals to minus kx and k that is equals to minus F divided by x. So therefore Newton per meter ಅಥವಾ Newton per meter ಅಂತ ಬರೀಬಹುದು. Okay, so that is Newton per meter. Okay, so Newton per meter. Okay, so these are the required solution. Okay, so 1 2 3 4 5 done. ಎಲ್ಲರೂ ಕ್ಲಿಯರ್ ಆಯ್ತಾ? Now let's move on to the next fifth chapter.
ವರ್ಕ್ ಎನರ್ಜಿ ಅಂಡ್ ಪವರ್. ಓಕೆ, ಸೊ ವರ್ಕ್ ಎನರ್ಜಿ ಅಂಡ್ ಪವರ್. ಬರ್ಲಿ 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 ಬರ್ಲಿ. ರೆಡಿನಾ ಎಲ್ಲರೂ? ಎಲ್ಲರೂ ರೆಡಿನಾ? ಅರೆ ಗೈಸ್ ರೆಡಿ? ಎಸ್ ರೆಡಿ ಆದ್ರೆ ಒಂದು ಫೈರ್ ಎಮೋಜಿ ಬಂದ್ಬಿಡ್ಲಿ ಬೇಗ ಬೇಗ. ಫೈರ್ ಎಮೋಜಿ ಬಂದ್ಬಿಡ್ಲಿ ಬೇಗ ಬೇಗ. ಸಿಂಚನ ಒಬ್ರೇ ಹಾಕಿದ್ರಾ? ಸರ್ 1 ಸೆಕೆಂಡ್, ಪ್ರೀವಿಯಸ್ ಸ್ಲೈಡ್ ಪ್ಲೀಸ್. ಎಲ್ಲೋದ್ರು? ಸಿಂಚನ ಮಾತ್ರ ಫೈರ್ ಎಮೋಜಿ. ವಾಟ್ ಅಬೌಟ್ ಅದರ್ಸ್? ಎಲ್ಲ ಮಲಗ್ಬಿಟ್ರಾ ಹೇಗೆ? ರಾಜ್ಕುಮಾರ್ ಮಲಗ್ಬಿಟ್ರಾ? ಹಾ, ಎಸ್. ಹಾಯ್ ಪ್ರಜ್ವಲ್. Okay, now so let's move on to the next chapter, that is work energy and power. ನೋಡಿ, the scalar product is given by, scalar product ಅಂದ್ರೇನು? It is the dot product. Okay, A dot B. Okay, so that is A dot B. That is A dot B. Okay, so A dot B that is equals to, okay, A vector dot B vector that is equals to AB cos theta ಅಂತ ಬರುತ್ತೆ. ಸೊ ಇದರ ಪ್ರಕಾರ ಇಟ್ ಇಸ್ ದ ಕ್ರಾಸ್ ಪ್ರಾಡಕ್ಟ್. ಇದು ಎಲಿಮಿನೇಟೆಡ್. ಓಕೆ, ಇಲ್ಲಿ ಡಾಟ್ ಪ್ರಾಡಕ್ಟ್, ಸ್ಕೇಲಾರ್ ಪ್ರಾಡಕ್ಟ್ ಅಂದ್ರೆ ಡಾಟ್ ಪ್ರಾಡಕ್ಟ್. ಇಲ್ಲಿ A dot B, okay, A vector dot B vector that is AB cos theta, ಇದು ಬರಲ್ಲ. ಸೊ ದೇರ್ ಫೋರ್ ಆಪ್ಷನ್ ಸರ್ 2 is the right answer. Okay, so option 2 is the right answer. Okay, ಸರ್ 3 marks ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿ. ಲಾಂಗ್ ಬ್ಯಾಕ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಐ ವಿಲ್ ಶೋ ಯು. ಯಾರ್ಯಾರಿಗೆ ಇದು ಬೇಕಲ್ವಾ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಆಲ್ರೆಡಿ ಐ ಹ್ಯಾವ್ ಅಪ್ಲೋಡೆಡ್. ನಿಮಗೆ ತೋರಿಸ್ತೇನೆ. ಅರೆ ಇದು ಯಾಕೆ ಇದು ನಿಮಗೆ ಲಾಂಗ್ ಬ್ಯಾಕ್ ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲ ನೀವು ಯಾವಾಗ ಕೇಳ್ತಾ ಇದ್ದೀರಾ? ನೀವು ಕೇಳೋದಕ್ಕಿಂತ ಮುಂಚೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಬ್ಲೂ ಪ್ರಿಂಟ್. ಓಕೆ, ಸೊ ಬ್ಲೂ ಪ್ರಿಂಟ್ ಫಸ್ಟ್ PUC, ಸೆಕೆಂಡ್ PUC. ಓಕೆ, ಸಂಖ್ಯೆ ಕೆಳಗೆ ಬಂದ್ರೆ ಸೆಕೆಂಡ್ PUC. ಅಂಡ್ ನೆಕ್ಸ್ಟ್ 3 marks, 3 marks, 3 marks, 3 marks. ಹಾ, first PUC all 2 marks. Okay, so all 2 marks questions, all 2 marks questions. Okay, and next all 3 marks important question. Don't skip this final exam ಅಂತ ನೋಡಿ. 2 weeks ago ನೀವು ಚೆಕ್ ಮಾಡಲ್ಲ, ಸುಮ್ಮನೆ ಬಂದು ಕೇಳ್ತಾ ಇರ್ತಾರ. ಓಕೆ, ಇಲ್ಲಿ ನೋಡಿ, ಇದು 2 marksದು, ಇಲ್ಲಿ 3 marksದು. ನೀವೇ ಲೇಟ್. ಆಲ್ಮೋಸ್ಟ್ 20,000 ಜನ ನೋಡಿದಾರೆ ಅದನ್ನ, ನೀವು ಮಾತ್ರ ನೋಡಿಲ್ಲ. ಅಂದ್ರೆ ಇಟ್ ಇಸ್ ಯುನೋ ನಿಮ್ ಕಡೆಯಿಂದ ತಪ್ಪಿದು. ಓಕೆ, ಸೊ ನಿಮ್ ಕಡೆಯಿಂದ ತಪ್ಪು, ನೀವು ನೋಡಿಲ್ಲ ಅಷ್ಟೇ. ದ ಸ್ಕೇಲರ್ ಪ್ರಾಡಕ್ಟ್ ಒಬೇಸ್ ಏನು? ಸೊ ನಾರ್ಮಲ್ ಆಗಿ ಪ್ರಾಪರ್ಟೀಸ್ ಆಫ್ ಅ ಸ್ಕೇಲರ್ ಪ್ರಾಡಕ್ಟ್ ಅಂದ್ರೆ, ಸೊ ಡಿಸ್ಟ್ರಿಬ್ಯೂಟ್ ಲಾ ಓವರ್ ಎಡಿಷನ್, ಸೊ ಕಮ್ಯುಟೇಟಿವ್ ಲಾ ಎರಡು ಸಹಿತ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಪ್ರಾಪರ್ಟಿ ಆಫ್ ಅ ಸ್ಕೇಲರ್ ಪ್ರಾಡಕ್ಟ್. ಓಕೆನಾ? ನಾವ್ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಫಾರ್ ಎ ಯೂನಿಟ್ ವೆಕ್ಟರ್, ಸೊ ಯೂನಿಟ್ ವೆಕ್ಟರ್ ಅಂದ್ರೆ ದ ಮ್ಯಾಗ್ನಿಟ್ಯೂಡ್ ಈಸ್ 1. ಮ್ಯಾಗ್ನಿಟ್ಯೂಡ್ ಇಸ್ 1. ಸೊ ಇದರ ಪ್ರಕಾರ, ಸೊ ಇಲ್ಲಿ ನಮಗೆ ಯೂನಿಟ್ ವೆಕ್ಟರ್ ಅಂತಂದ್ರೆ ಡಾಟ್ ಪ್ರಾಡಕ್ಟ್. ಓಕೆ, ಸೊ ಡಾಟ್ ಪ್ರಾಡಕ್ಟ್ ತಗೊಂಡ್ರೆ ಸೊ ಕಾಸ್ ಥೀಟಾ ಅಂತ ಬರುತ್ತೆ. ಅಂಡ್ ಕ್ರಾಸ್ ಪ್ರಾಡಕ್ಟ್ ಬಂದ್ರೆ ದಟ್ ಇಸ್ ಸೈನ್ ಥೀಟಾ ಅಂತ ಬರುತ್ತೆ. ಸೊ ಕ್ರಾಸ್, ಇವಾಗ ಡಾಟ್ ಪ್ರಾಡಕ್ಟ್ ತಗೊಂಡ್ರೆ ಐ ಡಾಟ್ ಐ, ಸೊ ಕಾಸ್ 0. ಓಕೆ, ಸೊ 0 ಡಿಗ್ರಿ ಅಂದ್ರೆ ಸರ್ ಐ ಡಾಟ್ ಐ, ಸರ್ ಜೆ ಡಾಟ್ ಜೆ ಅಂಡ್ ಕೆ ಡಾಟ್ ಕೆ ಏನಾಗುತ್ತೆ? ಸೊ ಕೆ ಡಾಟ್ ಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು 1 ಅಂತ ಆಗುತ್ತೆ. ಸೊ ದರ್ ಫಾರ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಏನಾಗುತ್ತೆ? 0 ಅಂತ ಬರಲ್ಲ. ಅದೇ ಕ್ರಾಸ್ ಪ್ರಾಡಕ್ಟ್ ಬಂದ್ರೆ ಬರುತ್ತೆ. ಓಕೆ, ಕ್ರಾಸ್ ಪ್ರಾಡಕ್ಟ್ ಬಂದ್ರೆ ಬರುತ್ತೆ. ಗೆಡೆ ಪಾಯಿಂಟ್. ಅದೇ ಕ್ರಾಸ್ ಪ್ರಾಡಕ್ಟ್ ಬಂದ್ರೆ ನಿಮಗೆ 90 ಡಿಗ್ರಿ ಆಗ್ಬೇಕು. ಇಲ್ಲಿ ನಿಮಗೆ ಸೈನ್ ಥೀಟಾ ಅಂದ್ರೆ, ಸೊ ಸೈನ್ ಥೀಟಾ 1 ಆಗ್ಬೇಕಂದ್ರೆ, ಓಕೆ, ಸೊ ಇಲ್ಲಿ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆಗ್ಬೇಕು. ಓಕೆ, ಸೊ ಐ ಕ್ರಾಸ್ ಜೆ ದಟ್ ಈಸ್ ಈಕ್ವಲ್ಸ್ ಟು ಕೆ, ಆಮೇಲೆ ಜೆ ಕ್ರಾಸ್ ದ ಕೆ ದಟ್ ಈಸ್ ಈಕ್ವಲ್ಸ್ ಟು ಐ ಜೆ ಕೆ, ಅಂಡ್ ದಿಸ್ ಇಸ್ ಐ, ಅಂಡ್ ಕೆ ಕ್ರಾಸ್ ಜೆ. ಓಕೆ, ಐ ಜೆ ಕ್ರಾಸ್, ಓಕೆ, ಐ ಜೆ ಕೆ, ಜೆ ಕೆ ಐ, ಕೆ ಜೆ ಏನ್ ಬರುತ್ತೆ? ಐ ಕ್ರಾಸ್ ಜೆ, ಐ ಕ್ರಾಸ್ ಜೆ. ಓಕೆ, ಅಂಡ್ ಜೆ ಕ್ರಾಸ್ ಕೆ ಐ. ಓಕೆ, ಅಂಡ್ ನೆಕ್ಸ್ಟ್ ಒನ್, ಸೊ ಕೆ ಕ್ರಾಸ್ ಜೆ. ಓಕೆ, ಸೊ ದಟ್ ಈಸ್ ಕೆ ಅಂತಂದ್ರೆ ಐ ಜೆ ಕೆ ಕ್ರಾಸ್ ಜೆ. ಸೊ ಕೆ ಅಂತಂದ್ರೆ, ಓಕೆ, ಸೊ ಕೆ ಕ್ರಾಸ್ ಜೆ ದಟ್ ಈಸ್ ಮೈನಸ್ ಐ ಆಗುತ್ತೆ. ಓಕೆ,
ಸೊ ಜೆ ಕ್ರಾಸ್ ಓಕೆ ಉಲ್ಟಾ ಆಗಿದೆ. ಕೆ ಆದ್ಮೇಲೆ ಸ ಐ ಬರ್ಬೇಕು. ಓಕೆ ಸ ಐ ಬಂದ್ರೆ ಸೊ ಕೆ ಕ್ರಾಸ್ ಐ ದಟ್ ಈಸ್ ಅ ಜೆ ಬರುತ್ತೆ. ಓಕೆ ಸೊ ಈ ತರ ಬರುತ್ತೆ. ಸೊ ದಿಸ್ ಇಸ್ ಫಾರ್ 90 ಡಿಗ್ರಿ ಆದ್ರಿಂದ ಓಕೆನಾ. ಸೊ ದಟ್ ಈಸ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಒನ್. Okay, option 1 is the correct one. Done? Okay, sir. The work performed on an object does not depend. Okay, so ಯಾವ್ದ್ರ ಮೇಲೆ ಡಿಪೆಂಡ್ ಆಗಲ್ಲ. So does not depend. ನಮಗೆ work that is equals to F vector dot S vector. So that is equals to F S cos theta. Okay. So ಇದರ ಪ್ರಕಾರ the displacement ಮೇಲೆ ಡಿಪೆಂಡ್ ಆಗಿರುತ್ತೆ, ಫೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, angle at which the force is applied the displacement ಆಗುತ್ತೆ, ಬಟ್ ವೆಲಾಸಿಟಿ ಮೇಲೆ ಡಿಪೆಂಡೆಂಟ್ ಇರಲ್ಲ. ಇಲ್ಲಿ ಕೇಳೋದ does not depend ಅಂತ ಕೇಳ್ತಿರೋದು. ಓಕೆನಾ, ಕ್ಲಿಯರಾ? ನಾ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಪಾಸಿಟಿವ್ ವರ್ಕ್? ಸೊ ಪಾಸಿಟಿವ್ ವರ್ಕ್ ಅಂದ್ರೆ ಏನಾಗಬೇಕು? ಸೊ ನಮಗೆ ಕಾಸ್ ಥೀಟಾ ಬಂದಿಲ್ಲ, ಸೊ ಥೀಟಾ ವ್ಯಾಲ್ಯೂ ಮಸ್ಟ್ ಬಿ ಪಾಸಿಟಿವ್. ಓಕೆ ಸಾರಿ, ಸೊ ಕಾಸ್ ಥೀಟಾ ವಿಲ್ ಬಿ ಪಾಸಿಟಿವ್. ಸೊ ಪಾಸಿಟಿವ್ ಆಗ್ಬೇಕಂದ್ರೆ ಸೊ ನಮಗೆ ಆಂಗಲ್ ಮಸ್ಟ್ ಬಿ 0 ಡಿಗ್ರಿ ಟು. ಓಕೆ ಸೊ ಆಂಗಲ್ ಮಸ್ಟ್ ಬಿ ಸೊ 0 ಡಿಗ್ರಿಯಿಂದ ಓಕೆ ಸೊ ದಟ್ ಇಸ್ 0 ಡಿಗ್ರಿಯಿಂದ 90 ಡಿಗ್ರಿ ವರೆಗೆ ಇರಬೇಕು. ಓಕೆ 0 ಡಿಗ್ರಿಯಿಂದ 90 ಡಿಗ್ರಿ ಅಂದ್ರೆ ಆಲ್ಮೋಸ್ಟ್ ಸೇಮ್ ಡೈರೆಕ್ಷನ್. ಓಕೆ ಫೋರ್ಸ್ ಅಪ್ಲೈಡ್ ಇನ್ ಅಪೋಸಿಟ್ ಡೈರೆಕ್ಷನ್ ನೆಗೆಟಿವ್ ಬರುತ್ತೆ, ಫೋರ್ಸ್ ಅಪ್ಲೈಡ್ ಪರ್ಪೆಂಡಿಕ್ಯುಲರ್ 0 ಬರುತ್ತೆ, ಫೋರ್ಸ್ ಇಸ್ ಇನ್ ದ ಸೇಮ್ ಡೈರೆಕ್ಷನ್ ಎಸ್, ನೋ ಫೋರ್ಸ್ ಇಸ್ ಅಪ್ಲೈಡ್ ಅಂದ್ರೆ ನಿಮಗೆ ಎಂಟೈರ್ ವರ್ಕ್ ಡನ್ 0 ಆಗ್ಬಿಡುತ್ತೆ. ಸೊ ದೇರ್ ಫೋರ್ ನಿಮಗೆ ಆಪ್ಷನ್ 3 ಬರಬೇಕು. ಓಕೆ ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ ನಾ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. A particle made to go round a circle with a constant speed with the help of a rope, the work done by the rope. Okay, so ನಿಮಗೆ ಸರ್ಕಲ್ ಆಗಿದೆ. ಓಕೆ ಸೊ ಸರ್ಕಲ್ ವಿತ್ ಲೆಂತ್ ಆಫ್ ದ ರೋಪ್. ಓಕೆ ಸೊ ಲೆಂತ್ ಆಫ್ ದ ರೋಪ್. ಓಕೆ ಸೊ ಲೆಂತ್ ಆಫ್ ದ ರೋಪ್ ಲೆಟ್ಸ್ ಸೇ ಇಟ್ ಇಸ್ ಆರ್ ಅಂತ ಅನ್ಕೋಣ. ಸೊ ಇಲ್ಲಿ ನಿಮಗೆ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಡೆವಲಪ್ಡ್ ಟುವರ್ಡ್ಸ್ ದ ಸೆಂಟರ್ ಅಂಡ್ ಪಾರ್ಟಿಕಲ್ ವಿಲ್ ಬಿ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ವಾಟ್ ಇಸ್ ದ ಆಂಗಲ್? ಸರ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಏನಾಗುತ್ತೆ ಸರ್? ವರ್ಕ್ ಡನ್ ಎಫ್ ಎಸ್ ಕಾಸ್ 90 ಡಿಗ್ರಿ ಎಷ್ಟಾಗುತ್ತೆ ಸರ್? ಇಟ್ ಇಸ್ 0. So work done by the string. Okay, so ಎಷ್ಟಾಗುತ್ತೆ ಸರ್? It is 0. That is option 3. Option 3 is the right answer. Okay, right sir. So next question. A ball slips down on a frictionless inclined table. The work done by the table surface on the ball. ಇಲ್ಲಿ ಫ್ರಿಕ್ಷನ್ಲೆಸ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ನಿಮಗೆ ಫ್ರಿಕ್ಷನಲ್ ಫೋರ್ಸ್ ಇರಲ್ಲ. ಓಕೆ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಓಕೆ ಸೊ ನಿಮಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ಇನ್ಕ್ಲಿನೇಷನ್. ಓಕೆ ಯಾವುದೇ ರೀತಿ ಫ್ರಿಕ್ಷನ್ ಇಲ್ಲ. ಸೊ ದರ್ ಫಾರ್ ಈ ತರ ಇದೆ ಅನ್ಕೊಳ್ಳಿ. ಸೊ ಫ್ರಿಕ್ಷನ್ ಇಲ್ಲ ಅಂದ್ರೆ ದರ್ ಇಸ್ ಓನ್ಲಿ ಒನ್ ಕಾಂಪೊನೆಂಟ್ ಆಫ್ ಫೋರ್ಸ್ ಇಸ್ ಆಕ್ಟಿಂಗ್ ದಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಇದು ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್ ಅಂದ್ರೆ ದಟ್ ಇಸ್ ಅ ನಾರ್ಮಲ್ ಫೋರ್ಸ್. ಓಕೆ ಸೊ ನಾರ್ಮಲ್ ಫೋರ್ಸ್ ಅಂಡ್ ದ ಬಾಡಿ ಇಸ್ ಅ ಸ್ಲೈಡಿಂಗ್ ಡೌನ್. ಓಕೆ ಸೊ ಬಾಡಿ ಇಸ್ ಅ ಸ್ಲೈಡಿಂಗ್ ಡೌನ್ ದಟ್ ಇಸ್ ಅ ವಿ. ಸೊ ಎಷ್ಟಾಗುತ್ತೆ ಸರ್? ಇಟ್ ಇಸ್ 90 ಡಿಗ್ರಿ. ಸೊ 90 ಡಿಗ್ರಿ ಆದ್ರೆ ಏನಾಗುತ್ತೆ ಸರ್? ಇಟ್ ಇಸ್ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು 0. ಓಕೆ ಸೊ ಎಫ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆದ್ರೆ ಎಫ್ ಎಸ್ ಕಾಸ್ ಥೀಟಾ ಕಾಸ್ 90 ಎಷ್ಟಾಗುತ್ತೆ? 0. ಸೊ ಇದರ ಪ್ರಕಾರ ನಿಮಗೆ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ ನಾ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. If a light body and a heavy body have a same kinetic energy, then which one has a greater linear momentum? So linear momentum ಮತ್ತೆ kinetic energy ಬಗ್ಗೆ ಕೇಳ್ತಿರೋದು. Okay, so what is the relation between kinetic energy and momentum? So kinetic energy that is equals to p square divided by 2m. ಕರೆಕ್ಟಾ? Yes sir. ಅಂಡ್ ಇಲ್ಲಿ ನಿಮಗೆ ಇದು ಕಾನ್ಸ್ಟೆಂಟ್. ಓಕೆ ಸೊ ಸೇಮ್ ಅಂತಂದ್ರೆ ಇದು ಸೇಮ್ ಕಾನ್ಸ್ಟೆಂಟ್. therefore so p square is directly proportional to the m. Okay, so p square is directly proportional to m ಅಥವಾ so p is directly proportional under square root m. Okay, so ಎರಡರಲ್ಲಿ ಯಾವ್ದಾದ್ರು ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರೋದ್ರಿಂದ ಗ್ರೇಟರ್ ಲೀನಿಯರ್ ಮೊಮೆಂಟಮ್ ಬೇಕಂದ್ರೆ ಮಾಸ್ ಮಸ್ಟ್ ಬಿ ಮೋರ್. ಓಕೆನಾ? ಸೊ ಇದರ ಪ್ರಕಾರ ಹೆವಿಯರ್ ಬಾಡಿ. ಓಕೆ ಸೊ ದಟ್ ಇಸ್ ಆಪ್ಷನ್ 2. ಓಕೆ ಸೊ ದಟ್ ಇಸ್ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ so option 2 is the correct answer. Right, so next question ನೋಡಿ. The potential energy of a system increases if the work done is. ಇಲ್ಲಿ ನಿಮಗೆ ಪೊಟೆನ್ಷಿಯಲ್ ಎನರ್ಜಿ ಯಾವ ತರ ಡಿಫೈನ್ ಮಾಡ್ತೀವಿ ಸರ್? ವರ್ಕ್ ಡನ್ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಡೆಲ್ಟಾ ಯು ಅಂತ ರೆಪ್ರೆಸೆಂಟ್ ಮಾಡ್ತೀರಾ. ಡು ಯು ರಿಮೆಂಬರ್ ವಾಟ್ ಇಸ್ ದಿಸ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದ ವರ್ಕ್ ಡನ್ ಬೈ ಕನ್ಸರ್ವೇಟಿವ್ ಫೋರ್ಸ್. ಓಕೆ ಸೊ ವರ್ಕ್ ಡನ್ ಬೈ ಕನ್ಸರ್ವೇಟಿವ್ ಫೋರ್ಸ್. ಓಕೆ ಸೊ ವರ್ಕ್ ಡನ್ ಬೈ ದ ಕನ್ಸರ್ವೇಟಿವ್ ಫೋರ್ಸ್. ಇಲ್ಲಿ ನೋಡಿ ಅಪಾನ್ ದ ಸಿಸ್ಟಮ್ ಬೈ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಇದ್ರೆ ಡಿಲೀಟ್ ಮಾಡ್ಬಿಡಿ. ಬೈ ದ ಸಿಸ್ಟಮ್ ಎಗನೆಸ್ಟ್ ಇಲ್ಲ, ಅಪಾನ್ ದ ಸಿಸ್ಟಮ್ ಬೈ ಕನ್ಸರ್ವೇಟಿವ್ ಫೋರ್ಸ್. ಓಕೆ ವರ್ಕ್ ಡನ್ ಬೈ ದ conservative force. Okay, so work done by the conservative force, not against. So that is option D. Okay, so option D is the right answer. That is a fourth. That is option 4. Okay na? Clear? Right. Muthu
ಸರ್ 4th ಸೆಷನ್ ಟೈಮ್ ಟೇಬಲ್ ಬಿಟ್ಟಿಲ್ಲ, ಕೇಳಿ ನಿಮಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಮೋಸ್ಟ್ಲಿ ನೀವು ಮಧ್ಯದಲ್ಲಿ ಜಾಯ್ನ್ ಆಗಿದ್ರ ಅನ್ಸತ್ತ. ಇವತ್ತು ಮತ್ತೆ ನಾಳೆ ನಾನು ತಗೊಳ್ತೇನೆ. ಓಕೆ, ಇವತ್ತು MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ನಾನು ತಗೊಳ್ತಿದ್ದೀನಿ. ಅಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನ್ಯೂಮೆರಿಕಲ್ಸ್ ಮಾಡಿಸ್ತೀನಿ. ಓಕೆ, ನ್ಯೂಮೆರಿಕಲ್ ಪ್ರಾಬ್ಲಮ್, ಸೊ ದ್ಯಾಟ್ ಈ 20 ನಾಳೆದು 15 35 ಮಾರ್ಕ್ಸ್ ನಿಮಗೆ ಬಂದಂಗೆ. ಅಂಡ್ ಸರ್ ಮಿಕ್ಕಿದ್ದು ಶ್ರೀಧರ್ ಸರ್ ಮಾಡ್ತಾರೆ ಮ್ಯಾರಥಾನ್. ಓಕೆ, ಸೊ 1 ಶಾಟ್ ಅಲ್ಲಿ ಎಲ್ಲಾನು ಕವರ್ ಮಾಡ್ತಾರೆ, ಡೋಂಟ್ ವರಿ. ಓಕೆನಾ, ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ ಡೆರಿವೇಶನ್ಸ್ ಎಲ್ಲಾನು ಸಹಿತ ಸರ್ ಕವರ್ ಮಾಡ್ತಾರೆ. MCQ ಫಿಲ್ ಇನ್ ದ ಬ್ಲಾಂಕ್ಸ್ ಇದನ್ನ ಫಾಲೋ ಮಾಡಿ, ಮತ್ತೆ ನಿಮಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನಾಳಿನ ಸೆಷನ್ ಫಾಲೋ ಮಾಡಿ. ಡೆರಿವೇಶನ್ಸ್ ಗೆ ಸರ್ ಮಾಡಿಸ್ತಾರಲ್ಲ 2 ಮಾರ್ಕ್ಸ್ 3 ಮಾರ್ಕ್ಸ್ ಡೆರಿವೇಶನ್ಸ್ ಸರ್ ಫಾಲೋ ಮಾಡಿ. ಓಕೆನಾ, ಸರ್ ವಿಲ್ ಬಿ ಟೇಕಿಂಗ್ ಅ ಮ್ಯಾರಥಾನ್ ಆನ್ 5th February. ಓಕೆ, ನಾ what is the primary difference between kinetic and potential energy? So both are mechanical energies. Okay, both are mechanical energies. Okay, sir ಯಾವ ಟೈಮ್ಗೆ ಕ್ಲಾಸ್ ಸ್ಟಾರ್ಟ್ ಆಗೋದು? 5:30. ಇವಾಗ ನನ್ನ ಕ್ಲಾಸಸ್ ನಾಳೆನೂ ಸಹಿತ 5:30ಗೆ ಸ್ಟಾರ್ಟ್ ಆಗುತ್ತೆ. ಓಕೆ, kinetic energy is stored while potential energy is dynamic. No, so ulta. So kinetic energy is dynamic and potential energy is stored energy. Kinetic energy is dynamic and potential energy is stored energy. Yes, this is right answer. Kinetic energy mechanical while potential energy thermal. No, ಎರಡು ಸಹಿತ ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಅಂಡ್ ಗ್ರಾವಿಟೇಷನ್ ಅಂತ ಹೇಳಿದ್ದಾರೆ. ಸೊ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್, ದಟ್ ಇಸ್ ಆಪ್ಷನ್ 2 is the correct answer. Okay, now let's move on to the next one. A spring is compressed by 2 centimeter. What type of energy is stored in the spring? ಯಾವುದು ಕೈನೆಟಿಕ್ ಎನರ್ಜಿನ? ಇಲ್ಲ, ಸ್ಟೋರ್ಡ್ ಅಂತ ಕೊಟ್ಟಿದೆ. ಓಕೆ, ಸೊ ಸ್ಟೋರ್ಡ್ ಯಾವ್ದು ಬರುತ್ತೆ? ಸ್ಟೋರ್ಡ್ ಎನರ್ಜಿ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿನೇ. ಸೊ ಸ್ಟೋರ್ಡ್ ಎನರ್ಜಿ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ. Okay, stored energy is nothing but potential energy. That is option 3. Okay, right sir. And the next one, which of the following statement is true? Power is rate of doing work. Illi keliride yavado true? Yes, right answer, that is the first option only. Power is the rate of doing work. Hege baritira sir? Mathematically P is equals to work done by time. That is rate of doing work. Clear? Yes sir. Next one, which is the type of a collision in which both linear momentum and kinetic energy of the system remains a constant before and after collision? ಅಂದ್ರೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಮತ್ತೆ ಕನ್ಸರ್ವೇಷನ್ ಆಫ್ ಎನರ್ಜಿ ಯಾವ್ದ್ರಲ್ಲಿ ಆಗುತ್ತೆ? ಇಸ್ ಇಟ್ ಎಲಾಸ್ಟಿಕ್ ಕೊಲಿಷನ್ ಆರ್ ಇನ್ಎಲಾಸ್ಟಿಕ್ ಕೊಲಿಷನ್ ಆರ್ ಡಿಸ್ಟ್ರಕ್ಟಿವ್ ಕೊಲಿಷನ್? ಡಿಸ್ಟ್ರಕ್ಟಿವ್ ಕೊಲಿಷನ್ ಅನ್ನೋ ಟಾಪಿಕ್ ಇಲ್ಲ ನಮಗೆ ಬರೋದು. ದಟ್ ಇಸ್ ಆಪ್ಷನ್ 2, ದಟ್ ಇಸ್ ಎಲಾಸ್ಟಿಕ್ ಕೊಲಿಷನ್. ಬಟ್ ವಾಟ್ ಅಬೌಟ್ ಇನ್ ಎಲಾಸ್ಟಿಕ್ ಕೊಲಿಷನ್ ಸರ್? ಅದರಲ್ಲಿ ನಿಮಗೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಆಗುತ್ತೆ, ಬಟ್ ಎನರ್ಜಿ ಕನ್ಸರ್ವೇಷನ್ ಆಗಲ್ಲ. ಯಾಕೆಂದ್ರೆ ಸಮ್ ಆಫ್ ದ ಎನರ್ಜಿ ಲಾಸ್ಟ್ ಡ್ಯೂ ಟು ಕೊಲಿಷನ್, ಅದರಲ್ಲಿರುವಂತ ಕೆಲವು ಪಾರ್ಟಿಕಲ್ ಡಿಫಾರ್ಮ್ ಆಗುತ್ತೆ, ಮತ್ತೆ ಸೇಮ್ ಫಾರ್ಮ್ಗೆ ಬರಲ್ಲ, ಅದರಿಂದ ಅಲ್ಲಿ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಆಗುತ್ತೆ. ಓಕೆನಾ, ಸೊ ಇದರ ಪ್ರಕಾರ ದಟ್ ಇಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಇನ್ ಅ ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್ ಕೊಲಿಷನ್ ದ 2 ಬಾಡೀಸ್ ಡ್ಯಾಶ್ ಆಫ್ಟರ್ ದ ಕೊಲಿಷನ್. ಏನಾಗುತ್ತೆ ಇನ್ ಎಲಾಸ್ಟಿಕ್ ಕೊಲಿಷನ್ ಅಲ್ಲಿ? ಡ್ಯೂ ಟು ಲಾಸ್ ಆಫ್ ಕೈನೆಟಿಕ್ ಎನರ್ಜಿಯಿಂದ 2 ಬಾಡಿ ಸ್ಟಿಕ್ ಆನ್ ಆಗಿ ಒಂದೇ ಬಾಡಿಯಾಗಿ ಮೂವ್ ಆಗುತ್ತೆ. ಓಕೆ, ಸೊ ಇದರ ಪ್ರಕಾರ ಮೂವ್ ಇನ್ ಅಪೋಸಿಟ್ ಡೈರೆಕ್ಷನ್ ಇಲ್ಲ, ಮೂವ್ ಇನ್ ವಿತ್ ಡಿಫರೆಂಟ್ ವೆಲಾಸಿಟಿ. ಇದು ಯಾವ ಕೇಸಲ್ಲಿ ಆಗುತ್ತೆ? ದಟ್ ಈಸ್ ಎಲಾಸ್ಟಿಕ್ ಕೊಲಿಷನ್ ಅಲ್ಲಿ. ಬಟ್ ಇಲ್ಲಿ ಮೂವ್ಸ್ ಇನ್ ಪರ್ಪೆಂಡಿಕ್ಯುಲರ್, ಇದು ಸಹಿತ ಆಗಲ್ಲ, ಇದು ಸಹಿತ ಆಗಲ್ಲ, ಸ್ಟಿಕ್ ಟುಗೆದರ್. ದಟ್ ಈಸ್ ಆಪ್ಷನ್ 4. ಇಲ್ಲಿ ಕೊಟ್ಟಿರೋದು ಯಾವ್ದು? ಪರ್ಫೆಕ್ಟ್ಲಿ ಇನ್ ಎಲಾಸ್ಟಿಕ್, ನಾಟ್ ಎಲಾಸ್ಟಿಕ್, ಇನ್ ಎಲಾಸ್ಟಿಕ್ ಕೊಲಿಷನ್ ಕೊಟ್ಟಿರೋದು. ಓಕೆನಾ, ನೌ ನೆಕ್ಸ್ಟ್ ಒನ್, ಇಫ್ ಅ ಬಾಡಿ ಆಫ್ ಮಾಸ್ m collides on a head, okay, collides head on elastically with a velocity u with another identical body at a rest. Identical body ಅಂದ್ರೆ when a mass is same. Okay, so mass is same ಅಂದಾಗ velocities will be exchanged. ಇಲ್ಲಿ ನಿಮಗೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಐಡೆಂಟಿಕಲ್ ಅಂತ. ಐಡೆಂಟಿಕಲ್ ಅಂದ್ರೆ ಮಾಸಸ್ ಕೊಟ್ಟಿದ್ದಾರೆ. ಸೊ ಮಾಸಸ್ ಸೇಮ್ ಇದ್ರೆ ನಮಗೆ ವೆಲಾಸಿಟೀಸ್ ವಿಲ್ ಬಿ ಎಕ್ಸ್ಚೇಂಜ್. ಅಂದ್ರೆ ಬಾಡಿ ಯಾವ ಸ್ಪೀಡಲ್ಲಿ ಹೋಗ್ತಿತ್ತಲ್ಲ ಆ ಸ್ಪೀಡಲ್ಲಿ ಸೆಕೆಂಡ್ ಬಾಡಿ ಮೂವ್ ಆಗುತ್ತೆ. ಸೆಕೆಂಡ್ ಬಾಡಿ ಯಾವ ವೆಲಾಸಿಟಿಯಲ್ಲಿ ಇತ್ತಲ್ಲ ಅದೇ ವೆಲಾಸಿಟಿಯಲ್ಲಿ ಫಸ್ಟ್ ಬಾಡಿ ಆಗುತ್ತೆ ಆಫ್ಟರ್ ದ ಕೊಲಿಷನ್. ಸೊ ದೇರ್ ಫೋರ್ ಫಸ್ಟ್ ಬಾಡಿ ಇನಿಷಿಯಲಿ ಮೂವಿಂಗ್ ವಿತ್ ಯು, ದೇರ್ ಫೋರ್ ಸೆಕೆಂಡ್ ಬಾಡಿ ಇವಾಗ ಯಾವ ವೆಲಾಸಿಟಿಯಲ್ಲಿ ಹೋಗುತ್ತೆ? ದಟ್ ಈಸ್ ಇನಿಷಿಯಲ್ ವೆಲಾಸಿಟಿ. ಸೊ ಯಾವಾಗ ಮಾಸಸ್ ಸೇಮ್ ಇರುತ್ತೆ, ಮಾಸಸ್ ಕಾನ್ಸ್ಟಂಟ್ ಇರುತ್ತೆ, ಅವಾಗ ನಮಗೆ ವೆಲಾಸಿಟೀಸ್ ಆಫ್ ದ ಬಾಡೀಸ್ ಆಫ್ಟರ್ ದ ಕೊಲಿಷನ್ ವಿಲ್ ಬಿ ಎಕ್ಸ್ಚೇಂಜ್ಡ್. ಓಕೆ, ನೌ ನೆಕ್ಸ್ಟ್ ಕ್ವೆಶ್ಚನ್, match CGS units with a CGS units of a physical quantity of a column 1 with their SI unit conversion factor in a column 2. ಅಂದ್ರೆ ನಿಮಗೆ ಕಂಪ್ಯಾರಿಸನ್ ಮಾಡಬೇಕು. ಓಕೆ, ಸೊ ನಾರ್ಮಲ್ ಆಗಿ ನಿಮಗೆ 1 ನ್ಯೂಟನ್. ಓಕೆ, ಸೊ 1 ನ್ಯೂಟನ್ ಅಂದ್ರೆ ಎಷ್ಟು ಬರೀತಾರೆ ಸರ್? ಇಟ್ ಇಸ್ 10 power 5 ಟೈನ್, ಕರೆಕ್ಟಾ? ಎಸ್ ಸರ್. ಅಂಡ್ ನೆಕ್ಸ್ಟ್ ಒನ್ 1 ಜೂಲ್. ಓಕೆ, ಸೊ 1 ಜೂಲ್ ಅಂದ್ರೆ 10 power 7 ಆರ್ಕ್, ರೈಟಾ? ಸೊ SI ಮತ್ತೆ CGS ಯೂನಿಟ್ ಮಧ್ಯೆ ಡಿಫರೆನ್ಸ್. ಸೊ 1 HP that is equals to 746 ವಾಟ್. ಓಕೆ, ಸೊ ಇದರ ಪ್ರಕಾರ ಇಲ್ಲಿ 1 ಡೈನ್ ಅಂತ ಕೇಳಿರೋದು. ಸೊ 1 ಡೈನ್ ಅಂತಂದ್ರೆ, ಓಕೆ, ಸೊ 1 ಡೈನ್ ಅಂದ್ರೆ ರೆಸಿಪ್ರೋಕಲ್ ಅಂದ್ರೆ 10 power -5 ಆಗಬೇಕು. ಓಕೆ, ಸೊ 10 power -5 ದಟ್ ಇಸ್ ಸಿ.
and the second one that is erg ಅಂದ್ರೆ 10 power minus 7 ಆಗಬೇಕು, that is A. And the last one 1 HP 746, that is B. Okay, so that is a B ಅಂತ ಆಗುತ್ತೆ. So CAB, okay, so that is CAB. CAB, okay, so CAB, okay, so CAB. So therefore right answer that is option 3. Okay, so option 3 is the right answer. Okay, so option 3 is the right answer. Very good, very good, very good. Next question ನೋಡಿ. Statement 1. Statement 1 ಏನು? Sir, kinetic energy of a body is a quadrupled when its velocity is doubled. So kinetic energy ಅಂದ್ರೆ ನಮ್ಗೆ ಗೊತ್ತಿದೆ. Sir, it is half mv square. Okay, so half mv square. Okay, so ಇವಾಗ ವೆಲಾಸಿಟಿ ಡಬಲ್ ಆದ್ರೆ, ಓಕೆ, ಸೊ ವೆಲಾಸಿಟಿ ಡಬಲ್ ಆದ್ರೆ ಏನಾಗುತ್ತೆ ಸರ್? ಇದು ಕೆ ಡ್ಯಾಶ್ ಅಂತ ಬರೀತೀನಿ, ಹೊಸ ವೆಲಾಸಿಟಿ. ಸೊ ಹಾಫ್ ಎಂ ಇಲ್ಲಿ ವಿ ಡ್ಯಾಶ್ ಸ್ಕ್ವೇರ್. ಓಕೆ, ಸೊ ಎಷ್ಟಾಗುತ್ತೆ ಸರ್? 2 4 ಆಗುತ್ತೆ. ಸೊ ದೇರ್ ಫಾರ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಕಂಪೇರ್ ಮಾಡ್ಕೊಂಡ್ರೆ ನಮಗೆ 4 ಟೈಮ್ಸ್ ಆಗುತ್ತೆ. ಕ್ವಾಡ್ರಪೋಲ್ ಅಂದ್ರೆ ದಟ್ ಈಸ್ ಕ್ವಾಡ್ರಪೋಲ್, ದಟ್ ಈಸ್ 4 ಟೈಮ್ಸ್. ಓಕೆ, ಕ್ವಾಡ್ರಪೋಲ್. ಯಸ್, ದಿಸ್ ಸ್ಟೇಟ್ಮೆಂಟ್ ಇಸ್ ರೈಟ್ ಆನ್ಸರ್. ಅಂಡ್ ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 2 ಏನ್ ಹೇಳ್ತಾರದು? Sir, kinetic energy is the proportional to square of the velocity. Yes, this is also right answer. So statement 1 and statement 2 both are correct, and statement 2 is the correct explanation for statement 1. So right answer for this question, so that is option 1. Okay, so option 1 is the correct one. Okay, now so let's move on to the next one. Restoring force of a spring with a block attached to the force of the spring, okay, is represented andre ನಮಗೆ ಎಫ್ ಇಸ್ ಈಕ್ವಲ್ಸ್ ಟು ಮೈನಸ್ ಕೆ ಎಕ್ಸ್ ಅಂತ ಇದೆ. ಯಾವ್ದು ಮ್ಯಾಚ್ ಆಗುತ್ತೆ ಸರ್? ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ದ ನೆಗೆಟಿವ್ ಆಫ್ ಎಕ್ಸ್. ಸೊ ಇದು ನಿಮಗೆ ನೋಡಿ 0 ಇದ್ರೆ 0, ಎಕ್ಸ್ ಪಾಸಿಟಿವ್ ಆದ್ರೆ ಇಲ್ಲಿ ನೋಡಿ ಎಕ್ಸ್ ಪಾಸಿಟಿವ್ ಆದ್ರೆ ಈ ಫೋರ್ಸ್ ಸಹಿತ ಪಾಸಿಟಿವ್ ಆಗಿದೆ, ದೇರ್ ಫೋರ್ ಇಟ್ ಇಸ್ ರಾಂಗ್. ಅದ್ರ ನೆಕ್ಸ್ಟ್ ನೋಡಿ ಇಲ್ಲಿ 0 ಆಗಿದ್ರೆ ಈ ಎಕ್ಸ್ ಪಾಸಿಟಿವ್ ಆದ್ರೆ ಫೋರ್ಸ್ ಸಹಿತ ಪಾಸಿಟಿವ್ ಇದೆ. ಓಕೆ, ಸೊ ಎಕ್ಸ್ ಪಾಸಿಟಿವ್ ಆದ್ರೆ ಫೋರ್ಸ್ ಸಹಿತ ಪಾಸಿಟಿವ್ ಇದೆ. ನೋ, ಎಕ್ಸ್ ಪಾಸಿಟಿವ್ ಆದ್ರೆ ನೆಗೆಟಿವ್ ಆಗಬೇಕು, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಇಲ್ಲಿ 0 ಆದ್ರೆ ಇಲ್ಲಿ 0 ಫೋರ್ಸ್ ಇದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಇದೆ. ಸೊ 0 ಪೊಸಿಷನ್ 0 ಇದ್ರೆ ನಿಮಗೆ ಫೋರ್ಸ್ ಸಹ 0 ಆಗಿರಬೇಕು. ಅಂಡ್ ಲಾಸ್ಟ್ ಒನ್ ರೆಪ್ರೆಸೆಂಟ್ ಪ್ರಾಪರ್ ರೀಸ್ಟೋರಿಂಗ್ ಫೋರ್ಸ್ ಆಗಿ ಆಕ್ಟ್ ಆಗುತ್ತೆ. ದಟ್ ಇಸ್ ದ ಗ್ರಾಫ್ ರೆಪ್ರೆಸೆಂಟೇಷನ್. ದಟ್ ಇಸ್ ದ ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, fill in the blanks. Conservative kinetic energy, power, scalar product, constant and zero. Work is a product. Okay, so work is a scalar product. Okay, so work is a scalar product. ಇಲ್ಲ, scalar product ಇಲ್ಲಿ vector product ಆಗುತ್ತೆ. Okay, so force it is gravitational vector product. Scalar product. Okay, okay, so scalar product the dot product ಅಂತ. Yes, scalar product ಆಗುತ್ತೆ. So dot product ಅಥವಾ scalar product. Okay, so dot product ಅಥವಾ scalar product of 2 vectors. Okay, so scalar product. Okay, scalar product ಅಥವಾ dot product of 2 vectors, that is the force and displacement, both are vector quantities only. Okay, so scalar product done. And the next one, when work done is 0, then speed of the body remains constant. Okay, so remains constant according to the work energy theorem. Initial kinetic energy that is equals to final kinetic energy ಅಂದ್ರೆ ನಮಗೆ ಇಲ್ಲಿ ಕಾನ್ಸ್ಟೆಂಟ್ ಆಗುತ್ತೆ. ಓಕೆ, ಸೊ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ ಸರ್, ಇದು ಸಹಿತ ಡನ್. ಓಕೆ, ಸೊ ಕಾನ್ಸ್ಟೆಂಟ್. ನೆಕ್ಸ್ಟ್ ಒನ್, ದ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ದ ಸಿಸ್ಟಮ್ ಇಸ್ ಕನ್ಸರ್ವ್ಡ್ ಇಫ್ ದ ಫೋರ್ಸ್ ಡೂಯಿಂಗ್ ವರ್ಕ್ ಆನ್ ಇಟ್ ಆರ್. ಓಕೆ, ಯಾವ್ದಾಗಿರುತ್ತೆ? ಕನ್ಸರ್ವೇಟಿವ್. ಓಕೆ, ಸೊ ಕನ್ಸರ್ವೇಟಿವ್ ಇದೆನಾ? ಎಸ್, ಕನ್ಸರ್ವೇಟಿವ್ ಇದೆ. ಅಂಡ್ ದ ನೆಕ್ಸ್ಟ್ ಒನ್, ಇನ್ ಎಲಾಸ್ಟಿಕ್ ಕೊಲಿಷನ್ ದ ಡ್ಯಾಶ್ ಡಸ್ ನಾಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, ಇಲ್ಲಿ ಕೈನೆಟಿಕ್ ಎನರ್ಜಿ ಅನ್ನೋದು ಕಾನ್ಸ್ಟೆಂಟ್ ಆಗಲ್ಲ. ಓಕೆ, ಸೊ ಕೈನೆಟಿಕ್ ಎನರ್ಜಿ. ಓಕೆ, ಸೊ ದಿಸ್ ಇಸ್ ದ ಕೈನೆಟಿಕ್ ಎನರ್ಜಿ ಯಾವುದು? ಇನ್ ಎಲಾಸ್ಟಿಕ್ ಕೊಲಿಷನಲ್. ಅಂಡ್ ದ ಲಾಸ್ಟ್ ಒನ್, ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಈಸ್ ಕಾಲ್ಡ್ ಪವರ್. ಓಕೆ, ಸೊ ರೇಟ್ ಆಫ್ ಡೂಯಿಂಗ್ ವರ್ಕ್ ದಟ್ ಈಸ್ ಈಕ್ವಲ್ಸ್ ಟು ಪವರ್. ಓಕೆ, ಸೊ ಕನ್ಸರ್ವೇಟಿವ್. ಓಕೆ, ಸೊ ಪವರ್ ಇದು ಸಹಿತ ಆಯ್ತು ಕನ್ಸರ್ವೇಟಿವ್. ಓಕೆ, ಸೊ ದಿಸ್ ಇಸ್ ದ ಕನ್ಸರ್ವೇಟಿವ್. ಓಕೆ, ಸೊ ದಟ್ ಈಸ್ ಕನ್ಸರ್ವೇಟಿವ್. ಓಕೆ, ಸೊ ದಟ್ ಈಸ್ ದ ಕನ್ಸರ್ವೇಟಿವ್. ಓಕೆ, ಸೊ ದಟ್ ಈಸ್ ಕನ್ಸರ್ವೇಟಿವ್ ಇನ್ ನೇಚರ್. 1 2 3 4 5. Got my point? Okay, so istu clear aita. Now let's move on to the system of particles and rotational motion. Almost we done with. Okay, so almost we done with half of the portion. Okay, half of the portion done. Okay, now ಇದು ಇನ್ನ ಎಷ್ಟು ಹೊತ್ತಾಗುತ್ತೆ ಅಂದ್ರೆ ಇನ್ನೊಂದು 1 hour ಆಗ್ಬೋದು, 1 ಅಥವಾ 1.5 hour. ಓಕೆ, ರೆಡಿನಾ ಎಲ್ಲರೂ? ರೆಡಿ ಆಗಿದ್ರೆ ನಮ್ದೊಂದು ಕಮೆಂಟ್ ಅಲ್ಲಿ ನಮ್ಮ ಎಮೋಜಿ ಬಂದ್ಬಿಡ್ಲಿ ಬೇಗ ಬೇಗ. ಕಮಾನ್, ಎಮೋಜಿ ಬಂದ್ಬಿಡ್ಲಿ. ಸರ್, ಲಾಸ್ಟ್ ಸೆಷನ್ ಫಾರ್ ದಿಸ್ ಕ್ಲಾಸ್, ಲಾಸ್ಟ್ ಸೆಷನ್ ಫಾರ್ ದಿಸ್ ಕ್ಲಾಸ್. ಕನ್ನಡದಲ್ಲಿ ಹೇಳಿ, ಕನ್ನಡದಲ್ಲಿ ಹೇಳಿ. ಹಾ, ಹಾರ್ಡ್ ಏಜ್ ಚಾಪ್ಟರ್, ಐ ವಿಲ್ ಮೇಕ್ ಇಟ್ ವೆರಿ ಈಸಿ. ಓಕೆ, ಡೋಂಟ್ ವರಿ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್.
Yes, so what do we call a body in which the distance between the all particles remains constant even when subjected to external force? ಅಂದ್ರೆ ಯಾವ ಬಾಡಿ ಡು ನಾಟ್ ಚೇಂಜ್ ಇಟ್ಸ್ ಶೇಪ್ ಅಂಡ್ ಸೈಜ್ ಏನಂತ ಕರಿತೀವಿ? ಎಲಾಸ್ಟಿಕ್ ಬಾಡಿನ, ಪ್ಲಾಸ್ಟಿಕ್ ಬಾಡಿನ, ರಿಜಿಡ್ ಬಾಡಿನ, ಫ್ಲೂಯಿಡ್ ಬಾಡಿನ? ಸೊ ದಟ್ ಈಸ್ ರಿಜಿಡ್ ಬಾಡಿ. ಸೊ ಯಾವ ಬಾಡಿ ಫೋರ್ಸ್ ಅಪ್ಲೈ ಮಾಡಿದ್ರು ಸಹಿತ ಶೇಪ್ ಮತ್ತೆ ಸೈಜ್ ಚೇಂಜ್ ಮಾಡಲ್ವೋ ಅಂತದನ್ನ ನಾವು ರಿಜಿಡ್ ಬಾಡಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. What is the vector product of a two parallel vectors A and B? Vector product. Okay, so vector product ನಮಗೆ ಏನಾಗುತ್ತೆ ಸರ್? ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ದಟ್ ಇಸ್ ಅ ಕ್ರಾಸ್ ಪ್ರಾಡಕ್ಟ್, ದಟ್ ಈಸ್ ಈಕ್ವಲ್ಸ್ ಟು ಎ ಬಿ ಸೈನ್ ಟೀಟಾ. ಓಕೆ, ಸೊ ಎ ಬಿ ಸೈನ್ ಟೀಟಾ ಎನ್ ವೆಕ್ಟರ್. ಇಲ್ಲಿ ಪ್ಯಾರಲಲ್ ಅಂದ್ರೆ ಏನಾಗುತ್ತೆ ಸರ್? ಟೀಟಾ ಇಸ್ ಈಕ್ವಲ್ಸ್ ಟು 0. ಸೊ ಎ ಕ್ರಾಸ್ ಬಿ. ಓಕೆ, ಸೊ ಎ ಕ್ರಾಸ್ ಬಿ ಏನಾಗುತ್ತೆ? ದಟ್ ಈಸ್ ಈಕ್ವಲ್ಸ್ ಟು 0. ಓಕೆ, ಸೈನ್ 0 ಅಂದ್ರೆ ಎಷ್ಟಾಗುತ್ತೆ? 0. ದೇರ್ ಫಾರ್ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಬಿ. ಓಕೆ, ಸೊ ದಟ್ ಇಸ್ ಆಪ್ಷನ್ ಬಿ. Get a point? What vector product of a two parallel vectors ಏನಾಗಿರುತ್ತೆ? ದಟ್ ಇಸ್ 0. ಓಕೆನಾ? ಯಾರೋ ಸಿಂಚನಾ, ಯು ಆರ್ ರಾಂಗ್. ಎ ಡಾಟ್ ಬಿ ಬರಲ್ಲ, ಎ ಡಾಟ್ ಬಿ ಬರಲ್ಲ. ಓಕೆನಾ? ಸೊ ದಟ್ ಇಸ್ 0. ನೆಕ್ಸ್ಟ್ ಒನ್, ಎ ಅಂಡ್ ಬಿ ಆರ್ ಟೂ ನಾನ್ ಝೀರೋ ವೆಕ್ಟರ್ಸ್. ಇಫ್ ಎ ಡಾಟ್ ಬಿ ಇಸ್ 0, ದೆನ್ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್? ಓಕೆ, ಸೊ ಆಂಗಲ್ ಬಿಟ್ವೀನ್ ದೆಮ್ ಅಂದ್ರೆ ದಟ್ ಇಸ್ ಪ್ಯಾರಲಲ್ ಆಗಿರ್ಬೇಕು. ಸೊ ಎ ಡಾಟ್ ಬಿ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಎ ಡಾಟ್ ಬಿ, ಸೊ ಎ ಡಾಟ್ ಬಿ ಅಂದ್ರೆ so that is equals to AB cos theta and cross product ಅಂತಂದ್ರೆ that is a vector product, that is nothing but AB sin theta ಆಗಿರಬೇಕು. ಸೊ ಇಲ್ಲಿ ಕೇಳಿರೋದು A dot B. A dot B 0 ಆಗ್ಬೇಕಂದ್ರೆ, ಓಕೆ, ಸೊ A dot B 0 ಆಗ್ಬೇಕಂದ್ರೆ cos theta is equals to 0. ಸೊ ಈ cos theta 0 ಆಗ್ಬೇಕಂದ್ರೆ ನಮಗೆ theta ವ್ಯಾಲ್ಯೂ 90 ಡಿಗ್ರಿ ಬಂದಿರಬೇಕು. ಓಕೆ, ಸೊ ಪರ್ಪೆಂಡಿಕ್ಯುಲರ್. ಸೊ that is option 2, 90 degree. Get a point? Now, so let's move on to the next question. A body rotates with a constant angular momentum. Then, so ಇಲ್ಲಿ ನಮಗೆ ಟಾರ್ಕ್ ಕೊಟ್ಟಿರೋದು. ಓಕೆ, ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್, ಓಕೆ, ಸೊ ಟಾರ್ಕ್ ದಟ್ ಈಸ್ ಈಕ್ವಲ್ಸ್ ಟು, ಸೊ ಡಿ ಎಲ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಡಿ ಟಿ. ಸೊ ಅಲ್ಲಿ ಎ ಬಾಡಿ ರೊಟೇಟ್ಸ್ ವಿತ್ ಎ ಕಾನ್ಸ್ಟಂಟ್ ಆಂಗುಲರ್ ಮೊಮೆಂಟಮ್. ಕಾನ್ಸ್ಟಂಟ್ ಆಂಗುಲರ್ ಮೊಮೆಂಟಮ್ ಅಂದ್ರೆ ಏನಾಗುತ್ತೆ? ಸೊ ಕಾನ್ಸ್ಟಂಟ್ ಡಿಫರೆನ್ಸಿಯೇಷನ್ ಆಫ್ ಅ ಕಾನ್ಸ್ಟಂಟ್ ಅಂದ್ರೆ ಏನಾಗುತ್ತೆ? ಸೊ ಇಲ್ಲಿ ನಮಗೆ ಕಾನ್ಸ್ಟಂಟ್ ಮೊಮೆಂಟಮ್ ಅಂದ್ರೆ ಟಾರ್ಕ್ ಮಸ್ಟ್ ಬಿ 0. ಓಕೆ, ಸೊ ಟಾರ್ಕ್ 0 ಆದ್ರೆ ನಿಮಗೆ ಎಲ್ ದಟ್ ಈಸ್ ಆಂಗುಲರ್ ಮೊಮೆಂಟಮ್ ಇಸ್ ಅ ಕಾನ್ಸ್ಟಂಟ್. So torque is a 0. Okay, so torque is 0. So that is option 1. Option 1 is the right answer. Okay, cross product na vector product problem ಎಷ್ಟು ಮಾರ್ಕ್ಸ್ ಗೆ ಬರಬಹುದು? ಮೋಸ್ಟ್ ಪ್ರಾಬಬ್ಲಿ ಬಂದ್ರು ಸಹಿತ ನಿಮಗೆ 2 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಓಕೆನಾ? ನಾ so let's move on to the next question. The relation between linear velocity and angular velocity of rotating body. ಸೊ ನಾರ್ಮಲ್ ಆಗಿ ನೀವು ಏನ್ ಕೇಳ್ತಿರ್ತೀರಾ ಸರ್? ವಿ ಇಸ್ ಈಕ್ವಲ್ಸ್ ಟು ಒಮೆಗಾ ಇಂಟು ಆರ್ ಅಂತ ಬರ್ತಿರ್ತೀರ. ಬಟ್ ಇಲ್ಲಿ ವೆಕ್ಟರ್ ಕ್ವಾಂಟಿಟಿ ಕೊಟ್ಟಿರೋದು. ಅವಾಗ ಏನಾಗುತ್ತೆ ಸರ್? ವಿ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು ಆಂಗುಲರ್ ವೆಕ್ಟರ್ ಅಂಡ್ ಪೊಸಿಷನ್ ವೆಕ್ಟರ್. ಓಕೆ, ಸೊ ಇದು ಆಗುತ್ತೆ. ಸೊ ಲೀನಿಯರ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಕ್ರಾಸ್ ಪ್ರೊಡಕ್ಟ್ ಆಫ್ ಆಂಗುಲರ್ ವೆಲಾಸಿಟಿ ಅಂಡ್ ಪೊಸಿಷನ್ ವೆಕ್ಟರ್. ಯಾವ್ದು ಬರುತ್ತೆ ಸರ್? ಇಟ್ ಇಸ್ ಆಪ್ಷನ್ ಎ. ಆಪ್ಷನ್ ಎ ಅಂದ್ರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ರಾಜು ಬಿರಾದರ್ ಮತ್ತೆ ಸಿಂಚನಾ ಅಂಡ್ ತುಂಬಾ ಸ್ಟೂಡೆಂಟ್ಸ್, ಓಕೆ, ತುಂಬಾ ಸ್ಟೂಡೆಂಟ್ಸ್ ಸಖತ್ತಾಗಿ ಆನ್ಸರ್ ಮಾಡ್ತಿದ್ದೀರಾ, ಅಂಡ್ ಇನ್ಕ್ಲೂಡಿಂಗ್ ಬಸವರಾಜ್. ಓಕೆ, ವಂಡರ್ಫುಲ್, ಕೀಪ್ ಇಟ್ ಅಪ್ ಗೈಸ್. ಓಕೆ, ಸೊ ಇವಾಗ ಸದ್ಯಕ್ಕೆ ಫಾರ್ಮ್ ಅಲ್ಲಿ ಇರೋದು ಮೋಹನ್ ಕೃಷ್ಣ ಅಂಡ್ ರಾಜು ಅಂಡ್ ಅರ್ಜುನ್ ಅಂಡ್ ರೋಹಿನಾ, ಸಾರಿ ನಿಮ್ಮೇನಾದ್ರು ಹೆಸರು ತಪ್ಪಾಗಿ ಓದಿದ್ರೆ ಸಾರಿ. ಆಮೇಲೆ ಸಿಂಚನಾ, ಮಂಜುನಾಥ್ ಅಂಡ್ ಉಲ್ಲಾಸ್. ಓಕೆ, now let's move on to the next question. The physical quantity which is equal to torque and angular displacement. Okay, so torque ಗೆ ಮತ್ತೆ angular displacement. Okay, so angular displacement ಅಂದ್ರೆ that is theta. ಏನಂತ ಕರಿತೀವಿ? ನಾರ್ಮಲ್ ಆಗಿ ಇದು ಲೀನಿಯರ್ ಕೇಸ್ ಕನ್ಸಿಡರ್ ಮಾಡ್ಕೊಳ್ಳಿ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಏನ್ ಕರಿತೀವಿ ಸರ್? ಇಟ್ ಇಸ್ ದ ವರ್ಕ್ ಡನ್. ಕರೆಕ್ಟಾ? ಸೊ ದಟ್ ಈಸ್ ವರ್ಕ್. ಓಕೆ, ಸೊ ವರ್ಕ್ ಡನ್ ಅಥವಾ ವರ್ಕ್ ದ ಡಾಟ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್. ಓಕೆ, that is the dot product of 2 vectors. ಏನಾಗಿರುತ್ತೆ? dot product of 2 vectors, that is the work. Okay, right. So next one, what is the angle between A cross B and B cross A? So ನೋಡಿ, A cross B ಇದೆ, ರೈಟಾ? ಅಂಡ್ ಇದು ನಿಮಗೆ ಸೊ B cross A ಇದೆ, ಕರೆಕ್ಟಾ? ಎಸ್ ಸರ್. ಬಟ್ ಇಲ್ಲೇನು, ಇಲ್ಲಿ ನೆಗೆಟಿವ್ ತಗೊಂಡ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ A cross B ಅಲ್ವಾ? ಎಸ್ ಸರ್. ಈ ನೆಗೆಟಿವ್ ಏನ್ ಇಂಡಿಕೇಟ್ ಮಾಡುತ್ತೆ? ಅಪೋಸಿಟ್. ಅಪೋಸಿಟ್ ಅಂದ್ರೆ ಆಂಟಿ ಪ್ಯಾರಲ್. ಓಕೆ, ಸೊ ಆಂಟಿ ಪ್ಯಾರಲ್ ಅಂದ್ರೆ so anti-parallel AP ಅಂತ ಕರಿತೀನಿ. So anti-parallel is nothing but 180 degree. Okay, so that is 180 degree. So that is option 3. Okay, so option 3 is the right answer. Okay, right. So next one ನೋಡಿ, write the dimensional formula for angular momentum. Okay, so angular momentum that is equals to mvr. Right? Yes sir. So mass m power 1, L power 1, T power minus 1
and r that is L power 1. So further simplification ಮಾಡಿದ್ರೆ m power 1 L power 2 t power minus 1. Okay, yes sir. So that is m power 1 L power 2 t power minus 1. ಎಷ್ಟಾಗುತ್ತೆ? That is option 1 ಆಗುತ್ತೆ. Okay, so m power 1 L power 2 t power minus 1. That is option 1. Got my answer? Okay, right. ಸಿಂಚನ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ. ನಿಮಗೆ m power minus 1 ಬರಲ್ಲ. 3 ಅಂದ್ರೆ m power minus 1 ಬರಲ್ಲ. m power plus 1. Okay, so because mvr. Next question. SI unit of a torque. SI unit of a torque, that is a moment of force. Okay, so torque, moment of force ಏನಾಗುತ್ತೆ? Newton meter. Okay, so that is a Newton meter. Okay, so torque. So torque ಅಂದ್ರೆ ಏನಾಗುತ್ತೆ? That is so r cross f ಅಂತ. Okay, so r cross f. So r ಅಂದ್ರೆ that is a meter and this is a Newton. So therefore, the Newton meter is the right answer. Okay, so that is option 4. Okay, na? So option 4. Next question. A point on the body about which gravitational torque is 0. So gravitational torque 0 ಅಂತಂದ್ರೆ ಯಾವುದೇ ತರ rotation provide ಆಗಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. Is it a center of a body or a center of gravity, geometrical center or center of force? ಯಾವ್ದು ಬರುತ್ತೆ? ಸೆಂಟ್ರಲ್ ಫೋರ್ಸ್ ಬರುತ್ತಾ, ಅಥವಾ ಸೆಂಟರ್ ಆಫ್ ಗ್ರಾವಿಟಿ ಬರುತ್ತಾ, ಸೆಂಟರ್ ಆಫ್ ಬಾಡಿ ಬರುತ್ತಾ, ಜಾಮೆಟ್ರಿಕಲ್ ಸೆಂಟರ್ ಬರುತ್ತಾ? ಸೊ ಆಸ್ ಪರ್ ದ ಕಾನ್ಸೆಪ್ಟ್ ಸೆಂಟರ್ ಆಫ್ ಗ್ರಾವಿಟಿ ಬರುತ್ತೆ. ನಮಗೆ ಯಾವ ಪಾಯಿಂಟ್ ಆಫ್ ದ ಬಾಡಿನ ಕನ್ಸಿಡರ್ ಮಾಡ್ಕೊಂಡ್ರೆ ಗ್ರಾವಿಟೇಷನಲ್ ಟಾರ್ಕ್ 0 ಆಗುತ್ತೆ, ಅದನ್ನ ನಾವು ಸೆಂಟರ್ ಆಫ್ ಗ್ರಾವಿಟಿ ಅಂತ ಕರಿತೀವಿ. ಓಕೆ, ಸೆಂಟರ್ ಆಫ್ ಮಾಸ್ ಅಂದ್ರೆ ದ ಎಂಟೈರ್ ವೇಟ್ ಆಫ್ ದ ಬಾಡಿ. ಓಕೆ, ಸೊ ಕಾನ್ಸಂಟ್ರೇಟೆಡ್ ಒನ್ ಪಾಯಿಂಟ್, ದಟ್ ಪಾಯಿಂಟ್ ನಾವು ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಓಕೆ, ನೌ ಸರ್ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಒನ್. ನೇಮ್ ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಇಸ್ ಈಕ್ವಲ್ ಟು summation of 1 to n MIRI, that is moment of inertia. Okay, ಇದರಲ್ಲಿ moment of inertia ಬರುತ್ತೆ. So this is, ಇದು ನೋಡಿ rotational motion ಅಲ್ಲಿ ಅನಲಾಗ್ ಕೇಳ್ತಾರೆ, ಹೋಲಿಕೆ. ಓಕೆ, rotational motion ಗೆ ಮತ್ತೆ linear motion ಗೆ ಹೋಲಿಕೆ ಕೇಳ್ತಾರೆ, ಅನಲಾಗ್. ಈ moment of inertia ಅನ್ನೋದು ನಿಮಗೆ ನೋಡಿ angular velocity ಅಂದ್ರೆ it is analog to the linear velocity. ವರ್ಕ್ ಗೆ ವರ್ಕ್, moment of inertia ಗೆ ಮಾಸ್, inertia ಗೆ inertia. ಓಕೆನಾ? ಸೊ ಇದರಲ್ಲಿ moment of inertia is the right answer. Next question. Some dancers performing a pirouette on a toes of 1 foot, they employ the principle of conservation. ನೀವು ನೋಡಿದ್ರಲ್ಲ, ಈ ನಾರ್ಮಲ್ ಆಗಿ ಡ್ಯಾನ್ಸರ್ಸ್ ಎಲ್ಲ ಒಂದು ಕಾಲಿನ ಮೇಲೆ ಇಟ್ಬಿಟ್ಟು ಹಿಂಗೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಏನ್ ಮಾಡ್ತಿರ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದೇನಾದ್ರು ಗೊತ್ತಾ? ಸೊ ದಟ್ ಈಸ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಕರಿತೀವಿ. ಸೊ ದಟ್ ಈಸ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಓಕೆ, ಸೊ ದಟ್ ಈಸ್ ಆಪ್ಷನ್ 2. ನೆಕ್ಸ್ಟ್ ಕ್ವಶನ್. The kinetic energy of rotating body. ನೋಡಿ ನಾರ್ಮಲ್ ಆಗಿ the kinetic energy of linear motion ಏನ್ ಬರೀತೀವಿ ಸರ್? ಇಟ್ ಇಸ್ ಹಾಫ್ mv ಸ್ಕ್ವೇರ್. ಓಕೆ, ಸೊ ಇಲ್ಲಿ ಅನಲಾಗ್ ಕಂಪೇರ್ ಮಾಡೋಣ. ಅನಲಾಗ್ ಅಂದ್ರೆ ಹೋಲಿಕೆ. ಸೊ kinetic energy as it is, half is as it is, mass place ಅಲ್ಲಿ moment of inertia, v place ಅಲ್ಲಿ angular velocity. Okay, mass of the body, moment of inertia, velocity that is a linear velocity, half I omega square. Okay, half I omega square, half I omega square, that is option 3. Okay, so option 3 is the right answer. You got my point? Okay, now, so let's move on to the next question. A pair of equal and opposite forces with a different line of action produces, ಏನ್ ಮಾಡುತ್ತೆ? So for example, let's say this is one rod ಅನ್ಕೊಂಡು, ಓಕೆನಾ? So one rod. So pivoted, okay, so pivoted ಅಂದ್ರೆ ಫಿಕ್ಸ್ ಆಗಿದೆ ಅನ್ಕೊಳ್ಳಿ. Okay, so ಫಿಕ್ಸ್ ಆಗಿದೆ. ಓಕೆ ಸರ್, ಫಿಕ್ಸ್ ಆಗಿದೆ. ಈ ಕಡೆಯಿಂದ ಒಂದು ಫೋರ್ಸ್ ಆಕ್ಟ್ ಆಗ್ತದೆ ಅಂಡ್ ಈ ಕಡೆಯಿಂದ ಒಂದು ಫೋರ್ಸ್ ಆಕ್ಟ್ ಆಗ್ತದೆ. ಏನಾಗುತ್ತೆ ಸರ್? ಆಸ್ ಪರ್ ದ ಕಾನ್ಸೆಪ್ಟ್ ಇದು ಪೈವೋಟ್ ಆಗಿರಿಂದ ಈ ಬಾಡಿ ಈ ಕಡೆ ಮೂವ್ ಆಗುತ್ತೆ, ಇದು ಈ ಕಡೆ ಮೂವ್ ಆಗುತ್ತೆ, ಅಂದ್ರೆ ರೊಟೇಷನ್ ಅನ್ನೋದು ಪ್ರೊವೈಡ್ ಆಗುತ್ತೆ. ಓಕೆ, ಸೊ ರೊಟೇಷನಲ್ ಮೋಷನ್ ವಿತೌಟ್ ಅ ಟ್ರಾನ್ಸ್ಲೇಷನ್ ಮೋಷನ್. ಸೊ ಇದರ ಪ್ರಕಾರ ನೀವು ಕನ್ಸಿಡರ್ ಮಾಡ್ಕೊಳ್ಳಿ, ದ ರೊಟೇಷನ್ ವಿತೌಟ್ ಅ ಟ್ರಾನ್ಸ್ಲೇಷನ್. ಓಕೆ, ಸೊ ರೊಟೇಷನ್ ವಿತೌಟ್ ಅ ಟ್ರಾನ್ಸ್ಲೇಷನ್. ಓಕೆ, ರೊಟೇಷನ್ ವಿತೌಟ್ ಅ ಟ್ರಾನ್ಸ್ಲೇಷನ್, ದಟ್ ಈಸ್ ಒನ್. ಅಂಡ್ ದ ನೆಕ್ಸ್ಟ್ ಒನ್ ನೋಡಿ, ಎ seesaw is balanced with a child on each end. What if one child moves closer to the fulcrum? Okay, so ಅಂದ್ರೆ ನಿಮಗೆ ಏನ್ ಹೇಳ್ತಿರೋದು ಅಂತಂದ್ರೆ ದಯವಿಟ್ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್. ಓಕೆ, ಇದು ಸಖತ್ ಕ್ವಶನ್, ತುಂಬಾ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ. ಓಕೆನಾ? ಸೊ ಈ ತರ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಇಬ್ಬರು ಸ್ಟೂಡೆಂಟು ಕೂತ್ಕೊಂಡಿರ್ತಾರೆ. ಓಕೆ, ಸೊ ಇಬ್ಬರು ಸ್ಟೂಡೆಂಟ್ ಕೂತ್ಕೊಂಡಿರ್ತಾರೆ. ಓಕೆ, ಸೊ ಇದ್ರ ಮೇಲೆ ಕೂತ್ಕೊಂಡಿರ್ತಾರೆ. ಓಕೆ, ಇಲ್ಲಿ ಒಬ್ಬ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಲೆಟ್ಸ್ ಸೇ ಇವನು ಈ ಕಡೆ ಬರ್ತಾನೆ. ಓಕೆ, ಸೊ ಈ ಕಡೆ ಬರ್ತಾನೆ, ಶಿಫ್ಟ್ ಆಗ್ತಾನೆ. ಓಕೆ, ಸೊ ಶಿಫ್ಟ್ ಆಗಿ ಈ ಕಡೆ ಬಂದು ಕೂತ್ಕೋತಾನೆ. ಓಕೆ, ಸೊ ಈ ಕಡೆ ಬಂದು ಕೂತ್ಕೊಂಡಾಗ ಏನಾಗುತ್ತೆ, ಇವನು ಈ ಕಡೆ ರೊಟೇಟ್ ಆಗುತ್ತೆ. ಸೀಸಾ ಅನ್ನೋದು ಈ ಕಡೆ ರೊಟೇಟ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಪ್ರಾಕ್ಟಿಕಲ್ ಆಗಿ. ಓಕೆ, ಸೊ ಯಾವ ಕಡೆ ಮೂವ್ ಆಗುತ್ತೆ? ದ ಸೀಸಾ ವಿಲ್ ರಿಮೈನ್ ಬ್ಯಾಲೆನ್ಸ್? ನೋ, ಬ್ಯಾಲೆನ್ಸ್ ಆಗಲ್ಲ. ಅಕಾರ್ಡಿಂಗ್ ಟು ದ
ಪ್ರಿನ್ಸಿಪಲ್ ಆಫ್ ಮೊಮೆಂಟ್ ಪ್ರಕಾರ ಸೊ ಈ ಸೀಸಾ ಅನ್ನೋದು ಬೆಂಡ್ ಆಗ್ಲೇಬೇಕು. ದ ಸೈಡ್ ವೇರ್ ಚೈಲ್ಡ್ ಮೂವ್ ವಿಲ್ ಗೋ ಡೌನ್, ಇಲ್ಲ ದ ಸೈಡ್ ವೇರ್ ದ ಚೈಲ್ಡ್ ಮೂಡ್ ವಿಲ್ ಗೋ ಅಪ್, ಎಸ್ ಮೇಲೆ ಹೋಗುತ್ತೆ. ಅಂಡ್ ಸೀಸಾ ವಿಲ್ ಸ್ಟಾರ್ಟ್ ರೊಟೇಟಿಂಗ್ ಫಾಸ್ಟರ್, ನೋ ರೊಟೇಟ್ ಆಗಲ್ಲ, ಯಾಕೆಂದ್ರೆ ಅದು ಪೈವಟೆಡ್ ಆಗಿರುತ್ತಲ್ಲ. ಓಕೆ, ಸೊ ದಟ್ ಈಸ್ ಆಪ್ಷನ್ 3. ನೆಕ್ಸ್ಟ್ ಕ್ವಶನ್, fill in the blanks. Okay, so fill in the blanks ಅಲ್ಲಿ ನೋಡಿ, moment of force. Okay, so moment of force, radius of gyration, power, moment of inertia, angular acceleration and work. ಇದರ ಪ್ರಕಾರ ನೋಡಿ, ಫಸ್ಟ್ ಒನ್, ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಇಸ್ ಈಕ್ವಲ್ ಟು ದ ಟೈಮ್ ರೇಟ್ ಆಫ್ ಅ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂದ್ರೆ ದಟ್ ಇಸ್ ದ ಟಾರ್ಕ್. ಓಕೆ, ಸೊ ದಟ್ ಇಸ್ ದ ಟಾರ್ಕ್ ಆಗುತ್ತೆ. ಓಕೆ, ಸೊ ದಟ್ ಇಸ್ ದ ಟಾರ್ಕ್ ಅಂದ್ರೆ, ಸೊ ಟಾರ್ಕ್ ದಟ್ ಇಸ್ ಈಕ್ವಲ್ಸ್ ಟು DL ಡಿವೈಡೆಡ್ ಬೈ DT ಅಂತ ಹೇಳ್ತಾರೆ. ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಓಕೆ, ಸೊ ಇಲ್ಲಿ ಟಾರ್ಕ್ ಎಲ್ಲಿದೆ? ಸೊ ಟಾರ್ಕ್ ಇಲ್ಲ. ಸೊ ಟಾರ್ಕ್ ಪ್ಲೇಸ್ ಅಲ್ಲಿ ಮೊಮೆಂಟ್ ಆಫ್ ಫೋರ್ಸ್ ಇದೆ. ಓಕೆ, ಸೊ ದಟ್ ಈಸ್ ಮೊಮೆಂಟ್. ಓಕೆ, ಸೊ ದಟ್ ಈಸ್ ಮೊಮೆಂಟ್ ಆಫ್ ಫೋರ್ಸ್. ಓಕೆ, ಸೊ ದಟ್ ಈಸ್ ಮೊಮೆಂಟ್ ಆಫ್ ಫೋರ್ಸ್. ಸೊ ಈ ಟಾರ್ಕ್ ಅಂತ ಕರಿಬಹುದು ಅಥವಾ ಮೊಮೆಂಟ್ ಆಫ್ ಫೋರ್ಸ್ ಅಂತ ಕರಿಬಹುದು. ನೆಕ್ಸ್ಟ್ ಒನ್, ದ ಡ್ಯಾಶ್ ಆಫ್ ರೇಡಿಯಸ್ ಅಬೌಟ್ ಆಕ್ಸಿಸ್ ಮೇ ಬಿ ಡಿಫೈನ್ಡ್ ಆಸ್ distance from the axis of a mass where mass is equal to the mass of the whole body and whose moment of inertia is equal to the moment of inertia of the body about axis. That is the radius of gyration agat. Okay, so this is radius of gyration, second one. And the next one, the dash of the body is directly proportional to the applied torque. Okay, so inversely proportional to the moment of inertia. Okay, so moment of inertia and yeah, ಇಲ್ಲಿ ನಾವು ಕೇಳ್ತಾ ಇರೋದು ಟಾರ್ಕ್. Okay, so directly proportional. So ಟಾರ್ಕ್ ಮತ್ತೆ inversely proportional to the ಮೂಮೆಂಟ್ ಆಫ್ ಇನರ್ಷಿಯಾ ಅಂತ ಕೇಳ್ತಾರೆ. ಓಕೆ, ಸೊ ಇಲ್ಲಿ ನಾರ್ಮಲ್ ಆಗಿ ಸೊ ಲೀನಿಯರ್ ಮೂಮೆಂಟ್ ಅಂತ ತಗೊಂಡ್ರೆ ದಟ್ ಇಸ್ ಅ ಮಾಸ್ ಇಂಟು ಆಕ್ಸಲರೇಷನ್. ಇಲ್ಲಿ ಫೋರ್ಸ್ ಡಿವೈಡೆಡ್ ಬೈ ಮಾಸ್, ದಟ್ ಇಸ್ ಆಕ್ಸಲರೇಷನ್. ಇಲ್ಲೂ ಅಷ್ಟೇ ನಮಗೆ ಆಂಗ್ಯುಲರ್ ಆಕ್ಸಲರೇಷನ್ ಆಗುತ್ತೆ. ಓಕೆ, ಸೊ ದಟ್ ಇಸ್ ಆಂಗ್ಯುಲರ್ ಆಕ್ಸಲರೇಷನ್. 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 ಓಕೆ ಸರ್, ಆಂಗ್ಯುಲರ್ ಆಕ್ಸಲರೇಷನ್. ಸೊ ನೆಕ್ಸ್ಟ್ ಒನ್, the rotational analog of a mass in a linear motion is dash ಏನಂತ ಕರಿತೀವಿ? ದಟ್ ಇಸ್ ಮೊಮೆಂಟ್ ಆಫ್ ಇನರ್ಷಿಯಾ ಇನ್ rotational motion. Okay, so that is the moment of inertia. So moment of inertia. Okay, the moment of inertia in a rotational motion. Okay, so last one, the dash required to rotate a body with the angular velocity omega and tau omega. Okay, so tau ಅಂದ್ರೆ force and velocity. Okay, so force and velocity ಅಂದ್ರೆ ನಾರ್ಮಲ್ ಆಗಿ ಫೋರ್ಸ್ ಅಂಡ್ ವೆಲಾಸಿಟಿ ಎಲ್ಲಿ ಬರುತ್ತೆ? ಸೊ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ವೆಲಾಸಿಟಿ, ದಟ್ ಇಸ್ ದ ಪವರ್. ಓಕೆ, ಸೊ ಇಲ್ಲಿ ನಿಮಗೆ ಟಾರ್ಕ್ ಮತ್ತೆ ಆಂಗ್ಯುಲರ್ ವೆಲಾಸಿಟಿ ಬಂದ್ರೆ ದಟ್ ಈಸ್ ನಥಿಂಗ್ ಬಟ್ ಅ ಪವರ್. ಇಲ್ಲಿ ಲೀನಿಯರ್ ಪವರ್, ಇದು ರೊಟೇಷನಲ್ ಪವರ್. ಓಕೆ, ಸೊ ದಿಸ್ ಇಸ್ ದ ಪವರ್. ಓಕೆ, ಸೊ ಪವರ್. ಅಂಡ್ ಇಲ್ಲಿ ಏನಾಗುತ್ತೆ ಸರ್? ರೇಡಿಯಸ್ ಆಫ್ ಗೈರೇಷನ್. ಓಕೆ, ಸೊ ದಿಸ್ ಇಸ್ ದ ರೇಡಿಯಸ್ ಆಫ್ ಗೈರೇಷನ್. ಸೊ ರೇಡಿಯಸ್ ಆಫ್ ಗೈರೇಷನ್. ಓಕೆ, ಸೊ ದಟ್ ಇಸ್ ರೇಡಿಯಸ್ ಆಫ್ ದ ಗೈರೇಷನ್. ಓಕೆ, ಸೊ ದಟ್ ಇಸ್ ರೇಡಿಯಸ್ ಆಫ್ ಗೈರೇಷನ್. ಇಸ್ ದಟ್ ಕ್ಲಿಯರ್ ಫಾರ್ ಎವ್ರಿಬಡಿ? ಎಲ್ಲರಿಗೂ ಕ್ಲಿಯರ್ ಆಯ್ತಾ? ವೆರಿ ಗುಡ್, ವೆರಿ ಗುಡ್. ಆಲ್ರೆಡಿ ಆನ್ಸರ್ ಮಾಡಿದ್ರ. ವಂಡರ್ಫುಲ್, ವಂಡರ್ಫುಲ್, ವಂಡರ್ಫುಲ್ ಕಂಡ್ರ. Now let's move on to the next question. I mean next chapter, that is the gravitation. Okay, so that is the gravitation. Done. Okay, is that a clear for everybody? Is that a clear for everybody? Gravitation. Are you ready for the gravitation chapter? Are you ready for the gravitation chapter? Come on, come on, come on. Yes, very good Sinjana, very good, very good. Now let's move on to the next question. Name the astronomer who proposed the geocentric model of the planetary system. ಯಾರು? ಆರ್ಯಭಟ, ನಿಕೋಲಸ್ ಟೆಸ್ಲಾ, ಟೊಲಮಿ, ಓಕೆ ಟೊಲಮಿ ಅಂಡ್ ಕೆಪ್ಲರ್. ಯಾರು? ಸೊ ಇವರು. ಓಕೆ, ಸೊ ಇವರು ಯಾರು? ಟೊಲಮಿ. ಓಕೆ, ಟೊಲಮಿ. ಸೊ ನೆಕ್ಸ್ಟ್ ಒನ್, ದ ಹೆಲಿಯೋಸೆಂಟ್ರಿಕ್ ಥಿಯರಿ. ಹೆಲಿಯೋಸೆಂಟ್ರಿಕ್ ಅಂದ್ರೆ ಸನ್ ಇಸ್ ದಟ್ ಅ ಸೆಂಟರ್ ಅಂತ. ಓಕೆ, ಸೊ ಆಫ್ ಅ ಪ್ಲಾನೆಟರಿ ಸಿಸ್ಟಮ್ ಈಸ್ ದ ಸೆಂಟರ್. ಯಾವುದು? ಆಲ್ರೆಡಿ ನಾನೇ ಹೇಳ್ಬಿಟ್ಟೆ. ಸೊ ದಟ್ ಇಸ್ ದ ಸನ್ ಇಸ್ ದಟ್ ಅ ಸೆಂಟರ್ ಅಂತ. ಓಕೆ, ದಟ್ ಇಸ್ ಆಪ್ಷನ್ 3. ಅಂಡ್ ದ ನೆಕ್ಸ್ಟ್ ಒನ್, ಎಸ್ ದ ಯೂನಿಟ್ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಏನ್ ಬರುತ್ತೆ? ಯೂನಿವರ್ಸಲ್ ಗ್ರಾವಿಟೇಷನಲ್ ಎಫ್ ಇಸ್ ಈಕ್ವಲ್ಸ್ ಟು ಜಿ m1 m2 ಸೊ ಡಿವೈಡೆಡ್ ಬೈ r ಸ್ಕ್ವೇರ್. ಓಕೆ, ಸೊ ಜಿ ಬೇಕು ಅಂತಂದ್ರೆ ದಟ್ ಇಸ್ ಎಫ್ ಇಂಟು r ಸ್ಕ್ವೇರ್ ಡಿವೈಡೆಡ್ ಬೈ m1 into m2. So therefore Newton meter square, so kg into kg. Okay, so kg into kg. So ಎರಡನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ಓಕೆ, ಎಸ್, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ಸೊ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್, ನ್ಯೂಟನ್ ಮೀಟರ್ ಸ್ಕ್ವೇರ್ ಇಲ್ಲ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪವರ್ kg ಇದೆ. ಸೊ ಆಪ್ಷನ್ 2 is the correct answer. Okay, so option 2 is the correct answer. Clear? Now, so let's move on to the next question. The dimension of universal gravitational constant m power -1 ಎಲ್ಲಿದೆ?
m power minus 1, m power minus 1 ಇಲ್ಲ. Okay, so therefore m power minus 3 ಇದೆ, ಇದು ಸಹಿತ ರಾಂಗ್. So therefore right answer that is option 4. ಸರ್ ಇದು ಒಂದ್ಸತಿ ನಮಗೆ ತಿಳಿಸಿ ಸರ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಫಸ್ಟ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಡೈಮೆನ್ಷನ್ ಫಾರ್ಮುಲಾ ಹೇಗೆ ಬರೀಬೇಕನ್ನೋದು. ಓಕೆ, ಒಂದ್ಸತಿ ಚೆಕ್ ಮಾಡಿ. ಓಕೆ, now so let's move on to the next question. The correct form of Newton's law of gravitation in a vector form is, the symbol have a usual meaning. Okay, ಇಲ್ಲಿ ನೆಗೆಟಿವ್ ಸೈನ್ ಬರಬೇಕು. ನೆಗೆಟಿವ್ ಸೈನ್ ಎಲ್ಲೆಲ್ಲ ಇದೆಯಪ್ಪ ಸರ್? ಇದು ಎಲಿಮಿನೇಟೆಡ್, ಇದು ಎಲಿಮಿನೇಟೆಡ್, ಇಲ್ಲಿದೆ. ಓಕೆ, ಸೊ ಇಲ್ಲಿ ಆರ್ ಸ್ಕ್ವೇರ್ ಇದೆ, ಇಲ್ಲಿ ಆರ್ ಕ್ಯೂಬ್ ಇದೆ. therefore it is wrong. So right answer that is option 2. Okay, that is option 2 is the right answer. Okay, very good Raju, Rohina and Gayatri, Ketana, Mohan Krishna, Sinchana, Anup. Very good Kanra, very good. Next one ನೋಡಿ. Which of the following quantity is the conserved according to the Kepler's law of area? Areas ಅಲ್ಲಿ ಗೊತ್ತಿದೆ. ಸೊ ಇದನ್ನ ನಾವು ಏರಿಯಲ್ ವೆಕ್ಟರ್ ಅಂತಾನೆ ಕರಿತೀವಿ. ಓಕೆ, ಸೊ ಏರಿಯಲ್ ವೆಕ್ಟರ್ ದಟ್ ಇಸ್ L divided by 2m that is equals to constant. ಸೊ ಲಾ ಆಫ್ ಏರಿಯಾ ಪ್ರಕಾರ ದಟ್ ಇಸ್ ಆಂಗುಲರ್ ಮೊಮೆಂಟಮ್. ಓಕೆ, ಸೊ ಆಂಗುಲರ್ ಮೊಮೆಂಟಮ್ ಅಥವಾ ಏರಿಯಲ್ ವೆಲಾಸಿಟಿ. ಓಕೆ, ಸೊ ಏರಿಯಲ್ ವೆಲಾಸಿಟಿ ದಿನ ಇಲ್ಲ, ಮೊಮೆಂಟಮ್ ಅಲ್ಲಿ ಕೊಟ್ಟಿದ್ದಾರೆ. ಆಂಗುಲರ್ ಮೊಮೆಂಟಮ್ ಇಸ್ ಕರೆಕ್ಟ್ ಆನ್ಸರ್. ಪೊಟೆನ್ಷಿಯಲ್ ಇಸ್ ಕೈನೆಟಿಕ್ ಎನರ್ಜಿ, ಯಾವುದು ಕಾನ್ಸ್ಟೆಂಟ್ ಇಲ್ಲ. Okay, so that is angular momentum is the right answer. That is option 2. Option 2 is the correct answer. Now let's move on to the next question. When Earth is closer to the sun, ಏನಾಗುತ್ತೆ? According to the MVR ಪ್ರಕಾರ, okay, so ಇದ್ರ ಪ್ರಕಾರ L ಕಾನ್ಸ್ಟೆಂಟ್ ಆಗಬೇಕಂದ್ರೆ sir V1 and R1 that is equals to V2 and R2 ಆಗುತ್ತೆ. So therefore V is inversely proportional to the R. So less distance, more velocity. Okay, so V is inversely proportional ಅಂದ್ರೆ more closer, more speed. ಹವೆ ಅಂತಂದ್ರೆ ಲೆಸ್ ಸ್ಪೀಡ್ ಅಂತ ಬರುತ್ತೆ. ಇಲ್ಲಿ ನಮಗೆ ಕ್ಲೋಸರ್ ಆದ್ರೆ ಮೋರ್ ಸ್ಪೀಡ್. ಓಕೆ, ಸೊ ಮೋರ್ ಸ್ಪೀಡ್. ಓಕೆ, ಮೂವ್ಸ್ ಫಾಸ್ಟರ್. ದಟ್ ಇಸ್ ಆಪ್ಷನ್ 1. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ರೈಟಾ? ಎಸ್ ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಎಕ್ಸ್ಪೆರಿಮೆಂಟ್ ಲೆಡ್ ಟು ಡಿಟರ್ಮಿನೇಷನ್ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್? ನಮಗೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಬಂತಲ್ಲ, ದಟ್ ಇಸ್ ಜಿ ವ್ಯಾಲ್ಯೂ 6.625 into 10 power minus 11 12 ಇದೆಯಲ್ಲ. ಸೊ ದಟ್ ಇಸ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್ ಏನಿದೆಯಲ್ಲ, ಸೊ ಅದು ಯಾವ್ದ್ರಿಂದ ಬಂದಿತ್ತು? ದಟ್ ಇಸ್ ಕ್ಯಾವೆಂಡಿಶ್ ಎಕ್ಸ್ಪೆರಿಮೆಂಟ್ ಪ್ರಕಾರ. ಓಕೆ, ಸೊ ದಟ್ ಇಸ್ ಕ್ಯಾವೆಂಡಿಶ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ದಟ್ ಇಸ್ ಕ್ಯಾವೆಂಡಿಶ್ ಎಕ್ಸ್ಪೆರಿಮೆಂಟ್ ಪ್ರಕಾರ ಬಂತು. ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್? ದಟ್ ಇಸ್ 6.67 into 10 power minus 11 so Newton meter square per kg square. Okay, so that is option 1 is the right answer. Okay, ಇದು acceleration due to gravity, ಇದು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಓಕೆ, ತುಂಬಾ ಸ್ಟೂಡೆಂಟ್ಸ್ ಏನ್ ಕನ್ಫ್ಯೂಸ್ ಆಗ್ತಾರೆ ಅಂದ್ರೆ ಈ ಕ್ಯಾಪಿಟಲ್ ಲೆಟರ್ ಜಿ ಮತ್ತೆ ಸ್ಮಾಲ್ ಲೆಟರ್ ಜಿ. ಸ್ಮಾಲ್ ಲೆಟರ್ ಜಿ ಅಂತಂದ್ರೆ ದಟ್ ಇಸ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂಡ್ ಈ ವ್ಯಾಲ್ಯೂ ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗ್ತಾ ಹೋಗುತ್ತೆ. ವೇರ್ ಕ್ಯಾಪಿಟಲ್ ಲೆಟರ್ ಜಿ ದಟ್ ಇಸ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಏನಿದೆಯಲ್ಲ, ಸೊ ಆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ರಿಮೈನ್ಸ್ ಸೇಮ್. ಅದಕ್ಕೆ ನಾವು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಓಕೆನಾ ಸರ್? ವೆನ್ ಇಸ್ 2 mark and 3 mark ಸ್ಟ್ರೀಮ್, ಸೊ ದಟ್ ಈಸ್ ಆನ್ 5th. ನಾನ್ ಮಾಡಲ್ಲ, ಇವರು ಶ್ರೀಧರ್ ಸರ್ ಮಾಡ್ತಾರೆ. ಓಕೆನಾ? ರೈಟ್. ನೆಕ್ಸ್ಟ್ ಒನ್. What is the value? The value of time period of revolution of a moon around Earth. Okay, so that is the moon. Okay, so lunar time ಕೇಳ್ತಿರೋದು 1 year 1 month 27.3 days 27.3 months. Okay, so that is the 27.3 days. Okay, right. So next question ನೋಡೋಣ. Next question. Which statement best describes Newton's law of gravitation? ಈ Newton's law of gravitation ಏನಿದೆಯಲ್ಲ, it is a universal. ಅಂದ್ರೆ ಪ್ರತಿಯೊಂದಕ್ಕೂ ಅಪ್ಲಿಕೇಬಲ್ ಆಗುತ್ತೆ ವಿಚ್ ಇಸ್ ಹ್ಯಾವಿಂಗ್ ಮಾಸ್, ವೆದರ್ ಇಟ್ ಇಸ್ ಅ ಸ್ಮಾಲ್ ಆರ್ ಬಿಗ್ ಆರ್ ಮೀಡಿಯಂ. ಇವನ್ ಸ್ಮಾಲ್ ಪಾರ್ಟಿಕಲ್ಗೂ ಸಹಿತ ಈ ಯೂನಿವರ್ಸಲ್ ಗ್ರಾವಿಟೇಷನ್ ಲಾ ಅಪ್ಲಿಕೇಬಲ್ ಆಗುತ್ತೆ. ಇವನ್ ನಮ್ಮ ಮತ್ತೆ ನಿಮ್ಮ ಮಧ್ಯನೂ ಸಹಿತ ಯೂನಿವರ್ಸಲ್ ಗ್ರಾವಿಟೇಷನ್ ಲಾ ಅಪ್ಲಿಕೇಬಲ್ ಆಗುತ್ತೆ. ಸೆಲೆಸ್ಟಿಯಲ್ ಬಾಡಿ ಅಂದ್ರೆ ಪ್ಲಾನೆಟ್ಸ್ ಆಗಿರಲಿ, ಸ್ಟಾರ್ಸ್ ಆಗಿರಲಿ, ಅವುಗಳ ಮಧ್ಯನೂ ಸಹಿತ ಈ ಲಾ ಅನ್ನೋದು ಅಪ್ಲಿಕೇಬಲ್ ಆಗುತ್ತೆ. ಯಾವ ಬಾಡೀಸ್ ಮಾಸ್ ಇರುತ್ತೆ ಅವಕ್ಕೆಲ್ಲ ಅಪ್ಲಿಕೇಬಲ್. ಓಕೆ, ಇಟ್ ಇಸ್ ಓನ್ಲಿ ಅಪ್ಲಿಕೇಬಲ್ ಟು ಆಬ್ಜೆಕ್ಟ್ ಆನ್ ಅರ್ತ್? ನೋ. ಇಟ್ ಇಸ್ ಲಿಮಿಟೆಡ್ ಟು ಇಂಟರಾಕ್ಷನ್ ಬಿಟ್ವೀನ್ ದ ಪ್ಲಾನೆಟ್ಸ್? ನೋ. ಇಟ್ ಇಸ್ ಅಪ್ಲಿಕೇಬಲ್ ಟು ಆಲ್ ದ ಆಬ್ಜೆಕ್ಟ್ ವಿತ್ ಅ ಮಾಸ್ ಇನ್ ದ ಯೂನಿವರ್ಸ್? ಯೆಸ್, ದಟ್ ಇಸ್ ಆಪ್ಷನ್ 3. Option 3 is the right answer. Okay, so next one. The acceleration due to gravity due to hollow spherical shell of uniform density at a point inside. Okay, so ನಮಗೆ spherical shell ಅಂದ್ರೆ ಗೊತ್ತಲ್ಲ, ಟೊಳ್ಳು ಅಂದ್ರೆ ಲೈಕ್ ಫುಟ್ಬಾಲ್, ಟೆನ್ನಿಸ್ ಬಾಲ್, ವಾಲಿಬಾಲ್ ಇರುತ್ತಲ್ಲ ಆ ತರ. ಇಲ್ಲಿ ನಮಗೆ ಒಳಗಡೆ ಮಾಸ್ ಇಲ್ಲ. ಓಕೆ, ಸೊ ಒಳಗಡೆ ಮಾಸ್ ಇಲ್ಲ. ನಮಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದ್ರೆ ಇಟ್ ಇಸ್ ಡಿಪೆಂಡ್ಸ್ ಆನ್ gm divided by r square. ಓಕೆ, ಸೊ ಇಟ್ ಈಸ್ r, ರೇಡಿಯಸ್ ಆಫ್ r. ಇವಾಗ ಮಾಸ್ 0 ಅಂತಂದ್ರೆ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂದ್ರೆ ಜಿ ವ್ಯಾಲ್ಯೂ ಏನಾಗುತ್ತೆ ಸರ್? ಇಟ್ ಇಸ್ 0. ಸೊ 0 ವ್ಯಾಲ್ಯೂ 0. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗುತ್ತೆ? ದಟ್ ಇಸ್ 0. ಓಕೆ, ಸೊ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ 3. ಓಕೆ, ಆಪ್ಷನ್ 3 is ರೈಟ್ ಆನ್ಸರ್. ರೈಟ್? ಕ್ಲಿಯರಾ? ಎಸ್.
Next one. Next question. The acceleration due to gravity at a large height from the surface of Earth is given by. So normal ಆಗಿ ನೋಡಿ. So the value is gm divided by r square. ಕರೆಕ್ಟಾ? Yes sir. At a height ಅಂದಾಗ on the surface ಅಂದಾಗ gm divided by capital letter r ಅಂತ ಬರುತ್ತೆ. So ಅದೇ ನಿಮಗೆ r where r ಅಂದ್ರೆ radius of Earth into ಅಥವಾ planet into plus height. So gm divided by so r plus h whole square ಅಂತ ಬರುತ್ತೆ ಸಾಕು. This is applicable so for a large height. Okay, so large height ಅಂದ್ರೆ that is gm divided by r plus h whole square. That is option 3. ಇಲ್ಲಿ g bracket of 1 minus 2h divided by 2r ಅಂತದಲ್ಲ that is less than okay so greater than 10 kilometer and less than 500 kilometer ಆವಾಗಿದ್ದಾಗ ಇಲ್ಲಿ large okay so large height ಗೆ ಅಂದ್ರೆ ರೇಡಿಯಸ್ ಆಫ್ ಅರ್ತ್ ಗೆ ಸಮೀಪ ಇದ್ದಾಗ ಹಾಫ್ ಆಫ್ ದ ರೇಡಿಯಸ್ ಅಂತ ಇರುತ್ತಲ್ಲ ಆ ತರ ಓಕೆನಾ ರೈಟ್ ಸೊ ನೆಕ್ಸ್ಟ್ ಒನ್ the work required to bring a particle unit mass from the infinity to the given point. Okay, so normal like it is the work done per unit mass. Okay, so that is nothing but so gravitational potential. Normal agi potential difference class 11th alli kaltirtare. What is work potential sir? It is the work done per unit charge alva. So idu potential anta kariti. It is the electric potential. Illi gravitational potential. Okay, so this is gravitational potential. Okay, so that is option 1. Okay, so gravitational potential is the right answer. Okay, so left right side ಇರೋದು it is a electric potential, ಇದು gravitational potential. ಈ electric potential ಏನಕ್ಕೆ because due to charge ಅಂದ್ರೆ ಒಂದು ಚಾರ್ಜ್ ನ ತಗೊಂಡ್ ಬರಕ್ಕೆ ಎಷ್ಟು ವರ್ಕ್ ಮಾಡ್ತೀವಿ, ಇಲ್ಲಿ ಒಂದು ಮಾಸ್ ನ ತಗೊಂಡ್ ಬರಕ್ಕೆ ಎಷ್ಟು ವರ್ಕ್ ಮಾಡ್ತೀವಿ. ಸೊ ಇಟ್ ಇಸ್ ದ gravitational potential, ಈ ಕಡೆ ಇರೋದು electric potential. ಓಕೆನಾ ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್, ಹೂ ವಾಸ್ ದ ಆಥರ್ ಆಫ್ ಅ ಬುಕ್ ಮ್ಯಾಥಮೆಟಿಕಲ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಫಿಲಾಸಫಿ, ದಟ್ ಇಸ್ ಅ ಪ್ರಿನ್ಸಿಪಿಯಾ ಅಂತ ಕರೀತಾರೆ. ಯಾರು? ಸೊ ನಮ್ಮ ಐಸಕ್ ನ್ಯೂಟನ್. ಓಕೆ, ಸೊ ನಮ್ಮ ಐಸಕ್ ನ್ಯೂಟನ್, ದಟ್ ಇಸ್ ಆಪ್ಷನ್ 3. Okay, so option 3 is the right answer. Okay, so option 3 is the right answer. Next question, statement based questions. Okay, so statement based questions. Statement 1, when two objects of a different masses are dropped simultaneously from the same height, they will reach the earth surface at the same time. Yes, because acceleration due to gravity is a constant. Okay, esto 9.8 meter per second square. Okay, acceleration due to gravity is independent of a mass of the object. Okay, yes. So in a case that it is gm divided by r square. Okay, so where m anadu that is the mass of the planet, ivaga earth togondre that is the mass of the earth, and r andandre that is the radius of the planet, ivaga earth togondre that is the radius of the planet. Okay, yes, both the statements are correct. Okay, and statement 2 is the correct explanation for statement 1. That is option 1 is the correct answer. Okay, so option 1 is the correct answer. Clear? Yes. Next one nodi. So next question, the time period of a planet is the t and its a distance from the sun is the r. Which one of the following graphs represents correct relation between t square and r? So idu namage law of a period anta karitivi, that is the t square directly proportional to the r cube. So it is starting from the origin, that is option 2. Directly proportional idu nodi degrees ಆಗ್ತದೆ, ಇದು ಪಾಸಿಬಲ್ ಇಲ್ಲ, ಇದು ಪಾಸಿಬಲ್ ಇದೆ. ಯಾಕೆಂದ್ರೆ ಡಿಗ್ರೀಸ್ ಆಗ್ತದೆ and illu increase ಆಗ್ತದೆ, but ಏನಂದ್ರೆ it is not starting from 0, so therefore it is also wrong. Right answer, that is option 2. Okay, now so let's move on to the next question. Yes sir, so that is maximum, minimum, zero, energy, time period and linear momentum. The first one already, the acceleration due to gravity is at the surface of the earth ಏನಾಗಿರುತ್ತೆ? So constant ಆಗಿರುತ್ತೆ, maximum ಇರುತ್ತೆ, zero ಇರುತ್ತೆ. Sir, it is a maximum. Okay, so maximum. ಅದೇ ಮೇಲೆ ಮತ್ತೆ ಕೆಳಗಡೆ ಹೋದ್ರೆ, okay, surface ಇಂದ ಮೇಲೆ ಅಥವಾ ಕೆಳಗಡೆ ಹೋದ್ರೆ acceleration due to gravity ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. And the next one, gravitational potential due to earth at every large distance, it is 0. ಯಾಕಂದ್ರೆ so there will be gravitational force will be 0 at a maximum, ಅಂದ್ರೆ infinity ಅಲ್ಲಿ 0 ಇರುತ್ತೆ. And the next one, the dash of a revolution of a planet Saturn around the sun is the more than that of a planet of Jupiter. That is the time period. Okay, so that is time period. Revolution ಅಂದ್ರೆ ಗೊತ್ತಾಗ್ಬಿಡುತ್ತೆ, the time period ಅಂತ. Okay, so time period of, okay, so time period of revolution. Next one, when an object is moving under the influence of a gravity is not conserved. Okay, so object moving under the influence of a gravity is not conserved. ಯಾವುದು? linear momentum. Okay, so linear momentum. Okay, so linear momentum is not conserved, but angular momentum is conserved. Okay, right sir. And the last one, the dash of any orbiting satellite is a negative because it is bound to the earth by gravitational force. That is energy. ಎನರ್ಜಿ ಇಕ್ವೇಶನ್ ಬರೆದಾಗ ನಿಮಗೆ ನೆಗೆಟಿವ್ ಸೈನ್ ಅಲ್ಲಿ ಬರೀತೀರಾ. ಯಾಕೆ? ಫಾರ್ ಎಕ್ಸಾಂಪಲ್ ಪೊಟೆನ್ಷಿಯಲ್ ಎನರ್ಜಿ ಬರೀತಾರೆ, ದಟ್ ಇಸ್ ಮೈನಸ್ gmm ಡಿವೈಡೆಡ್ ಬೈ r ಅಂತ ಬರೀತೀರಾ. ವಾಟ್ ಇಸ್ ದಟ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್?
because it is the bound to the earth anta. Okay, so these are the values. Okay, maximum, 0, time period, and linear momentum and energy. Got my point? Okay, ಎಲ್ಲರೂ ಕ್ಲಿಯರ್ ಆಯ್ತಾ? ಎಸ್. ಇವಾಗ ಒಂದು ಶಾರ್ಟ್ ಬ್ರೇಕ್ ತಗೋಣ. ಓಕೆನಾ? ಸೊ ಒಂದು ಶಾರ್ಟ್ ಬ್ರೇಕ್ ತಗೋಣ. ಆರ್ ಯು ಓಕೆ ವಿತ್ ದಿಸ್ ಶಾರ್ಟ್ ಬ್ರೇಕ್? ಓಕೆ, ಶಾರ್ಟ್ ಬ್ರೇಕ್ ಜೊತೆ ಓಕೆನಾ? ಬೇಗ ಬೇಗ ಆನ್ಸರ್ ಮಾಡಿ. ಒಂದು 10 ಮಿನಿಟ್ಸ್ ಬ್ರೇಕ್ ತಗೊಳ್ತೀನಿ, ನೀರು ಕುಡಿದು ಬರ್ತೀನಿ ಸ್ವಲ್ಪ. ಓಕೆ, ಕಮಾನ್. ಸೊ ನೀರು ಅಥವಾ ಚಾ ಏನಾದ್ರೂ ಮಾಡ್ಕೊಂಡು ಕುಡಿದು ಬರ್ತೀನಿ. ಓಕೆ, ಒಟ್ಟ ಗ್ರ ಅಂತಿದೆ. ಓಕೆ, ಎಸ್. ಬ್ರೇಕ್ ಒಂದು 10 ಮಿನಿಟ್ಸ್ ಸಾಕಾ? 10 ಮಿನಿಟ್ಸ್, 10 ಮಿನಿಟ್ಸ್. ಇಸ್ ಇಟ್ ಫೈನ್? 10 ಮಿನಿಟ್ಸ್ ಓಕೆನಾ? ಎಸ್. ಓಕೆ, ಸೊ 10 ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ, ಬಂದ್ಬಿಡಿ ಎಲ್ಲ. ಎಸ್, ಟೈಮರ್ ನಾನು ಒಂದು 11 ನಿಮಿಷ ತಗೋತೀನಿ.
Hello. Am I audible? ಸರ್ ಕೇಳಿಸ್ತದನಾ? ನಮಸ್ತೆ. ಎಲ್ಲರದು ನಾಷ್ಟಾ, ಬ್ರೇಕ್ಫಾಸ್ಟ್, ಚಹಾ, ಕಾಫಿ, ಬೋನ್ವಿಟಾ, ಹಾಲು ಎಲ್ಲ ಕುಡಿದು ಬಂದಿದ್ದೀರಾ ಅನ್ಕೊಂಡಿದ್ದೀನಿ. ಓಕೆ, ಸೊ ಎಸ್ ಪ್ಲೀಸ್ ಕನ್ಫರ್ಮ್ ಇನ್ ದ ಕಮೆಂಟ್ ಬಾಕ್ಸ್. ಎಲ್ಲರಿಗೂ ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆನಾ? ಎಸ್, ಥ್ಯಾಂಕ್ ಯು ರೋಹಿನಾ, ಥ್ಯಾಂಕ್ ಯು. ಎಸ್, ಓಕೆ ರಾಜು, ಥ್ಯಾಂಕ್ ಯು. Now let's get started with mechanical properties of a solids. Okay, so mechanical properties of a solids na start ಮಾಡೋಣ. Okay. Now, the very first question, the breaking stress of a wire depends upon. ಇಲ್ಲಿ ನಮಗೆ ಸ್ಟ್ರೆಸ್ ಕೇಳ್ತಿಲ್ಲ, ಬ್ರೇಕಿಂಗ್ ಸ್ಟ್ರೆಸ್ ಬಗ್ಗೆ ಕೇಳ್ತಾ ಇರೋದು. ಈ ಬ್ರೇಕಿಂಗ್ ಸ್ಟ್ರೆಸ್ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ದ ಮಟೀರಿಯಲ್, ಅಂದ್ರೆ ಯಾವ ಟೈಪ್ ಆಫ್ ಮಟೀರಿಯಲ್ ಮೇಲೆ ಡಿಪೆಂಡೆಂಟ್ ಇರುತ್ತಂತ. ಓಕೆ, ಇದರ ಪ್ರಕಾರ ನಾವು ನೋಡಿದ್ರೆ stress is dependent upon nature of the material. So, material of the wire ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. Okay, so that is option 3. Now, so let's move on to the next question. The SI unit and dimensional formula for modulus of elasticity. ಈ modulus of elasticity ಅಲ್ಲಿ ನಾರ್ಮಲ್ ಆಗಿ ಇಲ್ಲಿ ಎಲ್ಲಿ ಕಲಿತೀವಿ ಸರ್? ಇಟ್ ಇಸ್ ಅ ಹುಕ್ಸ್ ಲಾ ಅಲ್ಲಿ ಕಲಿತೀವಿ. ಸೊ modulus of elasticity that is nothing but a stress divided by strain. ಈ ಸ್ಟ್ರೆಸ್ ಅನ್ನೋದು ಫೋರ್ಸ್ ಪರ್ ಯೂನಿಟ್ ಏರಿಯಾ, ಕರೆಕ್ಟಾ? ಎಸ್ ಸರ್. ಅಂಡ್ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್. ಓಕೆ, ಸೊ ದಟ್ ಈಸ್ ಇವಾಗ ಏನಂತ ಡೈಮೆನ್ಷನ್ಸ್. ಓಕೆ, ಸೊ ಡೈಮೆನ್ಷನ್ಸ್ ಆಫ್ ಚೇಂಜ್ ಇನ್ ಕಾನ್ಫಿಗರೇಷನ್ ಟು ಒರಿಜಿನಲ್ ಕಾನ್ಫಿಗರೇಷನ್. ಸೊ ಇದರ ಪ್ರಕಾರ ನೋಡಿದ್ರೆ ಸೊ ನಮಗೆ ಇಟ್ ಇಸ್ ನಥಿಂಗ್ ಬಟ್ ಅ ಫೋರ್ಸ್ ಮಾತ್ರ ಬರುತ್ತೆ. ಓಕೆ, ಸೊ ಇದರ ಪ್ರಕಾರ ನಾವು ನೋಡಿದ್ರೆ ಡೈಮೆನ್ಷನ್ಸ್ ಆಫ್ ಮಾಡಲಸ್ ಆಫ್ ಎಲಾಸ್ಟಿಸಿಟಿ ಅಂದ್ರೆ ಸೊ ದಿಸ್ ಈಸ್ ಕ್ಯಾನ್ ಬಿ ರಿಟರ್ನ್ ಆಸ್. ಓಕೆ, ಸೊ ಇದು ಯಾವುದೇ ರೀತಿ ನಿಮಗೆ ಫಾರ್ಮುಲಾ ಯೂನಿಟ್ ಇಲ್ಲ, ಡೈಮೆನ್ಷನಲ್ ಫಾರ್ಮುಲಾ ಇಲ್ಲ. So therefore, you can write E is directly proportional to the stress. Andre it is the modulus of elasticity. And idu stress SI unit antandre that is a Newton per meter square or Pascal anta baribodu. Innondu so dimensional formula en barutte. So dimensional formula antandre that is m power 1 L power minus 1. Okay, so that is m power 1 L power minus 1 and T power minus 2 anta barutte. So idar prakara right answer yavadu? That is 2 Newton per meter square. Okay, so that is ಇಲ್ಲಿ ನಮಗೆ L power 1 ಬಂದಿದೆ, therefore it is wrong ಇದು. Okay, so that is option 2. Next one, let's move on to the next question. Following table lists several points related to a given stress versus strain curve and the corresponding names. Match the column 1 with the correct option among the column 2 ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ ಕೊಡಿದ್ದಾರೆ. ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಎ, ಪಾಯಿಂಟ್ ಎ, ಡಿ, ರೀಜನ್ ಡಿ ಅಂತ ಕೇಳಿದ್ದಾರೆ. ಸೊ ಪಾಯಿಂಟ್ ಏನದು? ಸೊ ಅಪ್ ಟು ದಿಸ್. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಓಕೆ, ಸೊ ಅಪ್ ಟು ದಿಸ್ ಇಟ್ ಇಸ್ ಅ ಸ್ಟ್ರೇಟ್ ಲೈನ್. ಓಕೆ, ಸೊ ಸ್ಟ್ರೇಟ್ ಲೈನ್ ಅಂದ್ರೆ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೈನ್ ಅಂತ. ಸೊ ದಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಪ್ರಪೋರ್ಷನಾಲಿಟಿ ಲಿಮಿಟ್ ಅಂತ. ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೈನ್. ಸೊ ಪ್ರಪೋರ್ಷನಾಲಿಟಿ ಲಿಮಿಟ್. ಸೊ ಫಸ್ಟ್ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಫಸ್ಟ್ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ದಟ್ ಈಸ್ ಎ ಪಾಯಿಂಟ್. ಓಕೆ, ಸೊ ದಟ್ ಈಸ್ ಎ ಪಾಯಿಂಟ್ ಇಸ್ ಮ್ಯಾಚಸ್ ವಿತ್ ಪ್ರಪೋರ್ಷನಲಿ ದಟ್ ಈಸ್ ಅ ಕ್ಯೂ. ಅಂಡ್ ಪಾಯಿಂಟ್ ಬಿ, ಸೊ ಪಾಯಿಂಟ್ ಬಿ ಅಲ್ಲಿದು ಇದು ಇಲ್ಲಿಂದ ಇಲ್ಲಿಗೆ ನೋಡಿ. ಸೊ ಇಲ್ಲಿಂದ ಇಲ್ಲಿಗೆ ನೋಡಿದ್ರೆ ಕರ್ವ್ ಬಂದಿದೆ. ಕರ್ವ್ ಅಂದ್ರೆ ಇಟ್ ಇಸ್ ನಾಟ್ ಅ ಪ್ರಪೋರ್ಷನಾಲಿಟಿ, ಅಂದ್ರೆ ಸ್ಟ್ರೆಸ್ ಇಸ್ ನಾಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೈನ್. ಸೊ ಇಲ್ಲಿ ಕರ್ವ್ ಕಾನ್ಸ್ಟೆಂಟ್ ಆಗಿಲ್ಲ. ಸೊ ಇಲ್ಲಿ ಡಿಫಾರ್ಮ್ ಆದಾಗ ಮತ್ತೆ ಸೇಮ್ ಸೇಪಿಗೆ ಬರಲ್ಲ ಅಂತ ಅರ್ಥ. ಸೊ ದಟ್ ಈಸ್ ನಥಿಂಗ್ ಬಟ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಈಲ್ಡ್ ಪಾಯಿಂಟ್. ಓಕೆ, ಸೊ ಈಲ್ಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು. ದಟ್ ಈಸ್ ಎಸ್. ಅಂಡ್ ದ ನೆಕ್ಸ್ಟ್ ಒನ್ ಪಾಯಿಂಟ್ ಇ. ಓಕೆ, ಸೊ ದಟ್ ಈಸ್ ಅ ಸಿ. ಪಾಯಿಂಟ್ ಇ ಯಾವುದು? ಸೊ ದಿಸ್ ಒನ್ that we call it as you can consider it as a fracture point. Okay, so fracture point, yield point. Fracture point, that is the last one. Okay, so that is the fracture point, that is the R. And the last one, that is the D point, regions D and E, ductile. Okay, so measure of a ductility of the material. Okay, so that is, so D that is equals to P. So ಇಲ್ಲಿ ನಾವು ನೋಡ್ಕೊಂಡ್ರೆ QSRP. Okay, so QSRP, yes, option A. Okay, so that is option A is the right answer. Okay, so that is option 1 is the correct one. Next question. The stress that changes the volume of the object without changing its shape. ಅಂದ್ರೆ ನೋಡಿ ಸ್ಪಿಯರ್ ನ ಕನ್ಸಿಡರ್ ಮಾಡ್ಕೊಳ್ಳೋಕೆ. ಸೊ ಸ್ಪಿಯರ್ ನ ಕನ್ಸಿಡರ್ ಮಾಡ್ಕೊಂಡಾಗ ಸೊ ಅದೇನಾಗುತ್ತೆ, ಇನ್ ಆಲ್ ದ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನೋದು ಆಕ್ಟ್ ಆಗುತ್ತೆ ಪರ್ ಯೂನಿಟ್ ಏರಿಯಾ. ಸೊ ಅಲ್ಲಿ ನಿಮಗೆ ಬಿಗ್ ಸ್ಪಿಯರ್ ಇದ್ದಿದ್ದು ಸ್ಮಾಲ್ ಸ್ಪಿಯರ್ ಆಗುತ್ತೆ. ಸೊ ಅಲ್ಲಿ ವಾಲ್ಯೂಮ್ ಏನಾಗ್ತದೆ, ಸೊ ಅಲ್ಲಿ ವಾಲ್ಯೂಮ್ ಅನ್ನೋದು ಚೇಂಜ್ ಆಗ್ತದೆ. ಬಿಗ್ ಸ್ಪಿಯರ್ ಇತ್ತು, ಇವಾಗ ಸ್ಮಾಲ್ ಸ್ಪಿಯರ್ ಇದೆ. ಆ ಸ್ಪಿಯರ್ ಶೇಪ್ ಏನಾದ್ರೂ ಚೇಂಜ್ ಆಯ್ತಾ? ಮೊದಲು ಸ್ಪಿಯರ್ ಇತ್ತು, ಇವಾಗಲೂ ಸಹಿತ ಸ್ಪಿಯರ್ ಇದೆ. ವಾಟ್ ಇಸ್ ದಟ್? ಇಸ್ ಇಟ್ ಎ ಕಂಪ್ರೆಸಿವ್ ಸ್ಟ್ರೆಸ್ ಆರ್ ಟೆನ್ಸೈಲ್ ಸ್ಟ್ರೆಸ್ ಆರ್ ಶಿಯರ್ ಸ್ಟ್ರೆಸ್ ಅಥವಾ ಹೈಡ್ರಾಲಿಕ್ ಸ್ಟ್ರೆಸ್? ಸೊ ದಟ್ ಈಸ್ ಹೈಡ್ರಾಲಿಕ್ ಅಥವಾ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಅಂತ ಕರಿತೀವಿ. ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಅಥವಾ ಹೈಡ್ರಾಲಿಕ್ ಸ್ಟ್ರೆಸ್
ಏನಾಗುತ್ತೆ ಅಂದ್ರೆ ವಾಲ್ಯೂಮ್ ಚೇಂಜ್ ಆಗುತ್ತೆ ವಿತೌಟ್ ಚೇಂಜಿಂಗ್ ಇಟ್ಸ್ ಶೇಪ್. ಅದೇ ದ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿದ್ದು ಶೇಪ್ ಚೇಂಜ್ ಆದ್ರೆ ಅದನ್ನ ನಾವು ಶಿಯರ್ ಸ್ಟ್ರೆಸ್ ಅಂತ ಕರಿತೀವಿ. ಗಡಿಯ ಪಾಯಿಂಟ್. ಸೊ ವಾಲ್ಯೂಮ್ ಸೇಮ್ ಇದ್ದು ಏರಿಯಾ ಶೇಪ್ ಚೇಂಜ್ ಆದ್ರೆ ಅದನ್ನ ಶಿಯರ್ ಸ್ಟ್ರೆಸ್ ಅಂತ ಕರಿತೀವಿ. ವಾಲ್ಯೂಮ್ ಚೇಂಜ್ ಆಗಿ ಶೇಪ್ ಸೇಮ್ ಇದ್ರೆ ಅದನ್ನ ಹೈಡ್ರಾಲಿಕ್ ಸ್ಟ್ರೆಸ್ ಅಂತ ಕರಿತೀವಿ. ದಟ್ ಇಸ್ ಆಪ್ಷನ್ 4. And the next question, after what point on the stress versus strain curve for a metal does the strain keeps increasing even by the reduced applied force? ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟ್ ಆದ್ಮೇಲೆ ಇವನ್ ನಾವು ಅಪ್ಲೈಡ್ ಫೋರ್ಸ್ ನ ಕಮ್ಮಿ ಮಾಡಿದ್ರು ಸಹಿತ ಅಲ್ಲಿ ಲೆಂತ್ ಅನ್ನೋದು ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಚೇಂಜ್ ಇನ್ ಲೆಂತ್ ವಿತ್ ರೆಸ್ಪೆಕ್ಟ್ ಟು ಒರಿಜಿನಲ್ ಲೆಂತ್ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನ ನೀವಂತ ಕರಿತೀವಿ, ದಟ್ ಇಸ್ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ಅಂತ ಕರಿತೀವಿ, ಅಥವಾ ಮ್ಯಾಕ್ಸಿಮಮ್ ಟೆನ್ಸೈಲ್ ಸ್ಟ್ರೆಸ್ ಅಂತ ಕರಿತೀವಿ, ಸ್ಟ್ರೆಂತ್ ಅಂತ ಕರಿತೀವಿ. ಸೊ ದಟ್ ಇಸ್ ಆಪ್ಷನ್ 2. ಓಕೆ, ಸೊ ದಟ್ ಇಸ್ ಆಪ್ಷನ್ 2 ಆಗಿರುತ್ತೆ. ಓಕೆ, ಅಂಡ್ ದ ನೆಕ್ಸ್ಟ್ ಕ್ವಶನ್ ನೋಡೋಣ. ದಟ್ ಇಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಫಾಲೋಯಿಂಗ್ ದ ಸ್ಟೇಟ್ಮೆಂಟ್ಸ್ ಕನ್ಸಿಡರ್ ಮಾಡ್ಕೊಂಡಾಗ, okay, so considering following statement. Statement 1, steel is preferred over a copper and aluminum in a structural design. Yes, structural design ಅಂದ್ರೆ ಗೊತ್ತಲ್ಲ, ಓಕೆನಾ? ಅಂಡ್ ಯಾಕೆ ಈ ಸ್ಟೀಲ್ ನ ಪ್ರಿಫರ್ ಮಾಡ್ತಾರೆ? ಬಿಕಾಸ್ ಆಫ್ ಎಲಾಸ್ಟಿಸಿಟಿ. ಓಕೆ, ಸ್ಟೀಲ್ ಈಸ್ ಮೋರ್ ಎಲಾಸ್ಟಿಕ್ ದೆನ್ ಕಾಪರ್ ಅಂಡ್ ಅಲ್ಯೂಮಿನಿಯಂ, ಆಸ್ ಇಟ್ಸ್ ಯಂಗ್ಸ್ ಮಾಡ್ಯುಲಸ್ ಏನಿದೆಯಲ್ಲ, ಇಟ್ ಇಸ್ ಗ್ರೇಟರ್ ದನ್ ದಟ್ ಆಫ್ ಕಾಪರ್ ಅಂಡ್ ಅಲ್ಯೂಮಿನಿಯಂ. ಓಕೆ, ಸೊ ಈ ಕಾರಣದಿಂದ so both 1 and 2 statement are correct, and statement 2 is the correct option for statement 1 ಅಥವಾ explanation for statement 1 ಅಂತ ಬರಿಬಹುದು. Okay, so that is the option 1 is the correct answer. Next one, that is Young's modulus of a perfectly rigid body. Okay, so perfect rigid body ಅಂದ್ರೆ even after application of a force, okay, even after application of a force ನಿಮಗೆ ಯಾವುದೇ ತರ ಚೇಂಜ್ ಇನ್ ಅ ಶೇಪ್ ಅಥವಾ ಸೈಜ್ ಅಥವಾ ಎಂಟೈರ್ ಕಾನ್ಫಿಗರೇಷನ್ ಚೇಂಜ್ ಆಗಲ್ಲ. ಇದರ ಪ್ರಕಾರ ನಮಗೆ ಯಂಗ್ಸ್ ಮಾಡ್ಯುಲಸ್ ಕೇಳಿದ್ದಾರೆ. ಯಂಗ್ಸ್ ಮಾಡ್ಯುಲಸ್ ಈಸ್ ನಥಿಂಗ್ ಬಟ್ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್. ಓಕೆ, ಸೊ ಸ್ಟ್ರೈನ್ ಏನಾಗಿರುತ್ತೆ ಸರ್? ಸ್ಟ್ರೈನ್ ಈಸ್ ನಥಿಂಗ್ ಬಟ್ ಇವಾಗ ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ಈ ಚೇಂಜ್ ಇನ್ ಲೆಂತ್ 0 ಆಗಿರುತ್ತೆ. ಸೊ ದೇರ್ ಫೋರ್ ನಮಗೆ ಏನಾಗುತ್ತೆ, ಇದು ಎಲ್. ಇಲ್ಲಿ ಏನಾಗುತ್ತೆ, ದಿಸ್ ಇಸ್ 0. ಸೊ ಇಲ್ಲಿ ಸ್ಟ್ರೆಸ್ ಡಿವೈಡೆಡ್ ಬೈ 0 ಎನಿಥಿಂಗ್ ಡಿವೈಡೆಡ್ ಬೈ 0 ಏನಾಗುತ್ತೆ, ಇನ್ಫಿನಿಟಿ ಆಗುತ್ತೆ. ಓಕೆ, so infinity ಆಗಿರಿಂದ option 2 is the correct one. Okay, so option 2 is the correct one. Getting my point? Okay, perfectly rigid body ಅಂದ್ರೆ ಏನು? Even after application of a force, the shape and the size of the body do not change. Okay, so that is infinity. Okay, now let's move on to the next question. If sigma is the stress in a stretched wire and epsilon is the corresponding strain, the elastic energy density in the wire is given by, that is half sigma and epsilon naught. That is nothing but energy density ಅಂತಂದ್ರೆ that is nothing but energy per unit volume. ಅದನ್ನ ಯಾವ್ದರಿಂದ ಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ it is half of stress and strain ಅಂತ ಬರುತ್ತೆ. Okay, so that is option 4. So that is the option 4 is the correct answer. Okay na? Now, so let's move on to the next question. Within proportionality limit, the slope of stress and strain curve is directly proportional. Okay, so directly proportional ಆಗಿದ್ರೆ ನಾವೇನಂತ ಕರಿತೀವಿ? Modulus of elasticity, compressibility, ultimate tensile, reciprocal of modulus of elasticity. Within the proportional limit, the slope of stress and strain curve. Okay, so modulus of elasticity ಕೊಡುತ್ತೆ. Okay, so modulus of elasticity because stress is directly proportional to the strain. ಇದನ್ನ ಎಲಿಮಿನೇಟ್ ಮಾಡಕ್ಕೆ ನಾನು ಈ ಎಪ್ಸಿಲಾನ್ ನಾಟ್ ಅಂತ ಕರಿತೀನಿ. ಸೊ ಇ is nothing but sigma divided by epsilon naught. Okay, so therefore modulus of elasticity ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು. That is option 1. Okay, now next one ನೋಡಿ, the fill in the blanks. Okay, so fill in the blanks. So ratio, Poisson's ratio, Young's modulus, shear modulus, compressibility and bulk modulus. ನೋಡಿ ಫಸ್ಟ್ ಆಪ್ಷನ್, ಫಸ್ಟ್ ಕ್ವಶನ್ ಏನಿರೋದು ಸರ್? the ratio between longitudinal stress and longitudinal strain is called, stress divided by strain is nothing but Young's modulus. Okay, so this is Young's modulus. Okay, so let me write it as it is 1. Okay, so this is 1. And a second one, it is the shear stress per unit shear strain. Shear stress strain, shear strain ಅಂತಂದ್ರೆ that is nothing but ಏನದು shear ಅಲ್ವಾ? So that is a bulk modulus. Okay, so this is a bulk modulus. I'll write it as the 2. Okay, so bulk modulus ನಾನು B ಅಂತ ಬರೀತೀನಿ. Okay, so bulk modulus. Lateral strain, ಇದು Poisson's ratio ಬರುತ್ತೆ. Poisson's ratio is nothing but it is the lateral strain and divided by longitudinal strain. Lateral strain divided by longitudinal strain ನಾವು Poisson's ratio ಅಂತ ಕರಿತೀವಿ. ಈ Poisson's ratio ನಾವು ಯಾವ್ದರಿಂದ ಬರೀತೀವಿ? ರೋ ಇಂದ ಬರೀತೀವಿ. Okay, so ರೋ. Okay, so this is the ರೋ.
ಓಕೆ ಸೊ ಪಾಯ್ಸನ್ಸ್ ರೇಷಿಯೋ ನಾನು ಇಲ್ಲಿ 3 ಅಂತ ಬರೀತೀನಿ. ಸೊ ಪಾಯ್ಸನ್ಸ್ ರೇಷಿಯೋ. And the next one, that is the fourth one, reciprocal of bulk modulus, that is a compressibility. Okay, so this is compressibility, that is C. Okay, so in ಯಾವ ತರ ಬರೀತೀರಾ? C that is equals to 1 divided by B, or B that is equals to 1 divided by C. Okay, so compressibility. Is that a clear for everybody? Is it a clear for everybody? ಸರ್ ನೋಟ್ಸ್ ಎಲ್ಲಿ ಸಿಗುತ್ತೆ? ನಿಮಗೆ ನೋಟ್ಸ್ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಸಿಗುತ್ತೆ. ಓಕೆನಾ? ರೈಟ್. Let's move on to the next question. Yes, the mechanical properties of a fluids. Are you ready? Are you ready? Are you ready, guys? So ಬೇಗ ಬೇಗ ಕಮೆಂಟ್ಸ್ ನಲ್ಲಿ ಒಂದ್ಸತಿ ನಮ್ಮ ಬೆಂಕಿ ಬಿರುಗಾಳಿ ಸಿಂಬಲ್ ಬಂದ್ಬಿಡ್ಲಿ, ಬೇಗ ಬೇಗ ಕಮ್ ಆನ್. ಸರ್ ಇಂಪಾರ್ಟೆಂಟ್ PDF ಓಪನ್ ಆಗ್ತಿಲ್ಲ ಸರ್. ಸೊಮ್ಮೆ ಐ ವಿಲ್ ಚೆಕ್. ಓಕೆ, ಸೊ ಐ ವಿಲ್ ಚೆಕ್ ವಿತ್ ಬ್ಯಾಕ್ ಎಂಡ್ ಟೀಮ್. ವೆರಿ ಗುಡ್. ಸಿಂಚನ್ ಒಬ್ಬರೇ ಇದ್ದಾರಾ? ಬೇರೆ ಯಾರಿಲ್ವಾ? ರೋಹಿನಾ, ಎಸ್ ರೋಹಿನಾ ಏನ್ ಬಂದ್ರು. ಆಮೇಲೆ ಇವರು ಯಾರಪ್ಪ ಅದು ಹೆಸರು ಮರ್ತೋಯ್ತಲ್ಲ, ರಾಜು, ಸೋಮೇಶ್ರೀ ಆಲ್ರೆಡಿ ನಿಮಗೆ ಆನ್ಸರ್ ಮಾಡಿದಿರಿ. ಓಕೆ ರೈಟ್. ಓಕೆ ರೆಡಿ. ಎಸ್ ವೆರಿ ಗುಡ್ ವೆರಿ ಗುಡ್. ಗಾಯತ್ರಿ, ಎಸ್. ನಾ ಲೆಟ್ಸ್ ಮೂವ್ ಆನ್ ದ ವೆರಿ ಫಸ್ಟ್ ಕ್ವೆಶ್ಚನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ರಾಂಗ್? ಓಕೆ, ಸೊ ಯಾವ ಸ್ಟೇಟ್ಮೆಂಟ್ ರಾಂಗ್ ಇದೆ? ಈ ರಾಂಗ್ ಸ್ಟೇಟ್ಮೆಂಟ್ ನ ಐಡೆಂಟಿಫೈ ಮಾಡ್ಬೇಕು ನಾವು. Solids have a definite shape while liquids and gases do not have a definite shape. Yes, that is true. But ಅಲ್ಲಿ ಕೇಳಿದ್ದು ಯಾವುದು? ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ದಿಸ್ ಇಸ್ ರೈಟ್ ಸ್ಟೇಟ್ಮೆಂಟ್. The volume of any substance depends on the pressure acting on it. Okay, and this is also right answer. And solids and liquids have a lower compressibility when compared to the gases. Okay, yes, this is also right. Okay, solids and liquids have a lower compressibility. Okay, compared to the gases. Okay, when compared to the solids, fluids offer large shear stress. Okay, so ಇದು large ಅಂತಿದಿಲ್ಲ. So this is wrong. Actually, solids ಗೆ ಕಂಪೇರ್ ಮಾಡ್ತಾರೆ. This is a wrong statement. Okay, so this is wrong statement. Therefore, wrong statement, that is option 4. Okay, wrong statement, that is option 4. Okay, now, so let's move on to the next question. Consider the following two statements. Okay, so two statements ಕೊಟ್ಟಿದ್ದಾರೆ. Statement 1 ಏನ್ ಕೊಟ್ಟಿದ್ದಾರೆ ನೋಡಿ? A sharp needle when pressed against our skin pierces it. Yes, ಏನಾದ್ರೂ ಒಂದು ಸೂಜಿ ಹಿಡ್ಕೊಂಡ್ರೆ ನಾವು ನಮ್ಮ ಸ್ಕಿನ್ ಒತ್ಕೊಂಡ್ರೆ ಅದೇನಾಗತ್ತೆ, ಅದು ಏನೋ ನಮ್ಮ ಸ್ಕಿನ್ ನ ಒಳಗಡೆ ಹೋಗುತ್ತೆ. ಓಕೆ, ಸೊ ಪಿಯರ್ಸ್ ಇಟ್ ಅಂದ್ರೆ ಸ್ಕಿನ್ ನ ಒಳಗಡೆ ಹೋಗುತ್ತೆ. ಅದ ನೆಕ್ಸ್ಟ್ ಒನ್, ಸ್ಟೇಟ್ಮೆಂಟ್ 2, ಸ್ಮಾಲರ್ ದ ಏರಿಯಾ ಆನ್ ವಿಚ್ ದ ಫೋರ್ಸ್ ಆಕ್ಟ್ಸ್, ದ ಗ್ರೇಟರ್ ಇಸ್ ದ ಪ್ರೆಷರ್. ಓಕೆ, ಸೊ ಗ್ರೇಟರ್ ದ ಪ್ರೆಷರ್. ಎಸ್, ದಿಸ್ ಇಸ್ ಆಲ್ಸೋ ರೈಟ್ ಸ್ಟೇಟ್ಮೆಂಟ್ ಅಲ್ವಾ? ಅಂದ್ರೆ ಸೊ ಪ್ರೆಷರ್ ಇಸ್ ನಥಿಂಗ್ ಬಟ್ ದ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಕರೆಕ್ಟಾ? ಸೊ ಪ್ರೆಷರ್ ಇಸ್ ಇನ್ವರ್ಸಲಿ ಪ್ರಪೋರ್ಷನಲ್ ಟು ದ ಏರಿಯಾ ಅಂತ ಹೇಳ್ತಿರೋದು. ಸೊ ಸ್ಮಾಲರ್. ಓಕೆ, ಸೊ ಇಲ್ಲಿ ನಮಗೆ ಇನ್ವರ್ಸಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಸ್ಮಾಲರ್ ದ ಏರಿಯಾ ಆನ್ ವಿಚ್ ಫೋರ್ಸ್ ಆಕ್ಟ್ಸ್, the greater is the pressure. Okay, smaller area, greater is the pressure. Okay, so smaller area and greater is the pressure. So this is also right statement. Okay, so statement 1 and statement 2 is the correct both are correct, and statement 2 is the correct reason for the statement 1. Okay, that is option 1. Okay, na ರೋಹಿನಾ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ ಪೋಲ್ಸ್ ವರ್ಕ್ ಆಗ್ತಿಲ್ಲ. ಓಕೆ ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿ. The pressure in a fluid at a rest is the same at all points if they are at the same height. ಇದು ಯಾರು ಹೇಳ್ತಾರೆ? ವಿಚ್ ಸ್ಟೇಟ್ಮೆಂಟ್? ಯಾವ್ದ್ರ ಸ್ಟೇಟ್ಮೆಂಟ್ ಪ್ರಕಾರ ಹೇಳ್ತಾರೆ? ಇಸ್ ಇಟ್ ಅ ಬರ್ನಾಲಿಸ್ ಪ್ರಿನ್ಸಿಪಲ್, ಆರ್ ಪಾಸ್ಕಲ್ಸ್ ಲಾ, ಆರ್ ಸ್ಟೋಕ್ಸ್ ಲಾ, ಆರ್ ಹುಕ್ಸ್ ಲಾ? ಹುಕ್ಸ್ ಲಾ ಅಂತೂ ಬರಲ್ಲ. ಸ್ಟೋಕ್ಸ್ ಲಾ ಫ್ಲೂಯಿಡ್ಸ್ ಅಲ್ಲಿ ಬರುತ್ತೆ. ಓಕೆ, ಪಾಸ್ಕಲ್ ಲಾ ಸಹಿತ ಫ್ಲೂಯಿಡ್ಸ್ ಅಲ್ಲಿ ಬರುತ್ತೆ. ಬರ್ನಾಲಿಸ್ ಪ್ರಿನ್ಸಿಪಲ್ ಸಹಿತ ಫ್ಲೂಯಿಡ್ಸ್ ಅಲ್ಲಿ ಬರುತ್ತೆ. ಸೊ ಡೈರೆಕ್ಟ್ ಆಗಿ ಯು ಕ್ಯಾನ್ ಎಲಿಮಿನೇಟ್ ಅ ಹುಕ್ಸ್ ಲಾ, ಬಟ್ ಇಟ್ ಈಸ್ ಫ್ರಮ್ ಪಾಸ್ಕಲ್ ಲಾ ಆಗಿರುತ್ತೆ. ಓಕೆ, ಸೊ ಡೈನಾಮಿಕ್ ಲಿಫ್ಟ್ ಅವೆಲ್ಲ ಇದ್ರ ಮೇಲೆ ವರ್ಕ್ ಆಗೋದು. ಓಕೆ, ಸೊ ದಟ್ ಈಸ್ ಅ ಪಾಸ್ಕಲ್ ಲಾ, ಆಪ್ಷನ್ 2. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿ. ಇಫ್ ದ ಏರಿಯಾ ಆಫ್ ಅ ಕ್ರಾಸ್ ಸೆಕ್ಷನ್ ಆಫ್ ಅ ಟ್ಯೂಬ್ flow, okay, so tube of a flow decreases, then rate of flow of the fluid ಏನಾಗುತ್ತೆ? according to the equation of a continuity. Okay, so equation of a continuity ಪ್ರಕಾರ velocity of the fluid into area of a cross section, that is equals to constant. Okay, so rate of flow must be constant. ಇಲ್ಲಿ so velocity is inversely proportional to the area of a cross section. if area of a cross section decrease ಆದ್ರೆ ನಮಗೆ velocity ಅಥವಾ rate of flow of the fluid ಏನಾಗಿರಬೇಕು? ಜಾಸ್ತಿ ಆಗಬೇಕು. ಓಕೆ, ಸೊ ಇಲ್ಲಿ ನಮಗೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡಿಗ್ರೀಸ್ ಆಗ್ತದೆ. ಓಕೆ, ಸೊ ಇಲ್ಲಿ ನಮಗೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡಿಗ್ರೀಸ್ ಆಗ್ತದೆ, ವೆಲಾಸಿಟಿ ಏನಾಗುತ್ತೆ? ಇನ್ಕ್ರೀಸ್, ಇನ್ವರ್ಸಲಿ ಪ್ರಪೋರ್ಷನ್ ಆಗಿರೋದ್ರಿಂದ. ಸೊ ಇನ್ಕ್ರೀಸಸ್, ದಟ್ ಈಸ್ ಆಪ್ಷನ್ 1. ಓಕೆ, ಸೊ ದಟ್ ಈಸ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಿ. ಓಕೆ, ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಿ. ಓಕೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡಿಗ್ರೀಸ್ ಅಂಡ್ ವೆಲಾಸಿಟಿ ಅಥವಾ ರೇಟ್ ಆಫ್ ಫ್ಲೂಯಿಡ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, the rate of flow of liquid. Okay, so rate of flow of liquid ಏನಾಗುತ್ತೆ? then rate of one second, the area of a cross section of a tube of a flow decreases
then rate of flow of fluid. Rate of flow of fluid ಏನಾಗಿರುತ್ತೆ? ಕಾನ್ಸ್ಟಂಟ್ ಆಗಿರುತ್ತಲ್ವಾ, ರಿಮೈನ್ಸ್ ಕಾನ್ಸ್ಟಂಟ್. ಓಕೆ, ಸೊ ಇಲ್ಲಿ ವೆಲಾಸಿಟಿ ಕೇಳಿಲ್ಲ. ಓಕೆ, ಸೊ 1 ಸೆಕೆಂಡ್, ಇಲ್ಲಿ ವೆಲಾಸಿಟಿ ಕೇಳಿಲ್ಲ. ಓಕೆ, ಸೊ ವೆಲಾಸಿಟಿ ಕೇಳಿಲ್ಲ. ಓಕೆ, ಅಲ್ಲಿ ಅವ್ರು ಕೇಳ್ತಾರ ರೇಟ್ ಆಫ್ ಫ್ಲೋ ಅಂದ್ರೆ ಮಾಸ್. ಓಕೆ, ಸೊ ಮಾಸ್ ನ ಕೇಳ್ತಾರ, ರಿಮೈನ್ಸ್ ಕಾನ್ಸ್ಟಂಟ್. ಓಕೆ, ದಟ್ ಇಸ್ ರಿಮೈನ್ಸ್ ಕಾನ್ಸ್ಟಂಟ್. ಗೆಳೆಯ ಪಾಯಿಂಟ್ ಇಲ್ಲಿ ಕೇಳಿರೋದು ರೇಟ್ ಆಫ್ ರೇಟ್ ಆಫ್ ಫ್ಲೋ ಅಂದ್ರೆ ಮಾಸ್ ಅಂದ್ರೆ ಎಷ್ಟು ಇನ್ಪುಟ್ ಆಗುತ್ತೆ ಅಷ್ಟು ಔಟ್ಪುಟ್ ಆಗುತ್ತೆ, ಸೇಮ್. ಓಕೆ, ಸೊ ಅದರಿಂದ ಓಕೆ, ಸೊ ದಟ್ ಈಸ್ ರಿಮೈನ್ಸ್ ಕಾನ್ಸ್ಟಂಟ್ ಆಗಿರುತ್ತೆ. ಗಾಟ್ ಮೈ ಪಾಯಿಂಟ್? ಓಕೆ, ಸೊ ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವೆನ್ ಅ ಟ್ಯಾಂಕ್ ಈಸ್ ಓಪನ್ ಟು ಅಟ್ಮಾಸ್ಫಿಯರ್, ದ ಸ್ಪೀಡ್ ಆಫ್ ಎಫ್ಲೆಕ್ಸ್, ಎಫ್ಲೆಕ್ಸ್ ಅಂದ್ರೆ ದಟ್ ಈಸ್ ಔಟ್ ಫ್ಲೋ ಆಫ್ ದ ಲಿಕ್ವಿಡ್ ಫ್ರಮ್ ದ ಕಂಟೈನರ್ ಅಂತ. ಓಕೆ, ಇದರ ಪ್ರಕಾರ ಈಸ್ ಗಿವನ್ ಬೈ ಸಿಂಬಲ್ಸ್ ಹ್ಯಾವ್ ಯೂಶುವಲ್ ಮೀನಿಂಗ್. ಯಾವುದು? ಸೊ ಫಾರ್ ಎಕ್ಸಾಂಪಲ್ ಇಕ್ವೇಶನ್ ದಟ್ ಇಸ್ ಥರ್ಡ್ ಇಕ್ವೇಶನ್, ಯು ಸ್ಕ್ವೇರ್ ಪ್ಲಸ್ 2as ಅಂತ ಕನ್ಸಿಡರ್ ಮಾಡ್ಕೊಟ್ರೆ, ಸರ್ ಇದು ಸ್ಪೀಡ್ ಆಫ್ ಎಫ್ಲೆಕ್ಸ್ ಅಂತಂದ್ರೆ ದಟ್ ಇಸ್ ಅ ಫ್ರೀ ಫಾಲ್. ಓಕೆ, ಇವಾಗ ಫ್ರೀ ಫಾಲ್ ಕಾನ್ಸೆಪ್ಟ್ ಇದಲ್ಲ, ಅದೇ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು ಯು that is 0 2g. Okay, so this is 2gh. So v that is equals to under square root 2gh ಆಗುತ್ತೆ. So that is v is equals to under square root 2gh. That is option 1, rate of flux. Okay, clear? Done? Okay, now let's move on to the next question. Dynamic lift due to spinning is. Okay, so dynamic lift due to spinning ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಟಾಪ್ ಬ್ರಿಡ್ಜ್ ಇದೆ ಅನ್ಕೊಳ್ಳಿ. ಟಾಪ್ ಬ್ರಿಡ್ಜ್ ಅದರಲ್ಲಿ ನೀವು ಒಂದು ಲೆಟ್ಸ್ ಕನ್ಸಿಡರ್ ಒಂದು ವಾಲಿಬಾಲ್ ಅಥವಾ ಥ್ರೋಬಾಲ್ ನ ಕನ್ಸಿಡರ್ ಮಾಡ್ಕೋಣ. ಈ ತರ ನೀವು ಬಿಡ್ತೀರ ಅನ್ಕೊಳ್ಳಿ, ಅದು ಸೀದಾ ಕೆಳಗಡೆ ಹೋಗಲ್ಲ. ಅದೇನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಡ್ರಾಪ್ ಮಾಡಿದ್ರೆ ಅನ್ಕೊಳ್ಳಿ, ಅದು ಸೀದಾ ಈ ತರ ಕೆಳಗಡೆ ಬಿಡುವ, ಈ ತರ ಬರುತ್ತೆ, ಈ ತರ ಸ್ಲೋಪ್. ಓಕೆ, ಸೊ ಈ ತರ ಸ್ಲೋಪ್ ಬಂದು ಕೊನೆಗೆ ಈ ಭೂಮಿ ಮೇಲೆ ಬೀಳುತ್ತೆ. ಇದು ನಾವು ಯಾವ ಎಫೆಕ್ಟ್ ಅಂತ ಕರಿತೀವಿ? ದಟ್ ಈಸ್ ಮ್ಯಾಗ್ನಸ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ದಟ್ ಈಸ್ ಮ್ಯಾಗ್ನಸ್ ಎಫೆಕ್ಟ್. ಓಕೆ, ಮ್ಯಾಗ್ನಸ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಫಾರ್ ಎ ಗಿವನ್ ಫ್ಲೂಯಿಡ್ ಇನ್ ಅ ಲ್ಯಾಮಿನರ್ ಫ್ಲೋ at a particular temperature, the shearing, okay, shearing stress ಏನಾಗಿರುತ್ತೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ದ ಸ್ಟ್ರೇನ್ ರೇಟ್. ಓಕೆ, ಸ್ಟ್ರೇನ್ ರೇಟಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇದು ಯಾವ್ದ್ರ ಪ್ರಕಾರ? ಅಕಾರ್ಡಿಂಗ್ ಟು ದ ಸ್ಟ್ರೋಕ್ ಲಾ. ಓಕೆ, ಸ್ಟೋಕ್ಸ್ ಲಾ ಪ್ರಕಾರ. ಓಕೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್ ರೇಟ್. ಓಕೆ, ಸೊ ಸ್ಟ್ರೇನ್ ರೇಟ್ ಸ್ಟೋಕ್ಸ್ ಲಾ ಪ್ರಕಾರ. ಓಕೆ, ಸೊ ದಟ್ ಇಸ್ ಆಪ್ಷನ್ 3. Now let's move on to the next question. When a raindrop falls through atmosphere from a large height, ಏನಾಗುತ್ತೆ? ಲಾರ್ಜ್ ಹೈಟ್ ಅಲ್ಲಿ ಬಿದ್ದಾಗ ನಮಗೆ ಆಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಆಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ವಾಟ್ ಅಬೌಟ್ ನೆಟ್ ಫೋರ್ಸ್? ನೆಟ್ ಫೋರ್ಸ್ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ನೆಟ್ ಫೋರ್ಸ್ ಇವಾಗ ನೋಡಿ, ಮೇಲೆ ಇರುತ್ತೆ ಅನ್ಕೊಳ್ಳಿ, ಫ್ರೀ ಫಾಲ್. ಓಕೆ, ಫ್ರೀ ಫಾಲ್ ಇದರಲ್ಲಿ ಏನಾಗುತ್ತೆ? ದರ್ ಇಸ್ ನೋ ಫೋರ್ಸ್ ಆಕ್ಚುಲಿ ಆಕ್ಟಿಂಗ್ ಬಿಕಾಸ್ ಇಟ್ ಇಸ್ ನಾಟ್ ಮೂವಿಂಗ್ ಎಟ್ ಆಲ್. ಓಕೆ, ಇವಾಗ ನಾನು ಡ್ರಾಪ್ ಮಾಡಿದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯಿಂದ ಕೆಳಗಡೆ ಬರುತ್ತೆ, ರೈಟಾ? ಸೊ ಇಲ್ಲಿ ನಮಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಇವಾಗ ನಾರ್ಮಲ್ ಆಗಿ ಫೋರ್ಸ್ ಏನಾಗಿರುತ್ತೆ ಸರ್? ಫೋರ್ಸ್ ಅನ್ನೋದು ಸೊ ದಟ್ ಇಸ್ mg. ಸೊ ಈ ಜಿ ಹೆಚ್ಚಾದಂಗೆಲ್ಲ ನಮಗೆ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಫ್ರಿಕ್ಷನಲ್ ಫೋರ್ಸ್, ಓಕೆ, ಸೊ ಇಲ್ಲಿ ಏನಾಗುತ್ತೆ? ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಸಹಿತ ನಿಮಗೆ ಮೇಲೆ, ಓಕೆ, ಸೊ ಮೇಲೆ ಆಕ್ಟ್ ಆಗ್ತಾ ಇರುತ್ತೆ. ಓಕೆ, ಸೊ ದಟ್ ಇಸ್ ಡ್ಯೂ ಟು ಏರ್, ಮೇಲೆ ಆಕ್ಟ್ ಆಗ್ತಾ ಹೋಗುತ್ತೆ, ರೈಟಾ? ಸೊ ಸ್ಪೀಡ್ ಜಾಸ್ತಿ ಆದಷ್ಟು ಈ ಫ್ರಿಕ್ಷನಲ್ ಫೋರ್ಸ್ ಸಹಿತ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ? ನೆಟ್ ಫೋರ್ಸ್ ಆನ್ ಇಟ್ ಡಿಕ್ರೀಸಸ್. ಓಕೆ, ಸೊ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಎ ನೆಟ್ ಫೋರ್ಸ್ ಆನ್ ಇಟ್ ಡಿಕ್ರೀಸಸ್ ಆಸ್ ಇಟ್ ಫಾಲ್ಸ್. ದಟ್ ಈಸ್ 2. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕನ್ಸಿಡರ್ ದ ಫಾಲೋಯಿಂಗ್ 2 ಸ್ಟೇಟ್ಮೆಂಟ್ಸ್. ಓಕೆ, ಸೊ 2 ಸ್ಟೇಟ್ಮೆಂಟ್ಸ್ ಇದೆ. ಓಕೆ, ಸೊ 2 ಸ್ಟೇಟ್ಮೆಂಟ್ಸ್ ಇದೆ. ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2. ಸ್ಟೇಟ್ಮೆಂಟ್ 1 ಏನ್ ಹೇಳುತ್ತೆ? ನೋ 2 ಸ್ಟ್ರೀಮ್ ಲೈನ್ ಕ್ಯಾನ್ ಕ್ರಾಸ್ ಈಚ್ ಅದರ್. ಈ ತರ ಕ್ವೆಶ್ಚನ್ಸ್ ಎಲ್ಲಿ ಬರುತ್ತೆ ಗೊತ್ತಾ? ಈ ತರ ಕ್ವೆಶ್ಚನ್ಸ್ ನಮಗೆ ಸೆಕೆಂಡ್ ಇಯರ್ ಅಲ್ಲಿ ಬರುತ್ತೆ. ಆ ಈಕ್ವಿಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಫೀಲ್ಡ್, ಮತ್ತೆ ಇನ್ನೊಂದು ಬರುತ್ತೆ ಯಾವ್ದು ಸೋರ್ಸ್, ಲೈಟ್ ಸೋರ್ಸ್ ಅಲ್ಲಿ ಈ ತರ ಟೈಪ್ ಆಫ್ ಕ್ವೆಶ್ಚನ್ಸ್ ಬರುತ್ತೆ. ಸೊ ಅಲ್ಲಿ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಂಡು, ಇನ್ನ ನೀವು ಸೆಕೆಂಡ್ ಇಯರ್ ಬಂದಿಲ್ಲ. ಸೊ ಲೆಟ್ಸ್ ಸೇ ಸ್ಟೇಟ್ಮೆಂಟ್ 1, ನೋ 2 ಸ್ಟ್ರೀಮ್ ಲೈನ್ ಕ್ಯಾನ್ ಕ್ರಾಸ್ ಈಚ್ ಅದರ್. ದಿಸ್ ಇಸ್ ರೈಟ್ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು ದ ಸ್ಟ್ರೀಮ್ ಲೈನ್ ಫ್ಲೋ ಪ್ರಕಾರ. ಅಂಡ್ ದ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇರೋದು? ಇಫ್ 2 ಸ್ಟ್ರೀಮ್ ಲೈನ್ಸ್ ಇಂಟರ್ಸೆಕ್ಟ್ ಅಂಡ್ ಆನ್ an incoming fluid, okay, oncoming fluid ಅಂತಾಗಿದೆ, fluid particle can go either one way or other and the flow would not be steady. Yes, this is also right statement. Okay, statement 1 and statement 2 are both are correct and statement 2 is the correct explanation for statement 1 ಆಗಿರುತ್ತೆ. Okay, so ಇದರ ಪ್ರಕಾರ so ಇದು part. Okay, so that is option 1 is the correct answer. Okay, so let's answer this question. ಸ್ವಲ್ಪ ಆನ್ಸರ್ ಮಾಡಿ. I'll take up your question. Sir, I want to score 60 plus in physics subject. To give some suggestions that which chapters I'll read. Sir, for ಯಾರು
ಶ್ರೇಯಸ್. ಸೊ ಫಸ್ಟ್ ನಾನು ಒಂದು ಲೈವ್ ಸೆಷನ್ ಮಾಡಿದ್ದೀನಿ, ಓಕೆನಾ? ಒಂದ್ಸತಿ ನೋಡಿ, ಹೌ ಟು ಸ್ಕೋರ್ ಏನೋ 70 on 70 ಅಂತೇಳಿ. ಓಕೆ, ಒಂದ್ಸತಿ ಅದು ವಿಡಿಯೋಸ್ ನೋಡ್ಕೊಂಡು ಬನ್ನಿ. ಓಕೆ, ರೈಟ್. SI unit of a dimensional, SI unit and dimensional formula for surface tension. Okay, surface tension is nothing but force per unit length. Okay, so force per unit length andre that is Newton per meter. Okay, so Newton per meter allide sir, Newton per meter, Newton per meter iವೆರಡನ್ನ ಎಲಿಮಿನೇಟ್ ಮಾಡ್ಬಿಡಿ. ಓಕೆ, 2 and 3 ಎಲಿಮಿನೇಟೆಡ್. ಓಕೆ, ಅಂಡ್ ನಾನು ಡೈಮೆನ್ಷನಲ್ ಫಾರ್ಮುಲಾ ಕ್ಯಾನ್ಸಲ್ ಮಾಡ್ಕೊಟ್ರೆ ಸರ್ ಇಟ್ ಇಸ್ m power 1 L power 1 so t power minus 2. ಇದು L power 1, ಇದು L power 1 L power 1 ಗೆಟ್ ಕ್ಯಾನ್ಸಲ್ ಆಗುತ್ತೆ. m power 1 and t power minus 2 ಅಂತ ಇದೆ. ಓಕೆ, ಸೊ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಇದು ಅಂತೂ ಹೋಯ್ತು. ಅಂಡ್ ಮಿಕ್ಕಿದ್ದು ದಟ್ ಇಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗಾಟ್ ಮೈ ಪಾಯಿಂಟ್? ಓಕೆ, now let's move on to the next question. Let theta be the angle of contact between liquid drop and solid surface. Then ಇದು ಆಂಗಲ್ ಆಫ್ ಕಾಂಟ್ಯಾಕ್ಟ್ ಮೇಲೆ ವರ್ಕ್ ಆಗುತ್ತೆ. ಓಕೆ, ಸೊ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಇವಾಗ ನಿಮಗೆ ವೆಟ್ ಆಗುತ್ತಾ ಅಥವಾ ಡ್ರೈ ಇರುತ್ತಾ ಅನ್ನೋ ಕಾನ್ಸೆಪ್ಟ್ ಮೇಲೆ ಬರುತ್ತೆ. ಲಿಕ್ವಿಡ್ ಯಾವಾಗ ವೆಟ್ ಆಗುತ್ತಂದ್ರೆ ದ ಲಿಕ್ವಿಡ್ ವೆಟ್ಸ್ ವೆನ್ ದ ಸರ್ಫೇಸ್. ಓಕೆ, ಸೊ ಸರ್ಫೇಸ್ ಯಾವ್ದು? ಲಿಕ್ವಿಡ್ ವೆಟ್ಸ್ ದ ಸರ್ಫೇಸ್ ಅಂದ್ರೆ ಒಂದು ಸರ್ಫೇಸ್ ನ ವೆಟ್ ಮಾಡುತ್ತೆ ಯಾವಾಗ? ವೆನ್ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಈಸ್ ಲೆಸ್ ದನ್ 90 ಡಿಗ್ರಿ ಇದ್ದಾಗ. ಗ್ರೇಟರ್ ದನ್ 90 ಡಿಗ್ರಿ ಇದ್ರೆ ಬರಲ್ಲ, ಇಟ್ ಇಸ್ ಲೆಸ್ ದನ್ 90 ಡಿಗ್ರಿ ಇರಬೇಕು. ಓಕೆ, yes, the liquid wets the surface if angle of contact is less than 90 degree. That is option 3. Clear? Done? Okay, next question. Bernoulli's principle yadik applicable? Incompressible and non-viscous liquids ge applicable ಆಗಿರುತ್ತೆ. Sir, important derivation marks when do? Sir, 5th ಗೆ ಶ್ರೀಧರ್ ಸರ್ ಮಾಡ್ತಾರೆ. ಓಕೆ, 5th ಗೆ ಶ್ರೀಧರ್ ಸರ್ ಮಾಡ್ತಾರೆ. ಡನ್? ಓಕೆ, ಕ್ಲಿಯರಾ? Yes, so next question ನೋಡಿ. The law of conservation of energy. Yes, the Bernoulli's principle ಯಾವ ತರ ಬರೀತೀರಾ? Pressure energy, kinetic energy and potential energy. So it is all three are based on. Okay, so all three based on conservation of energy. So conservation of energy ಎಲ್ಲಿದೆ? Sir, conservation of energy, conservation of energy. Law of conservation of mass, law of conservation of moment. ಎರಡು eliminated. And only for incompressible non-viscous fluid. Yes, ಇಲ್ಲಿ compressible viscous fluid ಗೆ applicable ಆಗಲ್ಲ. So that is option 1 is the right answer. Okay, so that is option 1 is the correct answer. Got my point? Okay, now so let's move on to the next question. Okay, so next question nodi. Next question, the principle behind the continuity equation for the flow of incompressible fluid. Okay, incompressible fluid enidana ivaga Bernoulli's principle, it is based on conservation of energy. Correct? What about the continuity equation? So continuity equation ಏನು ಹೇಳ್ತೀವಿ ಸರ್? ವೆಲಾಸಿಟಿ ಅಂಡ್ area of a cross section is a constant. So that is the rate of fluid ಅಂತ ಕರಿತೀವಲ್ಲ. ರೇಟ್ ಆಫ್ ಫ್ಲೂಯಿಡ್ ಇಸ್ ಅ ಕಾನ್ಸ್ಟೆಂಟ್. ರೇಟ್ ಆಫ್ ಫ್ಲೂಯಿಡ್ ಅಂದ್ರೆ ಎಷ್ಟು, ಇವಾಗ ಒಂದು ಪೈಪ್ ಇದೆ ಅನ್ಕೊಳ್ಳಿ, ಆ ಪೈಪಲ್ಲಿ ಎಷ್ಟು ನೀರು ಬರುತ್ತೋ ಅಷ್ಟು ನೀರು ಆಚೆ ಹೋಗುತ್ತೆ. ಓಕೆ, ಎಷ್ಟು ನೀರು ಇನ್ಪುಟ್ ಆಗುತ್ತೋ ಅಥವಾ ಇನ್ಫ್ಲೋ ಆಗುತ್ತೋ ಅಷ್ಟು ವಾಟರ್ ಔಟ್ ಫ್ಲೋ ಆಗುತ್ತೆ. ಸೊ ದಿಸ್ ಇಸ್ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಅ ಮಾಸ್. Okay, so this is based on conservation of a mass. Okay, so that is the law of conservation of mass ಮೇಲೆ dependent. That is the rate of flow of a liquid. Clear? Okay, now so let's move on to the next one. Turbulent, okay, fill in the blanks. Turbulent, hydraulic lift, viscosity, dynamic lift, surface tension, open tube and manometer. Okay, the first one with increase in temperature, dash of the gases increases. ಏನಾಗುತ್ತೆ? Viscosity. Okay, so this is about a viscosity. Okay, so this is about a viscosity. Yes, this is done. Next question. Beyond a limiting value called critical speed, this flow of a fluid becomes turbulent. Ellide? So turbulent. Okay, so turbulent agat. Okay, so this is a turbulent. Okay, so this is a turbulent. And the next one. Drops and bubbles are spherical because of their surface tension. Okay, so this is surface tension property. Okay, so this is based on surface tension property. Okay, so surface tension property. Okay, next one. The force that acts on a body such as aeroplane wing by virtue of its motion through the fluid is called ಏನಂತ ಕರಿತೀವಿ? ಡೈನಾಮಿಕ್ ಲಿಫ್ಟ್ ಅಂತ ಕರಿತೀವ ಅಥವಾ ಹೈಡ್ರಾಲಿಕ್ ಲಿಫ್ಟ್ ಅಂತ ಕರಿತೀವ? And a hydraulic lift works on a principle called, okay, so this is a dynamic lift ಅಂತ ಕರಿತೀವಿ. Okay, so this is called dynamic lift. Okay, so this is called dynamic lift. Okay, so this is called dynamic lift. And the last one, okay, so last one ಯಾವುದು? hydraulic. Okay, so dynamic ಮುಗಿತು, ಇವಾಗ hydraulic lift. Okay, so this is hydraulic lift. Okay, so that is hydraulic lift. Done? Okay, yes, very good. Meme lovers life ಏನದು?
Meme lover's life. Oh, nice. Okay, so now let's move on to the next question. Yes, the next chapter, that is thermal properties of a matter. Are you guys ready? Are you guys ready? Ready idira ellaru? Patta anta answer ಮಾಡಿ. Are you guys ready? Ria, sir, when will the MCQ session start from for second PUC? Next week. Okay, so next week start ಆಗುತ್ತೆ. ಓಕೆ, ಸೊ ನಿಮಗೆ ಅಪ್ಡೇಟ್ ಸಿಗುತ್ತೆ. ಸೊ ವೇಟ್ ಮಾಡಿ, ಯಾಕೆಂದ್ರೆ ಈ ವೀಕ್ ಕಂಪ್ಲೀಟ್ ಆಗಿ ಸೆಕೆಂಡ್ PUC ಗೆ ಇರುತ್ತೆ ಕ್ಲಾಸಸ್ ಎಲ್ಲ. Okay, very good. Now let's get into the first question. At absolute zero temperature, that is 0 Kelvin is the temperature at which ಏನಾಗುತ್ತೆ ಮ್ಯಾಟರ್ ಸೀಜಸ್, ಇವನ್ ಪಾರ್ಟಿಕಲ್ ಅಥವಾ ಮಾಲಿಕ್ಯೂಲ್ಸ್ ಏನಾಗುತ್ತೆ ವೈಬ್ರೇಟ್ ಆಗಲ್ಲ. ಇಟ್ ವಿಲ್ ಸೀಸ್ ಅಂದ್ರೆ ಸ್ಟಾಪ್. ಇವಾಗ ವೈಬ್ರೇಷನ್ ಅನ್ನತ್ತ ಆ ವೈಬ್ರೇಷನ್ ಸಹಿತ ಆಗಲ್ಲ. ಓಕೆ, ಸೊ ಮ್ಯಾಟರ್ ಸೀಸ್ ಟು ಎಕ್ಸಿಸ್ಟ್. ಓಕೆ, ಸೊ ದಟ್ ಈಸ್ ಮ್ಯಾಟರ್ ಸೀಸ್ ಟು ಎಕ್ಸಿಸ್ಟ್. ಐಸು ಈ ವಾಲ್ಯೂಮು ಇವೆಲ್ಲ ಏನು ಮ್ಯಾಟರ್ ಆಗಲ್ಲ. ಓಕೆ, ಸೊ ಡೈರೆಕ್ಟ್ ಆಗಿ ಮ್ಯಾಟರ್ ಸೀಸ್ ಟು ಎಕ್ಸಿಸ್ಟ್. ನೆಕ್ಸ್ಟ್, ದ ಟೆಂಪರೇಚರ್ ಅಟ್ ವಿಚ್ same value measured in Celsius and a Fahrenheit scale is ಎಷ್ಟು? Sir, it is a minus 40 degree. ನಿಮಗೆ ಕ್ವಶನ್ ಬರ್ತದೆ, ಸರ್ ಹೌ ಇಟ್ ಇಸ್ ಅ minus 40 degree ಅಂತ. ಲೆಟ್ಸ್ ಸಿ. ಸೊ ಇವಾಗ ಕಂಪ್ಯಾರಿಸನ್ ಬಿಟ್ವೀನ್ ದ ಸ್ಕೇಲ್ಸ್, ಟೆಂಪರೇಚರ್ ಸ್ಕೇಲ್ಸ್ ನೋಡ್ಕೊಂಡಾಗ ಡಿಗ್ರಿ ಸೆಲ್ಸಿಯಸ್ ದಟ್ ಇಸ್ ಸಿ ಡಿವೈಡೆಡ್ ಬೈ 100, ಇದು ಎಫ್ ಮೈನಸ್ 32, ಸೊ ಡಿವೈಡೆಡ್ ಬೈ ದಿಸ್ ಇಸ್ 180. ಕರೆಕ್ಟಾ? ಎಸ್ ಸರ್. 1010 ಇಟ್ ಕ್ಯಾನ್ಸಲ್, 2 5 10, 2 9 18. ಇಲ್ಲಿ ನಿಮಗೆ ಸೇಮ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಟೆಂಪರೇಚರ್ಸ್ ಆರ್ ಸೇಮ್ ವ್ಯಾಲ್ಯೂಸ್. ಓಕೆ, ಸೊ ದೇರ್ ಫೋರ್ ಎಕ್ಸ್ ಡಿವೈಡೆಡ್ ಬೈ 5 ಅಂಡ್ ಇದು ಸಹಿತ ಎಕ್ಸ್ ಮೈನಸ್ 32, ಸೊ ಡಿವೈಡೆಡ್ ಬೈ 9 ಏನಾಗುತ್ತೆ ಸರ್? ಇಟ್ ಇಸ್ 9x, ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ 5x ಮೈನಸ್ 32. ಓಕೆ, ಎಸ್ ಸರ್, ದಿಸ್ ಇಸ್ 9x, ಸೊ ದಟ್ ಈಸ್ ಈಕ್ವಲ್ಸ್ ಟು 5x ಮೈನಸ್ 160. ಕರೆಕ್ಟಾ? ಎಸ್ ಸರ್. 5 2 10, 5 3 15 16. ಓಕೆ, ಸೊ ಇದೇನಾಗುತ್ತೆ ಸರ್? ಇಟ್ ಇಸ್ 9x ಮೈನಸ್ 5x ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ 160. So that is nothing but, okay, so that is a 4x that is equals to minus 160 and x is equals to minus 40. So 40 agata. Okay, so that is the minus 40 is the right answer. Okay, now let's move on to the next question. Relation between coefficient of a linear expansion, coefficient of areal expansion and coefficient of volume expansion alpha v. Alpha L, alpha A, alpha v is the coefficient of a linear area and volume expansion ಆಗಿರುತ್ತೆ. So ಇದರ ಪ್ರಕಾರ, okay, so ಇದರ ಪ್ರಕಾರ first coefficient of linear expansion, coefficient of areal expansion, coefficient of volume expansion. So 1:2:3, right? ಇದರ ಪ್ರಕಾರ ಹೇಳೋದಾದ್ರೆ linear coefficient 1 ಆದ್ರೆ ಸೊ ಏರಿಯಲ್ ಕೋಫಿಷಿಯಂಟ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ 2 times of linear expansion and volumetric expansion ನೋಡಿದ್ರೆ 3 times of linear expansion ಆಗುತ್ತೆ. ಇದರ ಪ್ರಕಾರ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ, ಓಕೆ, ಸೊ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಈ ಇದು ಮೂರಂತೂ ಸೇಮ್ ಆಗಲ್ಲ. ಸೊ 2 alpha L that is equals to alpha A. Yes, this is right. And the next one alpha B that is equals to 3 times of alpha. Yes, that is option 2 is the right answer. Okay, so that is option 2 is the right answer. Got my point? Okay, ಇವು ಮೂರು ರಾಂಗ್ ಆಗ್ಬಿಡುತ್ತೆ. ಓಕೆ, ಸೊ ನೋಡಿ ಆಲ್ಫಾ ಎಲ್ ದಟ್ ಈಸ್ ಈಕ್ವಲ್ಸ್ ಟು ಆಲ್ಫಾ ಎ ಯಾವ ತರ ಇದೆ? ಸೊ ಉಲ್ಟಾ ಕೇಸ್ ತಾನೆ ಇದು, ಉಲ್ಟಾ ಕೇಸ್, ದೇರ್ಫೋರ್ ಇಟ್ ಇಸ್ ರಾಂಗ್. ಇದು ರಾಂಗ್. ಓಕೆ, ಸೊ ಇದು ಸಹಿತ ರಾಂಗ್, ಇದು ಸಹಿತ ರಾಂಗ್ ಆಗುತ್ತೆ. ಅಂಡ್ 3 ಆಲ್ಫಾ ಅಂಡ್ ಆಲ್ಫಾ ಎ, ಇಲ್ಲಿ ಎಷ್ಟಿದೆ? ಆಲ್ಫಾ ವಿ ಇರಬೇಕು. ಸೊ ಇದು ರಾಂಗ್ ಆಗುತ್ತೆ. ಅಂಡ್ ಆಲ್ಫಾ ಬಿ ದಟ್ ಈಸ್ ಈಕ್ವಲ್ಸ್ ಟು 2, ಇದು ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಓಕೆ, ಸೊ ದಟ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ವಾಟರ್ ಹ್ಯಾಸ್ ಅ ಮ್ಯಾಕ್ಸಿಮಮ್ ಡೆನ್ಸಿಟಿ ಎಟ್, ಡೈರೆಕ್ಟ್ ಆನ್ಸರ್, ದಟ್ ಈಸ್ 4 ಡಿಗ್ರಿ ಸೆಲ್ಸಿಯಸ್. while defining density of the water, ಏನಂತ ಡಿಫೈನ್ ಮಾಡ್ತೀವಿ? ಓಕೆ, ಸರ್ ಡೆನ್ಸಿಟಿನ ಯಾವ ತರ ಡಿಫೈನ್ ಮಾಡ್ತೀವಿ? ದ ಡೆನ್ಸಿಟಿ ಆಫ್ ಅ ವಾಟರ್ ಇಸ್ ಅ ಮ್ಯಾಕ್ಸಿಮಮ್ ಎಟ್ 4 ಡಿಗ್ರಿ ಸೆಲ್ಸಿಯಸ್. ಯಾಕೆ? ಬಿಕಾಸ್ ಆಫ್ ಅನಾಮಲಸ್ ಬಿಹೇವಿಯರ್ ಆಫ್ ವಾಟರ್ ಇಂದ ಎಲ್ಲ ಸಬ್ಸ್ಟೆನ್ಸ್ ಎಕ್ಸ್ಪ್ಯಾಂಡ್ ಆಗ್ತಿರ್ಬೇಕಾದ್ರೆ ಆನ್ ಹೀಟಿಂಗ್ ಈ ವಾಟರ್ ಮಾತ್ರ ಕಾಂಟ್ರಾಕ್ಟ್ ಆಗುತ್ತೆ. ಓಕೆ, ಸೊ ಅಬೋವ್ ಇವಾಗ ನೋಡಿ 0 to 4 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಲ್ಲ ಸಬ್ಸ್ಟೆನ್ಸ್ ಎಕ್ಸ್ಪ್ಯಾಂಡ್ ಆಗ್ತಿದ್ರೆ ಈ ವಾಟರ್ ಮಾತ್ರ ಕಾಂಟ್ರಾಕ್ಟ್ ಆಗುತ್ತೆ. And above 4 degrees Celsius, again, as it is, it will expand. Okay, na? Right, sir. And the next question. Water used to cool a radiator of engine because. ನೀವು ಹಳ್ಳಿಗಳಿದ್ರೆ ನೀವು ಅಬ್ಸರ್ವ್ ಮಾಡಿರ್ತಾರೆ. ಓಕೆ, ಹಳ್ಳಿಗಳು ಅಥವಾ ಯಾವ್ದಾದ್ರು ಸ್ಕೂಲ್ ಟ್ರಿಪ್ ಅಥವಾ ಕಾಲೇಜ್ ಟ್ರಿಪ್ ಹೋಗಿದ್ರೆ ನಿಮ್ಮ ಬಸ್ ಆಗಿರ್ಲಿ ಅಥವಾ ನಿಮ್ಮ ಊರಿನ ಜೀಪ್ಗಳಾಗಿರ್ಲಿ ತುಂಬಾ ಹೊತ್ತು ಟ್ರಾವೆಲ್ ಮಾಡ್ತಾ ಇದ್ರೆ ಅವ್ರು ಏನ್ ಮಾಡ್ತಾರೆ ಡ್ರೈವರ್ಸು? ಸೊ ಒಂದು ಕ್ಯಾನ್, ವಾಟರ್ ಕ್ಯಾನ್ ತಗೊಂಡು ಮುಂದೆ ಹೋಗಿ ರೇಡಿಯೇಟರ್ ಅಲ್ಲೇ ಹಾಕ್ತಾರೆ. ರೇಡಿಯೇಟರ್ ಅಂದ್ರೆ ಒಂದು ಬಾಕ್ಸ್ ತರ ಇರುತ್ತೆ, ಅದರಲ್ಲಿ ನೀರು ಹಾಕ್ತಾರೆ. ಯಾಕೆ ಹಾಕ್ತಾರೆ? ವಾಟರ್ ಈಸ್ ಯೂಸ್ ಟು ಕೂಲ್ ರೇಡಿಯೇಟರ್ಸ್ ಆಫ್ ಇಂಜಿನ್. ಯಾಕೆ? ಬಿಕಾಸ್ ಆಫ್ ಹೈ ಸ್ಪೆಸಿಫಿಕ್ ಹೀಟ್ ಅಂತ ಹೇಳ್ತೀವಿ. ಹೈ ಸ್ಪೆಸಿಫಿಕ್ ಹೀಟ್ ಇರೋದ್ರಿಂದ ಏನಾಗುತ್ತೆ, ಆ ಹೀಟ್ ಬೇಗ ಹೀಟ್ ಆಗಲ್ಲ. ಓಕೆ, ಯಾವುದು ಇವಾಗ ನಾರ್ಮಲ್ ಆಗಿ ಇಂಜಿನ್ ರನ್ನಿಂಗ್ ಆದ್ರೆ ಹೀಟ್ ಸ್ಪ್ರೆಡ್ ಆಗುತ್ತಲ್ಲ, ಈ ವಾಟರ್ ಯೂಸ್ ಮಾಡೋದ್ರಿಂದ
ನಮಗೆ ಈ ರೇಡಿಯೇಟರ್ನ ಬೇಗ ಕೂಲ್ ಮಾಡಬಹುದು. ಓಕೆ, ಯಾಕೆ ಲೇಟೆಂಟ್ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಎಷ್ಟು 4200 ಅಲ್ವಾ? ಸೊ ಅದರಿಂದ ಇಟ್ ಹ್ಯಾಸ್ high specific heat. That is the fourth option. Okay, next question. For a cooking of food, which of the following type of utensils most suitable? ಅಂದ್ರೆ ಅಡಿಗೆ ಮಾಡುವಂತ ಪಾತ್ರೆಗಳಿರುತ್ತಲ್ಲ, ಆ ಪಾತ್ರೆಗಳು ಯಾವ ತರ ಇರಬೇಕು ಇನ್ ಟರ್ಮ್ಸ್ ಆಫ್ ಸ್ಪೆಸಿಫಿಕ್ ಹೀಟ್ ಅಂಡ್ ಕಂಡಕ್ಟಿವಿಟಿ. ಸೊ ನಿಮಗೆ ಚೆನ್ನಾಗಿ ಬಾಯ್ಲ್ ಆಗ್ಬೇಕಂದ್ರೆ ಕಂಡಕ್ಟಿವಿಟಿ ಚೆನ್ನಾಗಿರ್ಬೇಕು. ಕರೆಕ್ಟಾ? ಒಂದು ಪಾತ್ರೆಯಲ್ಲಿ ಫಾರ್ ಎಕ್ಸಾಂಪಲ್ ರೈಸ್ ಮಾಡ್ತಿದ್ವಪ್ಪ, ರೈಸ್ ಮಾಡ್ತಿರ್ಬೇಕಾದ್ರೆ ಕಂಡಕ್ಟಿವಿಟಿ ಚೆನ್ನಾಗಿರ್ಬೇಕು. ಯಾಕೆಂದ್ರೆ ಅದಕ್ಕೆ ಬಾಯ್ಲ್ ಆಗ್ಬೇಕಲ್ಲ. ಅಂಡ್ ಹಾಗಂತೇಳಿ ನಾವು ಸೇಮ್ ಹೀಟ್ ನ ಸಪ್ಲೈ ಮಾಡಿದಾಗ ಬೇಗ ಹೀಟ್ ಸಪ್ಲೈ ಆಗಿ ಫುಲ್ ಕರ್ಕಲಾಗಬಾರ್ದು, ಸುಟ್ಟು ಕರ್ಕಲಾಗಬಾರ್ದು, ಸ್ಲೋ ಆಗಿ ಬಾಯ್ಲ್ ಆಗಬೇಕು. ಅದಕ್ಕೆ ಲೋ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇರಬೇಕು ಅಂಡ್ ಹೈ ಕಂಡಕ್ಟಿವಿಟಿ ಇರಬೇಕು. ಓಕೆನಾ? ಸೊ ಇಲ್ಲಿ ಲೋ ಸ್ಪೆಸಿಫಿಕ್ ಹೀಟ್ ಅಂಡ್ ಹೈ ಕಂಡಕ್ಟಿವಿಟಿ ಇರಬೇಕು. ಲೋ ಸ್ಪೆಸಿಫಿಕ್ ಹೀಟ್ ಅಂಡ್ ಹೈ ಕಂಡಕ್ಟಿವಿಟಿ ಯಾವುದು? ಸೊ ದಟ್ ಈಸ್ ಆಪ್ಷನ್ 4. ಆಪ್ಷನ್ 4 is the correct answer. Okay, now let's move on to the next question. Two thin blankets keep more hotness than one blanket of thickness equal to these two. The reason is, ನೋಡಿ, ಎರಡು ಥಿನ್ ಬ್ಲಾಂಕೆಟ್ ಹಾಕೊಂಡಿರಲ್ಲ ಒಂದ್ರ ಮೇಲೆ ಒಂದು. ಓಕೆ, ಸೊ ಒಂದ್ರ ಮೇಲೆ ಒಂದು ಹಾಕಿದಾಗ ಮಧ್ಯದಲ್ಲಿ ಏರ್ ಇರುತ್ತೆ. ಆ ಏರ್ ಅನ್ನೋದು ಇಟ್ ಇಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಅದಕ್ಕೆ ನಿಮ್ಗೆ ಏನ್ ಮಾಡ್ತಾರೆ, ಟೂ ಥಿನ್ ಬ್ಲಾಂಕೆಟ್ಸ್ ಕೀಪ್ ಮೋರ್ ಹಾಟ್ನೆಸ್ ದಾನ್ ಒನ್ ಬ್ಲಾಂಕೆಟ್ ಆಫ್ ಥಿಕ್ನೆಸ್. ಓಕೆ, ಸೊ ಇದರಲ್ಲಿ ನಮ್ಗೆ ಏನಾಗಿರುತ್ತೆ, ಏರ್ ಟ್ರಾಪ್ ಆಗಿರುತ್ತೆ ಎರಡು ಬ್ಲಾಂಕೆಟ್ ಮಧ್ಯೆ. ಏರ್ ಅನ್ನೋದು ನಮ್ಗೆ ಗೊತ್ತಿದೆ, ಇದು ಇಟ್ ಇಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಓಕೆನಾ? ಸೊ ದೇರ್ ಸರ್ಫೇಸ್ ಏರಿಯಾ ಇನ್ಕ್ರೀಸಸ್. ಇಲ್ಲ, ಇದು ಕರೆಕ್ಟ್ ಆನ್ಸರ್ ಅಲ್ಲ. ಎ ಲೇಯರ್ ಆಫ್ ಏರ್ is formed between these two blankets, which is a bad conductor. Yes, this is right statement. These have more wool. No. The absorb more heat energy. No. So this is the right answer. Okay, so this is the right answer. Is that clear? Okay na? Okay, now let's move on to the next question. In order that the heat flow from one part of the solid to another part, what is required? One part of heat, one part, for example ಇದು ರಾಡ್ ಅನ್ಕೊಳ್ಳಿ. ಸೊ ರಾಡ್ ಅನ್ಕೊಳ್ಳಿ, ಇಲ್ಲಿ ಹೀಟ್ ಸಪ್ಲೈ ಆಗ್ತದೆ. ಇಲ್ಲಿ ಸಪ್ಲೈ ಆಗಿರುವಂತ ಹೀಟ್ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಏನಿರಬೇಕು? ಸೊ ದೇರ್ ಮಸ್ಟ್ ಬಿ ಎ ಪೊಟೆನ್ಷಿಯಲ್, ಗ್ರೇಡಿಯಂಟ್ ಇರಬೇಕು. ಯಾವ ಟೈಪ್ ಆಫ್ ಗ್ರೇಡಿಯಂಟ್? ಇವಾಗ ಹೀಟ್ ಫ್ಲೋ ಆಗ್ಬೇಕಂದ್ರೆ ದೇರ್ ಮಸ್ಟ್ ಬಿ ಎ ಟೆಂಪರೇಚರ್ ಗ್ರೇಡಿಯಂಟ್. ಓಕೆ, ಸೊ ಟೆಂಪರೇಚರ್ ಗ್ರೇಡಿಯಂಟ್ ಇದ್ರೆ ಮಾತ್ರ ಆಗುತ್ತೆ. ಓಕೆ, ಸೊ ದಟ್ ಈಸ್ ಆಪ್ಷನ್ 3. ದಟ್ ಈಸ್ ದ ಟೆಂಪರೇಚರ್ ಗ್ರೇಡಿಯಂಟ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೌ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. The layers of atmosphere are heated through. So layers of atmosphere ಅಂದ್ರೆ ನಮಗೆ ಸ್ಟ್ರಾಟೋಸ್ಫಿಯರ್, ಓಕೆ, ಅಯೋನೋಸ್ಫಿಯರ್, ಮೆಸೋಸ್ಫಿಯರ್ ಅಂತ ಇರುತ್ತೆ. ಅವೆಲ್ಲ ಹೀಟ್ ಆಗ್ಬೇಕಂದ್ರೆ ನಮಗೆ ಎರಡು ಪ್ರಾಸೆಸ್ ಆಗುತ್ತೆ. ಒಂದು ರೇಡಿಯೇಷನ್, ಇನ್ನೊಂದು ಕನ್ವೆಕ್ಷನ್. ಈ ಕಂಡಕ್ಷನ್ ಎಲ್ಲ ಆಗುತ್ತೆ ಮೇನ್ಲಿ ಇನ್ ಸಾಲಿಡ್ಸ್ ಎಲ್ಲ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ಕನ್ಸಿಡರ್ ಮಾಡ್ಕೋಬಹುದು ರೇಡಿಯೇಷನ್ ಮತ್ತೆ ಕನ್ವೆಕ್ಷನ್. ಸೊ ಇದರ ಪ್ರಕಾರ ಬೋತ್ 2 and 3 ಅಂತ ಆನ್ಸರ್ ಮಾಡ್ಕೊಳ್ಬಹುದು. Therefore option 4 is the correct answer. Next one, the fastest mode of a heat transfer ಯಾವುದು? that is the radiation. ರೇಡಿಯೇಷನ್ ಏನಕ್ಕೆ? ಬಿಕಾಸ್ ರೇಡಿಯೇಷನ್ ಅನ್ನೋದು ಹೀಟ್ ಎನರ್ಜಿ, ಅಂದ್ರೆ ದ ಎನರ್ಜಿ ಕಮಿಂಗ್ ಫ್ರಮ್ ದ ಸನ್ ಯಾವ ಸ್ಪೀಡ್ ಅಲ್ಲಿ ಬರುತ್ತೆ? 3 × 10⁸ ಮೀಟರ್/ಸೆಕೆಂಡ್ ಅಲ್ಲಿ ಬರುತ್ತೆ. ಸೊ ಈ ರೀಸನ್ ಇಂದ ಯು ಕ್ಯಾನ್ ಕನ್ಸಿಡರ್ ಫಾಸ್ಟೆಸ್ಟ್ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್, ದಟ್ ಇಸ್ ದ ರೇಡಿಯೇಷನ್. ಓಕೆ, ಸೊ ದಟ್ ಇಸ್ ದ ರೇಡಿಯೇಷನ್. ಓಕೆ, now let's move on to the next question. ಏನು? the temperature of a stars determined by, that is the Wien's displacement law. Okay, so Wien's displacement law. Okay, so Wien's displacement law. Okay, right sir. And the next one, equal masses of two liquids are filled in a two similar calorimeters. The rate of cooling will be. So rate of cooling ಅಂದ್ರೆ heat exchange, that is mc delta t. correct? Yes sir, mc delta t. ಇಲ್ಲಿ equal masses ಅಂತ ಕೊಟ್ಟಿದ್ದಾರೆ. so masses are same, two similar calorimeters, so delta t is also same. so q is directly proportional to the c. Okay, so depends on the nature of the liquid, depends upon the specific heat of the liquids. The same for the both liquids, depends on the mass of the liquid. ಇಲ್ಲಿ c ಮೇಲೆ, c ಅಂದ್ರೆ ಏನು? that is specific heat capacity. so specific heat capacity ಎಲ್ಲಿದೆಪ್ಪ? depends upon nature, depends upon the specific heats of the liquids. Okay, so that is option 2. Option 2 is the right answer. Okay sir, also in the radiation no material medium is required. Exactly Sinchana, right? no material medium is required. Okay, so no material medium is required, right? So next one nodi, in cold countries water pipes sometimes burst because now foreign countries alle nodi, ಯುರೋಪಿಯನ್ ಆ ಕಡೆ, ಓಕೆ, ಯುರೋಪ್ ಕಂಟ್ರೀಸ್ ಆ ಕಡೆ ನೋಡಿ, ಅಲ್ಲಿ ನಿಮಗೆ ನಾರ್ಮಲ್ ಆಗಿ ಚಳಿಗಾಲದಲ್ಲಿ ಈ ವಾಟರ್ ಪೈಪ್ಸ್ ಅನ್ನೋದು ಒಡೆದೋಗ್ಬಿಡುತ್ತೆ. ಯಾಕೆ? ಅನಾಮಲಸ್ ಬಿಹೇವಿಯರ್ ಆಫ್ ವಾಟರ್. ಏನಾಗುತ್ತೆ, ಇವಾಗ ನಾರ್ಮಲ್ ಆಗಿ ಕೂಲ್ ಆದ್ರೆ ಏನಾಗಬೇಕು ಸರ್? ಕಾಂಟ್ರಾಕ್ಟ್ ಆಗಬೇಕು ಅಲ್ವಾ? ಸೊ ಕಾಂಟ್ರಾಕ್ಟ್ ಆಗಬೇಕು. ಬಟ್ ಇಲ್ಲೇನಾಗುತ್ತೆ, ಈ ವಾಟರ್ ಅನಾಮಲಸ್ ಬಿಹೇವಿಯರ್ ಇರೋದ್ರಿಂದ
ಇನ್ಸ್ಟೆಡ್ ಆಫ್ ಕಾಂಟ್ರಾಕ್ಷನ್ ಏನಾಗುತ್ತೆ ಬಿಲೋ ದ 4 ಡಿಗ್ರಿ ಸೆಲ್ಸಿಯಸ್ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪೆಂಡ್ ಆದಾಗ ಆ ಪೈಪ್ ಅನ್ನು ಏನಾಗುತ್ತೆ ಒಡೆದೋಗ್ಬಿಡುತ್ತೆ. ಸೊ ವಾಟರ್ ಎಕ್ಸ್ಪಾನ್ಷನ್ ಆಫ್ ಫ್ರೀಸಿಂಗ್ ಅಂತ ಬರೀಬಹುದು. ಓಕೆ, ಸೊ ವಾಟರ್ ಎಕ್ಸ್ಪಾನ್ಷನ್ ಆಫ್ ಫ್ರೀಸಿಂಗ್ ಸೊ ಡ್ಯೂ ಟು ಇಟ್ಸ್ ಅನಾಮಲಸ್ ಬಿಹೇವಿಯರ್ ಆಫ್ ವಾಟರ್. ಓಕೆ, ಅಬ್ನಾರ್ಮಲ್ ಬಿಹೇವಿಯರ್ ಅಂತ ಕರಿಬಹುದು. ಓಕೆನಾ, ರೈಟ್ ಸರ್. ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಹಾ, fill in the blanks. Okay, so temperature, regulation, resolution, trade wind, calorimeter, sea bridge, sublimation. So first one is the device used for measuring quantity of heat. ಯಾವುದು? So calorimeter ಇಲ್ಲಿ ಬರೀತೀನಿ. Okay, so calorimeter ಇದು. Okay, so ಇಲ್ಲಿ ನಾವು calorimeter C ಅಂತ ಬರೀತೀನಿ. Okay, so ಬರೀಲಿ. So calorimeter. Okay, so calorimeter. Okay, so calorimeter. Okay, done. Okay, so done, sir. Next one. The dash of the solid during the melting remains the same. ಯಾವುದು? ದ ಟೆಂಪರೇಚರ್ ಅಲ್ವಾ. ಮೆಲ್ಟಿಂಗ್ ಅಂದ್ರೆ ಚೇಂಜ್ ಆಫ್ ಅ ಫೇಸ್ ಅಥವಾ ಚೇಂಜ್ ಆಫ್ ಸ್ಟೇಟ್. ಚೇಂಜ್ ಆಫ್ ಸ್ಟೇಟ್ ಇದ್ದಾಗ ಏನಾಗುತ್ತೆ, ಟೆಂಪರೇಚರ್ ರಿಮೈನ್ಸ್ ಸೇಮ್. ಅದಕ್ಕೆ ನಾವು ಲೇಟೆಂಟ್ ಹೀಟ್ ಅಂತ ಕರಿತೀವಿ. ಓಕೆ, ಸೊ ದಟ್ ಇಸ್ ಟೆಂಪರೇಚರ್. ಓಕೆ, ಸೊ ದಟ್ ಇಸ್ ದ ಟೆಂಪರೇಚರ್. ಓಕೆ, ಸೊ ದಿಸ್ ಇಸ್ ದ ಟೆಂಪರೇಚರ್. ರೈಟ್ ಸರ್, ಟೆಂಪರೇಚರ್ ಡನ್. ನೆಕ್ಸ್ಟ್ ಒನ್, ದ ಫಿನಾಮಿನನ್ ಇನ್ ವಿಚ್ ಫ್ರೀಸಿಂಗ್ ಆಫ್ ಓಕೆ ಓಕೆ ಇಲ್ಲಿ ನೋಡಿ, ಫ್ರೀಸಿಂಗ್ ಅಲ್ಲ ರೀಫ್ರೀಸಿಂಗ್ ಅಂತ ಹೇಳ್ತಾರೆ. ಓಕೆ, ದ ಫಿನಾಮಿನನ್ ಇನ್ ವಿಚ್ ರೀಫ್ರೀಸಿಂಗ್ ದ ಐಸ್ ವೆನ್ ಪ್ರೆಷರ್ ಇಸ್ ರಿಮೂವ್ಡ್ ಈಸ್ ಕಾಲ್ಡ್ resolution ಅಂತ ಕರೀತೀವಿ. ಓಕೆ, ಸೊ ದಿಸ್ ಒನ್. ಓಕೆ, ಸೊ resolution. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ದ ನೆಕ್ಸ್ಟ್ ಕ್ವೆಶ್ಚನ್, ದ ಪ್ರಾಸೆಸ್ ಆಫ್ ಚೇಂಜ್ ಆಫ್ ಸ್ಟೇಟ್ ಡೈರೆಕ್ಟ್ಲಿ ಫ್ರಮ್ ಅ ಸಾಲಿಡ್ ಟು ವೇಪರ್. ಸೊ ದಟ್ ಇಸ್ sublimation. ಓಕೆ, ಸೊ ದಟ್ ಇಸ್ sublimation. Okay, so that is sublimation. Okay, so that is sublimation without converting into the liquid. And next one, the steady wind blown from a northeast to equator near the surface of earth is called, that is a trade wind anta karite. Okay, so that is a trade wind. Okay, so that we call it as a trade wind. Okay, so the actually geography question. Okay, it actually geography question. Okay na, right sir. So ಇಲ್ಲಿ ಯಾವ್ದು ಉಳಿತು, ಟ್ರೇಡ್ ವಿಂಡ್ ಸಹಿತ ಮುಗಿತು ಅಂಡ್ ಸಿ ಬ್ರಿಡ್ಜ್ ಮಾತ್ರ ಉಳಿತು. ಓಕೆ, ಸೊ ದಿಸ್ ಇಸ್ ಸಿ ಬ್ರಿಡ್ಜ್ ಅಂಡ್ ಲ್ಯಾಂಡ್ ಬ್ರಿಡ್ಜ್ ಅಂತ ಬರುತ್ತೆ. ಆ ಕಾನ್ಸೆಪ್ಟ್ ಅಲ್ಲಿ ಯಾವುದೇ ತರ ಕ್ವಶನ್ಸ್ ಕೇಳಿಲ್ಲ. ಓಕೆ, now next question, are you ready for the thermodynamics? Are you guys ready for the thermodynamics? This is the 9th chapter, 11th chapter. Okay, yes, are you ready for the next chapter, thermodynamics? Yes, very good Gandra. Super. Yes, now let's get started with the very first question. Okay, when two systems are in a thermal equilibrium, the quantity which remains the same in the two system is thermal equilibrium. ಅಂದ್ರೆ ಏನಾಗುತ್ತೆ ಸರ್, temperature remains constant. Okay, so temperature remains same. That is option 3. Option 3 is the correct answer. Okay, next question ನೋಡಿ. Temperature is the measurement of a coolness or hotness of an object. This definition is based on temperature. Okay, temperature ನಾವು ಡಿಫೈನ್ ಮಾಡಿದ್ವಿ. It is the measure of hotness and coolness of the body ಅಂತ. It is based on 0 ತಲ. ಯಾಕೆಂದ್ರೆ if two bodies are a thermal equilibrium with the third body and these two bodies will also in a thermal equilibrium ಅಂತ ಹೇಳುತ್ತೆ. That is degrees of hotness and coolness. Okay, so that is the 0th law of thermodynamics. Okay, so that is 0th law of thermodynamics. Okay, now next question, the internal energy of an ideal gas depends. Okay, so internal energy ಯಾವ ತರ ಬರ್ತೀರಾ, so it is NCV delta T. Okay, so NCV delta T, so it is indicates the delta T. N is number of moles constant, CV that is specific capacity of a gas ಅಥವಾ molar specific heat ಅಂತ ಕರೀಬಹುದು, at a constant volume. So ಇದರ ಪ್ರಕಾರ ನೀವು ಹೇಳಬಹುದು internal energy of depends upon the temperature. So that is the 4. Okay, now so let's move on to the next one. The first law of thermodynamics is concerned with the conservation of what? So ನೀವು ನಾರ್ಮಲ್ ಆಗಿ ಸರ್ Q, the W, U ಅಂತ ಬರೀರಿ, ಅಥವಾ ಡೆಲ್ಟಾ Q, so ಡೆಲ್ಟಾ W and delta U. So ಇವೆಲ್ಲ ಏನು ಸರ್, energy. So this is the heat, it is the energy. W, that is the work is also energy and internal energy. So it is based on conservation of energy. Got my point? So conservation of energy ಅಂತ ಕರಿತೀವಿ. Okay, so that is the conservation of energy. Okay, now let's move on to the next question. The state of thermodynamic system is represented by pressure, temperature and volume. Okay, so pressure, temperature and volume. Okay, so pressure, temperature and volume. Next question, if a system undergoes contraction of a volume, then work done by the system will be. Okay, so ಇಲ್ಲಿ ಏನಾಗುತ್ತೆ, ನೆಗೆಟಿವ್ ಕಾಂಟ್ರಾಕ್ಷನ್. ವಾಲ್ಯೂಮ್ ಏನಾಗುತ್ತೆ, ಕಾಂಟ್ರಾಕ್ಷನ್ ಅಂದ್ರೆ ವಾಲ್ಯೂಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ವಾಲ್ಯೂಮ್ ಕಮ್ಮಿ ಆದ್ರೆ ಏನಾಗುತ್ತೆ, ವರ್ಕ್ ಡನ್ ವಿಲ್ ಬಿ ನೆಗೆಟಿವ್. ಯಾಕೆ ಸರ್, ಇಟ್ ಇಸ್ ಗಿವನ್ ಬೈ dW into P into dV. ಕರೆಕ್ಟಾ? ಎಸ್ ಸರ್.
ಇವಾಗ ಡಿ ವಿ ರೆಡ್ಯೂಸ್ ಆಗ್ತಿದೆ ಅಂತಂದ್ರೆ ಓಕೆ ಸೊ ಡಿ ವಿ ರೆಡ್ಯೂಸ್ ಆಗ್ತಿದೆ ಅಂತಂದ್ರೆ ಸೊ ಡಿ ಡಬ್ಲ್ಯೂ ವಿಲ್ ಬಿ ನೆಗೆಟಿವ್ ಓಕೆ ಸೊ ಡಿ ಡಬ್ಲ್ಯೂ ವಿಲ್ ಬಿ ನೆಗೆಟಿವ್ ಓಕೆ ಸೊ ದಟ್ ಇಸ್ ಆಪ್ಷನ್ 3 ಓಕೆ ಸೊ ಆಪ್ಷನ್ 3 ಓಕೆ ಸೊ ನೆಗೆಟಿವ್ ಆಗುತ್ತೆ ನೆಕ್ಸ್ಟ್ ಒನ್ ಏನ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಓಕೆ ಸೊ ಇಲ್ಲಿ ಕೊಟ್ಟಿರೋದು ಐಸೋಥರ್ಮಲ್ ಅಂದ್ರೆ ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್ ದ ಪ್ರಾಸೆಸ್ ಟೇಕ್ಸ್ ಪ್ಲೇಸ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಇಸ್ ಕಾಲ್ಡ್ ಐಸೋಥರ್ಮಲ್ ಪ್ರಾಸೆಸ್ ಅಂತ ಕರಿತೀವಿ ದ ಎಕ್ಸ್ಪಾನ್ಷನ್ ದಟ್ ಇಸ್ ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಅಂತಂದ್ರೆ ಏನಾಗುತ್ತೆ ದಟ್ ಎಕ್ಸ್ಪಾನ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಇದರ ಪ್ರಕಾರ ಇಂಟರ್ನಲ್ ಎನರ್ಜಿ ಏನಾಗುತ್ತೆ ರಿಮೈನ್ಸ್ ಅನ್ಚೇಂಜ್ ಆಗುತ್ತೆ ಯಾಕೆ ಸರ್ ಇಟ್ ಇಸ್ ಯು ಎನ್ ಸಿ ವಿ ಡೆಲ್ಟಾ ಟಿ ಸೊ ಇಲ್ಲಿ ಟಿ ಅಂತಂದ್ರೆ ಟಿ ಅಲ್ವಾ ಸೊ ಟಿ 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 ಇಲ್ಲಿ ಟೆಂಪರೇಚರ್ ಚೇಂಜ್ ಆಗಲ್ಲ ಅಂತಂದ್ರೆ ಓಕೆ ಸೊ ಐಸೋಥರ್ಮಲ್ ಚೇಂಜ್ ಆಗಲ್ಲ ಅಂದ್ರೆ ಇಂಟರ್ನಲ್ ಎನರ್ಜಿ ಡಿಕ್ರೀಸಸ್ ಇಂಟರ್ನಲ್ ಎನರ್ಜಿ ಆಫ್ ದ ಗ್ಯಾಸ್ ಇನ್ಕ್ರೀಸಸ್ ಆವರೇಜ್ kinetic energy of the molecule decreases okay so right answer that is internal energy remains unchanged okay so internal energy remains unchanged okay right sir next one if a cylinder contains a gas at a high pressure explodes the gas undergoes okay so ಇಲ್ಲಿ explodes ಅಂದ್ರೆ it is the random process ಅಂದ್ರೆ a fast process ಈ fast process ಆಗಿರೋದ್ರಿಂದ there is no time to exchange the heat with the surrounding so therefore heat exchange is 0 ಅಂತ ಅಂದಾಗ ನಮಗೆ ಏನಾಗುತ್ತೆ it is adiabatic process and it is a very fast process ಆದಾಗ it is irreversible process ಇದರ ಪ್ರಕಾರ reversible process ನ ಎಲಿಮಿನೇಟ್ ಮಾಡಿ irreversible adiabatic change and fall in temperature irreversible adiabatic change and raise in temperature raise ಆಗಲ್ಲ fall ಆಗುತ್ತೆ ಓಕೆ ಸೊ ಟೆಂಪರೇಚರ್ ಅನ್ನೋದು fall ಆಗ್ತಾ ಹೋಗುತ್ತೆ ಕ್ಲಿಯರಾ okay now let's move on to the next question the work done in adiabatic change in a gas it depends only on ಯಾದ್ರ ಮೇಲೆ work done in adiabatic change okay so work done in adiabatic change that is delta q that is equals to delta w that is equals to delta u so adiabatic change andre there is no heat exchange therefore it is a 0 so that is delta w that is a delta u and delta w that is equals to minus delta u internal energy okay so that is internal energy and internal energy depends upon change in temperature okay so change in temperature okay clear delta u that is a change in internal energy ಅಥವಾ internal energy ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ change in temperature okay right next question delta u plus delta w ಯಾವ್ದಕ್ಕೆ is valid so delta q is 0 ಅಂದ್ರೆ there is no exchange of heat that is adiabatic process okay so that is adiabatic process that is option 1 next question the work done in which of the following process is 0 so work done ಏನಪ್ಪ sir work done so dw so p into dv okay so work done is 0 ಆಗುತ್ತೆ so work done 0 ಅಂದ್ರೆ p ಇರುತ್ತೆ and dv change in volume ಇರಲಿಲ್ಲ ಅಂದ್ರೆ ಏನಾಗುತ್ತೆ sir it is 0 so therefore w is equals to 0 so ಇದರ ಪ್ರಕಾರ ನಿಮಗೆ ಐಸೋಕೋರಿಕ್ ಪ್ರಾಸೆಸ್ ಆಗಿದ್ರೆ ನಮಗೆ ವರ್ಕ್ ಡನ್ ಏನಾಗುತ್ತೆ 0 ಐಸೋಕೋರಿಕ್ that is volume is a constant change in volume is 0 okay right yes and let's move on to the next question for reversible process necessary condition is ಏನಾಗಬೇಕು ಎನರ್ಜಿ ಲಾಸ್ ಆಗಬಾರ್ದು okay the first point it is energy ಏನಾಗಿರಬಾರ್ದು ಲಾಸ್ ಆಗಬಾರ್ದು and it should be a quasi static ಅಂದ್ರೆ very slow process ಆಗಿರಬೇಕು it is the condition for reversible process okay and ಇದರ ಪ್ರಕಾರ in the whole cycle of the system the loss of any type of heat energy should be 0 okay so should be 0 ಇದೆ but it is the slow process ಆಗಿರಬೇಕು slow process ಬಗ್ಗೆ ಹೇಳಿಲ್ಲ the process should be too fast ಇರಬಾರ್ದು slow ಇರಬೇಕು the process should be slow so that a working substance should remain in a thermal and mechanical equilibrium with the surrounding so ಇಲ್ಲಿ loss of energy ಬಗ್ಗೆ ಹೇಳಿಲ್ಲ the loss of energy should be 0 and it should be a quasi static ಅಂದ್ರೆ very slow process that is option 4 is the right answer okay right sir next question the efficiency of Carnot engine is 100% efficiency ಇಲ್ಲಿ ಟೆಂಪರೇಚರ್ ಬಗ್ಗೆ ಹೇಳಿದ್ರಿಂದ efficiency that is equals to T2 divided by T1 ಓಕೆ ಸೊ ಇವಾಗ T1 ಅಂತೂ ಸೋರ್ಸ್ ಇದ್ದದ್ದು ಟೆಂಪರೇಚರ್ ಇದ್ದೇ ಇರುತ್ತೆ ಸೋರ್ಸ್ ಟೆಂಪರೇಚರ್ ಕೆನಾಟ್ ಬಿ 0 ಓಕೆ ಸೊ ಕೆನಾಟ್ ಬಿ 0 ದೇರ್ಫೋರ್ ನಾವೇನ್ ಮಾಡ್ಬೋದು ಅಂತಂದ್ರೆ ಸೊ ನಿಮಗೆ ಸರ್ ಟೆಂಪರೇಚರ್ ಆಫ್ ದ ಸಿಂಕ್ 0 ಆದ್ರೆ ಏನಾಗುತ್ತೆ ಸರ್ 1 minus 0 divided by T1 ಏನಾಗುತ್ತೆ 1 divided by 0 ಸೊ ದೇರ್ಫೋರ್ 1 ಸೊ 1 ಅನ್ನೋದು ಇಟ್ ಇಸ್ 1 ಅಥವಾ 100% ಆಗುತ್ತೆ ದೇರ್ಫೋರ್ ಟೆಂಪರೇಚರ್ ಆಫ್ ದ ಸಿಂಕ್ should be 0 Kelvin okay got it okay so now let's move on to the next question which of the
accompanying PV diagram best representation of isothermal. Isothermal ಅಂದ್ರೇನು ಸರ್ PV is equals to nRT. ರೈಟಾ? ಇಲ್ಲಿ ಕೊಟ್ಟಿರೋದು ಪ್ರೆಷರ್, ಓಕೆ, ಸೊ ವಾಲ್ಯೂಮ್ ಕೊಟ್ಟಿದ್ರು, ಓಕೆ, ಸೊ NR ಟೆಂಪರೇಚರ್, ಓಕೆ, ಸೊ P ಡಿವೈಡೆಡ್ ಬೈ V ಬರಬೇಕು, ಓಕೆ, ಸೊ ಇಲ್ಲಿ P ಡಿವೈಡೆಡ್ ಬೈ V, ಓಕೆ, ಸೊ P ಡಿವೈಡೆಡ್ ಬೈ V ಮಾಡಿದ್ರೆ, ಓಕೆ, ಸೊ P ಡಿವೈಡೆಡ್ ಬೈ V ಮಾಡಿದ್ರೆ, ಓಕೆ, ಸೊ PV is equals to nRT. P divided by V inversely proportional ವಾ? So P is inversely proportional to V. Okay, so ಇಲ್ಲಿ ನಿಮಗೆ ಟೆಂಪರೇಚರ್ ಅನ್ನೋದು ಬರುತ್ತೆ, ಓಕೆ, ಸೊ PV is equals to nRT ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ ಸ್ಟ್ರೇಟ್ ಲೈನ್ ಅಂತೂ ಬರಲ್ಲ, ಕರ್ವ್ ಲೈನ್ ಬರುತ್ತೆ, ಓಕೆ, ಸ್ಟ್ರೇಟ್ ಲೈನ್ ಇದೆ, ಇಲ್ಲಿ ಕರ್ವ್ ಲೈನ್ ಇದೆ, ಬಟ್ ಇದು ಟೆಂಪರೇಚರ್ ಐಸೋಥರ್ಮಲ್ ಪ್ರಾಸೆಸ್ ಕಾನ್ಸ್ಟೆಂಟ್ ಟೆಂಪರೇಚರ್ ಆಗಬೇಕು. ಸೊ ದೇರ್ ಫೋರ್ ಆಪ್ಷನ್ 2 ಇನ್ಕ್ರೀಸ್ ಮಾಡುತ್ತೆ, ಆಪ್ಷನ್ 2 ರೆಪ್ರೆಸೆಂಟ್ ಮಾಡುತ್ತೆ, ಓಕೆ, ರೈಟಾ? ಎಸ್ ಸರ್. And the next question, so fill in the blanks. The isothermal expansion, internal energy, isochoric, temperature, zero, adiabatic expansion. Zeroth law of thermodynamics defines the concept of ಯಾವ್ದು ಟೆಂಪರೇಚರ್, ಐಸೋಥರ್ಮಲ್ ಎಕ್ಸ್ಪಾನ್ಷನ್, ಇಂಟರ್ನಲ್ ಎನರ್ಜಿನ, ಐಸೋಕೋರಿಕ, ಟೆಂಪರೇಚರ್, adiabatic expansion. So temperature, so concept of temperature, okay, so degrees of hotness and coldness, okay, right sir. And the next one, the work done by the gas in an adiabatic process is equals to ಏನಾಗುತ್ತೆ degrees in internal energy, okay, so degrees in internal energy, work done by the gas in adiabatic process, degrees in its internal energy, okay, so internal energy, okay, so that is U ಅಂತ ಬರೀತೀನಿ, okay, so that is internal energy. So this is 1 and this is the 2. And the next one, dash, okay, in and dash process, work done by the gas is 0, isochoric, ಹೇಳಿದ isochoric, work done by the gas is 0. ಯಾವುದು work done by the gas is 0? Isochoric ಎಲ್ಲಿದೆ? ಇಲ್ಲಿದೆ, okay, so isochoric, that is 3. Okay, so isochoric process, the isochoric process, okay, so this is isochoric process. Next one, the change in internal energy of the system in a cyclic process is 0. ಯಾಕೆ ಈ ಇಂಟರ್ನಲ್ ಎನರ್ಜಿ ಅನ್ನೋದು ಡಿಪೆಂಡ್ಸ್ ಅಪಾನ್ 2 ಫ್ಯಾಕ್ಟರ್ಸ್, ಓಕೆ, ಒಂದು ದಟ್ ಈಸ್ ದ ಟೆಂಪರೇಚರ್, ಇನ್ನೊಂದು ಫೇಸ್, ಯಾವ ಫೇಸ್, ಚೇಂಜ್ ಇನ್ ಫೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೇಮ್ ಫೇಸ್ ಆಗಿದ್ರೆ ಇಂಟರ್ನಲ್ ಎನರ್ಜಿ 0, ಓಕೆ, ಸೊ ಇದರ ಪ್ರಕಾರ ಸೆಟ್ ಇಸ್ 0, ಓಕೆ, ಸೊ 0, that is the fourth one, okay, so fourth one. And the last one, the first operation involved in a Carnot cycle is ಯಾವುದು? ಫಸ್ಟ್ ಆಪರೇಷನ್ ಯಾವ್ದಪ್ಪ? adiabatic process, isothermal process. Sir, it is isothermal process, okay, so that is isothermal process. Isothermal process, okay, so that is isothermal expansion ಅಂತ ಹೇಳ್ತೀನಿ. The first expansion, ನೆನಪಿದೆನಾ? ಸೈಕಲ್ ಹಿಂಗ್ ಬಂದು ಹಿಂಗ್ ಬರುತ್ತೆ, ಮತ್ತೆ ಹಿಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ, ಓಕೆ, ಕಾರ್ನಾಟ್ ಸೈಕಲ್ ನೆನಪಿದೆನಾ? ಹಾ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಕಣ್ರ. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. So kinetic theory of a gases, kinetic theory, so that we are in a 12th chapter. Are you ready? We are in the edge, okay, so we are in the edge. Are you guys ready? So ready ಆಗಿದ್ರು ಅನ್ಸುತ್ತೆ, ಫುಲ್ ಬೆಂಕಿ ಬಿರುಗಾಳಿ ಸಿಂಬಲ್ ಬಂದ್ಬಿಡ್ಲಿ ಬೇಗ ಬೇಗ, ಓಕೆ, ಫುಲ್ ಬರ್ಬೇಕು ಬೆಂಕಿ ಬಿರುಗಾಳಿ, ಓಕೆ, ರೈಟ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. Very good, very good. Okay, now let's move on to the first question. Every gas behaves as an ideal gas. ಯಾವ್ದಕ್ಕೆ ಬರುತ್ತೆ? At high temperature and low pressure, at low temperature and high pressure, at a normal temperature and pressure, and none of the above. So we know that real gas ಆಗಿ at a high temperature and low pressure ಅಲ್ಲಿ act ಆಗುತ್ತೆ. Okay, now next question ನೋಡಿ. In the relation mu is equals to PV divided by RT, ಯಾವುದು? mu is nothing but number of moles. Okay, so this is indicates number of moles. Number of moles ಎಲ್ಲ, so number of molecules ಆಯ್ತು, ಇದು number of moles, okay, that is the fourth one. Okay, now let's move on to the next one. Molecules of a gas behaves like ಅಂತಂದ್ರೆ it is completely rigid and completely elastic. ಇದರ ಪ್ರಕಾರ inelastic ಅನ್ನೋದು ರಾಂಗ್, perfectly elastic, non rigid ಇಲ್ಲ, rigid ಆಗಿರುತ್ತೆ, perfectly elastic rigid sphere. So that is 3. Option 3 is the correct answer. Next one, relationship between PV and E for a gas, that is PV is equals to 2/3 E.
Okay, so this relation, okay, so 3 by 2 energy that is equals to 2 by 3 ಅನ್ನೋಕ್ಕಿಂತ 3 by 2 PV ಅಂತಾನು ಬರಿಬಹುದು ಅಥವಾ PV is equals to 2 by 3 E ಅಂತಾನು ಬರಿಬಹುದು. Okay, so that is the fourth option. And the next question, RMS velocity will be greater. ಯಾದಕ್ಕೆ RMS velocity ಯಾವ ತರ ಬರೀತೀರಪ್ಪ sir? RMS velocity, okay, so VRMS, so that is equals to under square root, so 3 RT divided by M. So molecular mass, okay, so molecular weight ಅಂತಾನು ಕರಿಬಹುದು. ಸೊ ಇಲ್ಲಿ ನಿಮಗೆ ಇದು ಹೈಡ್ರೋಜನ್ 2 ಇದ್ರೆ ಇದು ಆಕ್ಸಿಜನ್ 32. ಓಕೆ, ಸೊ ಇದರದು 2 ಇದ್ರೆ ಇದರದು 32. ಓಕೆ, ಸೊ 32 ಇರೋದ್ರಿಂದ ನಿಮಗೆ ಮಾಸ್ ಮಾಲಿಕ್ಯುಲರ್ ಮಾಸ್ ಕಮ್ಮಿ ಇದ್ರೆ ಸೊ VRMS ಜಾಸ್ತಿ ಇರುತ್ತೆ. ಕರೆಕ್ಟಾ? ಯೂನಿವರ್ಸಲಿ ಪ್ರಪೋರ್ಷನಲ್. ಇದರ ಪ್ರಕಾರ ಈಕ್ವಲ್ ಫಾರ್ ಬೋತ್ ನಥಿಂಗ್ ಇಸ್ ಡಿಫಿನೆಟ್ ಅಂತ ಹೇಳಿದ್ರೆ ಸೊ ನಮಗೆ ಕಮ್ಮಿ ಯಾವ್ದಿರೋದು ಹೈಡ್ರೋಜನ್, ಅಂದ್ರೆ VRMS ಜಾಸ್ತಿ ಇರೋದು ಗ್ರೇಟರ್ ಅಂತ ಕೇಳ್ತಿರೋದು. ಓಕೆ, ಸೊ ಗ್ರೇಟರ್ ಅಂತ ಕೇಳ್ತಿರೋದ್ರಿಂದ ಓಕೆ, ಸೊ ಗ್ರೇಟರ್ ಅಂತ ಕೇಳ್ತಿರೋದ್ರಿಂದ ಯು ಕ್ಯಾನ್ ರೈಟ್ ಇಟ್ ಆಸ್ ಹೈಡ್ರೋಜನ್. ಓಕೆ, ಸೊ ದಟ್ ಇಸ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. Okay, so option 1 is the correct answer. Got my point? Yes, sir. And let's move on to the next question. The root mean square velocity of a gas molecule of a mass at a given temperature is proportional to. So ಅಲ್ಲಿ ನಮಗೆ 3 RT ಅಂತ ಬಂತಲ್ಲ, ಸೊ ಇಲ್ಲಿ 3 KT divided by M ಅಂತ ಬರೀಬಹುದು. That is under square root 2M ಅಂತ ಬರುತ್ತೆ. Okay, so that is under square root M ಅಂತ ಬರುತ್ತೆ. So that is option 4. Clear? Done? Okay. Now let's move on to the next question. Monoatomic gas molecule has degrees of freedom ಎಷ್ಟು ಇರುತ್ತೆ ನಾರ್ಮಲ್ ಆಗಿ? ಸೊ ಇಟ್ ಇಸ್ 3n into constraints. ಓಕೆ, ಸೊ ಕನ್ಸ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ಕನ್ಸ್ಟೆಂಟ್. ಸೊ ಎಫ್ ಇಲ್ಲಿ ನಮಗೆ ಯಾವುದು ಮೋನೋಅಟಾಮಿಕ್ ಗ್ಯಾಸ್ n is equals to 1. ಸೊ n is equals to number of molecules, number of atoms 1 ಆಗಿರೋದ್ರಿಂದ ಸೊ ನಿಮಗೆ f is equals to 3 into 1. ಯಾವುದೇ ತರ ಕನ್ಸ್ಟೆಂಟ್ಸ್ ಇಲ್ಲ, 0, and degrees of freedom that is equals to 3. ಸೊ ಇದರ ಪ್ರಕಾರ 3 ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಬರುತ್ತೆ. ಅದೇ ಡಯಾಟಮಿಕ್ಗೆ ದಟ್ ಇಸ್ ದ 5. ಟ್ರಯಾಟಮಿಕ್ಗೆ ಬೇಸ್ಡ್ ಆನ್ ಲೀನಿಯರ್ ಆರ್ ನಾನ್ ಲೀನಿಯರ್ ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ರೈಟಾ? ಎಸ್ ಸರ್. ಅಂಡ್ ನೆಕ್ಸ್ಟ್ ಕ್ವಶನ್, ದ ಸ್ಪೆಸಿಫಿಕ್ ಹೀಟ್ ಆಫ್ ಅನ್ ಐಡಿಯಲ್ ಗ್ಯಾಸ್. ಓಕೆ, ಸ್ಪೆಸಿಫಿಕ್ ಹೀಟ್ ಆಫ್ ಅನ್ ಐಡಿಯಲ್ ಗ್ಯಾಸ್ ಏನಾಗಿರುತ್ತೆ? ಸೊ ಸ್ಪೆಸಿಫಿಕ್ ಹೀಟ್ ಆಫ್ ಐಡಿಯಲ್ ಗ್ಯಾಸ್ ಅಂತಂದ್ರೆ ಇಲ್ಲಿ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿನ ಕೇಳ್ತಿರೋದು. ಇದರ ಪ್ರಕಾರ ಸೊ FR ಡಿವೈಡೆಡ್ ಬೈ 2, ಅದೇ CP ನ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಇಟ್ ಇಸ್ 1 ಪ್ಲಸ್ F ಡಿವೈಡೆಡ್ ಬೈ 2 ಇಂಟು R ಅಂತ ಬರೀಬಹುದು. ಸೊ ಇಲ್ಲಿ ಟೆಂಪರೇಚರ್ ಏನಾದರೂ ಕಾಣಿಸ್ತಾ ಇದೆನಾ? ಕಾಣಿಸ್ತಲ್ಲ. ದೇರ್ ಫೋರ್ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಓಕೆ, ಸೊ ದಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಓಕೆ, ಸೊ ದಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ದ ರೈಟ್ ಆನ್ಸರ್. ಗಾಟ್ ಮೈ ಪಾಯಿಂಟ್? ಓಕೆ, ಸೊ ನೆಕ್ಸ್ಟ್ ಕ್ವಶನ್, if the molecular weight of the two gases are M1 and M2. Okay, so M1 ಆಗಿದೆ, M1 and M2. Then at the temperature, okay, then at the temperature, ratio of root mean square velocity V1 and V2. So ನಮಗೆ ಗೊತ್ತಿರೋ ಪ್ರಕಾರ so VRMS is inversely proportional to the under square root M. ಕರೆಕ್ಟಾ? ಎಸ್ ಸರ್. V1 divided by V2 ಅಂತ ಹೇಳಿದ್ರೆ ಸೊ ರೆಸಿಪ್ರೋಕಲ್ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಇಸ್ M2 divided by M1 ಆಗುತ್ತೆ. Okay, so ಇಲ್ಲಿ root M2 divided by M1 is the correct answer. Okay, so that is option 2. Option 2 is the correct answer. Clear? Very good Anup, very good Raju, very good Roina. And next to Gayatri, Yashoda, give PDF sir please. WhatsApp ಅಲ್ಲಿ share ಮಾಡ್ತೀನಿ, ತಗೊಳ್ಳಿ. ಓಕೆನಾ? Right. Very good. Now, let's move on to the next question. Molar specific heat at a constant volume is a CV. For a monoatomic gas ಏನಾಗುತ್ತೆ? So CV that is equals to FR divided by 2. ಕರೆಕ್ಟಾ? ಎಸ್ ಸರ್. ಇವಾಗ ನಮಗೆ ಕೊಟ್ಟಿರೋದು ಮೋನೋಅಟಾಮಿಕ್ ಗ್ಯಾಸ್, ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು? 3. ಸೊ ದೇರ್ ಫೋರ್ 3R ಡಿವೈಡೆಡ್ ಬೈ 2 ಅಂತ ಬರೆದ್ರೆ ಸಾಕು. 3R divided by 2. Okay, now let's move on to the next question. ಏನಿಲ್ಲ, the adjoining figure shows the graph of pressure and volume of a gas at a two temperature T1 and T2. Which of the following interference is the correct? Interferences is correct ಅಂತ ಕೇಳ್ತಿರೋದು. ಯಾವುದು ಕರೆಕ್ಟ್? ಸೊ ಆರಿಜಿನ್ ಇಂದ ಯಾವುದು ದೂರ ಇರುತ್ತೆ ದಟ್ ಈಸ್ ಹೈ ಟೆಂಪರೇಚರ್, ಯಾವ್ದು ಆರಿಜಿನ್ ಅಂದ ಯಾವ್ದು ಸಮೀಪ ಇರುತ್ತೆ ಅದು ಲೋ ಟೆಂಪರೇಚರ್. ಇಲ್ಲಿ T1 and T2 ಅಂತ ಕೊಟ್ಟಿದ್ದಾರೆ. ಸೊ T1, ಓಕೆ, ಸೊ T1 is greater than T2 or so T1 is less than T2 or T2 is greater than T1 ಅಂತ ಬರೀಬಹುದು. ಓಕೆ, ಸೊ ಎರಡರಲ್ಲಿ ಕಂಡೀಷನ್ ಯಾವ್ದು ಅಪ್ಲೈ ಆಗುತ್ತೋ ನೋಡಿ. ಸೊ T1 is greater than T2 ಇದೆನಾ? ಇಲ್ಲ, T1 is less than ಇದೆ. ಸೊ ಇದು ಕ್ಯಾನ್ಸಲ್. T1 is less than T2. That is option 3 is the correct answer. Okay, option 3 is the correct answer. You got my point? Yes. And let's move on to the next question. The figure shows
the volume V versus temperature T graphs for a certain mass of a perfect gas at a two constant pressures P1 and P2. What inferences can you draw from the graphs ಅಂತ ಕೇಳ್ತಿರೋದು. ಓಕೆ, ಸೊ ಇಲ್ಲಿ ನಮಗೆ ಕೊಟ್ಟಿರೋದು ಯಾವುದು ಟಿ ವರ್ಸಸ್ ವಿ. ಸೊ ನಮಗೆ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಪ್ರಕಾರ ಪಿ ವಿ ಇಸ್ ಈಕ್ವಲ್ಸ್ ಟು ಎನ್ ಆರ್ ಟಿ. ಓಕೆ, ಸೊ ಪಿ ವಿ ಇಸ್ ಈಕ್ವಲ್ಸ್ ಟು ಎನ್ ಆರ್ ಟಿ. ಇಲ್ಲಿ ಟಿ ವರ್ಸಸ್ ವಿ ಬರಬೇಕು. ಸೊ ಟಿ ವರ್ಸಸ್ ವಿ ಅಂತಂದ್ರೆ ಏನಾಗುತ್ತೆ ಸರ್? ಟಿ ವರ್ಸಸ್ ವಿ ಅಂದ್ರೆ ಪಿ ಡಿವೈಡೆಡ್ ಬೈ ಎನ್ ಆರ್. ಸೊ ಇದ್ರ ಪ್ರಕಾರ ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ ಅಂದ್ರೆ so T divided by V directly proportional to P. So therefore, idr prakara, so more the inclination, more is the pressure. So P1 is greater than P2. Okay, so P1 is greater than P2 anta baribodu. Okay, so P1 is greater than P2. That is option 1. Okay, so option 1 is the right answer. Got my point? Okay, now let's move on to the fill in the blanks. The first one, first one. According to a dash law, equal volumes of all gases at equal temperature and pressure have same number of molecules. See how do Avogadro. Okay, so this is Avogadro. Okay, so this is Avogadro number. Okay, so Avogadro's number. Okay, so Avogadro's law anta helbodu. The kinetic energy of a molecule is proportional to dash. Okay, so proportional to dash. Kinetic energy directly proportional to the temperature. Okay, so that is directly proportional to the temperature. Okay, sir, directly proportional to the temperature. Okay, so next one, third one. Okay, in equilibrium, the total energy is equally distributed in all possible energy modes, with each mode having an average energy is equal to half kBT, is known as law of equipartition energy. Okay, so this is 3. Okay, this is 1, this is 2, and this is 3. Barkoli, okay na? So equipartition short tag barita idini, equipartition of energy. Okay, so equipartition of energy. Okay, so next one, the last one. Degrees of freedom of a diatomic gas, that is a 5. Okay, so that is a 5, that is a 4. Okay, last one. The average distance between the molecules can travel without colliding is called. Okay, so average distance. So that is a mean free path. Okay, so mean free path, MFP anta baritidini. Okay, so this is 5. So mean free path. Illi kottiro options alla adonde left agirodu. So that will be the answer. Okay, right? Yes. So ivaga ನಾವು kinetic theory of gases ಮುಗಿಸಿದ್ವಿ and 13th chapter. Are you guys ready? So are you guys ready? So are you guys ready? So oscillation, that is the last second chapter. Okay, so that is the last second chapter. Okay, so that is the last second chapter, right? Sir, second PUC MCQ ಮಾಡ್ತೀರಾ? ಆಲ್ರೆಡಿ ನಾವು ಮಾಡಿದ್ದೀವಿ. If you want, you please let me know in the comment box. So next week ಅಲ್ಲಿ ನಿಮಗೋಸ್ಕರ ತರ್ತೀವಿ. Okay, right, very good, very good, very good ಕಂಡ್ರಾ, very good ಕಂಡ್ರಾ. Superb, superb, superb. Now let's move on to the first question. The function of a time which is not a periodic among the following. So periodic function ಆಗಿರಬೇಕಂದ್ರೆ ನಮಗೆ trigonometric functions ಆಗಿರಬಹುದು, sin ಆಗಿರಬಹುದು, cos ಆಗಿರಬಹುದು. ಇದರ ಪ್ರಕಾರ ನೋಡಿದ್ರೆ ಓಕೆ, ಸೊ ಇದು trigonometric function, I mean trigonometric function, that means periodic, this is periodic, this is periodic, and this is not periodic. Okay, that is option 3 is the correct answer. ಇಲ್ಲಿ ಕೇಳಿರೋದು not periodic. So not periodic ಅಂದ್ರೆ that is e power minus mt is the correct answer. Okay, now let's move on to the next one. Maximum acceleration of a particle executing simple harmonic motion is usual meaning. Okay, so that is acceleration ಯಾವ ತರ ಬರೀತೀವಿ ಸರ್? acceleration that is equals to minus omega square x. So maximum maximum ಅಂತಂದ್ರೆ maximum ಅಂದ್ರೆ acceleration ಅಂತಂದ್ರೆ, so displacement will be maximum. Therefore maximum acceleration that is equals to so minus omega square a. So ಇದರ ಪ್ರಕಾರ which is the right answer? That is omega square a. Okay, so minus omega square a, that is option 1 is the correct answer. Okay, now let's move on to the next question. Okay, so next question gona, uniform circular motion can be seen as simple harmonic motion because ನಾರ್ಮಲ್ ಆಗಿ ಒಂದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಯಾರ್ಯಾರು ಥಿಯರಿ ಪಾರ್ಟ್ ನೋಡಿದ್ರೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಶಾಡೋ, ಓಕೆ, ಸೊ ಶಾಡೋ ಅಥವಾ ಪ್ರೊಜೆಕ್ಷನ್ ಅಂತ ಕರಿತೀವಿ ನೋಡಿ. ದ ಪ್ರೊಜೆಕ್ಷನ್ ಆಫ್ ಸರ್ಕ್ಯುಲರ್ ಮೋಷನ್ ಆನ್ ಇಟ್ಸ್ ಡಯಾಮೀಟರ್, ಓಕೆ, ಎಕ್ಸಿಕ್ಯೂಟ್ಸ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೇಳ್ಬೋದು. ಡಯಾಮೀಟರ್ ಅಂತ ಹೇಳ್ಬೋದು, ರೇಡಿಯಸ್ ಅಂತ ಹೇಳ್ಬೋದು. ಓಕೆ, ಪ್ರೊಜೆಕ್ಷನ್ ಆಫ್ ಅ ಸರ್ಕ್ಯುಲರ್ ಮೋಷನ್ ಏನಿದೆಯಲ್ಲ, ಸೊ on its diameter, projection of circular motion on its diameter executes a simple harmonic motion. That is option 3. Next one, next question. The restoring force acting on the particle executing simple harmonic motion. Okay, so ಏನಾಗುತ್ತೆ, so force is always seeking towards the mean position. ಅಂದ್ರೆ ಈ force ಅನ್ನೋದು restoring force always try to come to the mean position only. So ಅದಕ್ಕೆ restoring force acting ಯಾವ ಕಡೆ ಆಕ್ಟ್ ಆಗುತ್ತೆ on the particle executing simple harmonic motion, it is always towards the mean position. Okay, so mean position ಅಂದ್ರೆ ಯಾವ್ದಾಗುತ್ತೆ, directed in the same direction as the displacement, inversely proportional to the displacement,
directly proportional to the displacement and independent of the displacement. And the restoring force is directly proportional to the minus x, that is directed in the same direction, inversely proportional to the displacement, directly proportional to the displacement. Okay, so that is directly proportional to the displacement. Okay, same direction anta agala, illi same ಆಗಿರೋದ್ರಿಂದ ಅದಕ್ಕೆ ನಾನು ಅದನ್ನ wrong ಅಂತ ಬರ್ಕೊಂಡಿದ್ದೀನಿ. Okay, so this is wrong, inversely proportional wrong, independent of displacement is also wrong. That is option 3. Okay, right. So next one, velocity and displacement of the particle. You know, displacement. Okay, so let's say this is y. Okay, so illandre x and this is y, acceleration. E erder madhye ಎಷ್ಟು sir 90 degree. E erder madhye ಎಷ್ಟು sir it is also 90 degree. But E erder madhye ಎಷ್ಟು sir it is 180 degree. Getting my point? The phase difference between, you know, position, I mean displacement of the particle and velocity, that is 90 degree. And velocity and acceleration, that is also 90 degree. Displacement and acceleration under, that is 180 degree. Therefore, velocity and displacement of the body executing simple harmonic motion is having a phase difference of 90 degree. Okay, so phase difference of 90 degree. Okay, that is option 3. Clear? Okay, blue stock. So 5th February sir ತಗೊಳ್ತಾರೆ 2 and 3 marks ದು. Okay, 2 and 3 marks and 5 marks ದು ಶ್ರೀಧರ್ sir 5th February ಗೆ ತಗೊಳ್ತಾರೆ. Now, let's move on to the next question. If simple harmonic motion is represented by x is equals to a cos of omega t plus phi, where phi is the phase. Okay, so that is the displacement, amplitude alla, idu alla, angular frequency alla, phase constant. Okay, so that is a phase constant. That is option 4. Okay, now let's move on to the next question. Which of the following will produce oscillatory vibration? Musical instruments? Yes, sir. The membrane of a drum, musical instrument, guitar ತಗೊಳ್ಳಿ, ಹಿಂಗೆ ಸ್ಟ್ರೈಕ್ ಮಾಡಿದ್ರೆ ವೈಬ್ರೇಟ್ ಆಗ್ತಾ ಇರುತ್ತೆ. Membrane of the drum, ತಬಲ ತಗೊಳ್ಳಿ, ಹಿಂಗೆ ಬಾರಿಸಿದ್ರೆ ಫುಲ್ ವೈಬ್ರೇಷನ್ ಆಗ್ತಿರುತ್ತೆ. ಡಯಾಫ್ರಮ್ ಆಫ್ ಟೆಲಿಫೋನ್, ಇವಾಗ ಟೆಲಿಫೋನ್ ಅಲ್ಲಿ ಮಾತಾಡ್ತಿರ್ತ ಅವ್ರ ಸೌಂಡ್ ಕೇಳಿಸ್ತಿರುತ್ತೆ, ಆ ಕಡೆ ಮಾತಾಡೋದು, ಅದು ಹೆಂಗ್ ಕೇಳಿಸ್ತದೆ? ಬಿಕಾಸ್ ಆಫ್ ವೈಬ್ರೇಷನ್ ಆಫ್ ದಟ್ ಡಯಾಫ್ರಮ್ ಆಫ್ ಟೆಲಿಫೋನ್. Okay, so that therefore, so all of the above. Okay, so all of the above. Next question. The external force acting on a body in a periodic motion at equilibrium position is, ಏನಾಗುತ್ತೆ? At equilibrium force, ಇಲ್ಲಿ at equilibrium position ಅಲ್ಲಿ ಏನಾಗಿರುತ್ತೆ? The force is 0. Okay, the force is 0. Net force on a particle at a equilibrium position is 0. ಅದೇ extreme position ಗೆ maximum. Okay, extreme position maximum and mean position ಗೆ ಅಥವಾ equilibrium position ಗೆ that is 0. So option 3. Next question. In simple harmonic motion, force is directed towards, ಯಾವಾಗಲೂ towards the mean position. Okay, always towards the mean position. Okay, so always towards the mean position. Extreme position ತಗೊಂಡೋಗಿ always try to bring the particle towards the mean position. ಈ ಕಡೆ left side extreme position ತಗೊಂಡೋಗಿ always the force is try to bring the particle to mean position. Therefore, option 2 is the correct answer. That is mean position. Next question. An oscillatory body comes to the rest because ಏನಾಗುತ್ತೆ? Actually damping due to the friction. Okay, so that is due to friction. The damping due to friction. External force acts along it. ಇಲ್ಲ along it ಅಂದ್ರೆ oscillation ಆಗ್ತಾನೆ ಇರಬೇಕು, ಬಟ್ ಅದು ಆ ತರ ಆಗ್ತಿಲ್ಲ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಒನ್. Any material medium in any material medium is a collection of a large number dash which manifest themselves as electrons, atoms, coupled oscillator and molecules. So ಈ coupled oscillator ಎಲ್ಲ ನಿಮಗೆ ಪ್ರಾಕ್ಟಿಕಲ್ಸ್ ಅಲ್ಲಿ ಕಲ್ತಿರ್ತಾರೆ ನೀವು. ಓಕೆನಾ? Now let's move on to the next question. Okay, so the quantities which characterize simple harmonic motion are. So normal ಆಗಿ ಇವಾಗ ಬರ್ಕೊಂಡ್ರೆ, okay, so x is equals to a sin of omega t so plus phi. ಏನೇನಿದೆ ಇದರಲ್ಲಿ? ಸರ್ ಡಿಸ್ಪ್ಲೇಸ್ಮೆಂಟ್ ಇದೆನಾ? ಎಸ್ ಸರ್. ಆಂಪ್ಲಿಟ್ಯೂಡ್ ಇದೆನಾ? ಎಸ್ ಸರ್. ಆಂಗುಲರ್ ಫ್ರೀಕ್ವೆನ್ಸಿ ಇದೆನಾ? ಎಸ್ ಸರ್. ಫೇಸ್ ಆಂಗಲ್ ಇದೆನಾ? ಎಸ್ ಸರ್. ಸೊ ಆಂಪ್ಲಿಟ್ಯೂಡ್, ಆಂಗುಲರ್ ವೆಲಾಸಿಟಿ ಅಂಡ್ ಫೇಸ್ ಆಂಗಲ್, ಎಸ್ ಇದೆ. ವೇವ್ ಲೆಂತ್ ಇದೆನಾ? ಇಲ್ಲ. ಸೊ ದೇರ್ಫೋರ್ ಇದು ಇಲ್ಲ. ಫ್ರೀಕ್ವೆನ್ಸಿ ಇದೆನಾ? ಇಲ್ಲ. ಸೊ ದೇರ್ಫೋರ್ ಇದನ್ನು ಸಹಿತ ಅಲ್ಲ. ಸೊ ನನ್ ಆಫ್ ದ ಅಬೌವ್ ಅನ್ನೋದು ಸಹಿತ ಇಲ್ಲ. ಸೊ ದೇರ್ಫೋರ್ ಆಪ್ಷನ್ 1 is the right answer. Okay, so option 1 is the right answer. Okay, clear? Done? Sir, should I do past year papers to get full marks? ಸ್ಪ್ಯಾಮಿಂಗ್ ಮಾಡಬೇಡ ಮಹೇಂದ್ರ, ಸ್ವಲ್ಪ ಲಾಜಿಕ್ ಯೂಸ್ ಮಾಡು. ನೀನ್ ಪಾಸ್ಟ್ ಇಯರ್ ಓದಂಗಿತ್ತಂದ್ರೆ ಎಕ್ಸಾಮ್ ಏನಕ್ಕೆ ಕಂಡಕ್ಟ್ ಮಾಡ್ತಾರೆ ನನಗೆ ಅಲ್ವಾ? ಸ್ವಲ್ಪ ಲಾಜಿಕಲ್ಲಿ ಯೋಚನೆ ಮಾಡು. ಓಕೆ, ಲಾಜಿಕಲ್ಲಿ ಯೋಚನೆ ಮಾಡು. ನಿನಗೆ ಪಾಸ್ಟ್ ಇಯರ್ ಕ್ವಶನ್ಸ್ ಕೊಟ್ಟು ನೀನು ಫುಲ್ ಮಾರ್ಕ್ಸ್ ತೊಳಂಗಿತ್ತಂದ್ರೆ ನಿನಗೆ ವರ್ಷ ಪೂರ್ತಿ ಪಾಠ ಏನಕ್ಕೆ ಮಾಡಬೇಕು? Now, the maximum displacement of the particle is called amplitude. Okay, so maximum displacement of the particle is called amplitude. Okay, now let's move on to the next question.
both kinetic energy and potential energy peak dash during each periodic function. Okay, so ಎಷ್ಟು ಟೈಪ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಪೀಕ್ ಹೋಗುತ್ತೆ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಎಷ್ಟು ಸತಿ ಇವಾಗ ನೋಡಿ ಡ್ಯೂರಿಂಗ್ ಈಚ್ ಪೀರಿಯಡ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ನೋಡ್ಕೊಳ್ಳಿ. ಸಿಂಪಲ್ ಪೆಂಡಲಮ್. ಓಕೆ, ಸೊ ರೈಟ್ ಫ್ರಮ್ ಈ ಎಕ್ಸ್ಟ್ರೀಮ್ ಪೊಸಿಷನ್ ಸ್ಟಾರ್ಟ್ ಆಗಿದೆ. ಓಕೆ, ಈ ಎಕ್ಸ್ಟ್ರೀಮ್ ಪೊಸಿಷನ್ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಅಂಡ್ ಮೀನ್ ಪೊಸಿಷನ್ ಬಂತು, ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಅಂಡ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಅಂಡ್ ಈ ಪೊಸಿಷನ್ ಬಂತು. ಎಷ್ಟಾಯ್ತು ಸರ್? ಪೊಟೆನ್ಷಿಯಲ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆ ಎಷ್ಟು ಸತಿ ಮ್ಯಾಕ್ಸಿಮಮ್ ಆಯ್ತು ಸರ್? ಪೊಟೆನ್ಷಿಯಲ್ ಎನರ್ಜಿ 2 ಟೈಮ್ಸ್ ಮತ್ತೆ ಕೈನೆಟಿಕ್ ಎನರ್ಜಿ ಮೀನ್ ಪೊಸಿಷನ್ ಅಲ್ಲಿ ಮ್ಯಾಕ್ಸಿಮಮ್ ಆಗುತ್ತೆ ಮತ್ತೆ ಸೇಮ್ ಪೊಸಿಷನ್ ಬರುತ್ತೆ. ಸೊ ದೇರ್ ಫೋರ್ ನಿಮಗೆ ಟ್ವೈಸ್. ಓಕೆ, 2 ಟೈಮ್ಸ್ ಆಗುತ್ತೆ. ಓಕೆ, ಸೊ 2 ಟೈಮ್ಸ್ ಸರ್ ನಿಮಗೆ ಬೋತ್ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಪೀಕ್ twice during each period of a simple harmonic motion. Next one, the two forces acting on a bob of a simple pendulum ಯಾವ್ದಾಗುತ್ತೆ? ಸೊ ನೋಡಿ, ಒಂದು ಬಾಬ್ ಇವಾಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ರಿಜಿಡ್ ಸಪೋರ್ಟ್. ಓಕೆ, ಒಂದು ಟೆನ್ಷನ್ ಇಂದ ಒಂದು ಬಾಬ್ ನೇತಾಡ್ತಾ ಇರುತ್ತೆ ಅಲ್ವಾ? ನೇತಾಡ್ತಾ ಇರುತ್ತೆ, ಅದು ರೆಸ್ಟ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ. ರೆಸ್ಟ್ ಅಲ್ಲಿ ಇದ್ರೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿರುತ್ತೆ ಸರ್? 2 ಫೋರ್ಸ್. ಒಂದು ಆ ಬಾಬ್ ನ ಕಟ್ಟಿರ್ತಾರಲ್ಲ ಟೆನ್ಷನ್ ಇನ್ ದ ಸ್ಟ್ರಿಂಗ್, ಇನ್ನೊಂದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ನಥಿಂಗ್ ಬಟ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ. 2 ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಓಕೆನಾ? ರೈಟ್. ಸೊ ಫ್ರಿಕ್ಷನಲ್ ಫೋರ್ಸ್ ಇಲ್ಲ, ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅಂಡ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಎಸ್, ಅಂಡ್ ಫ್ರಿಕ್ಷನಲ್ ಫೋರ್ಸ್ ಇಲ್ಲ, ಎಲೆಕ್ಟ್ರಿಕಲ್ ಫೋರ್ಸ್ ಇಲ್ಲ. ದೇರ್ ಫೋರ್ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ 2. ಓಕೆ, option 2 is the right answer. Clear? Yes. Next one, planets rotate about their own axis and revolve around the sun. Their motion is ಯಾವ್ದಾಗಿರುತ್ತೆ ಹೇಳಿ ಸ್ವಲ್ಪ, ಇದಕ್ಕೆ ಆನ್ಸರ್ ಮಾಡಿ. yes Anup, you are right. ಪೋಲ್ ಮಾಡಿಸಿ. ಮಯೂರ್ ಶೆಟ್ಟಿ, ನಿಮಗೆ ಗೊತ್ತಿದೆನೋ ಗೊತ್ತಿಲ್ವೋ ಗೊತ್ತಿಲ್ಲ. ಸೊ ನಾವು ಏನ್ ಮಾಡಿದೀವಿ ಅಂತಂದ್ರೆ ನಿಮಗೆ ತಿಳಿಸ್ತಾನೆ ಇದೀವಿ, ಯೂಟ್ಯೂಬ್ ಅಲ್ಲಿ ಪೋಲ್ಸ್ ವರ್ಕ್ ಆಗ್ತಿಲ್ಲ. ಓಕೆ, ಪೋಲ್ಸ್ ವರ್ಕ್ ಆಗ್ತಿಲ್ಲ. ಕ್ಲಿಯರಾ? ಡನ್. ಹಾ, ನೆಕ್ಸ್ಟ್ ನೋಡಿ, ಪ್ಲಾನೆಟ್ಸ್ ರೊಟೇಟ್ ಅಬೌಟ್ ದೇರ್ ಓನ್ ಆಕ್ಸಿಸ್ ಅಂಡ್ ರಿವಾಲ್ವ್ ಅರೌಂಡ್ ದ ಸನ್. ದೇರ್ ಮೋಷನ್ ಇಸ್, ಇವಾಗ ನೋಡಿ, ಒಂದು ನಮ್ಮ ಭೂಮಿನ ಅನ್ಕೊಳ್ಳಿ, ಒಂದು ಸನ್ ಸುತ್ತಮುತ್ತ ಅಂದ್ರೆ ಸೂರ್ಯನ ಸುತ್ತಮುತ್ತ ಕಂಪ್ಲೀಟ್ ಮಾಡಕ್ಕೆ, ಒಂದು ರೌಂಡ್ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಟೈಮ್ ತಗೊಳತ್ತಪ್ಪ? ಆನ್ ಅಂಡ್ ಆವ್ರೇಜ್, ಪ್ರಿಸೈಸ್ ಅಲ್ಲ, ಆನ್ ಅಂಡ್ ಆವ್ರೇಜ್ 365 ಡೇಸ್ ತಗೊಳುತ್ತೆ. ಇನ್ನೊಂದು ರೌಂಡ್ ಆಗ್ಬೇಕಂದ್ರೆ 365 ಡೇಸ್ ತಗೊಳುತ್ತೆ. ಇನ್ನೊಂದು ರೌಂಡ್ ಆಗ್ಬೇಕಂದ್ರೆ 365 ಡೇಸ್ ತಗೊಳುತ್ತೆ. ಸೊ ಇಟ್ ಈಸ್ ಅ ಪೀರಿಯೋಡಿಕ್ ಫಂಕ್ಷನ್, ಐ ಮೀನ್ ಪೀರಿಯೋಡಿಕ್ ಮೋಷನ್ ಅಂತ ಕರಿತೀವಿ. ಇಸ್ ಇಟ್ ಅ ವೈಬ್ರೇಟರಿ ಮೋಷನ್? ಇಲ್ಲ. ಇಸ್ ಇಟ್ ಆಸಿಲೇಟರಿ ಮೋಷನ್? ಇಲ್ಲ. ಸೊ ನಾನು ಹೇಳ್ತೀನಂದ್ರೆ ಆಲ್ ಆಸಿಲೇಟರಿ ಮೋಷನ್ಸ್ ಆರ್ ಪೀರಿಯೋಡಿಕ್ ಮೋಷನ್ಸ್, ಬಟ್ ಆಲ್ periodic motion not oscillatory motion. So ಇದರ ಪ್ರಕಾರ periodic but not oscillatory. Okay, so periodic but not oscillatory. Yes. So that is option 3. Okay, so option 3 is the correct answer. Next question. The following statements related to periodic motion. Every oscillatory motion is a periodic. Yes, this is right. Every oscillatory motion is a periodic. Okay, ಒಟ್ಟಿಗೆ ಒಂದು ಕಂಪ್ಲೀಟ್ ವೈಬ್ರೇಷನ್ ಆಗಬೇಕಾದ್ರೆ ಎಷ್ಟು ಟೈಮ್ ತಗೊಳ್ಳೋದು ಅದು ಸೇಮ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಸೆಕೆಂಡ್ ಸ್ಟೇಟ್ಮೆಂಟ್, ಎವ್ರಿ periodic motion is a oscillatory. No, it is wrong. ಸೊ ಎಕ್ಸಾಂಪಲ್ ನೀವು ನೋಡ್ಕೊಂಡ್ರೆ ಪ್ಲಾನೆಟರಿ ಮೋಷನ್. ಓಕೆ, ಸೊ ಪ್ಲಾನೆಟರಿ ಮೋಷನ್ ಅಲ್ಲಿ ಇದು ಪಿರಿಯಾಡಿಕ್ ಮೋಷನ್ ಆಗಿದೆ, ಬಟ್ ಇಟ್ ಇಸ್ ನಾಟ್ ಆಸಿಲೇಟರಿ ಮೋಷನ್. ಬಟ್ ಅ ಸಿಂಪಲ್ ಪೆಂಡಲಮ್ ನೋಡಿ, ಸೊ ಇಟ್ ಇಸ್ ಅ ಆಸಿಲೇಟರಿ ಮೋಷನ್, ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಅ ಪಿರಿಯಾಡಿಕ್ ಮೋಷನ್ ಆಲ್ಸೋ. ಸೊ ದೇರ್ ಫೋರ್ ಸ್ಟೇಟ್ಮೆಂಟ್ 1 is true, but 2 is a false. Okay, statement 1 is a true. Okay, statement 1 is true and 2 is the false. Okay, right. So next question. The column 1 is a type of motion and column 2 is the example. Identify the correct match. Linear motion ಅಂದ್ರೆ ಸ್ಟ್ರೇಟ್ ಆಗಿ ಹೋಗ್ತಿರೋದಪ್ಪ. ಯಾವುದು? ಆರ್ಬಿಟಲ್ ಮೋಷನ್, ಪೆಂಡುಲಮ್ ಆಫ್ ಅ ವಾಲ್ ಕ್ಲಾಕ್, ಅಂಡ್ ಆರ್ಡರ್ಲಿ ಮೂವಿಂಗ್ ಇನ್ ಅ ಲೈನ್ ಅಂದ್ರೆ ಸ್ಟ್ರೇಟ್ ಲೈನ್ ಮೋಷನ್. Therefore the first one, okay, so the first one matching with the C. ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ. ಸಿ ಎಲ್ಲಿದೆ? ಇದು ಇಲ್ಲ, ಸೊ ಇದು ಇಲ್ಲ, ಸಿ ಇದೆ. ಸೊ 3 and 4 ಆಪ್ಷನ್ ಅಲ್ಲಿ ಇದೆ. ಸೊ ಸೆಕೆಂಡ್ ಒನ್ ಏನಿದು? ಪ್ರೊಜೆಕ್ಟೈಲ್ ಮೋಷನ್. ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಎ ಬಾಲ್ ಥ್ರೋನ್ ಅಪ್ವರ್ಡ್. ಓಕೆ, ಸೊ ಬಾಲ್ ಥ್ರೋನ್ ಅಪ್ವರ್ಡ್. ಸೊ ಡಿ ಇರಬೇಕು. ಓಕೆ, ಸೊ ಡಿ ಇದೆ. ಓಕೆ, ಅಂಡ್ ಥರ್ಡ್ ಒನ್. ಓಕೆ, ಸೊ ಥರ್ಡ್ ಒನ್ ಯಾವ್ದಿದೆ? ಸರ್ಕ್ಯುಲರ್ ಮೋಷನ್, ಆರ್ಬಿಟಲ್ ಮೋಷನ್ ಆಫ್ ದ ಪ್ಲಾನೆಟ್. ಓಕೆ, ಸೊ ದಟ್ ಇಸ್ ಎ. ಸೊ ಎ ಇದೆನಾ ಸರ್? ಎ ಇದೆ, ಇಲ್ಲಿ ಬಿ ಇದೆ. ಸೊ ದೇರ್ ಫೋರ್ ಇಟ್ ಇಸ್ ರಾಂಗ್ ಅಂಡ್ ಇಟ್ ಇಸ್ ರೈಟ್. Okay, so that is option 3 is the correct answer. Okay, so option 3 is the correct answer. Okay, right. So next question ನೋಡೋಣ. Time period. Okay, so time period, the maximum 1 meter, minimum 1 second, infinity. Okay, the length of seconds pendulum is 1 meter. The kinetic energy of simple pendulum extreme position is 0. Okay, so 0 ಇದೆನಾ? ಇಲ್ಲ. ಮಿನಿಮಮ್ ಅಂತ ಬರೆಯೋಣ. 0 ಇಲ್ಲ ಅಂದ್ರೆ ಮಿನಿಮಮ್. Okay, so minimum value ಎಷ್ಟು ಅಂದ್ರೆ that is 0. The reciprocal frequency, that is time period. Okay, so that is time period.
Okay, so that is the time period. Okay, sir. Next one, the potential energy of a simple pendulum at extreme position is maximum. Okay, so that is a maximum. Okay, so next one, the number of oscillations for 1 second is called frequency. Okay, number of oscillation for 1 second is called frequency. Therefore, idra prakara this is 1 and this is 2 and this is the 3 and this is the 4 and this is the 5. Idilla. Next question. Are you ready for the last chapter? Are you ready for the last chapter? Heli bega. Are you ready for the last chapter? Finally, we are in a last chapter. Okay, so finally we are in a last chapter. Okay, finally we are in a last chapter. 5:30, 6:30, 7:30, 8:30, 9:30. ಓಕೆ ಸೊ ಇನ್ನ 4 ಗಂಟೆ ಆಯ್ತು. ಓಕೆ ಸೊ 4 ಗಂಟೆಯಿಂದ ಕಂಟಿನ್ಯೂ ಮಾಡ್ತಾ ಇದೀವಿ. ಓಕೆ ರೈಟ್, ವೆರಿ ಗುಡ್ ವೆರಿ ಗುಡ್. ನೌ ಸೊ ಸೆಲೆಕ್ಟ್ ರಾಂಗ್ ಸ್ಟೇಟ್ಮೆಂಟ್ ವೆನ್ ವೇವ್ ಟ್ರಾವೆಲ್ಸ್ ಇನ್ ಅ ಮೀಡಿಯಂ. ಏನಾಗುತ್ತೆ? ಸೊ ರಾಂಗ್ ಸ್ಟೇಟ್ಮೆಂಟ್ ನ ನೀವು ಫೈಂಡ್ ಔಟ್ ಮಾಡಬೇಕು. ದ ಡಿಸ್ಟರ್ಬೆನ್ಸ್ ಇಸ್ ಕ್ಯಾರಿಡ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಎಸ್, ಎಕ್ಸಾಂಪಲ್ ವಾಟರ್. ಓಕೆ, ಒಂದು ಕಲ್ಲು ಹಾಕಿದ್ರೆ ವೇವ್ಸ್ ಟ್ರಾವೆಲ್ ಆಗ್ತಾ ಇರುತ್ತೆ. ಸೊ ದಟ್ ಮೀನ್ಸ್ ದಟ್ ಇಸ್ ದ ಡಿಸ್ಟರ್ಬೆನ್ಸ್. ಎನರ್ಜಿ ಇಸ್ ಕ್ಯಾರಿಡ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಎಸ್. ವೇವ್ ಅಂದ್ರೇನು? ವೇವ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಟ್ರಾನ್ಸ್ಪೋರ್ಟ್ ಆಫ್ ಎನರ್ಜಿ ವಿತೌಟ್ ಆಕ್ಚುಯಲ್ ಟ್ರಾನ್ಸ್ಫರ್ ಆಫ್ ಅ ಮ್ಯಾಟರ್. ಅಂಡ್ ಪಾರ್ಟಿಕಲ್ ಟ್ರಾವೆಲ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಇಲ್ಲ. ಆಲ್ ಪಾರ್ಟಿಕಲ್ ವೈಬ್ರೇಟ್ ವಿತ್ ದ ಸೇಮ್ ಪೀರಿಯಡ್. ಎಸ್. ಸೊ ರೈಟ್ ಆನ್ಸರ್, ಸೊ ದಟ್ ಈಸ್ ಆಪ್ಷನ್ 3. ಯಾಕೆಂದ್ರೆ ರಾಂಗ್ ಸ್ಟೇಟ್ಮೆಂಟ್ ನ ಫೈಂಡ್ ಮಾಡಿ ಅಂದ್ರೆ, ಸೊ ದಿಸ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್, ಆಪ್ಷನ್ 3. ಓಕೆ ರೈಟ್. ನೆಕ್ಸ್ಟ್ ಒನ್ ನೋಡಿ, ಸೌಂಡ್ ವೇವ್ ಇಸ್ ಮೆಕ್ಯಾನಿಕಲ್ ಅಂಡ್ ಲಾಂಗಿಟ್ಯೂಡಲ್. ಓಕೆ, ಸೊ ಮೆಕ್ಯಾನಿಕಲ್ ಅಂಡ್ ಲಾಂಗಿಟ್ಯೂಡಲ್. ಮೆಕ್ಯಾನಿಕಲ್ ಇದೆನಾ? ಎಸ್ ಸರ್, ಮೆಕ್ಯಾನಿಕಲ್ ಇದೆ. ಸೊ ಮೆಕ್ಯಾನಿಕಲ್ ವೇವ್ ಅಂದ್ರೆ ಸೌಂಡ್ ವೇವ್ ರಿಕ್ವೈರ್ಡ್ ಅ ಮಟೀರಿಯಲ್ ಮೀಡಿಯಂ ಫಾರ್ ದ ಪ್ರಾಪಗೇಷನ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಏನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಡು ನಾಟ್ ಕ್ಯಾರಿ ಎನರ್ಜಿ. ಎನರ್ಜಿ ಕ್ಯಾರಿ ಮಾಡುತ್ತೆ. ಎಕ್ಸಾಂಪಲ್ ಲೈಟ್ ಮತ್ತೆ ಹೀಟ್. ಡು ನಾಟ್ ರಿಕ್ವೈರ್ ಎನಿ ಮಟೀರಿಯಲ್ ಮೀಡಿಯಂ ಆಫ್ ಪ್ರಾಪಗೇಷನ್. ಎಸ್. ರಿಕ್ವೈರ್ಸ್ ಅ ಮೀಡಿಯಂ ಫಾರ್ ದ ಪ್ರಾಪಗೇಷನ್. ಡಸ್ ನಾಟ್ ರಿಕ್ವೈರ್. Cannot travel in a vacuum. It can travel. Okay, so it can travel. Therefore, the right answer that is do not require any medium athava material medium for the propagation. That is 2. Okay na? Right sir. Next one. What is common with the X-rays, infrared waves and ultraviolet waves? ಈ ಎಲ್ಲಾನು electromagnetic waves ಆಗಿರುತ್ತೆ. ಈ electromagnetic waves in a vacuum all are moving with the same speed. That is the common. Okay, so all have a same frequency? Illa. All have a same wavelength? Illa. All travels with the same speed in a vacuum? Yes. And all are mechanical wave? Illa. Ivella non-mechanical wave ಆಗಿರುತ್ತೆ. So different frequency, different wavelength. ಇದನ್ನ ಯಾವ ತರ ಬರೀತೀವಿ ಸರ್? V is equals to F lambda ಅಂತ ಬರೀತೀವಿ. ಓಕೆ, ಈ F ಅನ್ನೋದು ಈ ಸ್ಪೀಡ್ ಅನ್ನೋದು ವ್ಯಾಕ್ಯೂಮ್ ಅಲ್ಲಿ ಈ ಸ್ಪೀಡ್ ಅನ್ನೋದು. ಓಕೆ, ಸೊ F lambda ಆಗುತ್ತೆ. ಸೊ C ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. So F is inversely proportional to the lambda. Okay, so F is inversely proportional to the lambda because each rays have a different amount of frequency ranges irutte. Okay, now let's move on to the next question. Transverse waves. Transverse waves ಅಂದ್ರೆ ಏನು? So material ಅಂದ್ರೆ particle and wave motion. Particle motion ಮತ್ತೆ wave motion perpendicular ಇರುತ್ತೆ ಒಂದು. And ಈ transverse waves can travel through any medium ಅಥವಾ vacuum ಅಲ್ಲೂ ಸಹಿತ ಟ್ರಾವೆಲ್ ಆಗುತ್ತೆ. And ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಟ್ರಾವೆಲ್ ಇನ್ ದ ಫಾರ್ಮ್ ಆಫ್ ಕಂಪ್ರೆಷನ್ ಅಂಡ್ ರೇಫ್ರಾಕ್ಷನ್. ಇಲ್ಲ, ಇದು ಲಾಂಗಿಟ್ಯೂಡಲ್. ಅಂಡ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ಕ್ರೆಸ್ಟ್ ಅಂಡ್ ಟ್ರಫ್ಸ್. ಎಸ್. ಟ್ರಾವೆಲ್ ವಿತ್ ದ ಡೈರೆಕ್ಷನ್ ಆಫ್ ಅ ಪಾರ್ಟಿಕಲ್, ವೆಲಾಸಿಟಿ ಅಂಡ್ ವೆಲಾಸಿಟಿ ಪ್ಯಾರಲ್. ಇದೆಲ್ಲ ಲಾಂಗಿಟ್ಯೂಡಲ್ ವೇವ್ ಆಗುತ್ತೆ. ಡು ನಾಟ್ ಕ್ಯಾರಿ ಎನರ್ಜಿ. ಎನಿ ಟೈಪ್ ಆಫ್ ವೇವ್. ಓಕೆ, ಸೊ ಟ್ರಾನ್ಸ್ವರ್ಸ್ ವೇವ್ ಆಗಿರಲಿ, ಲಾಂಗಿಟ್ಯೂಡಲ್ ವೇವ್ ಆಗಿರಲಿ, ಕ್ಯಾರೀಸ್ ಎನರ್ಜಿ. ನೀವು ಕೇಳ್ಬೋದು ಸರ್ ಯಾವ ವೇವ್ ಡು ನಾಟ್ ಕ್ಯಾರಿ ಎನರ್ಜಿ ಅಂದ್ರೆ ದಟ್ ಈಸ್ ಅ ಸ್ಟೇಷನರಿ ವೇವ್ ಅಥವಾ ಸ್ಟ್ಯಾಂಡಿಂಗ್ ವೇವ್ ಅಂತ ಕರಿತೀವಿ. ಸ್ಟೇಷನರಿ ಅಥವಾ ಸ್ಟ್ಯಾಂಡಿಂಗ್ ವೇವ್ ಡು ನಾಟ್ ಕ್ಯಾರಿ ಎನರ್ಜಿ. ಈ ಟ್ರಾನ್ಸ್ವರ್ಸ್ ವೇವ್ ಆಗಿರಲಿ, ಲಾಂಗಿಟ್ಯೂಡಲ್ ವೇವ್ ಆಗಿರಲಿ, ಮೆಕ್ಯಾನಿಕಲ್ ವೇವ್ ಆಗಿರಲಿ, ನಾನ್ ಮೆಕ್ಯಾನಿಕಲ್ ವೇವ್ ಆಗಿರಲಿ, ಇವೆಲ್ಲ ಏನಾಗುತ್ತೆ? ಕ್ಯಾರೀಸ್ ಎನರ್ಜಿ ಆಗಿರುತ್ತೆ. ಓಕೆ, ಇದರ ಪ್ರಕಾರ ರೈಟ್ ಆನ್ಸರ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ಕ್ರೆಸ್ಟ್ ಅಂಡ್ ಟ್ರಫ್ಸ್. ಅಂಡ್ ವಾಟ್ ಅಬೌಟ್ ದಿಸ್ ಒನ್? ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ಕಂಪ್ರೆಷನ್ ಅಂಡ್ ರೇಫ್ರಾಕ್ಷನ್. ಇದು ಲಾಂಗಿಟ್ಯೂಡಲ್ ವೇವ್ ಆಗಿರುತ್ತೆ. ಓಕೆ ರೈಟ್ ಸರ್. ನೆಕ್ಸ್ಟ್ ಒನ್ ನೋಡಿ, ಲಾಂಗಿಟ್ಯೂಡಲ್ ವೇವ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ಕಂಪ್ರೆಷನ್ ಅಂಡ್ ರೇಫ್ರಾಕ್ಷನ್. ಓಕೆ, ಇದು ಕರೆಕ್ಟ್. ಕಂಪ್ರೆಷನ್ ಅಂಡ್ ರೇಫ್ರಾಕ್ಷನ್. Travels in the form of crest and trough. ಇದು ಟ್ರಾನ್ಸ್ವರ್ಸ್ ವೇವ್ ಆಗುತ್ತೆ. Travels with the direction, particle velocity and wavelength perpendicular ಅಂದ್ರೆ ಟ್ರಾನ್ಸ್ವರ್ಸ್ ವೇವ್ ಆಗುತ್ತೆ. So next one, do not carry energy. It is also wrong. Okay, right sir. Next one, waves in a ocean. It is a both. Okay, so waves in a ocean ಏನಾಗಿರುತ್ತೆ? ಜಸ್ಟ್ ಯೋಚನೆ ಮಾಡಿ. both. Okay, so both ಏನಾಗಿರುತ್ತೆ? ಲಾಂಗಿಟ್ಯೂಡಲ್ ವೇವ್ ಆಗಿರುತ್ತೆ ಮತ್ತೆ ಕಾಂಬಿನೇಷನ್ ಟ್ರಾನ್ಸ್ವರ್ಸ್ ವೇವ್ ಆಗಿರುತ್ತೆ. ಸೊ ಇದರಿಂದ ನಾನು ಹೇಳೋದೇನಂತಂದ್ರೆ ಓಷನ್
the waves in the ocean, both combination of both long tail and transverse wave. And next one, phase difference between two particles in a wave separated by distance is a lambda by 2. Path difference ಏನು ಬರೀತೀರಿ ಸರ್? path difference, phase difference ಅಂದ್ರೆ so phase difference that is equals to 2 pi divided by lambda into delta x. Okay, so phase difference that is equals to 2 pi divided by lambda into path difference ಎಷ್ಟಾಗುತ್ತೆ sir? It is lambda by 2. So 2 get cancel, lambda get cancel, and this is the pi. Okay, so pi value. Okay, so that is option A is the right answer. Okay, so option A is the right answer. Okay, does not travel in a fixed velocity. ಇಲ್ಲ. ಸ್ಟೇಷನರಿ ಅಂತ ಹೇಳ್ತೀವಲ್ಲ ಗಾಯತ್ರಿ, ಸ್ಟೇಷನರಿ ಸ್ಟ್ಯಾಂಡಿಂಗ್ ವೇವ್, ನಿಂತ್ಕೊಂಡೆಲ್ಲ ವೈಬ್ರೇಟ್ ಆಗ್ತಿರುತ್ತೆ. ಓಕೆ, ಸೊ ನಿಂತ್ಕೊಂಡೆಲ್ಲ ವೈಬ್ರೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ದಟ್ ಈಸ್ ಹೌ ವೈಬ್ರೇಟ್ಸ್. ಓಕೆ, ಇದು ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್, ದಿಸ್ ಇಸ್ ಕ್ರೆಸ್ಟ್ ಅಂಡ್ ದಿಸ್ ಇಸ್ ಟಾಪ್. ಈ ತರ ವೈಬ್ರೇಟ್ ಆಗ್ತಾ ಇರುತ್ತೆ. ಓಕೆ, ಇವಾಗ ಪ್ರಾಪಗೇಟ್ ಟ್ರಾವೆಲಿಂಗ್ ವೇವ್ ಇದೇನಾಗುತ್ತೆ, ಮೂವ್ ಆಗ್ತಾ ಇರುತ್ತೆ, ಈ ತರ ಹೋಗುತ್ತಿರುತ್ತೆ. ಓಕೆ, ಸೊ ಈ ತರ ಹೋಗ್ತಾ ಇರುತ್ತೆ. ಓಕೆ, ರೈಟ್ ಸರ್. ಒಂದು ಡೌಟ್, ಎಟ್ ವಿಚ್ ಪೊಸಿಷನ್ ಆಫ್ ಆಸಿಲೇಟರಿ ಪಾರ್ಟಿಕಲ್ ಇಟ್ಸ್ ವೆಲಾಸಿಟಿ ಇಸ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್. ಸೊ ವೆಲಾಸಿಟಿ ಬಗ್ಗೆ ಮಾತಾಡಿದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಫಾರ್ಮುಲಾ ಏನಿದೆ ಸರ್? ವಿ ಇಸ್ ಈಕ್ವಲ್ಸ್ ಟು ಒಮೆಗಾ ಎಕ್ಸ್. ಸೊ ಎಕ್ಸ್ ಒಮೆಗಾ ಎಕ್ಸ್ ಅಲ್ವಾ? ಸೊ ಎಕ್ಸ್ ಇಸ್ ಮಿನಿಮಮ್ ಅಂತ ಅಂದಾಗ ಏನಾಗುತ್ತೆ, ಎಕ್ಸ್ ಮ್ಯಾಕ್ಸಿಮಮ್ ಪೊಸಿಷನ್ ಅಲ್ಲಿ. ಓಕೆ, ಸೊ ಮ್ಯಾಕ್ಸಿಮಮ್ ಪೊಸಿಷನ್ ಅಲ್ಲಿ ಏನಾಗುತ್ತೆ, ಸೊ ಒಮೆಗಾ ಎಕ್ಸ್ ಅಲ್ವಾ? ವಿ ಇಸ್ ಈಕ್ವಲ್ಸ್ ಟು ಒಮೆಗಾ ಎಕ್ಸ್. ಸೊ ಈ ವೆಲಾಸಿಟಿ ಅನ್ನೋದು ಏನಾಗಿರುತ್ತೆ ನಿಮಗೆ? ಸೊ ಪೊಸಿಷನ್ ಯಾವ್ದ್ರಲ್ಲಿ ಬರುತ್ತೆ ವೆಲಾಸಿಟಿ? just think about it. Okay, just think about it. So omega into x, omega into x, x ಜಾಸ್ತಿ ಎಲ್ಲಿರುತ್ತೆ, x ಎಲ್ಲಿ ಕಮ್ಮಿ ಇರುತ್ತೆ, ಮ್ಯಾಕ್ಸಿಮಮ್ ಎಲ್ಲಾಗುತ್ತೆ, ಮಿನಿಮಮ್ ಎಲ್ಲಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ರೈಟಾ? ಎಸ್ ಸರ್. ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದ ಕ್ವಾಂಟಿಟಿ ವಿಚ್ ಡು ನಾಟ್ ಚೇಂಜ್ ವೆನ್ ಸೌಂಡ್ ಎಂಟರ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ, ದಟ್ ಈಸ್ ಫ್ರೀಕ್ವೆನ್ಸಿ. ಓಕೆ, ಸೊ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ ಬಿಕಾಸ್ ಇಟ್ ಈಸ್ ಅ ಸೋರ್ಸ್ ಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ದ ಸೋರ್ಸ್ ಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ಅಂಡ್ ವೇವ್ ಲೆಂತ್ ಚೇಂಜ್ ಆಗುತ್ತೆ. ಯಾಕೆ ಸರ್ ಅಂತ ಹೇಳಿದ್ರೆ, ಸ್ಪೀಡ್ ಆಫ್ ದ ವೇವ್ ಇಟ್ ಇಸ್ ಗಿವೆನ್ ಬೈ ಎಫ್ ಲ್ಯಾಂಬ್ಡಾ, ವೇರ್ ಸ್ಪೀಡ್ ಆಫ್ ದ ವೇವ್ ಅಂಡ್ ಲ್ಯಾಂಬ್ಡಾ ವೇವ್ ಲೆಂತ್ ಆಫ್ ದ ವೇವ್, ಅಂಡ್ ಎಫ್ ಅನ್ನೋದು ಫ್ರೀಕ್ವೆನ್ಸಿ ಆಫ್ ದ ವೇವ್, ಸೋರ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್, ವೆಲಾಸಿಟಿ ಆಫ್ ಅ ಟ್ರಾನ್ಸ್ವರ್ಸ್ ವೇವ್ ಇನ್ ಅ ಸ್ಟ್ರೆಚ್ಡ್ ವೈರ್ ಡಿಪೆಂಡ್ಸ್ ಅಪಾನ್. ಸೊ ಯಾವ ತರ ಬರಿತೀವಿ ಸರ್? ಟೆನ್ಷನ್ ಪರ್ ಈ ತರ ಬರಿತೀವಿ, ಅಂಡ್ ಟೆನ್ಷನ್ ಇನ್ ದ ವೈರ್ ಡಿಪೆಂಡ್ಸ್. ಅದ ನೆಕ್ಸ್ಟ್ ಒನ್, ಮಾಸ್ ಪರ್ ಯೂನಿಟ್ ಲೆಂತ್ ಆಫ್ ದ ವೈರ್ ಡಿಪೆಂಡ್ಸ್. and the next one, radius of the wire. Okay, so idu mass per unit length idilla, so adr mele saita dependent agutte. Therefore all of the above mele dependent agirutte. Okay, right sir. And the next one, according to Newton, when long tail wave travels in a gas, changes in a pressure and volume are. Illi nodi, according to Newton's formula prakara. Okay, so according to Newton's formula prakara, he has given a formula like a P divided by rho, where atmosphere pressure divided by density of air. ಆವಾಗ ನಮಗೆ ಸ್ಪೀಡ್ ಆಫ್ ದ ಸೌಂಡ್ ವೇವ್ ಎಷ್ಟು ಬಂತು ಅಂದ್ರೆ 280 ಮೀಟರ್ ಪರ್ ಸೆಕೆಂಡ್ ಬಂತು. ಪ್ರಾಕ್ಟಿಕಲಿ ಹೇಳಬೇಕಂದ್ರೆ, ಓಕೆ, ಸೊ ಪ್ರಾಕ್ಟಿಕಲಿ ಹೇಳಬೇಕಂದ್ರೆ ದ ಸ್ಪೀಡ್ ಆಫ್ ಸೌಂಡ್ ಈಸ್ ಅಪ್ರಾಕ್ಸಿಮೇಟ್ಲಿ 240 ಮೀಟರ್ ಪರ್ ಸೆಕೆಂಡ್ ಅಲ್ವಾ? ಇಲ್ಲಿ ಡಿಫರೆನ್ಸ್ ಆಫ್ 60 ಮೀಟರ್ ಪರ್ ಸೆಕೆಂಡ್ ಬಂತಲ್ಲ. ಯಾಕೆ ಅಂದ್ರೆ ಅಕಾರ್ಡಿಂಗ್ ಟು ನ್ಯೂಟನ್ ಅವ್ರು ಏನ್ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಈ ಲಾಂಗ್ ಟೈಲ್ ವೇವ್ ಟ್ರಾವೆಲ್ ಆಗಬೇಕಾದ್ರೆ ಐಸೋಥರ್ಮಲ್ ಪ್ರಾಸೆಸ್ ಅಲ್ಲಿ ಆಗುತ್ತೆ ಅಂತ. ಓಕೆ, ಸೊ ಐಸೋಥರ್ಮಲ್ ಪ್ರಾಸೆಸ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಲೇಟರ್ ಆನ್ ಲ್ಯಾಪ್ಲೇಸ್ ಬಂದು ಇದನ್ನ ಕರೆಕ್ಷನ್ ಮಾಡ್ತಾರೆ. ಓಕೆ, ಸೊ ಲ್ಯಾಪ್ಲೇಸ್ ಬಂದು ಇದನ್ನ ಕರೆಕ್ಷನ್ ಮಾಡ್ತಾರೆ. ಅವ್ರ ಪ್ರಕಾರ ಏನ್ ಗೊತ್ತಾ, ಲ್ಯಾಪ್ಲೇಸ್ ವಿ ಎಲ್ ಅಂತ ಬರೀತಾರೆ. ಓಕೆ, ಸೊ ಲ್ಯಾಪ್ಲೇಸ್ ಪ್ರಕಾರ ಇಲ್ಲಿ ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಆಗುತ್ತೆ, ನಾಟ್ ಐಸೋಥರ್ಮಲ್ ಪ್ರಾಸೆಸ್ ಅಂತ ಕರೀತಾರೆ. ಯಾಕೆಂದ್ರೆ ಇದು ಕಂಪ್ರೆಷನ್ ಮತ್ತೆ ರೇರ್ ಫ್ರಾಕ್ಷನ್ ಅದು ರ್ಯಾಪಿಡ್ ಪ್ರಾಸೆಸ್. ಅವಾಗ ಅದಕ್ಕೆ ಟೈಮೇ ಸಿಗಲ್ಲ. ಏನಂತಾರೆ, ಸೌಂಡ್ ನ ಸರೌಂಡಿಂಗ್ ಮೀಡಿಯಂ ಕೊಡಕ್ಕೆ ಟೈಮೇ ಸಿಗಲ್ಲ. ಅದಕ್ಕೆ ದೇರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್, ಅದಕ್ಕೆ ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಅಂತ ಕರಿತೀವಿ. ಓಕೆ, ರೈಟ್ ಸರ್. ಅಂತ ನೆಕ್ಸ್ಟ್ ಒನ್, ವೆಲಾಸಿಟಿ ಆಫ್ ಅ ಸೌಂಡ್ ಇನ್ ಅ ಗ್ಯಾಸ್ ಡಸ್ ನಾಟ್ ಚೇಂಜ್ ವಿತ್. ಓಕೆ, ಸೊ ವೆಲಾಸಿಟಿ ಆಫ್ ಅ ಗ್ಯಾಸ್ ಯಾವ್ದ್ರಿಂದ ಚೇಂಜ್ ಆಗಲ್ಲ, ಪ್ರೆಷರ್ ಇಂದ ಚೇಂಜ್ ಆಗಲ್ಲ. ಓಕೆ, ಸೊ ಪ್ರೆಷರ್ ಇಂದ ಚೇಂಜ್ ಆಗಲ್ಲ. ಓಕೆ, ಸೊ ವೆಲಾಸಿಟಿ ಆಫ್ ಅ ಸೌಂಡ್ ಇನ್ ಅ ಗ್ಯಾಸ್ ಡಸ್ ನಾಟ್ ಚೇಂಜ್. ನೋಡಿ, ಡೆನ್ಸಿಟಿ ಚೇಂಜ್ ಆದ್ರೆ ವೆಲಾಸಿಟಿ ಚೇಂಜ್ ಆಗುತ್ತೆ, ಹ್ಯುಮಿಡಿಟಿ ಚೇಂಜ್ ಆದ್ರೆ ವೆಲಾಸಿಟಿ ಚೇಂಜ್ ಆಗುತ್ತೆ, ಟೆಂಪರೇಚರ್ ಚೇಂಜ್ ಆದ್ರೆ ವೆಲಾಸಿಟಿ ಚೇಂಜ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದ್ರೆ ಸೌಂಡ್ ಸಹಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ ಸರ್, ವೈ ಡಸ್ ದ ಸೌಂಡ್ ವೇವ್ ಕ್ಯಾರಿ ಎನರ್ಜಿ ಬಟ್ ನಾಟ್ ಮ್ಯಾಟರ್ ಇವನ್ ದೋ ಪಾರ್ಟಿಕಲ್ಸ್ ಆಸಿಲೇಟ್ಸ್? ಮಯೂರ್ ಶೆಟ್ಟಿ, ಮೋಸ್ಟ್ ಪ್ರಾಬಬ್ಲಿ ನೀವು ಬೇಸಿಕ್ ಅರ್ಥ ಮಾಡ್ಕೊಂಡಿಲ್ಲ. ಪಾರ್ಟಿಕಲ್ ಅನ್ನೋದು ಈ ತರ ವೈಬ್ರೇಟ್ ಆಗ್ತಿರುತ್ತೆ ಅಷ್ಟೇ. ಓಕೆ, ಸೊ ವೈಬ್ರೇಟ್ ಆದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆದ್ರೆ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಒಂದು ಸ್ವಿಮ್ಮಿಂಗ್ ಪೂಲ್ ನೋಡಿ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ವಾಟರ್ ಪಾರ್ಕ್ ಇರುತ್ತೆ ನೋಡಿ, ಅಲ್ಲಿ ವೇವ್ಸ್ ನ ಕ್ರಿಯೇಟ್ ಮಾಡ್ತಾರೆ ಬೈ ಮೂವಿಂಗ್ ಅಪ್ ಅಂಡ್ ಡೌನ್, ಬ್ಲೇಡ್ಸ್ ನ ಅಪ್ ಅಂಡ್ ಡೌನ್ ಮೂವ್ ಮಾಡೋ ಮೂಲಕ ಈ ವೇವ್ಸ್ ನ ಕ್ರಿಯೇಟ್ ಮಾಡ್ತಾರೆ.
ವೇವ್ಸ್ ಅನ್ನೋದು ಇಟ್ ಇಸ್ ಅ ಟ್ರಾನ್ಸ್ಫರ್ ಆಫ್ ಎನರ್ಜಿ. ಆ ಬ್ಲೇಡ್ಸ್ ಏನಾದ್ರೂ ಮೂವ್ ಆಗುತ್ತಾ, ದಡಕ್ ಬರುತ್ತಾ, ಇಲ್ಲ ತಾನೆ. ಬ್ಲೇಡ್ಸ್ ಅನ್ನೋದು ಮೇಲೆ ಕೆಳಗಡೆ ಮೂವ್ ಆಗುತ್ತೆ ಹೊರತು ಆ ಬ್ಲೇಡ್ಸ್ ಆ ವೇವ್ಸ್ ಜೊತೆ ಹೋಗಲ್ಲ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಒನ್ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ನೋಡ್ ಅಂಡ್ ನಿಯರೆಸ್ಟ್ ಆಂಟಿ ನೋಡ್. ಓಕೆ, ಸೊ ನೋಡ್ ಮತ್ತೆ ಆಂಟಿ ನೋಡ್ ಅಂದ್ರೆ ಏನು, ನಾರ್ಮಲ್ ಆಗಿ ಸೊ ನೋಡ್ ಮತ್ತೆ ಆಂಟಿ ನೋಡ್ ಅಂತಂದ್ರೆ ಸೊ ಒಂದು ವೇವ್ ಅಂತ ಕನ್ಸಿಡರ್ ಮಾಡ್ಕೊಂಡು, ಓಕೆ, ಸೊ ಒಂದು ವೇವ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಈ ಪಾಯಿಂಟ್ ಗಳನ್ನ ನಾನು ಏನಂತ ಕರಿತೀನಿ, ನೋಡ್ಸ್ ಅಂತ ಕರಿತೀನಿ. ಓಕೆ, ಸೊ ದಿಸ್ ಇಸ್ ದ ನೋಡ್ ಅಂಡ್ ದಿಸ್ ಇಸ್ ನೋಡ್ ಅಂಡ್ ದಿಸ್ ಇಸ್ ದ ನೋಡ್. ಸೊ ಆಂಟಿ ನೋಡ್ ಅಂದ್ರೆ ನಿಯರೆಸ್ಟ್ ಆಂಟಿ ನೋಡ್. ನಿಯರೆಸ್ಟ್ ಆಂಟಿ ನೋಡ್ ಅಂದ್ರೆ ಇದಾಗಿರ್ಬೋದು, ಇದಾಗಿರ್ಬೋದು. ಈ ಎರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಸರ್? ಈ ಎರಡರ ಮಧ್ಯೆ ನಾನು ಕಳೆಯೋದು ಅಂತ ಹೇಳೋದಂದ್ರೆ λ/4. ನೋಡ್ ಮತ್ತೆ ಆಂಟಿ ನೋಡ್. ಓಕೆ, ಸೊ ಇದೆಲ್ಲ ಏನು, ಸೊ ವೇರ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ಓಕೆ, ಆಂಪ್ಲಿಟ್ಯೂಡ್ ಇಸ್ ಅ ಮ್ಯಾಕ್ಸಿಮಮ್, ಅವುಗಳನ್ನ ನಾವೇನಂತ ಕರಿತೀವಿ, ಆಂಟಿ ನೋಡ್ ಅಂತ ಕರಿತೀವಿ. ಇದರ ಪ್ರಕಾರ ನಮಗೆ ಬರುವಂತ ಆನ್ಸರ್ ಯಾವುದು ಸರ್? ಇಟ್ ಇಸ್ λ/4. ಓಕೆ, ರೈಟ್ ಸರ್. ನೆಕ್ಸ್ಟ್ ಕ್ವಶನ್, ಇನ್ ಎ ಕ್ಲೋಸ್ ಪೈಪ್ ಓಪನ್ ಎಂಡ್ ಇಸ್ ಆಲ್ವೇಸ್ ಆಂಟಿ ನೋಡ್. ಅಲ್ಲಿ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಇರುತ್ತೆ. ಓಕೆ, ಯಾರ್ಯಾರು ನಿಮಗೆ ಕಾನ್ಸೆಪ್ಟ್ ಗಳು ಬೇಕು ಅವರೆಲ್ಲ ಏನ್ ಮಾಡಿ ಅಂತ ಹೇಳಿದ್ರೆ, ನಾನು ಒನ್ ಶಾರ್ಟ್ ಲೆಕ್ಚರ್ ನ ಮಾಡಿದ್ದೀನಿ, ದಯವಿಟ್ಟು ಒನ್ ಶಾರ್ಟ್ ಲೆಕ್ಚರ್ ಗಳನ್ನ ನೋಡಿ. ಓಕೆ, ಎಲ್ಲಿ ಸರ್ ಅಂತ ಹೇಳಿದ್ರೆ ನಿಮ್ಗೆ ತೋರಿಸ್ತೀನಿ. ಓಕೆ, ಒನ್ ಶಾರ್ಟ್ ಲೆಕ್ಚರ್ಗಳು ದಯವಿಟ್ಟು ನೋಡಿ. ಸುಮ್ಮನೆ ಅದು ನೋಡ್ಲಿಲ್ಲ ಅಂತ ನಮಗೆ ಏನು ಅರ್ಥ ಆಗಲ್ಲ. ಅಟ್ ಲೀಸ್ಟ್ ಇವಾಗಾದ್ರೂ ಓದಿ ನೋಡಿ. ಸೊ 14 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಸೊ 14 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿದ್ವಿ ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್. ಇದೆಲ್ಲ ನೋಡ್ಕೊಳ್ಳಿ. ಓಕೆ, ಸೊ ಒನ್ ಶಾರ್ಟ್ ಲೆಕ್ಚರ್ಸ್ ಇವೆಲ್ಲ. ಓಕೆ, ಸೊ ಒನ್ ಶಾರ್ಟ್ ಲೆಕ್ಚರ್ಸ್ ನೋಡಿ ಇಲ್ಲಿ. ಓಕೆ, ಸೊ 27,000 ಜನ ನೋಡೋರೆ. ಆಮೇಲೆ ಇದು 21,000 ಜನ ನೋಡೋರೆ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ 8,000, ಇಲ್ಲಿ 9,000, ಇಲ್ಲಿ 10,000 ಸ್ಟೂಡೆಂಟ್ಸ್ ನೋಡಿದ್ದಾರೆ. ನೀವ್ ಯಾಕೆ ನೋಡಿಲ್ಲ? ನೋಡಿ, ಇಷ್ಟು ಜನ ನೋಡಿದ್ದಾರೆ, ನೀವು ನೋಡಿಲ್ಲ ಅಂತಂದ್ರೆ ಎಷ್ಟು ಹಿಂದೆ ಇದ್ದೀರಾ ಅಂತ ನೋಡ್ಕೊಳ್ಳಿ ಜಸ್ಟ್. ಓಕೆ, ಎಷ್ಟು ಹಿಂದೆ ಇದ್ದೀರಾ ಅಂತ ನೋಡ್ಕೊಳ್ಳಿ. ಡನ್. ಇನ್ ಅ ಕ್ಲೋಸ್ಡ್ pipe, yes, it is an antinode. Okay, so open end is an antinode, right? So next question, a stretched wire vibrates in, stretched wire vibrates under, that is frequency. Okay, so Fn is equals to Nv divided by 2 times of L. So where N is equals to 0, 1, 2, 3, 4, 5 and so on, it will produce all types of harmonics. Okay, all types of amounts of vibration. Okay na, right? So next one nodi. So that is a closed pipe always vibrates. So closed pipe andre yav tar barutte sir? Frequency Fn, that is equals to, so it is a 2n minus 1. Okay, so that is V divided by 4L anta barutte. Okay, so 4L and illi n is equals to 1. Okay, so 1 illi namge number ಏನು ಬರುತ್ತೆ ನೋಡಿ. So n value, so illi if I substitute 1, okay, so if I substitute n 1 2 3 4 5 6 7 ಈ ತರ ಮಾಡ್ತಾ ಹೋದ್ರೆ, if I substitute 1 ಏನ್ ಬರುತ್ತೆ ಸರ್? It is 1 ಆಗುತ್ತೆ. If I substitute 2, 3 ಆಗುತ್ತೆ. If I substitute 3, then it is a 5 ಆಗುತ್ತೆ. If I substitute 4, it is 7 ಆಗುತ್ತೆ. ಅಂದ್ರೆ 1 3 7 9 ಈ ತರ ಬರುತ್ತೆ. ಓಕೆನಾ, ಸೊ ಈ ತರ ಬರುತ್ತೆ. ನೆಕ್ಸ್ಟ್ ಈವನ್. ಓಕೆ, ಸೊ ದಟ್ ಇಸ್ ಆಡ್ ಹಾರ್ಮೋನಿಕ್ಸ್ ಅಂತ ಕರಿತೀವಿ. ಓನ್ಲಿ ಆಡ್ ಹಾರ್ಮೋನಿಕ್ಸ್ ಬರುತ್ತೆ. ಓಕೆ, ಓನ್ಲಿ ಆಡ್ ಹಾರ್ಮೋನಿಕ್ಸ್. ಕ್ಲಿಯರಾ? ಓಕೆ, ಓಕೆ ಮಹೇಂದ್ರ. ನೆಕ್ಸ್ಟ್ ನೋಡಿ, ಎನರ್ಜಿ ಇಸ್ ನಾಟ್ ಕ್ಯಾರಿಡ್ ಬೈ ಯಾವುದು? ಲಾಂಗಿಟ್ಯೂಡಲ್ ಪ್ರೋಗ್ರೆಸಿವ್ ವೇವ್, ಟ್ರಾನ್ಸ್ವರ್ಸ್ ಪ್ರೋಗ್ರೆಸಿವ್ ವೇವ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇವೆಲ್ಲಾನು ಸಹಿತ ಎನರ್ಜಿನ ಕ್ಯಾರಿ ಮಾಡುತ್ತೆ. ಇವೆಲ್ಲಾನು ಎನರ್ಜಿ ಕ್ಯಾರಿ ಮಾಡುತ್ತೆ. ಸ್ಟೇಷನರಿ ವೇವ್ಸ್ ಮಾತ್ರ ಕ್ಯಾರಿ ಮಾಡಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಸೌಂಡ್, fill in the blanks ನೋಡಿ. Okay, so fill in the blanks. Waves cannot travel through vacuum. ಯಾವುದು ಸರ್? ಸೌಂಡ್. ಓಕೆ, ಸೊ ಸೌಂಡ್. So sound. Okay, so this is sound. Okay, so this is first one. Nodes are the points at which amplitude is 0. Okay, so this is second one. Okay, so this is second one, this is 0. And the next one, in case of waves, dash is the transferred from one point to another. That is energy. Okay, so energy, energy. So that is energy. Okay, so that is energy. Next one, that as temperature decreases, the velocity of a sound ಏನಾಗುತ್ತೆ? By the correction ಏನಾಗುತ್ತೆ? Decrease ಆಗುತ್ತೆ. Okay, so decrease. Okay, so decreases. Okay, so that is the decreases. And the next one, if the external frequency is close to one of the natural frequency, then system attains a resonance. Okay, so this is 5 and yeah, this is 4 and this is 5. Okay, so this is resonance. Clear? Yes, very good, very good. Okay, yes sir, that's it. ಸೊ ಇಷ್ಟು ನೀವು ತಪ್ಪದೆ ಓದಿ, ನಿಮಗೆ 20 ಮಾರ್ಕ್ಸ್ ಅಂತ ಫಿಕ್ಸ್. ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತು ನೋಡಿ. ಓಕೆ, ಕಟ್ಟಿಟ್ಟ ಬುತ್ತಿ.
20 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ. ಓಕೆ, ಅಂಡ್ ನಾಳೆ ಬೆಳಗ್ಗೆ ಸೇಮ್ ಟೈಮ್, ಓಕೆ, ಸೇಮ್ ಟೈಮು ನಾಳೆ 5:30 AM ಗೆ ನಿಮಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನ ಮಾಡಿಸ್ತೀನಿ. ಓಕೆ, ಕ್ಲಿಯರಾ? ಇವುಗಳ ಮಾತ್ರ ಓದ್ಕೊಳ್ಳಿ, ಬೇರೆ ಏನು ಓದಕ್ ಹೋಗ್ಬಿಡಿ. ಓಕೆ, ಸೊ MCQ ಅಂದ್ರೆ ಇಷ್ಟರಲ್ಲೇ ಬರುತ್ತೆ. ಅಂಡ್ ಇನ್ನೊಂದು ಕೆಲಸ ಏನ್ ಮಾಡಿ ಗೊತ್ತಾ, ನಿಮ್ಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಆಗಿದೆಯಲ್ಲ, ಪ್ರಿಪರೇಟರಿ ಎಕ್ಸಾಮ್ಸ್ ಮತ್ತೆ FA1 FA2, ಓಕೆ, FA1 FA2 ಮಿಡ್ ಟರ್ಮ್ ಮತ್ತೆ ಪ್ರಿಪರೇಟರಿ ಎಕ್ಸಾಮ್ಸ್ ಆಗಿದೆ ನಿಮಗೆ 4 ಆಗಿದೆ. ಆ 4 ಪ್ಲಸ್ ಈ MCQs ನ ಓದಿ, ಡೆಫಿನೆಟ್ ಆಗಿ ನಿಮಗೆ ಫುಲ್ ಮಾರ್ಕ್ಸ್, ಫುಲ್ 20 ಮಾರ್ಕ್ಸ್ ಬರುತ್ತೆ. ಯಾವ್ದು ಹೇಳಿದೆ? FA1 FA2 ಮಿಡ್ ಟರ್ಮ್ ಪ್ರಿಪರೇಟರಿ 1 ಮತ್ತೆ ಇವು ಮಿಸ್ ಮಾಡದೆ ಓದಿ, ನಿಮಗೆ ಫುಲ್ 20ಕ್ಕೆ 20 ಮಾರ್ಕ್ಸ್ ಬರುತ್ತೆ. ಓಕೆನಾ? ಎಸ್, ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನಾಳೆ 5:30 AM ಗೆ ಭೇಟಿ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.